ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಸ್ವಾಗತ. ನಾವೀಗ ನೇರವಾಗಿ ಧರ್ಮಸ್ಥಳ ವ್ಯಾಪ್ತಿಯ ನೇತ್ರಾವತಿಯಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ. ನಿನ್ನೆ ಕೂಡ SIT ಅಧಿಕಾರಿಗಳು, FSL ಅಧಿಕಾರಿಗಳು ಇರುವುದು, ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಕ್ಷಮ ಪ್ರಾಧಿಕಾರದವರು ಧರ್ಮಸ್ಥಳ ವ್ಯಾಪ್ತಿಯ ನೇತ್ರಾವತಿಗೆ ಬಂದು ತಪಾಸಣೆಯನ್ನ ಮಾಡಿದ್ದಾರೆ. ಮುಖ್ಯವಾಗಿ 13 ಸ್ಥಳಗಳನ್ನ SIT ತನಿಖಾಧಿಕಾರಿಗಳು ಗುರುತು ಮಾಡಿದ್ದಾರೆ. ಅಂದ್ರೆ ಈ ಪ್ರಕರಣದಲ್ಲಿ ತಾನು ಈ ಸುಮಾರು ಶವಗಳನ್ನ ಧರ್ಮಸ್ಥಳದ ನೇತ್ರಾವತಿ ಸುತ್ತಮುತ್ತ ಭಾಗದಲ್ಲಿ ಹೂತಿಟ್ಟಿದ್ದೇನೆ ಅಂತ ಒಂದೊಂದು ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಿ, ಅದಾದ ನಂತರ ಈಗ SIT ಫಾರ್ಮ್ ಆಗಿ SIT ಅಧಿಕಾರಿಗಳು ಧರ್ಮಸ್ಥಳ ವ್ಯಾಪ್ತಿಯ ನೇತ್ರಾವತಿಗೆ ಬಂದಿದ್ದಾರೆ. ಅಲ್ಲಿ ನಿನ್ನೆ ಸುಮಾರು 13 ಸ್ಥಳಗಳನ್ನ ಗುರುತು ಮಾಡಿದ್ದಾರೆ. ನೇತ್ರಾವತಿ ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿರುವಂತಹ ಕಾಡಿನ ಪ್ರದೇಶಗಳಲ್ಲಿ ದಟ್ಟ ಅಡವಿಯ ಮಧ್ಯೆ ಒಂದಿಷ್ಟು ಪ್ರದೇಶಗಳನ್ನ ಗುರುತು ಮಾಡಿದ್ದಾರೆ. ಮತ್ತೊಂದೆರಡು ಪ್ರದೇಶಗಳನ್ನ ಗುರುತು ಮಾಡುವಂತ ಪ್ರಕ್ರಿಯೆ ಇವತ್ತು ನಡೀಲಿಕ್ಕಿದೆ ಅನ್ನುವಂಥ ಮಾಹಿತಿ ಮೂಲಗಳಿಂದ ಸಿಗ್ತಾ ಇದೆ. ನಿನ್ನೆ ಬೆಳಗ್ಗೆ ಸುಮಾರು 11:50ರಿಂದ ಅವರು ತಮ್ಮ ಈ ಒಂದು ಸ್ಥಳ ಮಹಜರು ಮಾಡುವಂತ ಕೆಲಸವನ್ನ ಶುರು ಮಾಡಿದ್ರು. ಮೊದಲಿಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ SIT ತನಿಖಾ ತಂಡ ಬಂದಿತ್ತು. ಅಲ್ಲಿಗೆ ಸಾಕ್ಷಿ ದೂರುದಾರರನ್ನು ಕೂಡ ಕರೆದುಕೊಂಡು ಬರಲಾಗಿತ್ತು. ಈ ಸಾಕ್ಷಿ ದೂರುದಾರ ಅಥವಾ ಅನಾಮಿಕ ವ್ಯಕ್ತಿ ವಕೀಲರ ಜೊತೆಗೆ ಬಂದಿದ್ದ. ಅದಾದ ನಂತರ ಪೊಲೀಸರ ಜೊತೆಗೆ ಸೇರ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ನಂತರ ನೇತ್ರಾವತಿಯ ಈ ಶವಗಳನ್ನ ಹೂತಿಟ್ಟ ಪ್ರದೇಶ ಅಂತ ಏನು ಅವನು ತನ್ನ ದೂರಿನಲ್ಲಿ ಏನು ದಾಖಲು ಮಾಡಿದ್ದಾನೆ, ಆ ಪ್ರದೇಶಗಳಿಗೆ ಭೇಟಿ ನೀಡುವಂತ, ಅಲ್ಲಿ ಸ್ಥಳ ಮಹಜರು ಮಾಡುವಂತ ಕೆಲಸಕ್ಕೆ SIT ತನಿಖಾ ತಂಡ ಮುಂದಾಯಿತು. ಅನೇಕ ತಜ್ಞರು, ಅಧಿಕಾರಿಗಳು ಈ ತಂಡದಲ್ಲಿದ್ರು. ನಿನ್ನೆ ಸುಮಾರು ಸಂಜೆ 6:30-7 ಗಂಟೆ ತನಕ ಈ ಸ್ಥಳ ಮಹಜರು ಮಾಡುವಂತ ಕೆಲಸ ನಡೀತು. ಬೆಳಗ್ಗೆ 11:50ಕ್ಕೆ ಆರಂಭವಾದಂತ ಕೆಲಸ. ಮಧ್ಯಾಹ್ನ 3 ಗಂಟೆಗೆ ಒಂದು ಲಂಚ್ ಬ್ರೇಕ್ ಇತ್ತು. ಅವನನ್ನ ಅಲ್ಲಿಂದ ನೇರವಾಗಿ ಮತ್ತೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕರೆದುಕೊಂಡೋದ್ರು. ಅಲ್ಲೊಂದಿಷ್ಟು ಭೋಜನ ವಿರಾಮ ಇತ್ತು. ಅದಾದ ನಂತರ ಮತ್ತೆ ಸುಮಾರು 4:15 ವೇಳೆಗೆ ಮತ್ತೆ ಸ್ಥಳ ಮಹಜರು ಮಾಡುವಂತ ಕೆಲಸವನ್ನ ಪೊಲೀಸರು ಮರು ಆರಂಭ ಮಾಡಿದ್ರು. ಅದಾಗಿ 7 ಗಂಟೆ ತನಕ ನಡೆದಿದೆ. ಅದಾಗಿ ಅಲ್ಲಿ ಎಲ್ಲ ಒಂದು ಸೆಕ್ಯೂರ್ಡ್ ಝೋನ್ ಅನ್ನ ಪೊಲೀಸರೀಗ ಸಹಜವಾಗಿ ಮಾಡ್ತಾರೆ ಒಂದು ಸ್ಥಳ ಮಹಾಜರ ಆದ ನಂತರ. ಸೊ ಅದೇ ರೀತಿಯಾಗಿ ಧರ್ಮಸ್ಥಳದ ಈ ನೇತ್ರಾವತಿಯ ಅರಣ್ಯ ಭಾಗದಲ್ಲಿ ಅದನ್ನ ಸೆಕ್ಯೂರ್ಡ್ ಝೋನ್ ಆಗಿ ಮಾಡಿದ್ದಾರೆ. ಕೆಲವು ಸ್ಥಳಗಳನ್ನ ಗುರುತು ಮಾಡಿದ್ದಾರೆ. ಅದು ಈಗ ಬಹಳ ಇಂಪಾರ್ಟೆಂಟ್ ಸಾಕ್ಷ್ಯ ಇರುವಂತ ಜಾಗ ಆಗುತ್ತೆ. ಸೊ ಹಾಗಾಗಿ ಈಗ ಪೊಲೀಸ್ ಸೆಕ್ಯೂರಿಟಿ ಇದೆ. ಸೊ ಈಗ ಮತ್ತೆ ಸಾಕ್ಷಿ ದೂರದಾರನನ್ನ ಬೆಳ್ತಂಗಡಿ SIT ಕಚೇರಿಗೆ ಕರೆದುಕೊಂಡು ಬರಲಾಗಿದೆ. ಯಾವುದೇ ಕ್ಷಣದಲ್ಲಿ ಅವರನ್ನ ಧರ್ಮಸ್ಥಳಕ್ಕೆ ಮತ್ತೆ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿರುವಂತಹ ನೇತ್ರಾವತಿಯ ಅರಣ್ಯ ಭಾಗಕ್ಕೆ ಅಥವಾ ಸ್ನಾನಘಟ್ಟದ ಸುತ್ತಮುತ್ತಲ ಪ್ರದೇಶಕ್ಕೆ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಪೊಲೀಸರು ಮಾಡ್ಲಿಕ್ಕಿದ್ದಾರೆ. ಇವತ್ತು ಈ ಎಕ್ಸ್ಕಾವೇಷನ್ ಅಥವಾ ಈ ಒಂದು ಸ್ಥಳವನ್ನ, ಈ ಮಹಜರು ಮಾಡಿದ ಸ್ಥಳವನ್ನ ಅಗೆಯುವಂತ ಒಂದು ಪ್ರಕ್ರಿಯೆಯನ್ನ ಪೊಲೀಸರು ಮಾಡ್ಲಿಕ್ಕಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಅಸಿಸ್ಟೆಂಟ್ ಕಮಿಷನರ್ ಅವರ ನೇತೃತ್ವದಲ್ಲಿ ಇದು ನಡೀಲಿಕ್ಕಿದೆ ಅನ್ನೋ ಒಂದು ಮಾಹಿತಿ ಇದ್ದಾರೆ. ಅಸಿಸ್ಟೆಂಟ್ ಕಮಿಷನರ್ ಅಥವಾ AC ಅವರಿಗಾಗಲೇ ಬೆಳ್ತಂಗಡಿ ಮುಖೇನ ಧರ್ಮಸ್ಥಳಕ್ಕೆ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಪೊಲೀಸರು ಸಾಕ್ಷಿ ದೂರುದಾರರನ್ನ ಅಥವಾ SIT ಅಧಿಕಾರಿಗಳು ಸಾಕ್ಷಿ ದೂರುದಾರರನ್ನ ಆ ನೇತ್ರಾವತಿ ಭಾಗಕ್ಕೆ ಕರೆದುಕೊಂಡು ಹೋಗ್ಬೇಕಷ್ಟೇ. ಸೊ ಅಲ್ಲಿ ಈ ಸ್ಥಳ ಮಹಜರು ಮಾಡಿದಂತಹ ಒಂದು ಪ್ರದೇಶಗಳೇನಿದೆ ಅಥವಾ ಗುರುತು ಮಾಡಿರುವಂತಹ ಒಂದು ಜಾಗಗಳೇನಿದೆ ಅಲ್ಲಿ ಅಗೆಯುವಂತ ಕೆಲಸವನ್ನ ಶುರು ಮಾಡಲಾಗುತ್ತೆ. ಈಗಾಗಲೇ ಈ ಸ್ಥಳ ಎಕ್ಸ್ಕಾವೇಷನ್ ಅಥವಾ ಅಗೆಯೋ ಕೆಲಸವನ್ನ ಮಾಡ್ಲಿಕ್ಕೆ ಕೂಡ ಒಂದು ತಂಡ ಬಂದಿದೆ ಅನ್ನೋ ಒಂದು ಮಾಹಿತಿ ಈಗ ಇದೆ. ಸೊ ಸ್ಥಳದಲ್ಲಿ ನಮ್ಮ ಹಿರಿಯ ಪ್ರತಿನಿಧಿಯಾಗಿರುವಂತಹ ದಾಮೋದರ್ ದೊಂಡೋಲೆ ಅವರು ಕೂಡ ಇದ್ದಾರೆ. ಅವರು ನಿನ್ನೆಯಿಂದ ಸತತವಾಗಿ ಸಮಗ್ರವಾದಂತ ಈ ಸುದ್ದಿಯನ್ನ, ಈ ಸ್ಥಳ ಮಹಜರು ಮಾಡುವಂತ ಪ್ರಕ್ರಿಯೆ ಕುರಿತಾದ ಸುದ್ದಿಯನ್ನ ನೀಡಿದ್ದಾರೆ. ಸೊ ಅದೇ ರೀತಿಯಾಗಿ ಸಮಗ್ರ ಮಾಹಿತಿಯನ್ನ ನೀಡುವಂತ ಕೆಲಸವನ್ನ ಇವತ್ತು ಮತ್ತೆ ಸುದ್ದಿ ಬಿಡುಗಡೆ ಮಾಡ್ಲಿಕ್ಕಿದ್ದಾರೆ. ಈಗ ನಾವು ದಾಮೋದರ್ ದೊಂಡೋಲೆ ಅವರಿಂದ ಸ್ಥಳದಲ್ಲಿರುವಂತಹ ಈಗಿನ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಒಂದು ಪ್ರಯತ್ನ ಮಾಡೋಣ. ದಾಮೋದರ್ ಅವರೇ ನಮಸ್ಕಾರ. ಸೊ ದಾಮೋದರ್ ಅಲ್ಲಿ ತಮ್ಮ ಕ್ಯಾಮರಾ ಜೊತೆಗೆ ಆ ಸ್ಥಳದಲ್ಲಿದ್ದಾರೆ, ಅಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಕೂಡ ತೆರಳಕ್ಕಿದ್ದಾರೆ. ಸೊ ಮುಖ್ಯವಾಗಿ ಈ ಪ್ರಕರಣ ಇಡೀ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಅಥವಾ ಈ ಧರ್ಮಸ್ಥಳ ನೇತ್ರಾವತಿ ಭಾಗದಲ್ಲಿ ಮಾತ್ರ ಅಲ್ಲ, ಇಡೀ ಜಿಲ್ಲೆ, ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಸುದ್ದಿಯನ್ನ ಗ್ರಾಸವಾಗಿ ಸುದ್ದಿಗೆ ಎಡೆ ಮಾಡಿಕೊಟ್ಟಿದೆ. ಸಾಕಷ್ಟು ಚರ್ಚೆಗಳಾಗಿದೆ. ಜನರು ಕೂಡ ಅವ್ರದೇ ಆದಂತ ಒಂದು ವಿಶ್ಲೇಷಣೆಗಳನ್ನ ಮಾಡ್ತಾ ಇದ್ದಾರೆ. ಆ ವಿಶ್ಲೇಷಣೆಗಳು ನಮಗೀಗ ಬೇಕಾಗಿಲ್ಲ. ಮುಖ್ಯವಾಗಿ ಅಧಿಕೃತವಾಗಿ ಈ ಪ್ರಕರಣದಲ್ಲಿ ಏನಾಗ್ತಿದೆ, ಪೊಲೀಸರು ಯಾವ ರೀತಿಯಾದಂತ ತನಿಖೆಯನ್ನು ಮಾಡ್ತಿದ್ದಾರೆ, ಯಾವ ರೀತಿಯಾದಂತ ಕಾರ್ಯಾಚರಣೆಗಳಾಗ್ತಾ ಇದೆ, ವಕೀಲರು ಏನ್ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅಫಿಷಿಯಲ್ ಇನ್ಫಾರ್ಮೇಶನ್ ಅನ್ನ ಕೊಡುವಂತ ಕೆಲಸವನ್ನು ಮಾತ್ರ ಸುದ್ದಿ ಬಿಡುಗಡೆ ಮಾಡ್ತೀವಿ. ಯಾವುದೇ ರೀತಿಯಾದಂತಹ ಊಹಾಪೋಹಗಳಿಗೆ ಅಥವಾ ಕೇವಲ ಸ್ವಯಂ ವಿಶ್ಲೇಷಣೆಗಳಿಗೆ ನಾವು ಆಸ್ಪದ ನೀಡೋದಿಲ್ಲ. ಕೇವಲ ಅಧಿಕೃತ ಈ ಸಕ್ಷಮ ಪ್ರಾಧಿಕಾರಿಗಳಿಂದ ಏನು ಮಾಹಿತಿ ಬರುತ್ತೆ ಅಲ್ಲಿಂದ ಆ ಮಾಹಿತಿಗಳನ್ನ ನೀಡುವಂತ ಕೆಲಸವನ್ನ ನಾವು ಮಾಡ್ಲಿಕ್ಕಿದ್ದಾರೆ. ನಮಸ್ಕಾರ ದಾಮೋದರ್ ದೊಂಡೋಲೆ ಅವರೇ. ನಮಸ್ತೆ.
ನೀವು ಕಳೆದ ಕೆಲವು ದಿನಗಳಿಂದ ಈ ಪ್ರಕರಣದ ಒಂದು ವರದಿಗಳನ್ನ ಮಾಡ್ತಾ ಇದ್ದೀರಾ, ಪ್ರಕರಣವನ್ನ ಸ್ವಲ್ಪ ಹತ್ತಿರದಿಂದ ನೋಡ್ತಾ ಇದ್ದೀರಾ. ಈಗ ಸದ್ಯಕ್ಕೆ ನೇತ್ರಾವತಿ ಸ್ನಾನಘಟ್ಟ ಅಲ್ಲಿನ ಸುತ್ತಮುತ್ತ ಪ್ರದೇಶದಲ್ಲಿ ಅಲ್ಲಿ ಹೇಗಿದೆ ವಾತಾವರಣ ಅಂತ, ಏನ್ ಕೆಲಸ ಆಗ್ತಾ ಇದೆ ಅಲ್ಲಿ? ಈಗ ಒಂದಿಷ್ಟು ಪೊಲೀಸರು ಬಂದಿದ್ದಾರಾ? ಸೆಕ್ಯೂರಿಟಿ ಟೈಟ್ ಆಗಿದೆ ಅಲ್ಲಿ ಪ್ರದೇಶದಲ್ಲಿ? ರಾಘವ್, ಇವತ್ತು ಅಂದ್ರೆ ನಿನ್ನೆ ಒಂದು ಮುಸುಕುದಾರಿಯನ್ನ ಕರೆದುಕೊಂಡು ಬಂದು ಇಲ್ಲಿ ಅವನ ಹೇಳಿದಂತ ಸ್ಥಳವನ್ನ ಗುರುತು ಮಾಡಲಾಯಿತು. ಬಹಳ ಮುಖ್ಯವಾಗಿ 13 ಸ್ಥಳಗಳನ್ನ ಗುರುತು ಮಾಡಲಾಗಿರುವಂತದ್ದು. ಉಳಿದ 2 ಸ್ಥಳದ ಮಾಹಿತಿಯನ್ನ ಪಡೆದುಕೊಂಡು ನೇತ್ರಾವತಿ ನದಿಯ ಅಣೆಕಟ್ಟಿನ ಇನ್ನೊಂದು ಭಾಗದಲ್ಲಿ 2 ಸ್ಥಳಗಳನ್ನ ಗುರುತು ಮಾಡುವಂತ ಕಾರ್ಯ ಇವತ್ತಾಗುವಂತಹ ಸಾಧ್ಯತೆಗಳಿದಾವೆ. ಅದಕ್ಕೆ ಬೇಕಾದಂತಹ ತಯಾರಿಗಳನ್ನ SIT ಈಗಾಗಲೇ ಮಾಡ್ಕೊಂಡಿದೆ. ರಾಮಕ್ಷೇತ್ರದ ಮುಂಭಾಗದಲ್ಲಿಯೂ ಕೂಡ SITಯ SIT ಅವರ ಸೂಚನೆ ಮೇರೆಗೆ ಕೆಲವೊಂದು ತುಕಡಿಗಳನ್ನ ಅಲ್ಲಿ ನಿಯೋಜಿಸಲಾಗಿದೆ. ಅಲ್ಲಿಂದ ಅವರನ್ನ ಮತ್ತೆರಡು ಸ್ಥಳಗಳಿಗೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆಗಳಿದಾವೆ. ಅದರ ಜೊತೆಗೆ ಆ ಮುಸುಕು ದಾರಿ ಇವತ್ತು ಎಷ್ಟು ಸ್ಥಳವನ್ನ ಗುರುತಿಸ್ತಾರೆ ಅನ್ನುವಂತಹ ಒಂದು ಕುತೂಹಲ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಗುರುತಿಸಿದಂತಹ 13 ಮತ್ತು ಇವತ್ತು 15 ಸ್ಥಳಗಳಲ್ಲಿ ಉತ್ಖನನ ಕಾರ್ಯ ಆರಂಭ ಆಗತ್ತೆ ಅನ್ನುವಂತಹ ಮಾಹಿತಿಗಳು. ಯಾಕೆ ಅಂತಂದ್ರೆ ಉತ್ಖನನ ಕಾರ್ಯಕ್ಕೆ ಬೇಕಾದಂತಹ ತಯಾರಿಗಳು ಈಗಾಗಲೇ ನಡೆದಿವೆ. ಬಹಳ ಮುಖ್ಯವಾಗಿ ಉತ್ಖನನ ಕಾರ್ಯ ಹೇಗಾಗತ್ತೆ ಅಂತಂದ್ರೆ AC ಅವರ ನೇತೃತ್ವದಲ್ಲಿ ಉತ್ಖನನ ಕಾರ್ಯ ಆಗತ್ತೆ, ಅವರ ಸಮ್ಮುಖದಲ್ಲಿ ಉತ್ಖನನ ಕಾರ್ಯ ಆಗತ್ತೆ. ಈ ಉತ್ಖನನ ಕಾರ್ಯಕ್ಕೆ ಈಗಾಗಲೇ ಒಂದು ಜಿಲ್ಲಾ ಪಂಚಾಯತ್ CEO ಕಡೆಯಿಂದ ಒಂದು ಪತ್ರ ಪಂಚಾಯತಿಗೆ ಬಂದಿರುವಂತದ್ದು. ಕಾರ್ಮಿಕರು ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಕಾರ್ಮಿಕರಿಗಾಗಿ ಒಂದು ಪತ್ರ ಬಂದಿದೆ. ಆದ್ರೆ ಪಂಚಾಯತ್ ನಲ್ಲಿ ಕಾರ್ಮಿಕರನ್ನ ಒದಗಿಸೋದಕ್ಕೆ ಸಾಧ್ಯ ಆಗದಂತಹ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ಅಡಿಯಲ್ಲಿ ಈಗ ಒಂದು ಗಿಡ ನೆಡುವಂತಹ ಇಂಥ ಕೆಲಸವನ್ನ ಮಾಡುವಂತಹ ಕೂಲಿ ಆಳುಗಳಿಗೆ ಅವರು ಬೇಡಿಕೆಯನ್ನ ಇಡ್ತಾರೆ. ಈ ಮೂಲಕ ಅರಣ್ಯ ಇಲಾಖೆಯಿಂದ ಈಗಾಗಲೇ 12 ಜನ ಕಾರ್ಮಿಕರನ್ನ ಪಂಚಾಯತ್ನ ಸುಪರ್ದಿಗೆ ಕೊಟ್ಟು ಇವತ್ತಿನ ಈ ಕಾರ್ಯಕ್ಕೆ ಅಂದ್ರೆ ಉತ್ಖನನ ಕಾರ್ಯಕ್ಕೆ ಅವರನ್ನ ಬಳಸಿಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಈ ಹಿನ್ನೆಲೆಯಲ್ಲಿ ಅವರು 12 ಜನರು ಕೂಡ ಈಗಾಗಲೇ ಒಂದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅನ್ನ ತಲುಪಿದ್ದಾರೆ ಮತ್ತು ಪೊಲೀಸ್ ಸ್ಟೇಷನ್ ನಲ್ಲಿ ಇದ್ದಾರೆ. ಅಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೀವು ಸುದ್ದಿಯಲ್ಲಿ ನೋಡಬಹುದು. ಇದೀಗ ಸುದ್ದಿ ವೆಬ್ಸೈಟ್ ನಲ್ಲೂ ಕೂಡ ಆ ಒಂದು ಮಾಹಿತಿ ಪ್ರಸಾರ ಆಗಿದೆ. ಇಂಟರಪ್ಟ್ ಒಂದು ನನಗೆ ಮಾಹಿತಿ, ಈಗ ನಿನ್ನೆ ಗುರುತಿಸಿದಂತ ಜಾಗಗಳು ನೇತ್ರಾವತಿ ವ್ಯಾಪ್ತಿಯಲ್ಲಿ, ಈಗ ಅದ ಎಕ್ಸ್ಟೆಂಡ್ ಆಗಿ ಕನ್ಯಾಡಿ ಹತ್ರ ಕೂಡ ಅಲ್ಲಿ ಸ್ಥಳ ಗುರುತು ಆಗಿದೆ ಅಂತ ಗುರುತು ಮಾಡುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾರೆ. ಅದೊಂದು ಸಾರಿ ಟು ಇಂಟರಪ್ಟ್, ಅದೊಂದು ಮಾಹಿತಿ ಬೇಕಿತ್ತು. ಇಲ್ಲ, ಅದು ಏನು ಅಂತಂದ್ರೆ ನಿಮಗೆ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಒಂದು ಅಣೆಕಟ್ಟಿದೆ. ಅಣೆಕಟ್ಟಿನ ಇನ್ನೊಂದು ಭಾಗದಲ್ಲಿ ಕೆಲವೊಂದು ಸ್ಥಳಗಳು ಇದಾವೆ ಅನ್ನುವಂತಹ ಮಾಹಿತಿ ಇರೋದ್ರಿಂದ ಈಗ ಆ ಅಣೆಕಟ್ಟಿನ ಮೇಲ್ಭಾಗದಿಂದ ಆ ಸ್ಥಳಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆ ಸ್ಥಳಕ್ಕೆ ಹೋಗುವಂತಹ ಮಾರ್ಗ ಅದು ರಾಮಕ್ಷೇತ್ರ ಎದುರು ಭಾಗದಿಂದ ಹೋಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಆ ಮಾರ್ಗವಾಗಿ ಹೋಗಿ ಅಲ್ಲಿಯ ಸ್ಥಳವನ್ನ ಗುರುತು ಮಾಡುವಂತಹ ಸಾಧ್ಯತೆಗಳು ಇದಾವೆ. ಅದರ ಜೊತೆಗೆ ಇವತ್ತಿನ ಉತ್ಖನನ ಕಾರ್ಯ ಬಹಳಷ್ಟು ಕುತೂಹಲವನ್ನ ಕೆರಳಿಸಿದೆ. ಹಾಗಂತ ಹೇಳಿ ಉತ್ಖನನ ಕಾರ್ಯದಲ್ಲಿ ಒಂದು ದೇಹ ಸಿಗಬಹುದು, ಸಿಗದೇ ಇರಬಹುದು. ಆದ್ರೆ ದೇಹ ಸಿಕ್ಕಿದೆ ಅಥವಾ ಒಂದು ತಲೆಬುರುಡೆ ಅಥವಾ ಕಳೆಬರ ಸಿಕ್ಕಿದ ಕೂಡಲೇ ಅದನ್ನ ಯಾವುದೇ ರೀತಿಯಲ್ಲೂ ಕೂಡ ಕಳೆಬರ ಸಿಕ್ಕಿದೆ ಅನ್ನುವಂತಹದನ್ನ ಬೇರೆ ರೀತಿಯಲ್ಲಿ ಇಂಟರ್ಪ್ರಿಟೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಇಂಟರ್ಪ್ರಿಟೇಷನ್ ಬೇರೆ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಅದು ಅದರದೇ ಆದಂತಹ ಪರೀಕ್ಷೆಗಳಿಗೆ ಅದನ್ನ ಒಳಪಡಿಸುವಂತಹ ಅನಿವಾರ್ಯತೆ ಇದೆ. ಆ ಎಲ್ಲ ಪರೀಕ್ಷೆಗಳ ನಂತರವೇ ಅದು ಯಾರದ್ದು, ಆ ಒಂದು ದೇಹಕ್ಕೆ ವಯಸ್ಸೆಷ್ಟಾಗಿತ್ತು, ಇದೆಲ್ಲವೂ ಕೂಡ ವಿಧಿವಿಜ್ಞಾನ ಪ್ರಯೋಗಾಲಯದ ಒಂದು ಪರೀಕ್ಷೆಯ ನಂತರ ತಿಳಿದು ಬರ್ಲಿಕ್ಕಿದೆ. ಬಹಳ ಮುಖ್ಯವಾಗಿ ವಿಧಿವಿಜ್ಞಾನದ ಪ್ರಯೋಗಾಲಯದ ಪರೀಕ್ಷೆಯಲ್ಲಿ ಒಂದಷ್ಟು ಬಾಡಿಯಲ್ಲಿ ಅಂದ್ರೆ ದೇಹದ ಆತನ ಮೂಳೆಯಲ್ಲಿ ಅಥವಾ ಕಳೆಬರದಲ್ಲಿ ಯಾವ್ದಾದ್ರು ಊನತೆಗಳು ಕಂಡು ಬಂದಿದ್ಯಾ ಅನ್ನುವಂಥದ್ದು ನೋಡ್ತಾರೆ. ಊನತೆಗಳನ್ನ ಕಂಡು ಬಂದಿದ್ರೆ ಅದಕ್ಕೆ ಕಾರಣ ಏನಿರಬಹುದು ಅನ್ನುವಂಥದ್ದು. ಅದರ ಜೊತೆಗೆ ಆತನ ಅಥವಾ ಆಕೆಯ ಅಥವಾ ಬಾಲಕಿಯ ಅಥವಾ ವಿದ್ಯಾರ್ಥಿನಿ ಏನು ಊಹೆಗೆ ನಿಲುಕತ್ತಿದೆಯಲ್ಲ, ಒಂದು ಕಳೆಬರ ಸಿಕ್ಕಿದಾಗ ಒಂದು ಹಲ್ಲಿನ ಮೂಲಕ ಅದರದ್ದು ಏಜನ್ನ ಕಂಡು ಹುಡುಕಬಹುದು ಅಥವಾ ಮೂಳೆಯ ಮೂಲಕವೂ ಕೂಡ ಏಜನ್ನ ಕಂಡು ಹುಡುಕಬಹುದು ಅನ್ನುವಂಥದ್ದಿದೆ. ಈ ಏಜನ್ನ ಕಂಡು ಹುಡುಕುವಂತಹದ್ದು ಜೊತೆಗೆ ಅದು ಹೆಣ್ಣೋ ಗಂಡೋ ಅನ್ನುವಂತಹದ್ದನ್ನು ಕೂಡ ತಿಳ್ಕೊಳ್ಳುವಂತದ್ದು ಈ ಒಂದು ವಿಧಿವಿಜ್ಞಾನ ಪರೀಕ್ಷೆಯ ಮೂಲಕ ಗೊತ್ತಾಗ್ಲಿಕ್ಕಿದೆ. ಇದಾದ ನಂತರ ಇದು ಅಫಿಷಿಯಲ್ ಅಥವಾ ಅನ್ಅಫಿಷಿಯಲ್ ಅನ್ನುವಂಥದ್ದು ಗೊತ್ತಾಗ್ತದೆ. ಅದರ ಜೊತೆಗೆ ಈ ದೇಹಕ್ಕೆ ಕ್ಲೈಮೆಂಟ್ಸ್ ಅಂತ ಅಂದ್ರೆ ಇಲ್ಲಿ ನಮ್ಮ ಒಂದಿಷ್ಟು ರಿಲೇಟಿವ್ಗಳನ್ನ ಹುಳ್ಳಾಗಿತ್ತು ಯಾರಾದ್ರೂ ಕ್ಲೈಮ್ ಮಾಡ್ಲಿಕ್ಕೆ ಬರ್ಬೇಕಲ್ಲ. ಕ್ಲೈಮ್ ಮಾಡದೆ ಅದನ್ನ DNA ಮ್ಯಾಚ್ ಮಾಡೋದಾದ್ರೆ, ಈಗ ಒಂದು ವೇಳೆ ಬುರುಡೆ ಸಿಕ್ಕಿತ್ತು ಅಂತ ನಾವು ಎಸ್ಯೂಮ್ ಮಾಡೋದಾದ್ರೆ ಅದನ್ನ ಕ್ಲೈಮ್ ಮಾಡ್ಲಿಕ್ಕೂ ಸಾಕಷ್ಟು ಪ್ರಕ್ರಿಯೆ ಬೇಕಾದಿತ್ತು. ಯಾರಾದ್ರೂ ಮುಂದೆ ಬರ್ಬೇಕಲ್ಲ, ಹೌದು ಅಂತ ಹೇಳ್ತಾರೆ ಅಲ್ವಾ?
ಕ್ಲೈಮ್ ಮಾಡ್ಲಿಕ್ಕೆ ಬರ್ಬೋದು. ಮತ್ತೆ ಇನ್ನೊಂದು ಇದೆ, ಏನು ಅಂತಂದ್ರೆ ಇದು ಅಧಿಕೃತ ದಾಖಲೆಯಲ್ಲಿ ಇರುವಂತಹ ದೇಹವೋ ಅಧಿಕೃತ ದಾಖಲೆಯಲ್ಲಿ ಇರದ ದೇಹವೋ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಬದಲಾಗಿ ದೇಹದ ಅಥವಾ ಮೂಳೆಗಳು ಸಿಗ್ತವೆ ಹೊರತು ಇದು ಅಧಿಕೃತವೋ ಅನಧಿಕೃತವೋ ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಈಗ ಒಂದು ಬುರುಡೆ ಸಿಕ್ತು ಅಥವಾ ಒಂದು ಕಳೇಬರ ಸಿಕ್ತು ಅಂದ ಕೂಡಲೇ ಅದು ಸಂಪೂರ್ಣವಾಗಿ ಎಲ್ಲೊಂದು ಕೊಲೆ ಆಗಿದೆ, ಮರ್ಡರ್ ಆಗಿದೆ, ಅತ್ಯಾಚಾರ ಆಗಿದೆ ಅನ್ನುವಂಥದ್ದನ್ನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬೇಕಾದಂತ ತನಿಖೆಗಳಾಗಬೇಕು. ಆ ತನಿಖೆಯ ನಂತರವೇ ಅದನ್ನ ತಿಳಿಯಪಡಿಸುವಂತದ್ದು, ಗೊತ್ತಾಗುವಂತದ್ದು. ಆದ್ರೆ ಈಗ ಆತ ಗುರುತು ಮಾಡಿದ 15 ಸ್ಥಳಗಳಲ್ಲಿ ಸಿಗುತ್ತಾ ಅನ್ನುವಂತಹದ್ದು ಪ್ರಶ್ನೆ. 13 ಸ್ಥಳ ಇದೆ, ಅಲ್ಲೆಲ್ಲವೂ ಕೂಡ ಸಿಗುತ್ತಾ ಅನ್ನುವಂಥದ್ದು. ಬಹಳ ಮುಖ್ಯವಾಗಿ ನೇತ್ರಾವತಿ ಸ್ನಾನಘಟ್ಟದ ಎಡಭಾಗದಲ್ಲಿರ್ತಕ್ಕಂತಹ ನೇತ್ರಾವತಿ ಸೇತುವೆಯ ಬಲಭಾಗದಲ್ಲಿರ್ತಕ್ಕಂತಹ ಆ ಗುಡ್ಡದ ಮೇಲೆ ಆತ ಬಹುತೇಕ ಹೆಚ್ಚಿನದನ್ನು ಗುರುತು ಮಾಡಿರೋದ್ರಿಂದ ಅಲ್ಲಿ ಉತ್ಖನನ ಕಾರ್ಯ ಆಗುವಂತಹ ಸಾಧ್ಯತೆಗಳು ಇದಾವೆ. ಈಗಾಗಲೇ ಮೊದಲ ಪಾಯಿಂಟ್ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲೇ ಇರೋದ್ರಿಂದ ಅಲ್ಲಿ ಮೊದಲಿಗೆ ಉತ್ಖನನ ಕಾರ್ಯ ಆಗತ್ತೆ. ಅದಕ್ಕೆ ಮ್ಯಾಜಿಸ್ಟ್ರೇಟ್ ಅಧಿಕಾರಿ ಅಂದ್ರೆ CA ಅವರು ಅಥವಾ ತಹಶೀಲ್ದಾರ್ ಅವರ ಸಮ್ಮುಖದಲ್ಲಿ ಈ ಕಾರ್ಯ ಆಗಬೇಕು. ಅದರ ಜೊತೆಗೆ ಪಂಚರ ಸಮ್ಮುಖ ಇರಬೇಕು. ಪಂಚನಾಮೆಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದಕ್ಕೆ FSL ನವರು ಇರ್ಬೋದು, ವೈದ್ಯರುಗಳು ಇರ್ಬೋದು, ಅನಂತರ SIT ತಂಡ ಇರ್ಬೋದು, ಪೊಲೀಸರು, ಯಾರ್ಯಾರು ಬೇಕು ಅವರೆಲ್ಲರೂ ಕೂಡ ಅಲ್ಲಿ ಸ್ಥಳದಲ್ಲಿ ಇರ್ತಾರೆ. ಅವರ ಸ್ಥಳದಲ್ಲಿ ಇರುವಿಕೆಯಿಂದ ಅದನ್ನ ತೆಗೆಯಲಾಗತ್ತೆ. ಬಹಳ ಮುಖ್ಯವಾಗಿ ಓಪನ್ ತೆಗಿತಾರ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಇದೆ. ಓಪನ್ ಆಗಿ ತೆಗಿಲಿಕ್ಕಿಲ್ಲ. ಅಂದ್ರೆ ಈ ಹಿಂದೆ ನಾವು ಬೆಳ್ತಂಗಡಿ ತಾಲೂಕಿನಲ್ಲೇ ಕೆಲವೊಂದು ಉತ್ಖನನಗಳನ್ನ ಕಂಡಿದ್ದೇವೆ. ದಲಿತ ನಾಯಕರೊಬ್ಬರದ್ದು ಹೀಗೆ ಪ್ರಾಬ್ಲಮ್ಗಳಾದಾಗ ಒಂದು 4 ದಿನದ ನಂತರ ಅವರ ದೇಹದ ಉತ್ಖನನ ಕಾರ್ಯ ನಡೆದಿತ್ತು. ಅದನ್ನ ಮರೆಯಲ್ಲೇ ಮಾಡ್ತಾರೆ. ಅಂದ್ರೆ ಅದನ್ನ ಉತ್ಖನನ ಕಾರ್ಯ ಮಾಡುವಂತದ್ದು, ಉತ್ಖನನ ಕಾರ್ಯದ ಸುತ್ತಲೂ ಕೂಡ ಪರದೆಯನ್ನು ಅಳವಡಿಸುವಂತದ್ದು ಅಥವಾ ಪಬ್ಲಿಕ್ ಎಕ್ಸ್ಪೋಸ್ ಇರುವುದಿಲ್ಲ, ಸಾರ್ವಜನಿಕರಿಗೆ ನೋಡುವಂತಿರುವುದಿಲ್ಲ. ಮತ್ತು ಅದನ್ನು ವ್ಯವಸ್ಥಿತವಾಗಿ ಅದಕ್ಕೆ ಬೇಕಾದಂತಹ ಎಲ್ಲ ಪರದೆಗಳನ್ನು ಅಳವಡಿಸಿ ಅದನ್ನ ಮಾಡ್ತಾರೆ. ಇಲ್ಲಿಯೂ ಕೂಡ ಹಾಗೆ ಮಾಡಬಹುದು ಅನ್ನುವಂತಹ ನಿರೀಕ್ಷೆಗಳಿದಾವೆ. ಅದರ ಜೊತೆಗೆ ಮ್ಯಾಕ್ಸಿಮಮ್ ಇಲ್ಲಿ ಹೊರಗಡೆ ಕಾಣದ ರೀತಿಯಲ್ಲೇ ಇರೋದ್ರಿಂದ, ಅಂದ್ರೆ ಎಲ್ಲವೂ ಕೂಡ ಗುಡ್ಡದ ಮೇಲೆ ಇರೋದ್ರಿಂದ ಅಲ್ಲಿಯೂ ಕೂಡ ಅಂತಹ ಪರದೆಗಳನ್ನ ಅಳವಡಿಸಿಯೇ ಆ ಉತ್ಖನನ ಕಾರ್ಯವನ್ನ ಮಾಡ್ತಾರೆ ಅನ್ನುವಂತಹ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ. ವಿಡಿಯೋ ಚಿತ್ರೀಕರಣವನ್ನ SIT ತಂಡ ಬಹಳ ನೀಟಾಗಿ ಮಾಡ್ತಾ ಇದೆ ಅನ್ನೋ ಒಂದು ಮಾಹಿತಿ ಇದೆ. ನಿನ್ನೆ ಕೂಡ ಸ್ಥಳ ಮಹಾಜರು ಮಾಡುವ ಇರ್ಬೋದು, ಆತನನ್ನ ಸಾಕ್ಷಿ ದೂರದಾರರನ್ನ ಆ ಸ್ಥಳಕ್ಕೆ ಕರೆದುಕೊಂಡು ಹೋಗುವಂತ ಪ್ರಕ್ರಿಯೆ ಇರ್ಬೋದು, ಎಲ್ಲವನ್ನು ಕೂಡ ಅವರು ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಸೊ ಇದರ ಕೂಡ ಈ ಎಕ್ಸ್ಕವೇಷನ್ ಅಥವಾ ಅಗೆಯುವ ಕೆಲಸದ ಕೂಡ ವಿಡಿಯೋ ಚಿತ್ರೀಕರಣ ಮಾಡಿ ಒಂದು ಸಾಕ್ಷಿಯಾಗಿ ಇಟ್ಕೊಳ್ತಾರಲ್ವಾ ದಾಮೋದರ್? ಖಂಡಿತ. ಯಾಕೆಂತಂದ್ರೆ ಒಂದು ಈಗಿದು ಡಿಜಿಟಲ್ ಸಾಕ್ಷಿ ಎನ್ನುವಂಥದ್ದು ಇರುತ್ತೆ. ಡಿಜಿಟಲ್ ಸಾಕ್ಷಿ ಬಹಳ ಮುಖ್ಯ ಈಗಿನ ದಿನಮಾನದಲ್ಲಿ. ಡಿಜಿಟಲ್ ಆಗಿ ಏನೇನು ನಡೆದಿದೆ ಅನ್ನುವಂಥದ್ದಕ್ಕೆ ನಿನ್ನೆ ಒಂದು ಡ್ರೋನ್ ಅನ್ನು ಕೂಡ ಅವರು CIT ಡ್ರೋನ್ ಅನ್ನು ಕೂಡ ಅಳವಡಿಸಿದ್ದಾರೆ ಅನ್ನುವಂತ ಮಾಹಿತಿಗಳಿದ್ದಾವೆ. ಅದರ ಜೊತೆಗೆ ನಿನ್ನೆಯೂ ಕೂಡ ಸಂಪೂರ್ಣವಾದಂತಹ ವಿಡಿಯೋ ಚಿತ್ರೀಕರಣವನ್ನು ಮಾಡಿದ್ದಾರೆ. ಸಂಪೂರ್ಣ ವಿಡಿಯೋ ಚಿತ್ರೀಕರಣವನ್ನು ಮಾಡಿದ ನಂತರವೇ ಅದನ್ನ ಸ್ಥಳ ಗುರುತು ಆಗಿರುವಂತದ್ದು. ನಿನ್ನೆ 13 ಸ್ಥಳ ಗುರುತು, ಮತ್ತೆರಡು ಸ್ಥಳದ ಬಗ್ಗೆ ಮಾಹಿತಿಯನ್ನು ನೀಡಿರುವುದರ ಬಗ್ಗೆಯೂ ಕೂಡ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಆಗಿದೆ. ಆತನ ಮಾತು, ಆತ ಗುರುತಿಸಿರುವಂತಹ ರೀತಿ, ಆತ ತೋರಿಸಿದಂತಹ ಸ್ಥಳ ಎಲ್ಲವನ್ನೂ ಕೂಡ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ ಅನ್ನುವಂತಹದ್ದು. ಜೊತೆಗೆ ಆ ವಿಡಿಯೋ ಚಿತ್ರೀಕರಣವನ್ನು ಮಾಡಿ ಸಂಪೂರ್ಣವಾಗಿ ಸಾಕ್ಷ್ಯಗಳ ಮೂಲಕ, ಅಂದ್ರೆ ಆ ವಿಡಿಯೋ ಚಿತ್ರೀಕರಣ ಮಾಡುವಂತಹ ದರದ ಮೂಲಕವೇ ಅದನ್ನ ಮಾಡಿದರೆ ಇವತ್ತಿನ ಉತ್ಖನನ ಕಾರ್ಯವೂ ಕೂಡ ಅದೇ ರೀತಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ರಾಘವ್, ಈಗ 13 ಸ್ಥಳ ಅಂತ ಹೇಳಿರೋದು, ಮತ್ತೆ ಪ್ಲಸ್ 2 ಇದೆ, 15 ಆಗ್ಬೋದು. ಈ ದೂರುಗಳು ಅಥವಾ ಸಾಮಾಜಿಕ ಜಾಲತಾಣಗಳು, ಬೇರೆ ಬೇರೆ ಮಾಧ್ಯಮ ವೇದಿಕೆಗಳಲ್ಲಿ ಚರ್ಚೆ ಆದಂತೆ 106 ಶವಗಳು ಅಂತ ಬರ್ತಾ ಇದ್ದಾರೆ. ಆದ್ರೆ ಈಗ ಗುರುತಿಸುವಂತ ಸ್ಥಳಗಳು 106 ಆಗುತ್ತೆ ಅಥವಾ ಒಂದು 15ರಿಂದ ಬಹುಶಃ ಗರಿಷ್ಠ 20ಕ್ಕೆ ಸೀಮಿತ ಆಗ್ಬೋದಾ? ಆ ರೀತಿಯಾದ ಅಂತದ್ದೇನಾದ್ರೂ ಮಾಹಿತಿ ಇನ್ನು ಗೊತ್ತಾಗ್ಬೇಕಷ್ಟೇ. ಈಗ ಆ ಬಗ್ಗೆ ಇನ್ನೂ ಕೂಡ ಮಾಹಿತಿಗಳು ಲಭ್ಯವಾಗ್ಲಿಲ್ಲ. ಈಗಾಗಲೇ ಇವತ್ತು ಎಷ್ಟು ಗುರುತಿಸ್ತಾರೆ ಅನ್ನುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಧರ್ಮಸ್ಥಳದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಮಿಸಿರುವಂತದ್ದು. ನೇತ್ರಾವತಿ ಸ್ನಾನಘಟ್ಟದ ಸಮೀಪಕ್ಕೆ ಪೊಲೀಸರು ಆಗಮಿಸಿರೋದ್ರಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬೆಳ್ತಂಗಡಿಯಿಂದ ಹೊರಡಬಹುದು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತದೆ. ಅವರು ಬೆಳ್ತಂಗಡಿಯಿಂದ ಹೊರಟು ನೇತ್ರಾವತಿಯ ಸ್ನಾನಘಟ್ಟಕ್ಕೆ ಬರುವಂತಹ ಸಾಧ್ಯತೆಗಳು ಇದಾವೆ ಅನ್ನುವಂಥದ್ದು. ಈಗಾಗಲೇ ಸ್ಥಳವನ್ನ ಇಲ್ಲಿಯ ಸ್ಥಳೀಯ ಸಬ್ ಇನ್ಸ್ಪೆಕ್ಟರ್ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು, ಪೊಲೀಸ್ ಅಧಿಕಾರಿಗಳು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಮಾಧ್ಯಮಗಳ ದಂಡು ಕೂಡ ಇಲ್ಲಿ ಸೇರಿರುವಂತದ್ದನ್ನ ತಾವು ಗಮನಿಸುವುದು. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಾಧ್ಯಮಗಳು, ಎಲ್ಲ ರಾಷ್ಟ್ರೀಯ ರಾಜ್ಯ ಮಾಧ್ಯಮಗಳು ಇಲ್ಲಿಗೆ ಆಗಮಿಸಿವೆ. ಒಂದಷ್ಟು ಸೆನ್ಸೇಷನಲ್ ಕೇಸ್ ಇದು. ಈ ಕೇಸನ್ನ
ಸೆನ್ಸೇಷನಲ್ ಕೇಸ್ ಆಗಿರೋದ್ರಿಂದ ಒಂದು ಸಂಪೂರ್ಣವಾಗಿ ಕವರೇಜ್ ಅನ್ನ ಕೊಡುವಂತಹ ಕಾರ್ಯ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ಈಗಾಗಲೇ ಗುರುತಿಸಿರುವಂತಹ 13 ಸ್ಥಳಗಳಲ್ಲಿ ಸ್ಥಳಗಳ ಉತ್ಖನನ ಕಾರ್ಯ ಇವತ್ತೇ ಆರಂಭಿಸಿರೋದ್ರಿಂದ ಮತ್ತಷ್ಟು ಕುತೂಹಲ. ಅದರ ಜೊತೆಗೆ ಇದಕ್ಕೆ ಈಗಾಗಲೇ ನಿನ್ನೆ ರಾತ್ರಿ ಇಡೀ ಪಹರೆಯನ್ನ ನಿಯೋಜಿಸಲಾಗಿತ್ತು. ಒಂದು ಸ್ಥಳಕ್ಕೆ 2 ANF ಸಿಬ್ಬಂದಿಗಳು ಶಸ್ತ್ರ ಸಜ್ಜಿತವಾಗಿ ಅದಕ್ಕೆ ಪಹರೆಯನ್ನ ನೀಡಿದ್ರು. ಬೆಳಗ್ಗೆ ಅವರನ್ನೆಲ್ಲರನ್ನು ಕೂಡ ರಿಲೀವ್ ಮಾಡಲಾಯಿತು. ಅಂದ್ರೆ ರಾತ್ರಿ ಇಡೀ ಅವರು ಕೆಲಸವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ರಿಲೀವ್ ಮಾಡಲಾಯಿತು. ಆನಂತರ ಈಗ ಅಲ್ಲಿ ಪೊಲೀಸರು ಕೂಡ ಆಗಮಿಸಿದ್ದಾರೆ, ಮತ್ತಷ್ಟು ಸಿಬ್ಬಂದಿಗಳು ಕೂಡ ಆಗಮಿಸ್ಲಿಕ್ಕಿದ್ದಾರೆ. ಈಗಾಗಲೇ ಎಲ್ಲರೂ ಕೂಡ ಮೀಸಲು ಪಡೆ ಇರಬಹುದು, ಅಂದ್ರೆ ಗರುಡದವರು ಇರ್ಬೋದು, ಎಲ್ಲರೂ ಕೂಡ ಆಗಮಿಸುವಂತಹ ನಿರೀಕ್ಷೆಗಳಿದಾವೆ. ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಸಮೀಪ ಇರುವಂತಹ SIT ಕಚೇರಿಗೆ ಮುಸುಕುದಾರಿಯು ಕೂಡ ಆಗಮಿಸಿರುವಂತಹದ್ದು. ಮುಸುಕುದಾರಿಯನ್ನ ಆತ ಕಾರಿನಲ್ಲಿ ಬಂದಿರುವಂತದ್ದು, ತನ್ನ ವಕೀಲರ ಜೊತೆಗೆ ಬಂದಿರುವಂತದ್ದು. ಅವರನ್ನ ಕರೆದುಕೊಂಡು ಬರುವಂತಹ ಕೆಲಸ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗ್ತದೆ. ಅದರ ಜೊತೆಗೆ ಈಗ ಈ ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರಕ್ರಿಯೆ ಈ ಸ್ನಾನಘಟ್ಟ ಪರಿಸರದಲ್ಲೆಲ್ಲ ಆಗ್ತಾ ಇರೋದ್ರಿಂದ ಅಲ್ಲಿ ಆ ಸ್ನಾನಘಟ್ಟ ಪರಿಸರವನ್ನ ಫುಲ್ ಸೆಕ್ಯೂರಿಡ್ ಝೋನ್ ಮಾಡಿ, ಇಲ್ಲಿ ಆಟೋದವರೆಲ್ಲ ಓಡಾಡ್ತಿರ್ತಾರಲ್ಲ, ಜನರನ್ನು ಕರ್ಕೊಂಡು ಹೋಗೋದು, ಅವರಿಗೆಲ್ಲ ಓಡಾಡ್ಲಿಕ್ಕೆ ಅವಕಾಶ ಇದೆ ಅಥವಾ ಅದನ್ನ ಕ್ಲೋಸ್ ಮಾಡಿರ್ತಾರೆ? ಈ ನಿನ್ನೆ ಮಹಾಜರು ಮಾಡಿದ ಸಂದರ್ಭದಲ್ಲಿ ಮತ್ತೆ ಇವತ್ತಿನ ಈ ಪ್ರಕ್ರಿಯೆ ನಡೆಯುವ ಸಂದರ್ಭದಲ್ಲಿ ಸಾರ್ವಜನಿಕ ಅವಕಾಶ ಇದೆಯಾ ಅಲ್ಲಿ? ಇಲ್ಲ, ಸಾರ್ವಜನಿಕರಿಗೆ ಯಾವುದೇ ರೀತಿಯಂತ ತೊಂದರೆಯನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಬದಲಾಗಿ ಸಾರ್ವಜನಿಕರಿಗೆ ಅವರವರ ಪರಿಧಿಯಲ್ಲಿ ಅವರನ್ನ ಇರ್ಲಿಕ್ಕೆ ಮನವಿಯನ್ನ ಮಾಡಿದ್ದಾರೆ. ಎಕ್ಸಾಂಪಲ್, ನೀವು ಕೆಳಭಾಗಕ್ಕೆ ಬರೋದು ಬೇಡ ಅನ್ನುವಂಥದ್ದು. ಅದರ ಜೊತೆಗೆ ಬಾಡಿಗೆ ಆಟೋ ಚಾಲಕರು, ಆಟೋದವರು ಕೂಡ ಅವರವರಷ್ಟಕ್ಕೆ ಬಾಡಿಗೆಯನ್ನ ಮಾಡ್ತಾ ಇರ್ತಾರೆ. ಇದು ಸ್ನಾನಘಟ್ಟದ ಒಂದು ಬದಿಯಲ್ಲಿ ಇರೋದ್ರಿಂದ ಅಲ್ಲಿಗೆ ಬೇಕಾದಂತದ್ದು ಆ ಒಂದು ಅಧಿಕಾರಿಗಳು ಬಂದು ಆ ಒಂದು ಕಾಡಿನೊಳಗೆ ಅಲ್ಲಿಗೆ ನಿನ್ನೆ ಕೂಡ ತೆರಳಿರುವಂತದ್ದು. ಮತ್ತೆ ಸಂಪೂರ್ಣವಾಗಿ ಕಾಡಿನೊಳಗಡೆ, ನಿನ್ನೆ ಬಹುತೇಕ ಕಾಡಿನೊಳಗಡೆ ಇದ್ದಿದ್ರಿಂದ ಇಲ್ಲಿ ಹೊರಗಡೆ ಯಾವುದೇ ಸಾರ್ವಜನಿಕರಿಗೆ ತೊಂದರೆಗಳಾಗ್ಲಿಲ್ಲ ಅಥವಾ ಆಟೋದವರಿಗೆ ತೊಂದರೆಗಳು ಆಗ್ಲಿಲ್ಲ ನಿನ್ನೆ. ದಾಮೋದರ್, ಇನ್ನೊಂದು ಈಗ ಮಾಹಿತಿ ಬರ್ತಾ ಇದೆ. ಈಗಷ್ಟೇ ಬೆಳ್ತಂಗಡಿಯ SIT ಕಚೇರಿಯಿಂದ ಸಾಕ್ಷಿ ದೂರುದಾರ ಮತ್ತು ಪೊಲೀಸರು SIT ತನಿಖಾ ತಂಡ ನೇತ್ರಾವತಿಗೆ ತೆರಳಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಈಗಷ್ಟೇ ಕೆಲ ನಿಮಿಷಗಳ ಮುನ್ನ ಬೆಳ್ತಂಗಡಿಯಲ್ಲಿರುವಂತ ಪೊಲೀಸ್ ಠಾಣೆ ಪಕ್ಕದಲ್ಲಿರುವಂತ SIT ಕಚೇರಿಯಿಂದ ಸೀನಿಯರ್ SIT ಆಫೀಸರ್ಸ್ ಹಾಗೆ ಅವರ ಜೊತೆಗೆ ಆ ಸಿಬ್ಬಂದಿಗಳೇನಿದ್ದಾರೆ ಹಾಗೆ ಸಾಕ್ಷಿ ದೂರುದಾರ ಎಲ್ಲರೂ ಕೂಡ ನೇತ್ರಾವತಿ ಹತ್ರ ಧಾವಿಸ್ತಾ ಇದ್ದಾರೆ. ಈಗ ಬೆಳ್ತಂಗಡಿಯನ್ನ ದಾಟಿ ಮುಂದೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸೊ ಇನ್ನೇನು ಕೆಲವೇ ನಿಮಿಷಗಳಲ್ಲಿ, ಸುಮಾರು ಒಂದು 20-25 ನಿಮಿಷಗಳಲ್ಲಿ ಬಹುಶಃ ಅವರು ನೇತ್ರಾವತಿ ಸ್ನಾನಘಟ್ಟಕ್ಕೆ ತಲುಪ್ತಾರೆ. ಅದಾದ ಈಗಾಗಲೇ ನೇತ್ರಾವತಿಯಲ್ಲಿ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ವಾಹನ ಬಂದು ನಿಂತಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಾಡಾಗ್ತಾ ಇದೆ. ಅಲ್ಲಿಂದ ಅವರು ಹೊರಟ ಕೂಡಲೇ ಇಲ್ಲಿಯೂ ಕೂಡ ರಾಜ್ಯ ಮೀಸಲು ಪೊಲೀಸ್ ಪಡೆ ಬಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಆ ಒಂದು ಪ್ರದೇಶ ಏನಿದೆ ಅಲ್ಲಿ ಪೊಲೀಸರು ಹೆಚ್ಚಿನದಾಗಿ ನಿಯೋಜನೆಗೊಳ್ತಾ ಇದ್ದಾರೆ. ಜೊತೆಗೆ ಸಂಪೂರ್ಣ ಅದಕ್ಕೆ ಬೇಕಾದಂತಹ ಹದ್ದುಬಸ್ತು ಏನಿದೆ ಅವುಗಳನ್ನ ಮಾಡ್ತಾ ಇದ್ದಾರೆ. ಈಗ ಕಾರ್ಮಿಕರು ಕೂಡ ಸುಮಾರು 11-12 ಕಾರ್ಮಿಕರು ಬರ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ನೀವು ಗಮನಿಸಿರಿ. ಈಗಾಗಲೇ ನಾವು ಸುದ್ದಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆ ಕಾರ್ಮಿಕರನ್ನ ನಿಮಗೆ ತೋರಿಸಿದ್ದೇವೆ. ಸುಮಾರು 12 ಕಾರ್ಮಿಕರು ಈಗಾಗಲೇ ಆಗಮಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಇದ್ದಾರೆ. ಈಗಾಗಲೇ ನೇತ್ರಾವತಿ ಸ್ನಾನಘಟ್ಟದತ್ತ ಕಾರ್ಮಿಕರು ಆಗಮಿಸಿರುವಂತಹ ದೃಶ್ಯಾವಳಿಗಳನ್ನು ನಾವೀಗ ನೋಡ್ಬೋದು ಇನ್ನು ಕೆಲವೇ ಕ್ಷಣಗಳಲ್ಲಿ. ಈಗಾಗಲೇ ಕಾರ್ಮಿಕರು ಆಗಮಿಸಿರೋದ್ರಿಂದ ಈಗ ಅಧಿಕಾರಿಗಳು ಕೂಡ ಅಲ್ಲಿಂದ ಆಗಮಿಸಿರೋ ಉತ್ಖನನ ಕಾರ್ಯಕ್ಕೆ ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಕಾರ್ಯ ಆರಂಭವಾಗ್ಲಿಕ್ಕಿದೆ. ಮೊದಲ ಪಾಯಿಂಟ್ ಇರುವಂತಹದ್ದು ನೇತ್ರಾವತಿ ಸ್ನಾನಘಟ್ಟದ ಬದಿಯಲ್ಲಿರ್ತಕ್ಕಂತಹ ಒಂದು ತೆಂಗಿನ ಮರಗಳ ಅಡಿಯಲ್ಲಿ, ಅಲ್ಲಿ ಮೊದಲ ಉತ್ಖನನ ಕಾರ್ಯ ಆರಂಭವಾಗುವಂತಹ ಸಾಧ್ಯತೆಗಳು ಇದಾವೆ. ಆ ಸಾಧ್ಯತೆಗಳನ್ನ ಗಮನಿಸ್ತಾ ಇದ್ದೀವಿ. ಅಂದ್ರೆ ಈಗಾಗಲೇ ಕಾರ್ಮಿಕರು ಇಲ್ಲಿಗೆ ಬಂದು ನಿಂತಿರುವಂತದ್ದು, ಜೊತೆಗೆ ಈಗಾಗಲೇ ರಾಜ್ಯ ಮೀಸಲು ಪಡೆಯ ಪೊಲೀಸರು ಆಗಮಿಸಿರುವಂತಹದ್ದು ಎಲ್ಲವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದೀವಿ. ಈಗ ಮುಖ್ಯವಾಗಿ ಈಗ ಮುಸುಕು ಹಾಕೊಂಡಂತಹ ಅಥವಾ ಅನಾಮಿಕ ವ್ಯಕ್ತಿ ಸಾಕ್ಷಿ ದೂರುದಾರ ಆತನನ್ನು ಕೂಡ ನೇತ್ರಾವತಿ ಬಳಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಆತನ ಮುಖವನ್ನು ಎಕ್ಸ್ಪೋಸ್ ಮಾಡುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗಿಲ್ಲ. ಒಂದು ಆತನಿಗೆ ರಕ್ಷಣೆ ಕೊಡ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ಈ ರೀತಿಯಾದಂತ ಒಂದು ಪ್ರಕ್ರಿಯೆಯನ್ನ ಪೊಲೀಸರು
ಮಾಡಿದ್ದಾರೆ. ಸಾಮಾನ್ಯವಾಗಿ ಅನೇಕ ಸೆನ್ಸೇಷನಲ್ ಮತ್ತು ಸೆನ್ಸಿಟಿವ್ ಇರುವಂಥ ಪ್ರಕರಣಗಳಲ್ಲಿ ಸಾಕ್ಷಿಯನ್ನ ಅಥವಾ ದೂರುದಾರರನ್ನ ಪ್ರೊಟೆಕ್ಟ್ ಮಾಡುವಂಥ ಉದ್ದೇಶಕ್ಕಾಗಿ ಈ ರೀತಿಯಾದಂಥ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾರೆ. ಮುಖ್ಯವಾಗಿ ಆತನ ವಕೀಲರು ಕೂಡ ಈ ರೀತಿಯಾದಂಥ ಮನವಿಯನ್ನ ಅವನಿಗೆ ಪ್ರೊಟೆಕ್ಟ್ ಮಾಡಬೇಕು ಮತ್ತೆ ಆತನ ಮುಖವನ್ನ ಅಥವಾ ಪರಿಚಯವನ್ನ ಯಾವುದೇ ಕಾರಣಕ್ಕೂ ಪಬ್ಲಿಕ್ ಎಕ್ಸ್ಪೋಸ್ ಮಾಡಬಾರ್ದು ಅನ್ನೋ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಯಾರಿಗೂ ಗೊತ್ತಾಗಬಾರ್ದು ಆತ ಯಾರು ಅಂತ ಹೇಳಿ. ಆದ್ರೆ ಪೂರ್ಣ ಮಾಹಿತಿ ಪೊಲೀಸರ ಬಳಿ ಮತ್ತೆ ವಕೀಲರ ಬಳಿ ಇದೆ. ಅದಲ್ಲದೆ ಕೋರ್ಟಿಗೂ ಕೂಡ ಆತ ಯಾರು ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಲಾಗಿದೆ. ತಾನು ಧರ್ಮಸ್ಥಳದ ಸಂಬಂಧಪಟ್ಟಂತೆ ಉತ್ಖನನ ಕಾರ್ಯಕ್ಕೆ ಈಗಾಗಲೇ ಕಾರ್ಮಿಕರು ಆಗಮಿಸಿದ್ದಾರೆ. ಅವರನ್ನ ಗ್ರಾಮ ಪಂಚಾಯತ್ನವರು ಕರೆತರ್ತಾ ಇರುವಂತಹದ್ದು, ಜೊತೆಗೆ ಕರೆತಂದು ಅವರನ್ನ SIT ಅಧಿಕಾರಿಗಳ ಮುಂದೆ ಇಷ್ಟು ಜನ ಕಾರ್ಮಿಕರು ಕೆಲಸ ಮಾಡ್ಲಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಒದಗಿಸುವಂತದ್ದು. ಧರ್ಮಸ್ಥಳ ಗ್ರಾಮ ಪಂಚಾಯತ್ನವರಿಗೆ ಕಾರ್ಮಿಕರನ್ನ ಕೇಳದಂತಹ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನವರಲ್ಲಿ ಲಭ್ಯರಿಲ್ಲದ ಕಾರಣ ಅವರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿ ಅರಣ್ಯ ಇಲಾಖೆಯ ಮೂಲಕ ಕಾರ್ಮಿಕರನ್ನ ಕರೆಸಿಕೊಂಡು ಅವರನ್ನೀಗ ಸ್ಥಳದಲ್ಲಿ ನಿಯೋಜಿಸಲಾಗ್ತಾ ಇದೆ. ಈ ಮೂಲಕ ಉತ್ಖನನ ಕಾರ್ಯಕ್ಕೆ ಸಕಲ ರೀತಿಯಂತಹ ಸಿದ್ಧತೆಗಳು ಆಗ್ತಾ ಇದ್ದಾವೆ ಅನ್ನುವಂತಹದ್ದು ಸ್ಪಷ್ಟ. ಅದರ ಜೊತೆಗೆ ಸರ್ವ ರೀತಿಯಲ್ಲೂ ಕೂಡ ಉತ್ಖನನ ಕಾರ್ಯದ ಕೆಲಸ ಕಾರ್ಯಗಳಿಗೆ ಎಲ್ಲ ಸಿದ್ಧತೆಗಳು ಆಗ್ತಾ ಇರುವಂತಹದನ್ನ ತಾವು ಗಮನಿಸಬಹುದು. ಜೊತೆಗೆ ಬಹಳಷ್ಟು ಸೆನ್ಸೇಷನಲ್ ಕೇಸ್ ಆಗಿರೋದ್ರಿಂದ ಸುತ್ತ ಒಂದು ಕುತೂಹಲದಲ್ಲಿ ನೋಡುವಂತಹ ಸಾರ್ವಜನಿಕರ ದಂಡು ಕೂಡ ನೆರೆದಿದೆ ರಾಘವ್. ಬಹಳ ದೊಡ್ಡ ಮಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಇದನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಈ ಒಂದು ಕೇಸ್ನ ತನಿಖೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅದರ ಜೊತೆಗೆ ನಿರಂತರವಾಗಿ ನಿನ್ನೆಯೂ ಕೂಡ ಬಹಳಷ್ಟು ಕುತೂಹಲ ಭರಿತರಾಗಿ ಜನ ಬಂದು ನೋಡ್ತಾ ಇದ್ದಂಥದ್ದು. ಜೊತೆಗೆ ಬೆಳ್ತಂಗಡಿ ದಾಟಿ ಬೆಳ್ತಂಗಡಿಯಿಂದ ಉಜಿರೆ ಮಾರ್ಗವಾಗಿ ಪೊಲೀಸ್ ತನಿಖಾ ತಂಡ ಹಾಗೆ ಸಾಕ್ಷಿ ದೂರುದಾರ ಧರ್ಮಸ್ಥಳದತ್ತ ಧಾವಿಸ್ತಾ ಇರುವಂತ ಎಕ್ಸ್ಕ್ಲೂಸಿವ್ ವಿಜುವಲ್ ಸುದ್ದಿ ಬಿಡುಗಡೆಗೆ ಲಭ್ಯ ಆಗಿದೆ. ಸುದ್ದಿ ವೆಬ್ಸೈಟ್ ನಲ್ಲಿ, ಸುದ್ದಿ ಚಾನೆಲ್ ನಲ್ಲಿ ನೀವು ನೋಡ್ತಾ ಇರ್ಬೋದು. ಪೊಲೀಸ್ ತನಿಖಾ ತಂಡ ಹಾಗೆ ಬೇರೆ ಬೇರೆ ವಾಹನಗಳು ಹಾಗೆ FSL ಅಧಿಕಾರಿಗಳು ಇರ್ಬೋದು, SIT ತನಿಖಾ ತಂಡ, ಸಾಕ್ಷಿ ದೂರುದಾರ ಎಲ್ಲರೂ ಕೂಡ ಉಜಿರೆ ಮಾರ್ಗವಾಗಿ ಉಜಿರೆ ದ್ವಾರ ದಾಟಿ ಅದಾದ ನಂತರ ಈಗ ಕಾಲೇಜು ಮಾರ್ಗವಾಗಿ ಅಲ್ಲಿಂದ ಕನ್ಯಾಡಿ ಮತ್ತೆ ನೇತ್ರಾವತಿ ಅಲ್ಲಿಗೆ ತೆರಳುವಂತ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೇವೆ. ನಮ್ಮ ಸುದ್ದಿ ಬಿಡುಗಡೆ ತಂಡ ಕೂಡ ನಿರಂತರವಾಗಿ ಈ ಪ್ರಕರಣದ ವರದಿಯನ್ನ ಜನರಿಗೆ ನೀಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಎಲ್ಲ ಅಧಿಕೃತ ಮಾಹಿತಿಯನ್ನಷ್ಟೇ ನಾವು ಜನರ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ನೋಡ್ತಾ ಇರ್ಬೋದು, ಪೊಲೀಸರು, ಹಿರಿಯ ಪೊಲೀಸ್ ಅಧಿಕಾರಿಗಳು, SIT ಅಧಿಕಾರಿಗಳು ಇರ್ಬೋದು, ಹಾಗೆ SIT ತನಿಖಾ ತಂಡ, ಸಂಪೂರ್ಣವಾದಂತ ತಂಡ. ನಿನ್ನೆ ಯಾರೆಲ್ಲ ಸ್ಥಳ ಮಹಾಜರು ಮಾಡುವಂತ ಸಂದರ್ಭದಲ್ಲಿದ್ರು ಆ ಇಡೀ ತಂಡ ಬೆಳ್ತಂಗಡಿಯಿಂದ ಉಜಿರೆ ಮಾರ್ಗವಾಗಿ ಈಗ ಕಾಲೇಜು ಮಾರ್ಗವಾಗಿ ಸಿದ್ದವನ ದಾಟಿದೆ. ಅಲ್ಲಿಂದ ಕನ್ಯಾಡಿ ಮೂಲಕ ನೇತ್ರಾವತಿಗೆ ತೆರಳುವಂತ ದೃಶ್ಯಾವಳಿಗಳನ್ನ ನಾವೀಗ ತೋರಿಸ್ತಾ ಇದ್ದೇವೆ. ಸೊ ಬಹುತೇಕ ಒಂದು 12:20 12:30 ವೇಳೆಗೆ ಅಧಿಕೃತವಾಗಿ 10 ನಿಮಿಷಗಳಲ್ಲಿ ನೇತ್ರಾವತಿಯನ್ನು ತಲುಪುವಂತಹ ಸಾಧ್ಯತೆ ಇದೆ. ನೇತ್ರಾವತಿಗಿಂತ ಮೊದಲು ಧರ್ಮಸ್ಥಳದ ಗ್ರಾಮದಲ್ಲಿರತಕ್ಕಂತಹ ಕನ್ಯಾಡಿ ಶ್ರೀರಾಮ ಕ್ಷೇತ್ರದ ಎದುರು ಭಾಗದ ರಸ್ತೆಯಲ್ಲಿ ಸಾಕ್ತಾರ. ಅವರು ನಿನ್ನೆ 2 ಸ್ಥಳ ಗುರುತನ್ನ ಮಾಡ್ಲಿಕ್ಕಿದೆ ಅನ್ನುವಂತಹ ಮಾಹಿತಿಗಳೇನಿತ್ತು ಅದನ್ನ ಗುರುತು ಮಾಡ್ತಾರ ಅನ್ನುವಂತಹ ಕುತೂಹಲ ಕೂಡ ಇದೆ. ಅದರ ಜೊತೆಗೆ ನೇತ್ರಾವತಿಯಲ್ಲಿ ಈಗಾಗಲೇ ಒಂದಷ್ಟು ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಿರೋದ್ರಿಂದ ಇಲ್ಲಿಗೆ ಬರ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇಲ್ಲಿ ಸೇರಿರುವಂತಹ ಮಾಧ್ಯಮಗಳು ಬಂದಿರುವಂತಹ ಕಾರ್ಮಿಕರ ಮಾಡ್ತಾ ಇರುವಂತದ್ದು, ಕಾರ್ಮಿಕರು ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳಲ್ಲಿ ಅದೇ ಕಾರ್ನಲ್ಲಿ ಮುಸುಕುದಾರಿ ಸಾಕ್ಷಿ ದೂರುದಾರ ಆತ ಆ ಕಾರಲ್ಲಿ ಇದ್ದಾನೆ. ಸೊ ಅದನ್ನ ನಾವು ನೀವು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಮ್ಮ ಸುದ್ದಿಯ ವೀಕ್ಷಕರಿಗಾಗಿ ನೀಡ್ತಾ ಇದ್ದೇವೆ. ನಮ್ಮ ತಂಡ ಕೂಡ ಇಡೀ ಪ್ರಕರಣದ ಮಾಹಿತಿಯನ್ನ ಹಾಗೆ SIT ತಂಡ ಏನೆಲ್ಲ ಕಾರ್ಯಾಚರಣೆ ಮಾಡ್ತಾ ಇದೆ ಅದೆಲ್ಲವನ್ನ ಮಾಹಿತಿ ನೀಡುವಂತ ಮಾಡ್ತಾ ಇದೆ. ಹಾಗೆ ನಾವು ಕೂಡ ಪೊಲೀಸ್ ಅಧಿಕಾರಿಗಳನ್ನಿರ್ಬೋದು ಎಲ್ಲರನ್ನ ಫಾಲೋ ಮಾಡಿಕೊಂಡು ಜನರಿಗೆ ಮಾಹಿತಿ ನೀಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸಾಕ್ಷಿ ದೂರುದಾರ ಬರ್ತಾ ಇರುವಂತ ಕಾರಿನ ಆ 2 ಪೊಲೀಸ್ ಕಾರುಗಳ ಮಧ್ಯೆ ಬರುವಂತ ಕಾರಿನಲ್ಲಿ ಸಾಕ್ಷಿ ದೂರುದಾರ ಇದ್ದಾನೆ. ಸೊ ಆತನನ್ನ ಬಹಳ ಸೆಕ್ಯೂರ್ ಆಗಿ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ಪೊಲೀಸರು ಆ ಘಟನಾ ನಡೆದಿದೆ ಅಂತ ಹೇಳಲಾದಂತ ಸ್ಥಳ ಮಹಾಜರು ಮಾಡಿದಂತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೇನು 10 ನಿಮಿಷದಲ್ಲಿ ಆತ ಮತ್ತೆ ಪೊಲೀಸ್ ತನಿಖಾ ತಂಡ ನೇತ್ರಾವತಿಗೆ ತಲುಪಲಿಕ್ಕಿದೆ. ದಾಮೋದರ್, ನಾವು ಎಕ್ಸ್ಕ್ಲೂಸಿವ್ ಆಗಿ ಎಲ್ಲ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೇವೆ ನಮ್ಮ ವೀಕ್ಷಕರಿಗೆ. ಓಕೆ, ಖಂಡಿತ. ಈಗ
ಆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀವು ನೀಡ್ತಾ ಇರುವಂತದ್ದು. ಎಕ್ಸ್ಕ್ಲೂಸಿವ್ ಮಾಹಿತಿಯ ಪ್ರಕಾರ ಈಗಾಗಲೇ ಇದನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ತಲುಪಲಿಕ್ಕಿದ್ದಾರೆ. ಸೊ ಸಾಕ್ಷಿ ದೂರದಾರ ಸೋಮವಾರ ತೋರಿಸಿರುವಂತಹ 13 ಜಾಗಗಳು ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಸುಮಾರು 1-1.5 ಕಿಲೋಮೀಟರ್ ವ್ಯಾಪ್ತಿಯ ಆ ಕಾಡಿನಲ್ಲಿದೆ. ಆ ಕಾಡು ನೇತ್ರಾವತಿಯ ನದಿಯ ತಟದಲ್ಲಿ, ಅಲ್ಲಿ ಸುತ್ತಮುತ್ತಲ ಪ್ರದೇಶದಲ್ಲಿ ಆ ಕಾಡಿದೆ. ಸೊ ಮೊದಲು ತೋರಿಸಿದಂತಹ 8 ಜಾಗಗಳು ನೇತ್ರಾವತಿ ದಂಡೆಯಲ್ಲಿದ್ರೆ, ಉಳಿದ 4 ಜಾಗಗಳು ನೇತ್ರಾವತಿ ಸೇತುವೆಯಿಂದ ಸ್ನಾನಘಟ್ಟದ ಕಡೆಗೆ, ಅಂದ್ರೆ ರಾಜ್ಯ ಹೆದ್ದಾರಿ 37ರ ಪಕ್ಕದಲ್ಲಿ ಆ ಉಳಿದ 4 ಜಾಗಗಳಿವೆ. ಸೊ ಅದಾಗಿ ಮತ್ತೊಂದು ಜಾಗ ಸ್ನಾನಘಟ್ಟ ಸಮೀಪದ ಸಣ್ಣ ಅಣೆಕಟ್ಟೆ ಏನಿದೆ ಅದರ ಪಕ್ಕದ ಬಯಲು ಜಾಗದಲ್ಲಿದೆ. ಸೊ ಈ 13 ಜಾಗಗಳು ನಾವು ಹೇಳಿದಂತ ಪರಿಸರದಲ್ಲಿದೆ. ಸೊ ಅಲ್ಲಿ ಬಹುಶಃ ಇವತ್ತು ಎಕ್ಸ್ಕಾವೇಷನ್ ಅಥವಾ ಅಗೆಯುವಂತ ಕೆಲಸಕ್ಕೆ ತನಿಖಾ ತಂಡ ಜೊತೆಗಿನ ಆ ಅಗೆಯುವ ಟೀಮ್ ಏನಿದೆ ಅವರು ಅಲ್ಲಿ AC ಅವರ ನೇತೃತ್ವದಲ್ಲಿ ಆ ಕೆಲಸವನ್ನ ಪ್ರಕ್ರಿಯೆಯನ್ನ ಮಾಡಲಿಕ್ಕೆ ಇದ್ದಾರೆ. ಸೊ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಮತ್ತು ಇಂಪಾರ್ಟೆಂಟ್ ಆಗಿರುವಂಥ ಹಾಗೂ ಅಷ್ಟೇ ಸೆನ್ಸಿಟಿವ್ ಆಗಿರುವಂಥ ಪ್ರಕರಣ ಇದಾಗಿದೆ. ಬಹುಶಃ ನೇತ್ರಾವತಿ ಅಥವಾ ಧರ್ಮಸ್ಥಳ ವ್ಯಾಪ್ತಿಯ ಪರಿಸರ ಈ ರೀತಿಯಾದಂಥ ಒಂದು ಪ್ರಕರಣದ ಇನ್ವೆಸ್ಟಿಗೇಷನ್ಗೆ ಇದುವರೆಗೆ ಸಾಕ್ಷಿ ಆಗಿರಲಿಲ್ಲ ಅಂತ ಕಾಣುತ್ತೆ. ಸೊ ಹಾಗಾಗಿ ಜನರು ಕೂಡ ಕುತೂಹಲಿಗಳಾಗಿ ಆ ನೇತ್ರಾವತಿ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಕೂಡ ಜನಸಾಗರ ಸೇರಿ ಏನಾಗ್ತಾ ಇದೆ, ಏನು ವಿಚಾರಣೆ ನಡೀತಾ ಇದೆ ಅನ್ನೋದನ್ನು ಬಹಳ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಸೊ ನಿನ್ನೆ ಕೂಡ ಪೊಲೀಸರು ಆಫ್ ದ ರೆಕಾರ್ಡ್ ಆಗಿ ಅನೌಪಚಾರಿಕವಾಗಿ ಮಾಧ್ಯಮದವರ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ಸಾಕ್ಷಿ ದೂರದಾರ ತೋರಿಸ್ತಿರುವಂಥ ಜಾಗಗಳಲ್ಲಿ ಕೆಲವು ಕಡೆ ಒಂದಕ್ಕಿಂತ ಹೆಚ್ಚು ಬಾಡಿಗಳನ್ನು ಹೂತಿರುವಂಥ ಸಾಧ್ಯತೆ ಇದೆ ಅಂತ ಅನ್ನೋ ಒಂದು ಮಾಹಿತಿಯನ್ನು ಒಂದು ಮಾಧ್ಯಮಕ್ಕೆ ನೀಡಿದ್ರು. ಸೊ ಅದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅನ್ನೋದನ್ನೆಲ್ಲ ನಾವು ಇವತ್ತು ನೋಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅದು ಅಲ್ಟಿಮೇಟ್ ಸತ್ಯ ಗೊತ್ತಾಗೋದು ಅಲ್ಲಿ ಅಗೆಯುವ ಕೆಲಸ ಆದ ನಂತರ. ಅಲ್ಲೇನಾದ್ರೂ ಕಳೆ ಬರ ಸಿಗುತ್ತಾ ಅಥವಾ ತಲೆಬುರುಡೆಗಳು ಸಿಗುತ್ತಾ, ಬಾಡಿ ಪಾರ್ಟ್ಸ್ ಸಿಗುತ್ತಾ ಇಲ್ಲೋ ಅನ್ನೋದನ್ನೆಲ್ಲ ಗೊತ್ತಾಗೋದು ಈ ಎಕ್ಸ್ಕಾವೇಷನ್ ಆದ ನಂತರ. ಸೊ ಅದಾದ ನಂತರ ಅಷ್ಟೇ ನಾವು ಈ ರೀತಿಯಾದಂಥ ಅಸೆಸ್ಮೆಂಟ್ ಅನ್ನ ಏನು ಸಿಗಿದೆ ಅನ್ನೋದ್ರ ಬಗ್ಗೆ ಮಾಡ್ಬೋದಷ್ಟೇ. ಎಷ್ಟು ಮೃತದೇಹಗಳು ಅಥವಾ ಅಲ್ಲಿ ಶವಗಳು ಇದ್ದು ಅನ್ನೋದನ್ನ ಈ ಎಕ್ಸ್ಕಾವೇಷನ್ ಆದ ನಂತರನೇ ಸ್ಪಷ್ಟವಾಗಿ ಹೇಳ್ಬೋದು. ಅಲ್ಲಿವರೆಗೆ ಬರೀ ಊಹಾಪೋಹಗಳಷ್ಟೇ. ಸೊ ಮಂಗಳವಾರ ಇವತ್ತು ಕೂಡ ಈ ಒಂದು ಜಾಗಗಳನ್ನು ಗುರುತಿಸುವಂಥ ಕೆಲಸ ಮತ್ತೆ ಮುಂದುವರಿಬೋದು. ಅದರ ಜೊತೆಗೆ ಈ ಮಹಾಜರು ಮಾಡಿದಂಥ ಸ್ಥಳದಲ್ಲಿ ಅಗೆಯುವ ಕೆಲಸವನ್ನು ಕೂಡ ನಡೆಸಲಿಕ್ಕಿದ್ದಾರೆ. ಸೊ ಇಡೀ ಪ್ರಕರಣಕ್ಕೆ ವಿಶೇಷ ತನಿಖಾ ತಂಡದ DIG MN ಅನುಚೇತ್ ಅವರು ಬೆಳ್ತಂಗಡಿ SIT ಕಚೇರಿಗೆ ನಿನ್ನೆ ಬಂದಿದ್ರು, ಇವತ್ತು ಕೂಡ ಇದ್ದಾರೆ. ಅವರು ತನಿಖೆಯ ಸಂಪೂರ್ಣ ಮಾರ್ಗದರ್ಶನವನ್ನ ಇಡೀ ತಂಡಕ್ಕೆ ಅಥವಾ ಅವರಿಗೆ ಗೈಡ್ ಮಾಡಿದ್ದಾರೆ. ಹೆಂಗ್ ಮಾಡ್ಬೇಕು ಈ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಇರ್ಬೋದು, ಇವತ್ತು ಸ್ಥಳ ಮಹಾಜರ್ ಇರ್ಬೋದು, ಈಗ ಅಗೆಯುವಂತ ಕೆಲಸ ಇರ್ಬೋದು, ಅದನ್ನು ಹೆಂಗ್ ಮಾಡಬೇಕು ಅಂತ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಸೊ ಆಂತರಿಕ ಭದ್ರತಾ ವಿಭಾಗದ SP ಜಿತೇಂದ್ರ ಕುಮಾರ್ ದಯಾಮ ಮತ್ತು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಮಂಗಳೂರು ವಲಯದ SP CS ಸೈಮನ್ ಮತ್ತಿತರ ಅಧಿಕಾರಿಗಳು ಕೂಡ ನಿನ್ನೆ ಸ್ಥಳದಲ್ಲಿ ಹಾಜರಿದ್ರು. ಒಂದು ಆಂತರಿಕ ಭದ್ರತಾ ವಿಭಾಗದ SP ಜಿತೇಂದ್ರ ಕುಮಾರ್ ದಯಾಮ ಮತ್ತೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಮಂಗಳೂರು ವಲಯದ SP CS ಸೈಮನ್ ಅವರು ಮುಖ್ಯವಾಗಿ ಆ ಸ್ಥಳದಲ್ಲಿ ಇದ್ರು. ಅವರ ಜೊತೆಗೆ ಬೇರೆ ಬೇರೆ ಆಫೀಸರ್ಸ್ ಕೂಡ ಇದ್ರು. ಮೊದಲಿಗೆ ಸಾಕ್ಷಿ ದೂರದಾರನನ್ನ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವಂತಹ ಪ್ರವಾಸಿ ಬಂಗಲೆಗೆ SIT ಅಧಿಕಾರಿಗಳು ಶನಿವಾರ ಮತ್ತೆ ಭಾನುವಾರ ಕರೆಸಿದ್ರು. ಅಲ್ಲಿ ಅವನನ್ನ ಸ್ವಲ್ಪ ವಿಚಾರಣೆ ಮಾಡಿದ್ರು. ಅವನಿಂದ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು, ಸ್ಟೇಟ್ಮೆಂಟ್ ಪಡ್ಕೊಳ್ಳುವಂಥ ಕೆಲಸವನ್ನ ಪೊಲೀಸ್ ಮಹಾನಿರ್ದೇಶಕ, ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕ ಪ್ರಣವ್ ಮೊಹಂತಿ ಅವರು ಮಾಡಿದ್ರು. ಆಗ ಅದಲ್ಲದೆ ತನಿಖೆ ಬಗ್ಗೆ ಅವರು ಕೂಡ SIT ಅಧಿಕಾರಿಗಳಿಗೆ ಗೈಡೆನ್ಸ್ ಅನ್ನ ಅಥವಾ ಸಲಹೆಯನ್ನ ನೀಡಿದ್ರು. ಸೊ ಒಟ್ಟಾರೆ ಪ್ರಣವ್ ಮೊಹಂತಿ ಅವರ ಮುಖ್ಯವಾಗಿ ಅವರ ಗೈಡೆನ್ಸ್ ಅಲ್ಲಿ, ಅದಾದ ನಂತರ ಅನುಚೇತ್ ಅವರ ಮಾರ್ಗದರ್ಶನದಲ್ಲಿ ಈ ತನಿಖಾ ಪ್ರಕ್ರಿಯೆ ನಡೀತಾ ಇದೆ. ಇನ್ನೇನು ಈಗ ನೇತ್ರಾವತಿಗೆ ಪೊಲೀಸ್ SIT ತಂಡ ರೀಚ್ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕನ್ಯಾಡಿ ದಾಟಿ ನೇತ್ರಾವತಿ ತಲುಪ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಅಲ್ಲಿಂದ ಸಾಕ್ಷಿ ದೂರದಾರನನ್ನ ನೇರವಾಗಿ ಸ್ಥಳ ಮಹಾಜರು ಮಾಡಿದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೋ
ಅಥವಾ ಇನ್ನೊಂದಿಷ್ಟು ಪ್ರದೇಶಗಳಲ್ಲಿ ಮಹಜರು ಕಾರ್ಯ ಬಾಕಿ ಇದೆ, ಅಲ್ಲಿ ಹೋಗಿ ಮಹಜರು ಮಾಡಿ ಅದಾದ ನಂತರ ಈ ಎಕ್ಸ್ಕಾವೇಷನ್ ಅಥವಾ ಅಗೆಯುವ ಕೆಲಸಕ್ಕೆ ಆ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾರೋ ಅಥವಾ ಮಹಜರು ಕೆಲಸಕ್ಕೆ ಬಂದು ಅದನ್ನು ನಾವು ಕಾದು ನೋಡ್ಬೇಕಷ್ಟೇ. ಈ ತನಿಖಾ ಪ್ರೊಸೀಜರ್ ಹೇಗಿರುತ್ತೆ ಅನ್ನೋದನ್ನು ಅಲ್ಲಿ ಅವರು ಕೆಲಸ ಪ್ರಾರಂಭ ಮಾಡಿದ ಮೇಲೆ ಅಷ್ಟೇ ಅದು ಗೊತ್ತಾಗುತ್ತೆ. ಈಗ SIT ತಂಡ ನೇತ್ರಾವತಿಗೆ ತಲುಪಿದೆ. SIT ತನಿಖಾ ತಂಡ ಸಾಕ್ಷಿ ದೂರುದಾರನ ಜೊತೆಗೆ ನೇತ್ರಾವತಿ ಸ್ನಾನಘಟ್ಟ ಪರಿಸರಕ್ಕೆ ತಲುಪಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮತ್ತೆ ಇನ್ವೆಸ್ಟಿಗೇಷನ್ ಪ್ರಕ್ರಿಯೆ ಮರು ಆರಂಭ ಆಗುತ್ತೆ. ಇವತ್ತು 2ನೇ ದಿನ, ಸೋಮವಾರ, ನಿನ್ನೆ ಮೊದಲನೇ ದಿನ. ನಿನ್ನೆ ಸ್ಥಳ ಮಹಜರು ಮಾಡುವಂಥ ಆರಂಭಿಕ ಪ್ರಕ್ರಿಯೆಯನ್ನು ಪೊಲೀಸರು ತನಿಖಾ ತಂಡ ಮಾಡಿತ್ತು. ಇವತ್ತು 2ನೇ ದಿನ. ನಿನ್ನೆ 13 ಸ್ಥಳಗಳನ್ನು ಗುರುತಿಸಲಾಯಿತು. ಮತ್ತೆ ಪ್ಲಸ್ 2 ಸ್ಥಳಗಳನ್ನು ಇವತ್ತು ಗುರುತಿಸ್ತಾರೆ. ಅದಾಗಿ ಅಗೆಯುವ ಕೆಲಸವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಅದಕ್ಕಾಗಿ ವಿಶೇಷವಾಗಿ ಕಾರ್ಮಿಕರ ತಂಡ ಈಗಾಗಲೇ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟ ಪರಿಸರಕ್ಕೆ ಬಂದಿದೆ ಅನ್ನುವಂಥ ಮಾಹಿತಿ ಇದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಮಟ್ಟಿನ ಬಹಳ ಕುತೂಹಲದ ಕೇಸ್ ಇದಾಗಿರೋದ್ರಿಂದ ಜನರು ಕೂಡ ದೊಡ್ಡ ಪ್ರಮಾಣದಲ್ಲಿ ಸುತ್ತಮುತ್ತ ನೆರೆದಿದ್ದಾರೆ. ಪೊಲೀಸ್ ಹೇಗೆ ಮಾಡ್ತಾರೆ ಇನ್ವೆಸ್ಟಿಗೇಷನ್, ಯಾವ ರೀತಿಯಲ್ಲಿ ನಡೆಯುತ್ತೆ, ಆತ ಸಾಕ್ಷಿ ದೂರುದಾರ ನೀಡಿರುವಂಥ ಮಾಹಿತಿಗಳು ಎಲ್ಲವೂ ಸತ್ಯವೋ ಅಥವಾ ಸುಳ್ಳು ಅಥವಾ ನಿಜವಾಗಿಯೂ ಅಲ್ಲಿ ಶವಗಳನ್ನು ಹೂತು ಹಾಕಲಾಗಿತ್ತು ಅನ್ನುವ ಸಾಕಷ್ಟು ಪ್ರಶ್ನೆಗಳು ಸಹಜವಾಗಿ ಸಾರ್ವಜನಿಕರಲ್ಲಿ ಮೂಡಿರತ್ತೆ. ಸೊ ಹೀಗಾಗಿ ಕುತೂಹಲಿಗಳಾಗಿ ಅವರು ಈ ಪ್ರಕರಣದ ಇನ್ವೆಸ್ಟಿಗೇಷನ್ ಪ್ರಕ್ರಿಯೆಯನ್ನು ನೋಡಲಿಕ್ಕೆ ಬಂದಿರ್ತಾರೆ. ಬಹುಶಃ ಸ್ಥಳ ಮಹಜರು ಮಾಡೋ ಸ್ಥಳಕ್ಕೆ ಯಾರಿಗೂ ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ. ಈಗಾಗಲೇ ನಮ್ಮ ವರದಿಗಾರ ದಾಮೋದರ ದೊಂಡೋಲೆ ಅವರು ಕೂಡ ಹೇಳಿದಾಗೆ ಅಗೆಯುವ ಸಂದರ್ಭದಲ್ಲಿ ಬಹುಶಃ ಅದೊಂದು ಕ್ಲೋಸ್ಡ್ ಏರಿಯಾ ಅನ್ನೋ ರೀತಿಯಲ್ಲಿ ಪರದೆ ಹಾಕಿ ಅಲ್ಲಿ ಎಕ್ಸ್ಕಾವೇಷನ್ ಅಥವಾ ಅಗೆಯುವ ಕೆಲಸವನ್ನು ಕಾರ್ಮಿಕರು ಮಾಡ್ಬೋದು ಪೊಲೀಸರ ಸುಪರ್ದಿಯಲ್ಲಿ ಮತ್ತು AC ಅವರ ನೇತೃತ್ವದಲ್ಲಿ. ಸೊ ಅಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದ ವೀಕ್ಷಣೆಗೆ ಅವಕಾಶ ಇರೋದಿಲ್ಲ. ಆದರೆ ಅದರ ಸಂಪೂರ್ಣ ಚಿತ್ರೀಕರಣವನ್ನಂತೂ ಪೊಲೀಸರು ಮಾಡ್ತಾರೆ. ಡಿಜಿಟಲ್ ಸಾಕ್ಷ್ಯ ಬಹಳ ಪ್ರಮುಖ ಆಗುತ್ತೆ. ಸೊ ಪೊಲೀಸರು ಅಲ್ಲಿ ತೆರಳುತ್ತಿರುವಂಥ ದೃಶ್ಯಾವಳಿಗಳನ್ನು ನಾವೀಗ ನೋಡ್ಬೋದು. ಸಾನಿಕಮ್ ಅವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ನಮ್ಮ ದೃಶ್ಯಾವಳಿಗಳಲ್ಲಿ ಅವರು ಕಾಣ್ತಾ ಇದ್ದಾರೆ. ನೇತ್ರಾವತಿ ನದಿಯ ತಟದಲ್ಲಿ ಅವರಿದ್ದಾರೆ. ಅಲ್ಲಿ ಪೊಲೀಸರ ಜೊತೆಗೆ ಅವರು ಇರೋದನ್ನು ನಾವು ನೋಡ್ಬೋದು. ಸ್ಥಳೀಯ, ರಾಜ್ಯ ಹಾಗೂ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಇದನ್ನು ಕವರ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನೇತ್ರಾವತಿ ಸ್ನಾನಘಟ್ಟಕ್ಕೆ ಬಂದಿರೋದನ್ನು ಕೂಡ ನಾವು ನೋಡ್ಬೋದು. ಕಳೆದ ಹಲವು ದಿನಗಳಿಂದ ಇದು ಸ್ಥಳೀಯ, ರಾಜ್ಯ ಮತ್ತು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಈ ಪ್ರಕರಣದ ಬಗ್ಗೆ ಚರ್ಚೆ ಆಗಿದೆ. ಸಾರ್ವಜನಿಕ ಒತ್ತಡ ಇರ್ಬೋದು, ಅದೇ ರೀತಿಯಾಗಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ರೆಕಮೆಂಡ್ ಮಾಡಿ ಅವರು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಈ ಪ್ರಕರಣದಲ್ಲಿ SIT ತನಿಖೆ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡಿದ್ರು. ಸೊ ಅದಕ್ಕೆ CM ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಸಮ್ಮತಿ ಸೂಚಿಸಿ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ 20 ಅಧಿಕಾರಿಗಳನ್ನೊಳಗೊಂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಫಾರ್ಮ್ ಮಾಡಿದ್ರು. ಮಧ್ಯದಲ್ಲಿ ಒಂದೆಬ್ಬರು ಅಧಿಕಾರಿಗಳು ತಾವು ಈ ಪ್ರಕರಣದಿಂದ ಹೊರಗುಳಿತೇವೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ರು ಅಥವಾ ಅಭಿಪ್ರಾಯವನ್ನು ನೀಡಿದ್ರು. ಆದರೆ ಅದಕ್ಕೆ ರಾಜ್ಯ ಸರ್ಕಾರ ಮನ್ನಣೆ ನೀಡಲಿಲ್ಲ. ಹೀಗಾಗಿ ಅವರು ಆ ತನಿಖಾ ತಂಡದಲ್ಲಿ ಮುಂದುವರಿತಾ ಇದ್ದಾರೆ. ನೇತ್ರಾವತಿ ನದಿ ತಟದಲ್ಲಿ ಪೊಲೀಸರು ತೆರಳುತ್ತಿರುವಂಥ ಉಳಿದ ತನಿಖಾಧಿಕಾರಿಗಳು, ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು
ಅಲ್ಲಿ ನೆರೆದಿರುವಂಥ, ಅಲ್ಲಿ ಬೀಡು ಬಿಟ್ಟಿರುವಂಥ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೇವೆ. ಇದು ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟ. ಇಲ್ಲಿ ಯಾತ್ರಾರ್ಥಿಗಳು ಬಂದು ಪವಿತ್ರ ಸ್ನಾನವನ್ನು ಮಾಡ್ತಾರೆ. ಅವರಿಗೆ ಸ್ನಾನಕ್ಕೆ ಇರ್ಬೋದು ಸಂಪೂರ್ಣವಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬಹುಶಃ ಈ ತನಿಖೆ ನಡೀತಿರುವಂಥ, ಈ ಪ್ರಕ್ರಿಯೆ ನಡೀತಿರುವಂಥ ಸಂದರ್ಭದಲ್ಲಿ ಅಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ. ಕನೆಕ್ಟ್ ಮಾಡಿ. ದಾಮೋದರ್, ಮತ್ತೆ ನಿಮ್ಮನ್ನ ಸಂಪರ್ಕಿಸಿ, ನಿಮ್ಮನ್ನ ಆಗಾಗ ನಾವು ಡಿಸ್ಟರ್ಬ್ ಮಾಡ್ತಾನೆ ಇರ್ತೇವೆ. ಯಾಕೆ ಹೇಳಿದ್ರೆ ಇದು ಬಹಳ ಇಂಪಾರ್ಟೆಂಟ್ ಕೇಸ್ ಆಗಿರೋದ್ರಿಂದ. ದಾಮೋದರ್, ಪೊಲೀಸ್ ಅಲ್ಲಿಗೆ ತನಿಖಾ ತಂಡ ಬಂದಿದೆ, ಹಾಗೆ ಸಾಕ್ಷಿ ದೂರುದಾರ ಕೂಡ ಅಲ್ಲಿಗೆ ಬಂದಿದ್ದಾನೆ. ಈಗ ಏನ್ ನಡೀತಾ ಇದೆ ದಾಮೋದರ್ ಅಲ್ಲಿ? ಈಗ ತಾವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳ ಪ್ರಕಾರ ನೋಡಿ, ಈಗಾಗಲೇ ಕಾರ್ಮಿಕರು ತಮ್ಮ ಎಲ್ಲ ವಸ್ತುಗಳ ಜೊತೆಗೆ, ಪರಿಕರಗಳ ಜೊತೆಗೆ ಅಲ್ಲಿಗೆ ಆಗಮಿಸಿರುವಂತಹದ್ದು. ಕತ್ತಿ ಇರಬಹುದು, ಮತ್ತು ಪಿಕ್ಕಾಸು, ಆನಂತರ ಹಾರೆಗಳನ್ನು ಹಿಡಿದುಕೊಂಡು ಅವರು ಅಲ್ಲಿಂದ ಒಂದು ಉತ್ಖನನದ ಕಾರ್ಯಕ್ಕೆ ತೆರಳುತ್ತಿರುವಂತಹ ದೃಶ್ಯ, ತೆರಳಲಿಕ್ಕೆ ಅಣಿಯಾದಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಆ ನೇರ ದೃಶ್ಯಾವಳಿಗಳನ್ನ ಸುದ್ದಿ ಮೂಲಕ ತಾವು ನೋಡ್ತಾ ಇರುವಂತಹದ್ದು. ಸ್ನಾನಘಟ್ಟದ ಸಮೀಪಕ್ಕೆ ಆಗಮಿಸಿರುವಂತಹ 12ಕ್ಕೂ ಹೆಚ್ಚು ಕಾರ್ಮಿಕರು ಈಗಾಗಲೇ ಉತ್ಖನನ ಕಾರ್ಯಕ್ಕೆ ತೊಡಗಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯಂತ ತಯಾರಿಗಳನ್ನ ಮಾಡ್ಕೊಳ್ತಾ ಇರುವಂತಹದ್ದು. ಅವರು ಆಗಮಿಸಿರುವಂತಹದ್ದು ಒಂದು ಓಮ್ನಿ ಮತ್ತು ಆಟೋದಿಂದ ಎಲ್ಲ ಪರಿಕರಗಳನ್ನ ತೆಗೆದುಕೊಂಡು ಅವರು ಹೋಗ್ತಾ ಇರುವಂತಹದ್ದು. ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಆ ದೃಶ್ಯಾವಳಿಗಳ ಮೂಲಕ ತಾವೆಲ್ಲರೂ ಕೂಡ ಈಗ ಗಮನಿಸ್ತಾ ಇರುವಂತದ್ದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ತಾವೀಗ ಗಮನಿಸ್ತಾ ಇರುವಂತದ್ದು. ಅದರ ಜೊತೆಗೆ ಆ ಉತ್ಖನನ ಕಾರ್ಯಕ್ಕೆ ತೆರಳುತ್ತಾ ಇರುವಂತಹದನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಸಾಕ್ಷಿ ದೂರುದಾರ ಒಂದು ಮೊದಲ ಪಾಯಿಂಟ್ಗೆ ತೆರಳುತ್ತಾ ಇರುವಂತದ್ದನ್ನ ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಹಾಗಾದ್ರೆ ಈಗಲೇ ಇನ್ನೇನು ಕೆಲವೇ ಕ್ಷಣದಲ್ಲಿ ಹಾಗಾದ್ರೆ ಈ ನೋಡಿ, ಆ ಮೊದಲ ಪಾಯಿಂಟಿನ ದೃಶ್ಯಾವಳಿಗಳು ಕೂಡ ಈಗ ಬರ್ತವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಮೊದಲ ಪಾಯಿಂಟ್ ಅಲ್ಲಿಗೆ ಆ ಸಾಕ್ಷಿ ದೂರುದಾರ ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳು, ಅಲ್ಲಿಗೆ ಅಧಿಕಾರಿಗಳು ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವೀಗ ಗಮನಿಸ್ತಾ ಇದ್ರಿ. ಆ ಮೊದಲ ಪಾಯಿಂಟ್ ನತ್ತ ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳು, ಈಗ ಅದೇ ಪಾಯಿಂಟ್ ನತ್ತ ಕಾರ್ಮಿಕರು ಕೂಡ ತೆರಳಿದ್ದಾರೆ. ಆ ಕಾರ್ಮಿಕರು ತೆರಳುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇರುವಂತದ್ದು. ಇದೀಗ ಅಲ್ಲಿಗೆ ಕಾರ್ಮಿಕರು ಜೊತೆಗೆ ಆ ಮೊದಲ ಪಾಯಿಂಟ್ ನತ್ತ ಇದೀಗ ಅಧಿಕಾರಿಗಳು, ಸಾಕ್ಷಿ ದೂರುದಾರ, SIT ಅಧಿಕಾರಿಗಳು, FSL ನವರು, ವೈದ್ಯರ ತಂಡ, ಸೋಕೋ ತಂಡ ಮತ್ತು ಕಾರ್ಮಿಕರು ಎಲ್ಲರೂ ಕೂಡ ಹೋಗ್ತಾ ಇರುವಂತಹದ್ದು ತಾವು ಗಮನಿಸ್ತಾ ಇದ್ರಿ. ಆ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇರುವಂತದ್ದು. ಇದೀಗ ಮೊದಲ ಪಾಯಿಂಟ್ ನತ್ತ ಹೋಗ್ತಾ ಇರೋದ್ರಿಂದ ಇಲ್ಲಿ ಉತ್ಖನನ ಕಾರ್ಯ ಆರಂಭವಾಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಈಗಾಗಲೇ ಕಾರ್ಮಿಕರು ಅತ್ತ ಕಡೆ ತೆರಳ್ತಾ ಇದ್ದಾರೆ. ಉತ್ಖನನ ಕಾರ್ಯ ಆರಂಭವಾಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಹೇಗೆ ಅಂದ್ರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಈಗ ಅಗೆಯುವ ಕೆಲಸ ಆರಂಭ ಆಗುತ್ತೆ ಆ ಸ್ಥಳದಲ್ಲಿ. ಸೊ ಕಾರ್ಮಿಕರ ತಂಡ ಅಲ್ಲಿಗೆ ತೆರಳ್ತಾ ಇದ್ದಾರೆ. ಕೊಟ್ಟು ಪಿಕ್ಕಾಸ್ಗಳನ್ನೆಲ್ಲ ಇಟ್ಕೊಂಡು ಕಾರ್ಮಿಕರ ತಂಡ ತೆರಳ್ತಾ ಇರೋದನ್ನ ನಾವು ನೋಡ್ಬೋದು. ನಿನ್ನೆ ಸ್ಥಳ ಮಹಜರು ಆದಂತ ಪ್ರದೇಶ, ಅಲ್ಲಿ ಒಂದೊಂದೇ ಪ್ರದೇಶದಲ್ಲಿ ಅಗೆಯುವಂತ ಕೆಲಸವನ್ನ, ಮಣ್ಣು ಅಗೆದು ಅಲ್ಲಿ ಏನಾದ್ರೂ ತಲೆಬುರುಡೆಗಳು ಅಥವಾ ಬಾಡಿ ಪಾರ್ಟ್ಸ್ ಸಿಗ್ತಾವ ಅನ್ನೋ ಒಂದು ಹುಡುಕಾಟ, ಶೋಧನೆ ನಡೆಸುವಂತ ಕೆಲಸಕ್ಕೆ ಈಗ SIT ತನಿಖಾ ತಂಡ ಮುಂದಾಗ್ಲಿಕ್ಕಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಆ ಕೆಲಸ ಆರಂಭ ಆಗುತ್ತೆ. ಈಗ ದೃಶ್ಯಾವಳಿಗಳ ತಾವೀಗ ಆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ಅಲ್ಲಿ ಮಳೆ ಬರುವಂತಹ ಸಾಧ್ಯತೆಗಳಿವೆ. ಮಳೆಯ ನಡುವೆಯೂ ಕೂಡ ನಿರಂತರವಾಗಿ ಶೂಟಿಂಗ್ ಕಾರ್ಯವೂ ಕೂಡ ನಡೀತಾ ಇರುವಂತಹದ್ದು. ಅದರ ಜೊತೆಗೆ ಸಂಪೂರ್ಣ ವಿಡಿಯೋ ಚಿತ್ರೀಕರಣದ ಜೊತೆಗೆ ಅಲ್ಲಿ ಈ ಒಂದು ಉತ್ಖನನ ಕಾರ್ಯಕ್ಕೆ ಎಲ್ಲ ರೀತಿಯಂತ ತಯಾರಿಗಳನ್ನ ಮಾಡ್ಕೊಳ್ತಾ ಇರುವಂತಹದ್ದು. ಇನ್ನೇನು ಕೆಲವೇ ಕ್ಷಣ ಉತ್ಖನನ ಕಾರ್ಯವೂ ಕೂಡ ಆರಂಭವಾಗುವಂತಹ ಸಾಧ್ಯತೆಗಳಿದಾವೆ. ಆ ಉತ್ಖನನ ಕಾರ್ಯಕ್ಕೆ ಬೇಕಾದಂತಹ ಸಕಲ ತಯಾರಿಗಳನ್ನು ಕೂಡ ಇಲ್ಲಿ ಮಾಡ್ಲಾಗ್ತಾ ಇರುವಂತದನ್ನ ತಾವೀಗ ಗಮನಿಸ್ತಾ ಇದ್ದೀರಿ.
ಒಂದು ಕಡೆ ಜನರು ಬಹಳ ಕುತೂಹಲದಿಂದ ನೋಡ್ತಾ ಇರುವಂತದ್ದು, ಮತ್ತೊಂದು ಕಡೆ ಮಾಧ್ಯಮಗಳು ಬಹಳಷ್ಟು ಮಾಧ್ಯಮಗಳು ಇಲ್ಲಿ ಬಂದು ಈ ಉತ್ಖನನ ಕಾರ್ಯದ ನೇರ ಚಿತ್ರೀಕರಣವನ್ನ ಮಾಡ್ತಾ ಇರುವಂತದ್ದು, ನೇರ ಪ್ರಸಾರವನ್ನು ಕೂಡ ಮಾಡ್ತಾ ಇರುವಂತಹದನ್ನ ತಾವು ಗಮನಿಸ್ತಾ ಇದ್ರಿ. ಅದರ ಜೊತೆಗೆ ಸಂಪೂರ್ಣ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಪ್ರತಿ ಕ್ಷಣದ ಅಪ್ಡೇಟ್ ಗಳನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಿ. ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ಮೂಲಕ ಪ್ರತಿ ಕ್ಷಣದ ಅಪ್ಡೇಟ್ ಗಳನ್ನ ತಾವೀಗ ಗಮನಿಸ್ತಾ ಇರುವಂತದ್ದು, ಆ ನೇರ ದೃಶ್ಯಾವಳಿಗಳನ್ನು ಕೂಡ ತಾವೀಗ ಗಮನಿಸ್ತಾ ಇರುವಂತದ್ದು. ಇದೀಗ ಇಲ್ಲಿಯ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಎಸಿಯ ಸಮ್ಮುಖದಲ್ಲಿ ಅಲ್ಲಿ ಉತ್ಖನನ ಕಾರ್ಯ ನಡೀತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ಗಮನಿಸ್ತಾ ಇದ್ರಿ. ಆ ದೃಶ್ಯಾವಳಿಗಳನ್ನ ತಾವೀಗ ಗಮನಿಸ್ತಾ ಇರುವಂತಹದ್ದು. ಒಳಗೆ ಹೋಗ್ತಿದಾರಾ? ಹೊರಗೆ ಹೋಗ್ಯಲ್ಲ.
ಚಾರ್ಜಿಂದು ವೈಫೈ ನೆಟ್ಟೆ ಕನೆಕ್ಟ್ ಆರಂಭಗೊಳ್ಳುತ್ತೆ. ನೇರವಾಗಿ ಗಿಡ ಗಂಟೆಗಳನ್ನು ಏನು ಗಮನಿಸ್ತಾ ಇದ್ದೀವಿ ಅದರ ಒಳಭಾಗದಲ್ಲಿ ಗುರುತು ಮಾಡಿರುವಂಥದ್ದು. ಹಾಗಾಗಿ ಅಲ್ಲಿ ಫಸ್ಟ್ ಸಣ್ಣ ಗಿಡ ಗಂಟೆಗಳನ್ನು ತೆರವು ಮಾಡಬೇಕಾಗುತ್ತೆ. ಆನಂತರವಾಗಿ ಸುಮಾರು 6 ಫೀಟ್ ಆಳಕ್ಕೆ 4 ಫೀಟ್ ಅಗಲಕ್ಕೆ ಬೀಜಬೇಕಾಗುತ್ತೆ. ಅದಕ್ಕೆ ಬೇಕಾದಂತಹ 12 ಮಂದಿ ಕೂಲಿ ಆಳುಗಳು ಕೂಡ ಸಿದ್ಧರಾಗಿದ್ದಾರೆ. ಈಗಾಗಲೇ ಅವರೆಲ್ಲ ಪರಿಕರಗಳೊಂದಿಗೆ ಕಾಡಿನ ಒಳಗೆ ಪ್ರವೇಶ ಮಾಡಿದ್ದಾರೆ. ಪಟ್ಟಣಿ ಎಸ್ ಪಿ ಸ್ಟೆಲ್ಲಾ ವರ್ಗೀಸ್ ಸೇರಿದಂತೆ ಎಸ್ ಪಿ ಜಿತೇಂದ್ರ ಕುಮಾರ್ ದಯಾಮ ಮತ್ತು ಫಾರೆನ್ಸಿಕ್ ಆಗಿರ್ಬೋದು ಟೋಕೋ ಡಿಪಾರ್ಟ್ಮೆಂಟ್ನ ಪ್ರಮುಖರು ಈಗ ಎಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಆ ಗಿಡಗಂಟೆಗಳು ತುಂಬಿಕೊಂಡಿರುವಂಥ ನಡುವಲ್ಲಿ ಈಗ ಡಿಗ್ರಿ ಕಾರ್ಯ ಆರಂಭಗೊಳ್ಳುತ್ತೆ. ಸುಮಾರು ಅರ್ಧ 1 ಗಂಟೆಗಳು ಕಳೆದ ನಂತರವಾಗಿ ಒಂದು ಸ್ಪಷ್ಟ ಚಿತ್ರಣ ಸಿಗ್ಬೋದು. ಯಾಕಂದರೆ ಮತ್ತಷ್ಟು ಆಳ ಇದ್ದರೆ ಮತ್ತಷ್ಟು ಅಲ್ಲಿ ಮಾನವ ಪರಿಶ್ರಮ ಬೇಕಾಗುತ್ತೆ. 12 ಜನರನ್ನ ಕೂಡ ಏಕಕಾಲದಲ್ಲಿ 4x4 4 ಫೀಟ್ ಅಗಲ 6 ಫೀಟ್ ಆಳದ ಗುಂಡಿಯನ್ನು ಕೊಡೋಕ್ಕೆ ಎಲ್ಲ ರೀತಿಯ ಅವರನ್ನು ಬಳಸಲಾಗುತ್ತೆ. ಸದ್ಯ ಪ್ರಕ್ರಿಯೆಗಳು ಆರಂಭಗೊಂಡಿದೆ. ಕೆಲವೇ ಪ್ರತಿಯೊಂದು ಫಸ್ಟ್ ರಿಸಲ್ಟ್ ಗೊತ್ತಾಗ್ಬೋದು. ಈ ರೀತಿಯಾಗಿ ಸುಮಾರು 15 ಸ್ಪಾಟ್ಗಳನ್ನು ಗುರುತು ಮಾಡಿರುವಂಥದ್ದು. ಇದೇ ಪರಿಸರಕ್ಕೆ ಅಂದರೆ ಇದೇ ಕಾಡಿಗೆ ಹೊಂದಿಕೊಂಡಂತೆ 12 ಸ್ಪಾಟ್ಗಳು ಇದೇ ಒಂದು ಕಾಡಿನ ಒಳಭಾಗದಲ್ಲಿರುವಂಥದ್ದು. ಮತ್ತೊಂದು ಸ್ಪಾಟ್ ಅದು 13ನೇ ಸ್ಪಾಟ್ ನೇತ್ರಾವತಿ ಸ್ನಾನಘಟ್ಟದಿಂದ ಅಜಿಕುರಿ ಎಂಬ ಊರಿಗೆ ಸಂಪರ್ಕ ಮಾಡುವಂಥದ್ದಾಗಿ 13ನೇ ಸ್ಪಾಟ್. ಈಗ ಮೊದಲ ಸ್ಪಾಟ್ನ ಡಿಗ್ಗಿಂಗ್ ಪ್ರಕ್ರಿಯೆ ಆರಂಭಗೊಂಡಿರುವಂಥದ್ದು. ಒಂದು ಡಿಗ್ ಮಾಡೋಕ್ಕೆ ಅಂದರೆ ಒಂದು ಕಳೆ ಬರವನ್ನು ತೆಗೆಯೋಕ್ಕೆ ಸರಿಸುಮಾರು 4 ರಿಂದ 5 ಗಂಟೆಗಳ ಸಮಯ ಬೇಕಾಗುತ್ತೆ. ಯಾಕೆಂದರೆ 10-15 ವರ್ಷಗಳ ಹಿಂದೆ ತಾನು ಈ ರೀತಿಯ ಕೃತ್ಯ ಮಾಡಿ ಹೋಗಿರೋದಾಗಿ ಹೇಳಿರುವಂಥದ್ದು. ಹಲವು ಗಿಡ ಗಂಟೆಗಳಿರುತ್ತೆ, ಬೇರುಗಳು ಭೂಮಿಯ ಆಳಕ್ಕೆ ಹೋಗಿರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅಡಚಣೆ ಆದರೂ ಕೂಡ ಮಳೆ ಜಾಸ್ತಿ ಆದರೆ, ಮಳೆ ತೀವ್ರವಾದರೆ ಇಂಥ ಕಾರ್ಯಾಚರಣೆಗೆ ಬಹಳಷ್ಟು ಅಡ್ಡಿ ಆಗುತ್ತೆ. ಈ ನಿಟ್ಟಿನಲ್ಲಿ ಈಗ ಬಿಸಿಲಿನ ವಾತಾವರಣ ಸದ್ಯಕ್ಕಿರುವಂಥದ್ದು. ಹಾಗಾಗಿ ಮೇನ್ ಎಲ್ಲ ಮಾನವ ಶ್ರಮವನ್ನು ಅಲ್ಲಿ ಉಪಯೋಗಿಸಿ ಸದ್ಯ ಡಿಗ್ಗಿಂಗ್ ಪ್ರಕ್ರಿಯೆಗಳು ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಬಹಳಷ್ಟು ಜನ ಕುತೂಹಲಿಗರು ಕೂಡ ಇಲ್ಲಿ ಕಾಯ್ತಾ ಇರುವಂಥದ್ದು. ಯಾದಿ ಕೊಡು ಕ್ಯಾಮರಾ ಅದನ್ನು ನಮಗೆ ಮುಂದಾಗ ಸಿಕ್ಕುದಿಲ್ಲ. ಇದು ಫುಟೇಜ್ ಫೋನ್ ಒಂದು ಮಾಡಿ ಮೊಬೈಲ್ ಅದು ಒಂದು ವೈಫೈ ಅಪ್ಲೈ
ಈಗ SIT ತನಿಖಾ ತಂಡ ಅದೇ ರೀತಿಯಾಗಿ ಸ್ಥಳ ಮಹಜರು ಮಾಡಿದಂತಹ ಸ್ಥಳದಲ್ಲಿ ಅಗೆಯುವ ಕೆಲಸವನ್ನು ನಡೆಸ್ತಾ ಇರುವಂಥ ಕಾರ್ಮಿಕರ ತಂಡ ಕೂಡ ಅಲ್ಲಿ ಬಿಟ್ಟಿರೋದನ್ನು ನಾವು ನೋಡ್ತಾ ಇದ್ದೇವೆ. ಬಹುಶಃ ಉತ್ಖನನ ಕೆಲಸ ಈಗಾಗಲೇ ಆರಂಭ ಆಗಿದೆ. ಸ್ಥಳ ಮಹಜರು ಮಾಡಿದಂತಹ ಪ್ರದೇಶಗಳಿದೆ, ಅಲ್ಲಿ ಕಾರ್ಮಿಕರ ತಂಡ ಇರೋದನ್ನು ನಾವು ಹಿಂದಿನ ವಿಜುವಲ್ಸಲ್ಲಿ ನಿಮಗೆ ತೋರಿಸಿದ್ವಿ. ಈಗ ಒಂದಿಷ್ಟು ಪೊಲೀಸರು ನಿಂತ್ಕೊಂಡಿರೋ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ರಿ. ಸೊ ನಮಗೆ ಅಲ್ಲಿ ಸ್ಪಾಟಲ್ಲಿ ಏನು ನಡೀತಿದೆ ಅನ್ನೋ ಒಂದು ಮಾಹಿತಿಯನ್ನು ನಾವು ನೇರವಾಗಿ ದಾಮೋದರ್ ಅವರಿಂದ ಪಡ್ಕೊಳ್ಳೋಣ. ದಾಮೋದರ್ ಅವರೇ, ಅಲ್ಲಿ ಸದ್ಯಕ್ಕೆ ಅಲ್ಲಿ ಏನಾಗ್ತಿದೆ, ಪೊಲೀಸರೆಲ್ಲ ಹೋಗ್ತಾ ಇರೋ ದೃಶ್ಯಗಳು ಕಂಡು ಹಾಗೆ ಕಾರ್ಮಿಕರು ಕೊಟ್ಟು ಪಿಕಾಸ್ ಕೂಡ ತಗೊಂಡೋದ್ರು. ಸೊ ಅಗೆಯುವ ಕೆಲಸ ಆರಂಭ ಆಗಿದೆಯಾ? ಈಗ ಮೊದಲ ಪಾಯಿಂಟಿನಲ್ಲಿ ಅಗೆಯುವಂತಹ ಉತ್ಖನನದ ಕೆಲಸ ಆರಂಭಗೊಂಡಿರುವಂತಹದ್ದು ಕಾರ್ಮಿಕರು ಮತ್ತು ಮ್ಯಾಜಿಸ್ಟ್ರೇಟ್ ಅಧಿಕಾರಿಗಳ ಸಮ್ಮುಖದಲ್ಲಿ ಈಗಾಗಲೇ ಉತ್ಖನನ ಕಾರ್ಯ ಆರಂಭಗೊಂಡಿರುವಂತಹದ್ದು. ಆ ದೃಶ್ಯಾವಳಿಗಳನ್ನು ಈಗಾಗಲೇ ತಾವು ಗಮನಿಸಿದ್ದೀರಿ. ಮೊದಲ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿದೆ. ಆ ಉತ್ಖನನ ಕಾರ್ಯಕ್ಕೆ FSL ನ ಅಧಿಕಾರಿಗಳು ಜೊತೆಗಿದ್ದಾರೆ. ಅದರ ನಂತರ FSL ಮೆಡಿಸಿನ್ ಅನ್ನುವಂತಹ ವಿಭಾಗದ ಅಧಿಕಾರಿಗಳು ಇಲ್ಲಿ ಜೊತೆಗೆ ಇರುವಂತಹದ್ದು. ಅದ್ರ ಜೊತೆಗೆ SIT ಅಧಿಕಾರಿಗಳು, ಅನಂತರ FSL ಮತ್ತು ಸೋಕೋ, ಅನಂತರ ವಿಶೇಷವಾದಂತಹ ಪೊಲೀಸ್ ಸಿಬ್ಬಂದಿ ಆ ಪಂಚರ ಸಮ್ಮುಖದಲ್ಲಿ ಈ ಒಂದು ಅಗೆಯುವ ಕಾರ್ಯ ಆಗಿರುವಂತದ್ದು. ಈ ಅಗೆಯುವ ಕಾರ್ಯ ಈಗಾಗಲೇ ಆರಂಭಗೊಂಡಿದೆ. ರಾಘವ್, ಹಲೋ, ಒನಿಸಿದ ಮೊಬೈಲ್ ಈಗ ಮಾಡಿ ಸರ್. ಓಕೆ ಮೇಡಮ್. ಓಕೆ. 13 ಸ್ಥಳಗಳನ್ನ ನಿನ್ನೆ ಏನು ಗುರುತು ಮಾಡಿದ್ರು, ಮತ್ತೆ 2 ಸ್ಥಳಗಳನ್ನ ಗುರುತು ಮಾಡಿ ಅಲ್ಲಿಗೆ ಈ ಸಾಕ್ಷಿ ದೂರುದಾರರನ್ನ SIT ಟೀಮ್ನವ್ರು ಕರ್ಕೊಂಡು ಹೋದ್ರ, ಅಥವಾ ಆತ ಕೂಡ ನೀವೇನು ಅಗೆಯುವ ಕೆಲಸ ಏನು ಅಲ್ಲಿ ಏನು ಪೊಲೀಸರು ಅಥವಾ ಕಾರ್ಮಿಕರು ಏನ್ ಮಾಡ್ತಾರೆ, ಅಥವಾ ಅಲ್ಲಿರ್ತಾನ? ಈ ಸಾಕ್ಷಿ ದೂರುದಾರ ಎಲ್ಲಿರ್ತಾನೆ ದಾಮೋದರ್ ಈ ಸಂದರ್ಭದಲ್ಲಿ? ಈಗ ಬಹುಶಃ ಲೈನ್ ಅಲ್ಲಿ ಏನಾದ್ರು ಸ್ವಲ್ಪ ಫಾಲ್ಟ್ ಆಗಿದೆ ಅಂತ ಅನಿಸ್ತಾ ಇದೆ. ಈ ಸಾಕ್ಷಿ ದೂರುದಾರನನ್ನ ಅಗೆಯುವ ಸ್ಥಳ ಕರ್ಕೊಂಡು ಹೋಗಿದ್ದಾರೆ ಅಥವಾ ಮಹಜರು ಮತ್ತೊಂದಿಷ್ಟು ಪ್ರದೇಶಗಳನ್ನ ಮಹಜರು ಕರ್ಕೊಂಡು ಹೋಗಿದಾರಂತ? ಗೌತಮ್, ಹಲೋ 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 ದಾಮೋದರ್, ಹಲೋ, ನಮ್ಮ ಮಾತು ಕೇಳಿಸ್ತಾ ಇದೆ ದಾಮೋದರ್ ನಿಮ್ಗೆ? ಕೇಳ್ತಾ ಇದೆ. ದಾಮೋದರ್, ಒಂದು ಮಾಹಿತಿ ಬೇಕಿತ್ತು. ಸಾಕ್ಷಿ ದೂರುದಾರ ಆತನನ್ನ ಮತ್ತೊಂದಿಷ್ಟು ಸ್ಥಳಗಳನ್ನ ಮಹಜರು ಮಾಡುವ ಸ್ಥಳಕ್ಕೆ ಆತನನ್ನ ಕರ್ಕೊಂಡು ಹೋಗಿದಾರ, ಅಥವಾ ಈ ಎಕ್ಸ್ಕಾವೇಷನ್ ಅಥವಾ ಅಗೆಯುವ ಕೆಲಸ ಏನ್ ನಡೀತಾ ಇದೆ ಆ ಸ್ಥಳದಲ್ಲಿ ಆತ ಇದ್ದಾನ ಅಂತ? ಇವತ್ತು ಈಗ ಬೇರೆ ಸ್ಥಳಗಳ ಗುರುತು ಮಾಡುವಂತಹ ಕಾರ್ಯ ಆಗದೆ ನೇರವಾಗಿ ಉತ್ಖನನಕ್ಕೆ ಅವರನ್ನ ಕರೆದುಕೊಂಡು ಬಂದಿರುವಂತದ್ದು. ಬೆಳ್ತಂಗಡಿಯಿಂದ ನೇರವಾಗಿ ಸ್ನಾನಘಟ್ಟಕ್ಕೆ ಕರೆದುಕೊಂಡು ಬಂದು ಆತ ನಿನ್ನೆ ಗುರುತಿಸಿರುವಂತಹ ಮೊದಲನೇ ಸ್ಥಳ ಗುರುತೇನಿದೆ ಅಲ್ಲಿ ಉತ್ಖನನ ಕಾರ್ಯ ಆರಂಭ ಆಗ್ತಾ ಇದೆ. ರಾಘವ್, ಓಕೆ. ಸೊ ಒಂದು ಸ್ಪಷ್ಟ ಆಯ್ತು, ಉತ್ಖನನ ಕಾರ್ಯ ಏನು ನಡೀತಾ ಇದೆ ಅಲ್ಲಿಗೆ ಸಾಕ್ಷಿ ದೂರುದಾರನ್ನ ಅಥವಾ ಅನಾಮಿಕ ವ್ಯಕ್ತಿಯನ್ನ ಅಲ್ಲಿಗೆ ಕರೆದುಕೊಂಡು ಹೋಗಲಾಗಿದೆ. ಅಂದ್ರೆ ಈ 13 ಸ್ಥಳಗಳನ್ನ ಏನು ಆತ ನಿನ್ನೆ ಗುರುತಿಸಿದ್ದ ಆ ಸ್ಥಳಗಳಲ್ಲಿ ಪ್ರಾರಂಭವಾಗಿ ಇವತ್ತು ನಿನ್ನೆ ಗುರುತಿಸಿದಂತ ಮೊದಲ ಸ್ಥಳದಲ್ಲಿ ಈಗ ಉತ್ಖನನ ಅಥವಾ ಎಕ್ಸ್ಕಾವೇಷನ್ ಅಥವಾ ಅಗೆಯುವ ಕೆಲಸವನ್ನ SIT ತನಿಖಾ ತಂಡದ ನೇತೃತ್ವ ಹಾಗೆ AC ಅವರ ನೇತೃತ್ವದಲ್ಲಿ ತಹಶೀಲ್ದಾರ್ ಅವರ ಉಪಸ್ಥಿತಿಯಲ್ಲಿ ಹಾಗೆ ಕಾರ್ಮಿಕರು ಅದನ್ನ ಮಾಡ್ತಾ ಇದ್ದಾರೆ. ಸುಮಾರು 8-10 ಮಂದಿಯ ಕಾರ್ಮಿಕರ ತಂಡ ಧರ್ಮಸ್ಥಳಕ್ಕೆ ಬಂದು ಆತಂಕ ಕೂಡ ಇರುವಂತದ್ದು. ಹಾಗಾಗಿ ಸದ್ಯ ಮಾನವ ಹೌದು, ಖಂಡಿತ. ಇನ್ನು ಬಹಳ ಮುಖ್ಯವಾಗಿ ಈ ಒಂದು ಎಕ್ಸಾವೇಷನ್ ಅಂತಂದ್ರೆ ಅಥವಾ ಎಕ್ಸ್ಯೂಮ್ ಅಂತ ಹೇಳಿದ್ರೆ, ಇದಕ್ಕೆ ಒಂದು ಎಕ್ಸ್ಯೂಮ್ ಮಾಡೋದಕ್ಕೆ ಸುಮಾರು 4 ಗಂಟೆಗಳು ತಗುಲಬಹುದು ಅನ್ನುವಂತಹ ನಿರೀಕ್ಷೆಗಳಿದೆ. ಕನಿಷ್ಠ ಅಂದ್ರೂ 3 ಗಂಟೆಗಳ ಕಾಲ ಈ ಒಂದು ಎಕ್ಸ್ಯೂಮ್ ಕಾರ್ಯ ಆಗತ್ತೆ. ಎಕ್ಸ್ಯೂಮ್ ಕಾರ್ಯ 4 ಗಂಟೆಗಳಿಗೂ ಅಧಿಕ
ಆ ನಡೆಯುವಂತಹ ಸಾಧ್ಯತೆಗಳು ಇದಾವೆ. ಈ ನಿಟ್ಟಿನಲ್ಲಿ ಮೊದಲ ಒಂದು ಪಾಯಿಂಟ್ ಏನಿದೆ ಗುರುತು, ಅಲ್ಲಿ ಆಗಿರುವಂತಹ ಕಾರ್ಯ 3 ತಂಡಗಳಾಗಿ ಮಾಡ್ತಾರ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇಲ್ಲ. 3 ತಂಡಗಳಾಗಿಯೂ ಕೂಡ ಮಾಡುವಂತಹ ಸಾಧ್ಯತೆಗಳು ಇದಾವೆ ಅನ್ನುವಂಥದ್ದು. ಇದಾದ್ರೆ ಮೊದಲ ಪಾಯಿಂಟ್ ನಲ್ಲಿ ಈಗಾಗಲೇ ಉತ್ಖನನ ಕಾರ್ಯ ಆರಂಭಗೊಂಡಿದೆ. ಸುಮಾರು ಕನಿಷ್ಠ ಅಂದ್ರೂ ಒಂದು 4 ಗಂಟೆಗಳ ಕಾಲ ಇಲ್ಲಿ ಉತ್ಖನನ ಕಾರ್ಯ ನಡೆಯುವಂತಹ ಸಾಧ್ಯತೆ ಇದೆ. ಕನಿಷ್ಠ 4 ಗಂಟೆಗಳ ಕಾಲ ಉತ್ಖನನ ಕಾರ್ಯ ಬೇಕಾಗ್ತದೆ. ಉತ್ಖನನ ಕಾರ್ಯಕ್ಕೆ ಟೈಮ್ ಹಿಡಿಬಹುದು. ಅದರಿಂದ ಈಗಾಗಲೇ ಉತ್ಖನನ ಕಾರ್ಯ ಆರಂಭಗೊಂಡಿದ್ದು, ಅಧಿಕಾರಿಗಳು ಜೊತೆಗೆ ಆತ ಸಾಕ್ಷಿ ದೂರುದಾರ ಜೊತೆಗೆ ಮ್ಯಾಜಿಸ್ಟ್ರೇಟ್ ಅಧಿಕಾರಿ ಎಲ್ಲರೂ ಕೂಡ ಇಲ್ಲಿಗೆ ಆಗಮಿಸಿ ಅವರು ಜೊತೆಗಿರ್ತಕ್ಕಂಥದ್ದು ಮತ್ತು ಅವರ ಸಮ್ಮುಖದಲ್ಲಿ ಈ ಕಾರ್ಯ ಆಗ್ತಾ ಇರುವಂತಹದನ್ನ ತಾವೀಗ ನೋಡ್ತಾ ಇದ್ದೀರಿ. ದಾಮೋದರ್, ಇನ್ನೊಂದು ನನಗೆ ನಿಮಗೆ ಆ ಬಗ್ಗೆ ಸ್ಪಷ್ಟ ಮಾಹಿತಿ ಇದೆಯಲ್ಲ ಗೊತ್ತಿಲ್ಲ. ಈ ಉತ್ಖನನ ಮಾಡಲಿಕ್ಕೆ ಏನು ಕಾರ್ಮಿಕರ ತಂಡವನ್ನು ಕರ್ಕೊಂಡು ಬರಲಾಗಿದೆ. ಒಂದೊಂದು ಸ್ಥಳದಲ್ಲಿ ಎಷ್ಟು ಕಾರ್ಮಿಕರು ಇರ್ಬೋದು? ಬಹುಶಃ 3-4 ಮಂದಿ ಇರ್ಬೋದು, ಅಥವಾ 2 ಜನರಿಗೆ ಸೀಮಿತಗೊಳಿಸಿ ಮತ್ತೆ ಅದನ್ನ ಡಿವೈಡ್ ಮಾಡಿ ಬೇರೆ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾರ, ಅಥವಾ ಒಂದೇ ಸ್ಥಳದಲ್ಲಿ ಮಾಡಿ ಅದಾದ ನಂತರ ಮತ್ತೊಂದು ಸ್ಥಳಕ್ಕೆ ಹೋಗ್ತಾರ? ಸ್ವಲ್ಪ ಈ ರೀತಿಯ ಕನ್ಫ್ಯೂಷನ್ಸ್ ಇದೆ. ನಿಮಗೇನಾದ್ರೂ ಕ್ಲಾರಿಟಿ ಇದೆ ಆ ವಿಷಯದ ಬಗ್ಗೆ? ಈಗ ಆ ಕ್ಲಾರಿಟಿ ಸಿಗ್ತಾ ಇಲ್ಲ. 12 ಜನ ಒಂದು ಕಡೆಗೆ ಆಗಿತಾರ ಅನ್ನುವಂಥದ್ದು. ಅಂದ್ರೆ ಆತ ಗುರುತು ಮಾಡಿರುವಂತಹದ್ದು ಬಹಳ ಅಗಲವಾದಂತಹ ಜಾಗ. ಅಂದ್ರೆ ಒಂದು ಕೇವಲ ಒಂದು 6 ಅಡಿ 3 ಅಡಿ ಅಷ್ಟನ್ನೇ ಆತ ಗುರುತು ಮಾಡಲಿಲ್ಲ, ಬದಲಾಗಿ ಒಂದು ಅಗಲವಾದಂತಹ ಜಾಗವನ್ನು ಗುರುತು ಮಾಡಿರೋದ್ರಿಂದ ಅಷ್ಟು ಜಾಗವನ್ನ ಆಗಿತಾರ ಅನ್ನುವಂಥದ್ದು ಅದು ಕೂಡ ಈಗ ಸ್ಪಷ್ಟತೆ ಇಲ್ಲ. ಅಂದ್ರೆ ಕ್ರೈಮ್ ಲೈನ್ ಏನ್ ಹಾಕಿದ್ದಾರೆ, ಆ ಕ್ರೈಮ್ ಲೈನ್ ಹಾಕಿರುವಂತಹ ಅಷ್ಟೂ ಜಾಗವನ್ನು ಆಗಿತಾರ ಅನ್ನುವಂತಹ ಒಂದು ಡೌಟ್ ಇದೆ. ಅಂದ್ರೆ ಅಗಿತಾರೋ ಇಲ್ವೋ ಅನ್ನುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಸಿಗಬೇಕಷ್ಟೇ. ಆ ಸ್ಪಷ್ಟತೆ ಇಲ್ಲ. 3 ತಂಡಗಳಾಗಿಯೂ ಅಥವಾ 2 ತಂಡಗಳಾಗಿ ಮಾಡುವಂತಹ ಸಾಧ್ಯತೆಗಳು ಇದಾವೆ ಅನ್ನುವಂಥದ್ದು. ಯಾಕಂದ್ರೆ ಕೆಲವೊಂದು ಕಡೆ ಹತ್ರ ಇರೋದ್ರಿಂದ 2 ಕಡೆಗೂ ಕೂಡ ಅಧಿಕಾರಿಗಳ ಸಮ್ಮುಖದಲ್ಲಿ ಮತ್ತು ಒಂದು ಆಗದು ತದಬಳಿಕ ಅಂದ್ರೆ ಒಂದೇನಾದ್ರೂ ಲಭ್ಯ ಆದ್ರೆ ಅದನ್ನು ತೆಗೆಯುವ ಮೊದಲು ಮತ್ತೊಂದನ್ನು ತೆಗೆದೇ ಮತ್ತೊಂದನ್ನು ಇನ್ನೊಂದು ಎಕ್ಸಿಬಿಷನ್ ಅನ್ನು ಮಾಡುವಂತಹ ಸಾಧ್ಯತೆಗಳಿವೆ. ಆದ್ರೆ ಈಗಿರುವಂತಹ ಮಾಹಿತಿಯ ಪ್ರಕಾರ ಮೊದಲ ಪಾಯಿಂಟ್ ನಲ್ಲಷ್ಟೇ ಮಾಡಲಾಗ್ತಾ ಇದೆ. ಬಹಳ ಒಳ್ಳೊಳ್ಳೆ ಮಾಹಿತಿಯನ್ನ ಸ್ಥಳದಿಂದ ನೀಡ್ತಾ ಇದ್ದಾರೆ ದಾಮೋದರ್ ಅವರು. ಮುಖ್ಯವಾಗಿ ಇವತ್ತು ಕಾರ್ಮಿಕರ ತಂಡ ಅಲ್ಲಿಗೆ ಬಂದಿದೆ. SIT ತನಿಖಾ ತಂಡ ಕೂಡ ಅಲ್ಲಿದೆ. ಸಾಕ್ಷಿ ದೂರುದಾರ ಕೂಡ ಇದ್ದಾನೆ. ಬಹುಶಃ ದಾಮೋದರ್ ಹೇಳುವುದನ್ನ ನೋಡಿದ್ರೆ ಈ ಸ್ಥಳ ಮಹಾಜರು ಪ್ರಕ್ರಿಯೆ ಇರ್ಬೋದು, ಹಾಗೆ ಎಕ್ಸ್ಕಾವೇಷನ್ ಅಥವಾ ಅಗೆಯುವಂಥ ಕೆಲಸದ ಪ್ರಕ್ರಿಯೆ ಇರ್ಬೋದು, ಇದು ಬಹುಶಃ ಇನ್ನೊಂದು 3-4 ದಿನಗಳಿಗೆ ಮತ್ತೆ ಮುಂದುವರಿಯುವಂಥ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ಸದ್ಯಕ್ಕೆ ನಮಗೆ ಗೊತ್ತಾಗಿರೋದು ಒಟ್ಟು 13+2 ಒಟ್ಟು 15 ಸ್ಥಳಗಳ ಮಹಾಜರ 13 ಆಗಿದೆ. ಮತ್ತೆರಡು ಸ್ಥಳಗಳ ಮಹಾಜರ ಇವತ್ತು ಆಗುತ್ತೆ. ಅದಾದ ನಂತರ ಮತ್ತೊಂದಿಷ್ಟು ಜಾಗಗಳನ್ನು ಒಂದು ವೇಳೆ ಆತ ಗುರುತಿಸಿದ್ರೆ ಅಲ್ಲೂ ಕೂಡ ಅಗೆಯುವ ಕೆಲಸವನ್ನು ಮಾಡಬೇಕಾಗತ್ತೆ. ಈಗ ಇರುವ ಮಾಹಿತಿ ಪ್ರಕಾರ ಒಂದು ಸ್ಥಳವನ್ನ ಅಗೆದು ಅಲ್ಲಿ ಏನಾದರೂ ಬಾಡಿ ಪಾರ್ಟ್ಸ್ಗಳು ಸಿಕ್ಕಿದ್ರೆ, ಆ ಪ್ರಕ್ರಿಯೆ ಪೂರ್ಣಗೊಳಿಸಲಿಕ್ಕೆ ಬಹುಶಃ 3-4 ಗಂಟೆ ಬೇಕಾಗ್ಬೋದು. ಆ ಒಂದು ವೇಳೆ ಬುರುಡೆಗಳು ಸಿಕ್ಕಿದ್ರೆ ಅದನ್ನ ಸೇಫ್ ಆಗಿ ಪ್ರೊಟೆಕ್ಟ್ ಅಥವಾ ಸಂಗ್ರಹಿಸಿಡಬೇಕಾಗುತ್ತೆ. ಅದಕ್ಕೆ ಬೇಕಾದ ಒಂದು ಪ್ರಕ್ರಿಯೆ ಒಂದಿಷ್ಟು 4 ಗಂಟೆ ಬೇಕು ಅಂತಾದ್ರೆ ಮತ್ತೆ ಮತ್ತೊಂದು ಸ್ಥಳಕ್ಕೆ ತೆರಳಿ ಅಲ್ಲಿ ಒಂದು ಅಗೆಯುವ ಪ್ರಕ್ರಿಯೆಯನ್ನು ಮಾಡಬೇಕಾಗತ್ತೆ. ಇದಕ್ಕೆ ಸಾಕಷ್ಟು ಸಮಯ ಬೇಕಾಗಿರೋದ್ರಿಂದ ಹೀಗಾಗಿ ಈ ಪ್ರಕ್ರಿಯೆ ಬಹುಶಃ 3-4 ದಿನಗಳಿಗೆ ಎಕ್ಸ್ಟೆಂಡ್ ಆಗುವಂಥ ಲಕ್ಷಣಗಳು ಕಾಣ್ತಾ ಇದೆ. ಸೊ ಬಹಳ ದೊಡ್ಡ ಮಟ್ಟಿನ ಕಾರ್ಯಾಚರಣೆ ಇರ್ಬೋದು. ಯಾಕೆಂತ ಹೇಳಿದ್ರೆ ಈ ರೀತಿಯಾದಂಥ ಪ್ರಕರಣಗಳು ಕೇಳ್ಪಡೋದು ಅಥವಾ ಕಂಡುಬರೋದು ಬಹಳ ವಿರಳ ಸನ್ನಿವೇಶಗಳಲ್ಲಿ ಮಾತ್ರ. ಸೊ 106 ಶವಗಳನ್ನು ನಾನು ದಫನ್ ಮಾಡಿದ್ದೆ. ಸೊ ಹಾಗಾಗಿ ಈ ರೀತಿಯ ಆರೋಪ ಬಂದಾಗ ಅದನ್ನ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅಲ್ಲಿ ಒಂದು ಮಹಾಜರು ಅಥವಾ ಈ ರೀತಿಯ ನಾವು ಇವತ್ತಿನ ಪ್ರಕ್ರಿಯೆಗಳನ್ನು ನೋಡ್ತೇವೆ. ಸೊ ಇದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಸೊ ಇಂಥ ಒಂದು ಸನ್ನಿವೇಶಕ್ಕೆ ಅಥವಾ ಇಂಥ ಒಂದು ಘಟನಾವಳಿಗಳಿಗೆ ಬಹುಶಃ ಧರ್ಮಸ್ಥಳದ ಸುತ್ತಮುತ್ತಲಿನ ಪ್ರದೇಶದವರು ಯಾರು ಕೂಡ ಸಾಕ್ಷಿ ಆಗಿರಲಿಲ್ಲ. ಈಗ ಒಂದು ಈ ಘಟನೆ ಆರೋಪಗಳು ಕೇಳಿ ಬಂದಿದ್ದಲ್ಲಿ ಸರ್ಕಾರ SIT ಫಾರ್ಮ್ ಮಾಡಿ ತನಿಖೆಯನ್ನು ಮಾಡ್ತಾ ಇದೆ. ಸತ್ಯಾಸತ್ಯತೆಗಳನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡಿದೆ. SIT ಮಾಡಬೇಕು ಅಂತೇಳಿ ಬಹಳ ಪ್ರೆಷರ್ ಇತ್ತು. ಯಾರೋ ಹೇಳಿದ್ರು ಅಂತೇಳಿ ನಾವು SIT ಎಲ್ಲ ಫಾರ್ಮ್ ಮಾಡಲ್ಲ ಅಂತೇಳಿ TV ಮಾಧ್ಯಮದವರು ಮಾತಾಡ್ತಾ ಸಿದ್ದರಾಮಯ್ಯ ಹೇಳಿದ್ರು. ಆದರೆ ಮಾರನೇ ದಿನವೇ ಅವರು SIT ಅನ್ನು ಫಾರ್ಮ್ ಮಾಡಿದ್ರು. ಸೊ ಈಗ SIT ತನಿಖಾ ತಂಡ ತಮ್ಮ ತನಿಖೆಯ ಕಾರ್ಯಾಚರಣೆಯನ್ನು ಶುರು ಮಾಡಿ ಇದು 2ನೇ ದಿನ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಧರ್ಮಸ್ಥಳದ ಘಟ್ಟಕ್ಕೆ ಬಂದಿದ್ದಾರೆ. ಎಸ್ ದಾಮೋದರ್ ಮುಂದುವರಿಸಿ.
ಈಗಾಗಲೇ ಎಕ್ಸಿಮೇಷನ್ ಪ್ರಕ್ರಿಯೆ ಆರಂಭಗೊಂಡಿರುವಂತದ್ದು ಮ್ಯಾಜಿಸ್ಟ್ರೇಟ್ ಸಮ್ಮುಖದಲ್ಲಿ ನಡೀಬೇಕು ಅನ್ನುವಂಥದ್ದು ಏನಿದೆ, ಎಸಿ ಅಥವಾ ತಹಶೀಲ್ದಾರ್ ಸಮ್ಮುಖದಲ್ಲಿ ನಡೀಬೇಕು ಅನ್ನುವಂಥದ್ದು. ಇದ್ರ ಜೊತೆಗೆ FSL ನ ಸಿಬ್ಬಂದಿ, ಸೋಕೋ ಅಂದ್ರೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ವೈದ್ಯರ ತಂಡ ಇದೆ. ಜೊತೆಗೆ ವೈದ್ಯರು ಮೃತದೇಹ ಏನಾದರೂ ಸಿಕ್ಕಿದ ಬಳಿಕ ಅಸ್ಥಿಪಂಜರ ಅಥವಾ ಸಾಧಾರಣ ಮೃತದೇಹ ಆದ್ರೂ ಗಾಯದ ಗುರುತನ್ನ ನೋಡ್ತಾರೆ ಅನ್ನುವಂತ ಮಾಹಿತಿಗಳು ನಮಗೆ ಲಭ್ಯವಾಗ್ತದೆ. ನಂತರ ಸ್ಥಳದಲ್ಲಿ ಲಭ್ಯವಿರುವಂತ ಎಲ್ಲ ಸಾಕ್ಷ್ಯವನ್ನ ಕಲೆ ಹಾಕಿ ಅದನ್ನ ಸೀಲ್ ಮಾಡಿ FSL ಸಿಬ್ಬಂದಿ ಕೈಗೆ ನೀಡ್ತಾರೆ. FSL ಗೆ ಸ್ಯಾಂಪಲ್ ಹೋದ ಬಳಿಕ DNA ಪ್ರೊಫೈಲಿಂಗ್ ಆಗತ್ತೆ. ಅದಾದ ನಂತರ ಮೃತದೇಹದ DNA ಸಂಗ್ರಹ ಮಾಡ್ತಾರೆ. ಪತ್ತೆಯಾದ ಮೃತದೇಹವನ್ನು ಹಿಂದೆ ದಾಖಲಾಗಿರುವ ಮಿಸ್ಸಿಂಗ್ ಕೇಸ್ ಜೊತೆಗೆ ಚೆಕ್ ಮಾಡುವಂತಹ ಸಾಧ್ಯತೆಗಳಿದಾವೆ. ಒಂದು ವೇಳೆ ಯಾವ್ದಾದ್ರು ಮಿಸ್ಸಿಂಗ್ ಕೇಸ್ ಜೊತೆಗೆ ಹೋಲಿಕೆ ಆದಲ್ಲಿ ದೂರುದಾರರ ಕುಟುಂಬಸ್ಥರನ್ನು ಕರೆಸಿ ಅವರ DNA ಅನ್ನ ಸಂಗ್ರಹಿಸಿ ಮ್ಯಾಚಿಂಗ್ ಮಾಡುವಂತಹ ಸಾಧ್ಯತೆಗಳು ಇದಾವೆ ಅನ್ನುವಂಥದ್ದು. ಅದರ ಜೊತೆಗೆ ಪತ್ತೆಯಾದ ಮೃತದೇಹದ ತಲೆಬುರುಡೆ ಆಧರಿಸಿ ಅದರ ವಯಸ್ಸನ್ನ ಪತ್ತೆ ಹಚ್ಚಲಾಗುತ್ತೆ. ಮೃತದೇಹ ಗಂಡು ಅಥವಾ ಹೆಣ್ಣಿನದ್ದ ಅಂತ ಅನ್ನುವಂಥದ್ದು ಕೂಡ ಆ ಮೂಲಕವೇ ಪತ್ತೆ ಹಚ್ಚಲಾಗುತ್ತೆ. ಹಲ್ಲು ಪರಿಶೀಲನೆ ಮೂಲಕ ಅಂದಾಜು ವಯಸ್ಸು ಕೂಡ ಪತ್ತೆ ಹಚ್ಚಬಹುದು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಫೇಸ್ ರೀಕನ್ಸ್ಟ್ರಕ್ಷನ್ ಕೂಡ ಮಾಡ್ಲಾಗ್ತಾ ಇದೆ. ಅದು ನಿಮ್ಗೆ ಗೊತ್ತಿರಬಹುದು. ಫೇಸ್ ರೀಕನ್ಸ್ಟ್ರಕ್ಷನ್ ಕೂಡ ಮಾಡ್ಲಾಗ್ತಾ ಇರುವಂತಹದ್ದು, ಅಂದ್ರೆ ತಲೆಬುರುಡೆ ಆಧರಿಸಿ ಮುಖದ ಚಹರೆಯನ್ನ ಸಿದ್ಧಪಡಿಸುವಂತಹದ್ದು ಈ ಒಂದು ಕಾರ್ಯವು ಕೂಡ ಆಗ್ತದೆ. ಅಂದ್ರೆ ಇಲ್ಲಿ ಏನು ಒಂದು ಮೃತದೇಹ ಅಥವಾ ಮೃತದೇಹದ ಕಳೇಬರ ಏನಾದ್ರೂ ಸಿಕ್ಕಿದರೆ ಮುಂದೆ ಏನಾಗ್ತದೆ ಅನ್ನುವಂಥದ್ದನ್ನ ನಿಮ್ಗೆ ತಿಳಿಸುವಂತ ಪ್ರಯತ್ನ. ಯಾಕಂತಂದ್ರೆ ಇದು ನಮಗೆ ಒದಗಿ ಬಂದಿರುವಂತಹ ಮಾಹಿತಿ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅಥವಾ ಉನ್ನತವಾದಂತಹ ತನಿಖೆಗೆ ಒಳಪಡಿಸುವಂತಹದ್ದು ಅಥವಾ ಉನ್ನತವಾದಂತಹ ಪರೀಕ್ಷೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಎಕ್ಸಿಬಿಷನ್ ಈಗಾಗಲೇ ಆರಂಭಗೊಂಡಿರುವುದರಿಂದ ಕುತೂಹಲ ಇದೆ. ಕುತೂಹಲದ ಜೊತೆಗೆ ಆ ಒಂದು ಪೂರ್ಣ ತನಿಖೆಯ ನಂತರವೇ ಇದರ ಸತ್ಯಾಸತ್ಯತೆ ಬಯಲಾಗುವಂತಹದ್ದು. ಈಗ ಈ ಕುತೂಹಲ ಏನು ಅಂತಂದ್ರೆ, ಆತ 15 ಅಥವಾ 13 ಸ್ಥಳವನ್ನ ಗುರುತು ಮಾಡಿರುವಂತಹ ಸ್ಥಳದಲ್ಲಿ ಏನೇನ್ ಸಿಗುತ್ತೆ ಅನ್ನುವಂತಹದ್ದು. ಅದರ ಜೊತೆಗೆ ಒಂದು ನೇತ್ರಾವತಿಯ ಸೇತುವೆಯ ಪಕ್ಕದ ಈ ಗುಡ್ಡ ಏನಿದೆ, ಈ ಗುಡ್ಡವು ಕೂಡ ಒಂದು ಕೌತುಕದ ಕಾಡು ಅನ್ನುವಂತಹ ರೀತಿಯಲ್ಲಿ ಮಾರ್ಪಾಡಾಗಿರುವಂತದ್ದು. ಕೌತುಕದ ಕಾಡಿನಲ್ಲಿ ಏನೇನ್ ಸಿಗ್ತದೆ ಅಂತ ನೋಡ್ಬೇಕು. ಅದರ ಜೊತೆಗೆ ಆತ ದೂರ್ತಾ ಇರುವಂತಹ ರೀತಿ, ಆರೋಪ ಮಾಡಿರುವಂತಹದ್ದು, ಇದಕ್ಕೆ ಯಾವ ರೀತಿಯಂತ ಸಾಕ್ಷ್ಯಗಳು ಒದಗಿ ಬರ್ತವೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಸಿಕ್ಕಿರುವಂತಹ ತಲೆಬುರುಡೆ ಅಥವಾ ಸಿಗುವಂತಹ ಕಳೆಬರ ಸಿಗದೇ ಇರಬಹುದು, ಸಿಗಬಹುದು. ಅದನ್ನೆಲ್ಲವೂ ಕೂಡ FSL ಮೆಡಿಸಿನ್ ವಿಭಾಗದಲ್ಲಿ ಪರೀಕ್ಷೆಯನ್ನ ಪರೀಕ್ಷೆ ನಡೆಸಿದ ನಂತರವಷ್ಟೇ ಆ ಒಂದು ಕಾರ್ಯ ಆಗ್ಲಿಕ್ಕೆ ಇರುವಂತದ್ದು. FSL ನ ಪರೀಕ್ಷೆಯನ್ನು ನಡೆಸಿದ ನಂತರವಷ್ಟೇ ಇದೆಲ್ಲವೂ ಕೂಡ ಗೊತ್ತಾಗ್ಲಿಕ್ಕೆ ಇರುವಂತದ್ದು. ಆದ್ರಿಂದ ಈಗ ಇರುವಂತಹ ಅಪ್ಡೇಟ್, ಉತ್ಖನನ ಕಾರ್ಯ ಆರಂಭಗೊಂಡಿದೆ. ಉತ್ಖನನ ಕಾರ್ಯದ ಸಂಪೂರ್ಣ ಅಪ್ಡೇಟ್ ಗಳನ್ನ ನಿಮಗೆ ಒದಗಿಸ್ತಾ ಹೋಗ್ತೀವಿ. ಆದ್ರೆ ಬಹುತೇಕ ಈ ಉತ್ಖನನ ಕಾರ್ಯ ಆ ಎಡಬದಿಯಲ್ಲಿರುವಂತಹ, ಅಂದ್ರೆ ನೀವೇನ್ ನೋಡ್ತಾ ಇದ್ರೆ ಆ ಕಾಡಿನಲ್ಲಿ ನಡೆಯೋದರಿಂದ ಬಹುತೇಕ ನಿಮಗೆ ವಿಡಿಯೋ ಲಭ್ಯ ಆಗುವ ಸಾಧ್ಯತೆಗಳು ಕಡಿಮೆ. ಯಾಕೆಂತಂದ್ರೆ ವಿಡಿಯೋ ನಿಮಗೆ ಬಹಳಷ್ಟು ಸಾಧ್ಯತೆಗಳು ಕಡಿಮೆ. ನಿನ್ನೆಯೂ ಕೂಡ ಅಷ್ಟೇ ಮಹಜರು ಅಥವಾ ಗುರುತು ಮಾಡುವಂತಹ ಸಂದರ್ಭದಲ್ಲಿ 1ನೇ ಪಾಯಿಂಟ್ ಮಾತ್ರ ಗೊತ್ತಾದ್ದು. ಆನಂತರ 8ರ ನಂತರವೇ ಪಾಯಿಂಟ್ಗಳು ಗೊತ್ತಾದ್ದು. ಅಷ್ಟು ಕೂಡ ಆ ಒಂದು ಕಾನೂನದ ಒಳಗಡೆ ಇರೋದ್ರಿಂದ ಆ ಎಲ್ಲ ದೃಶ್ಯಾವಳಿಗಳನ್ನ ನಿಮಗೆ ತೆಗೆದುಕೊಳ್ಳೋದಕ್ಕೆ ಅಥವಾ ನಿಮಗೆ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಬದಲಾಗಿ ಈಗಾಗಲೇ ಆ ಒಂದು SIT ಅಧಿಕಾರಿಗಳೇನಿದ್ದಾರೆ ಅವರು ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣದ ಮೂಲಕವೇ ಈ ಉತ್ಖನನ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ವಿಡಿಯೋ ಚಿತ್ರೀಕರಣವನ್ನ ಮಾಡ್ತಾ ಈ ಉತ್ಖನನ ಕಾರ್ಯವನ್ನು ಕೂಡ ಮಾಡ್ತಾ ಇರುವಂತದ್ರಿಂದ ಸಂಪೂರ್ಣವಾಗಿ ಡಿಜಿಟಲ್ ಸಾಕ್ಷ್ಯಗಳನ್ನು ಕೂಡ ಅವರು ಸಂಗ್ರಹಿಸ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ ಆಗುವಂತಹ ಉತ್ಖನನ ಕಾರ್ಯ ಹೇಗಾಗ್ತಾ ಇದೆ ಅನ್ನುವಂಥದ್ದು, ಯಾರ್ಯಾರು ಇದ್ರು, ಯಾರ್ಯಾರ ಸಮ್ಮುಖದಲ್ಲಾಗತ್ತೆ ಮತ್ತು ಇದಕ್ಕೆ ಪಂಚರು ಯಾರು, ಅಂದ್ರೆ ಸಾಕ್ಷ್ಯ ರೂಪದಲ್ಲಿ ಇರ್ತಕ್ಕಂತಹ ಪಂಚರು ಯಾರು ಅನ್ನುವಂಥದ್ದು. ಅದರ ಜೊತೆಗೆ ಇಲ್ಲಿ ಯಾರ್ಯಾರು ಅಫಿಷಿಯಲ್ ಆಗಿ ನಿಯಮಾನುಸಾರವಾಗಿ ಇರಬೇಕೋ ಅವರೆಲ್ಲರೂ ಕೂಡ ಹಾಜರಿದ್ದಾರೆ. ಅವರ ಸಮ್ಮುಖದಲ್ಲಿ ಈಗಾಗಲೇ ಈ ಕಾರ್ಯಗಳು ಆಗ್ತಾ ಇರುವಂತದ್ದು. ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ಅನ್ನುವಂತಹದಕ್ಕೆ ಸಾಕ್ಷ್ಯ ರೂಪದಲ್ಲಿ ಈಗಾಗಲೇ ಉತ್ಖನನ ಕಾರ್ಯ ಆರಂಭಗೊಂಡಿರುವಂತದ್ದು. ನಿನ್ನೆ ಅಷ್ಟೇ ಬಹಳಷ್ಟು ಸಂಚಲನವನ್ನ ಹುಟ್ಟು ಹಾಕಿದಂತಹ ಮುಸುಕುದಾರಿಯ ಆಗಮಿಸಿದ ನಂತರ 13 ಗುರುತುಗಳನ್ನ ಪತ್ತೆ ಹಚ್ಚಿರುವಂತದ್ದು. 13 ಗುರುತುಗಳನ್ನ ಹಾಕಿರುವಂತದ್ದು. ಬಹಳ ಮುಖ್ಯವಾಗಿ ನಿಮಗೆ ಸಂಪೂರ್ಣ ದೃಶ್ಯಾವಳಿ ಸಿಗುವಂತಹ ಸಾಧ್ಯತೆ ಇರುವಂತಹದ್ದು ಅಜಿಕೂರಿ ರಸ್ತೆಯಲ್ಲಿರ್ತಕ್ಕಂತಹ 13ನೇ ಸ್ಥಳ. ಯಾಕಂತಂದ್ರೆ ಅದು ನೇತ್ರಾವತಿ ಸ್ನಾನಘಟ್ಟದಿಂದ ಅಜಿಕೂರಿಯ ಕಡೆಗೆ ಹೋಗುವಂತ ರಸ್ತೆಯ ಪಕ್ಕದಲ್ಲೇ ಇರೋದ್ರಿಂದ ಅಲ್ಲೊಂದು ನಿಮಗೆ ಸಾಧ್ಯತೆಗಳಿದಾವೆ. ಅಂದ್ರೆ ಆ ಸಂಪೂರ್ಣವಾದ ದೃಶ್ಯಾವಳಿಗಳನ್ನು ಕೂಡ ತೆಗೆಯೋದು. ಆದ್ರೆ ಒಂದಂತೂ ಸತ್ಯ, ಆ ದೃಶ್ಯಾವಳಿಗಳನ್ನು ತೆಗೆಯೋಕೆ ಅವಕಾಶಗಳು ಇಲ್ಲ. ಯಾಕೆಂತಂದ್ರೆ ಈ ಹಿಂದೆಯೂ ಕೂಡ ಬೆಳ್ತಂಗಡಿ ತಾಲೂಕಿನಲ್ಲಿ ಇಂಥದ್ದೇ ಒಂದು ಉತ್ಖನನ ಕಾರ್ಯ ನಡೆದಿತ್ತು. ದಲಿತ ನಾಯಕರೊಬ್ಬರದ್ದು ಉತ್ಖನನ ಕಾರ್ಯ ನಡೆದಂತಹ ಸಂದರ್ಭದಲ್ಲಿ
ಮಾಧ್ಯಮಗಳು ಅಲ್ಲಿಗೆ ತೆರಳದಂತ ಸಂದರ್ಭದಲ್ಲಿ ಆಗ ಪೊಲೀಸ್ನವರು ಅಲ್ಲಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ಲಿಲ್ಲ. ಬದಲಾಗಿ ಪರದೆ ಅಂದ್ರೆ ಅಲ್ಲಿ ಟಾರ್ಪಾಲ್ ಅನ್ನ ಅಳವಡಿಸಿ ಅದರ ಒಳಭಾಗದಲ್ಲಿ ಎಕ್ಸಿಬಿಷನ್ ಅನ್ನ ಮಾಡಿದ್ರು, ಉತ್ಖನನವನ್ನ ಮಾಡಿದ್ರು. ಆ ರೀತಿಯಾದಂತಹ ಕಾರ್ಯವನ್ನು ಇಲ್ಲಿಯೂ ಕೂಡ ಮಾಡ್ತಾರೆ ಅನ್ನುವಂತಹ ಸಾಧ್ಯತೆಗಳು ಇರೋದ್ರಿಂದ ಈಗಾಗಲೇ ಕಾಡಿನ ಒಳಭಾಗಕ್ಕೆ ಅಧಿಕಾರಿಗಳು ತೆರಳುತ್ತಾ ಇರುವಂತದ್ದು ಮೊದಲ ಪಾಯಿಂಟ್ ನಲ್ಲಿ ಮಾತ್ರ ಈಗ ಉತ್ಖನನ ಕಾರ್ಯ ಆಗ್ತಾ ಇರುವಂತದ್ದು. ಆ ಉತ್ಖನನ ಕಾರ್ಯದ ದೃಶ್ಯಾವಳಿಗಳು ಸ್ವಲ್ಪ ಮಟ್ಟಿಗೆ ಕಂಡು ಬಂದ್ರೆ ಮುಂದೆ 8ರ ನಂತರದ ಕಾರ್ಯಗಳು ಸ್ವಲ್ಪ ಹೈವೇಯ ಪಕ್ಕದಲ್ಲಿರೋದ್ರಿಂದ ಅವುಗಳ ದೃಶ್ಯಾವಳಿಗಳು ಮತ್ತು 13ನೇ ಪಾಯಿಂಟ್ನ ದೃಶ್ಯಾವಳಿಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದಾವೆ. ಈಗಿನ ನಿರೀಕ್ಷೆಗಳ ಪ್ರಕಾರ ಇವತ್ತು ಮಧ್ಯಾಹ್ನದ ತನಕ ಒಂದು ಪಾಯಿಂಟಿನ ಉತ್ಖನನ ಕಾರ್ಯ ಆಗುವಂತಹ ಸಾಧ್ಯತೆಗಳಿದಾವೆ. ಒಟ್ಟು 13 ಪಾಯಿಂಟ್ಗಳ ಪೈಕಿ 15 ಅಂದ್ರೆ 2 ಮಾಹಿತಿಯನ್ನಷ್ಟೇ ಅವನು ಒದಗಿಸಿದ್ದು. ಈಗಾಗಲೇ ಮೊದಲ ಪಾಯಿಂಟ್ ಉತ್ಖನನ ಕಾರ್ಯ ಆರಂಭವಾಗಿದೆ. ಆ ಮೊದಲ ಪಾಯಿಂಟ್ ಉತ್ಖನನ ಕಾರ್ಯ ಮುಗಿಯುವಾಗ ಸುಮಾರು 4 ಗಂಟೆಗೂ ಅಧಿಕ ಒಂದು ಟೈಮ್ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇದಾವೆ. ಕಾರ್ಯಾಚರಣೆ ಯಾಕೆಂತ ಹೇಳಿದ್ರೆ ಅಲ್ಲಿ ಧರ್ಮಸ್ಥಳ ಭಾಗ ಇರ್ಬೋದು, ದಕ್ಷಿಣ ಕನ್ನಡದ ಹಲವೆಡೆ ಈಗ ಜೋರಾಗಿ ಮಳೆ ಬರ್ತಿರೋ ಈಗಾಗಲೇ ರಾಘವ್ ನೀವು ಹೇಳ್ತಾ ಇರುವಂತಹ ಸತ್ಯ, ಇಲ್ಲಿ ಮಳೆಯಲ್ಲಿ ನಿಲ್ಲಕ್ಕಾಗದಂತಹ ಪರಿಸ್ಥಿತಿ ಇದೆ. ಇದರ ನಡುವೆ ಅಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇರುವಂತದ್ದು ಬಹಳಷ್ಟು ಟಫ್ ಸಿಚುವೇಶನ್ ಅನ್ನ ಫೇಸ್ ಮಾಡ್ತಾ ಇದ್ರೆ, ಬಹಳಷ್ಟು ಟಫ್ ಸಿಚುವೇಶನ್ ಅನ್ನ ಫೇಸ್ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಬಹಳಷ್ಟು ಕಠಿಣವಾದಂತಹ ಸವಾಲು ಇದು ಉತ್ಖನನ ಕಾರ್ಯ. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಈ ಉತ್ಖನನ ಕಾರ್ಯ ಆಗ್ತಾ ಇರುವಂತದ್ದು. ಉತ್ಖನನ ಕಾರ್ಯದ ಉತ್ಖನನ ಕಾರ್ಯದ ಸಂದರ್ಭದಲ್ಲಿ ಮಳೆ ಅಡ್ಡಿ ಆಗ್ತಾ ಇರುವಂತದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಜೋರಾಗಿ ಮಳೆ ಸುರಿತಾ ಇರೋದ್ರಿಂದ ಈ ಉತ್ಖನನ ಕಾರ್ಯಕ್ಕೆ ಒಂದಷ್ಟು ಅಡ್ಡಿಗಳಾದ್ರೂ ಕೂಡ ಅದು ಮುಂದುವರಿತಾ ಹೋಗ್ತಾ ಇದೆ. ಉತ್ಖನನ ಕಾರ್ಯ ನಿರಂತರವಾಗಿ ಆಗ್ತಾ ಹೋಗ್ತಾ ಇದೆ. ಈಗಾಗಲೇ ಅಲ್ಲಿ ಕಾರ್ಮಿಕರು ಬಂದಿದ್ದು ಉತ್ಖನನ ಕಾರ್ಯವನ್ನ ಆರಂಭಗೊಳ್ತಾ ಇದ್ದಾರೆ. ಅದಕ್ಕೆ ಮಾಡಬೇಕಂತ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ರಾಘವ್, ಅದೇ ಮಳೆ ನೀವು ಹೇಳಿದಾಗೆ ಮಳೆ ಮಧ್ಯೆ ಈ ರೀತಿ ಜೋರಾಗಿ ಮಳೆ ಬರೋದು ಮಧ್ಯೆ ಕಾರ್ಯಾಚರಣೆ ಮಾಡೋದು ನಿಜಕ್ಕೂ ಕಷ್ಟ ಸಾಧ್ಯವಾದಂತ ಕೆಲಸ. ಹಾಗಿದ್ರು ಕೂಡ ಕಾರ್ಮಿಕರು ಇರ್ಬೋದು, ಪೊಲೀಸರು ತಮ್ಮ ಕೆಲಸವನ್ನ ಮುಂದುವರಿಸಿದ್ದಾರೆ. ಅಲ್ಲಿ ಕಾರ್ಯಾಚರಣೆ ನಡೆತಿರುವಂತ ದೃಶ್ಯಾವಳಿಗಳನ್ನ ನೀವು ಕೂಡ ಈಗ ನಮ್ಮ ಸುದ್ದಿ ಚಾನೆಲ್ ನಲ್ಲಿ ನೋಡ್ತಾ ಇದ್ದೀರಿ. ಹಾಗೆ ನಮ್ಮ ವರದಿಗಾರ ದಾಮೋದರ ದೊಂಡಲೆ ಹಾಗೆ ತಂಡ ಕೂಡ ಅಲ್ಲಿ ಬೀಡು ಬಿಟ್ಟು ನಿನ್ನೆಯಿಂದ ನಿರಂತರವಾಗಿ ಸುದ್ದಿಗಳನ್ನ ಮಾಹಿತಿಯನ್ನ ಒದಗಿಸ್ತಾ ಇದ್ದಾರೆ. ಸೊ ದಾಮೋದರ್ ಅವರನ್ನು ಕೂಡ ನಾವಿಲ್ಲಿ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ನಿರಂತರವಾದಂಥ ಮಾಹಿತಿಯನ್ನ, ಅಧಿಕೃತವಾದಂಥ ಮಾಹಿತಿ, ಯಾವುದೇ ಊಹಾಪೋಹಗಳ ಮಾಹಿತಿಯನ್ನು ನಾವು ನೀಡೋದಿಲ್ಲ, ಅದು ನಮಗೆ ಬೇಕಾಗಿಲ್ಲ. ಅಧಿಕೃತವಾಗಿ ಪೊಲೀಸ್ ಕಡೆಯಿಂದ ಹಾಗೆ ವಕೀಲರ ಕಡೆಯಿಂದ ಅಥವಾ ಬೇರೆ ತನಿಖಾ ತಂಡದ ಕಡೆಯಿಂದ ಏನಾದರೂ ಮಾಹಿತಿ ಬಂದರೆ ಅಧಿಕೃತವಾಗಿ ಸಿಗುವಂಥ ಮಾಹಿತಿಯನ್ನು ನಾವು ಜನರಿಗೆ ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಈಗ ನಮ್ಮ ತಂಡ ಧರ್ಮಸ್ಥಳ ಸ್ನಾನಘಟ್ಟದ ಪಕ್ಕದಲ್ಲೇ ಬೀಡ್ಬಿಟ್ಟೀಗ ವರದಿಯನ್ನು ಮಾಡ್ತಾ ಇದೆ. ಕಾರ್ಮಿಕರಲ್ಲಿದ್ದಾರೆ, ತನಿಖಾ ತಂಡ ಕೂಡ ತೆರಳಿದೆ. ಅಗೆಯುವಂತ ಜಾಗ ಅಥವಾ ಎಕ್ಸ್ಕಾವೇಷನ್ ನಡೆಯುವಂತ ಜಾಗದಲ್ಲಿ ಪೊಲೀಸರಿದ್ದಾರೆ, AC ಇದ್ದಾರೆ, ತಹಶೀಲ್ದಾರ್ ಬೆಳ್ತಂಗಡಿ ತಾಲೂಕಿನ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಕೂಡ ಇದ್ದಾರೆ. ಸೊ ಎಲ್ಲರ ಸಮ್ಮುಖದಲ್ಲಿ ಈ ರೀತಿಯ ಈ ಒಂದು ಕಾರ್ಯಾಚರಣೆ, ಅಗೆಯುವ ಕಾರ್ಯಾಚರಣೆ ನಡೀತಾ ಇದೆ. ಬೇರೆ ಊರಿನಿಂದ ಕಾರ್ಮಿಕರ ತಂಡ, ವಿಶೇಷವಾಗಿ ಈ ಒಂದು ಎಕ್ಸ್ಕಾವೇಷನ್ ನಡೆಸಲಿಕ್ಕೆ ಕಾರ್ಮಿಕರ ತಂಡವನ್ನು ಕೂಡ ಅರಣ್ಯ ಇಲಾಖೆಯವರು ಕರೆಸಿದ್ದಾರೆ. ಅವರು ತಮ್ಮ ಕೆಲಸವನ್ನ ನಡೆಸ್ತಾ ಇದ್ದಾರೆ. ಅಲ್ಟಿಮೇಟ್ ಟ್ರುತ್ ಅಂದ್ರೆ ಇದರಲ್ಲಿ ಈಗ ದೂರುದಾರ ತಮ್ಮ ದೂರಿನಲ್ಲಿ ದಾಖಲು ಮಾಡಿದಂತೆ ಇಲ್ಲೇನಾದ್ರೂ ದೇಹದ ಭಾಗಗಳು, ಬುರುಡೆಗಳು ಸಿಗ್ತಾವ ಅನ್ನೋದೊಂದು ಮೂಲವಾದಂಥ ಫಂಡಮೆಂಟಲ್ ಕ್ವಶನ್. ಸೊ ಅದು ಕಂಡು ಬಂದರೆ ಮತ್ತೊಂದಿಷ್ಟು ಚರ್ಚೆಗಳಿಗೆ ಈ ಪ್ರಕರಣದಲ್ಲಿ ಏನಾಗುತ್ತೆ, ಇದು ಯಾರ ಬಾಡಿ ಪಾರ್ಟ್ ಇರ್ಬೋದು, ಈ ಅಸ್ಥಿಪಂಜರ ಯಾರಿರ್ಬೋದು ಅನ್ನೋ ಒಂದು ಪ್ರಶ್ನೆಗಳು, ಚರ್ಚೆಗಳು ಮತ್ತೆ ಮುಂದುವರಿಯುತ್ತೆ. ಅಂತಿಮವಾಗಿ ಅದನ್ನು ವೈದ್ಯಕೀಯ ಪರೀಕ್ಷೆಗಳಿಗೆ FSL ಇರ್ಬೋದು, ಬೇರೆ ಬೇರೆ ರೀತಿಯಾದಂಥ ಪರೀಕ್ಷೆಗಳಿಗೆ ಒಳಪಡಿಸಬೇಕಾಗತ್ತೆ. ಅದಾದ ನಂತರ ಈ ಮೃತದೇಹ ಅಥವಾ ಈ ಬಾಡಿ ಪಾರ್ಟ್ಸ್ ಯಾರಿಗೆ ಸಂಬಂಧಪಟ್ಟದ್ದು, ಯಾವ ಕುಟುಂಬಕ್ಕೆ ಸಂಬಂಧಪಟ್ಟದ್ದು, ಅದನ್ನು ಕಂಡುಕೊಳ್ಳುವಂಥ ಒಂದು ಮೆಡಿಕಲ್ ಪ್ರೊಸೀಜರ್ ಆಗಬೇಕಾಗುತ್ತೆ. ಯಾರಾದರೂ ಮುಂದೆ ಬಂದು ನಮ್ಮ ಸಂಬಂಧಿಕರು ಅಥವಾ ಕುಟುಂಬಸ್ಥರು ಇಲ್ಲಿ ಅವರ ದೇಹವನ್ನು ಹುಳ್ಳಾಗಿತ್ತು ಅನ್ನೋ ಒಂದು ಮಾಹಿತಿಯನ್ನು ಪೊಲೀಸರಿಗೆ ನೀಡಿದರೆ ಅದನ್ನು ಕೂಡ ತನಿಖೆ ಮಾಡಬೇಕಾಗುತ್ತೆ. ಸೊ ಅಲ್ಟಿಮೇಟಾಗಿ ಇದು ಇವತ್ತು ನಾಳೆ ಮುಗಿಯುವಂಥ ಪ್ರಕರಣ ಖಂಡಿತವಾಗಿಯೂ ಅಲ್ಲ. ಯಾಕೆ ಹೇಳಿದರೆ ಸ್ಥಳ ಮಹಾಜರವಾಗಿ ಈಗ ಅಲ್ಲಿ ಅಗೆಯುವ ಕೆಲಸ ಆಗ್ತದೆ. ಅದಾದ ನಂತರ ವಿವಿಧ ಹಂತದ ವೈದ್ಯಕೀಯ ಪರೀಕ್ಷೆಗಳಿಗೆ ಒಳಪಡಬೇಕಾಗುತ್ತೆ. ಅದೆಲ್ಲ ಆದ ನಂತರ ಪೊಲೀಸರು ಒಂದು ಸಮಗ್ರವಾದಂಥ ತನಿಖಾ ವರದಿಯನ್ನು ಕೋರ್ಟಿಗೆ ಸಲ್ಲಿಸಬೇಕಾಗುತ್ತೆ. ಸೊ ಇದು ದೊಡ್ಡ ಮಟ್ಟದ ಪ್ರೊಸೀಜರ್. ಅದಾದ ನಂತರ ಮತ್ತೆ ಕೋರ್ಟ್ನಲ್ಲಿ ಇನ್ವೆಸ್ಟಿಗೇಷನ್, ಪೊಲೀಸರು ಇನ್ವೆಸ್ಟಿಗೇಷನ್ ಮಾತ್ರ ಅಲ್ಲ, ಕೋರ್ಟ್ನಲ್ಲಿ ವಿಚಾರಣೆಗಳ ಹಂತದ ಪ್ರಕ್ರಿಯೆ ಇರುತ್ತೆ. ಸೊ ಇದು ದೊಡ್ಡ ಮಟ್ಟದ ಒಂದು ಪ್ರೊಸೆಸ್, ಬಹಳ ದೊಡ್ಡ ಕೇಸ್ ಇದಾಗಿರೋದ್ರಿಂದ ಸಾಕಷ್ಟು ಸಮಯ ಇದಕ್ಕೆ ಬೇಕಾಗುತ್ತೆ.
ಎಷ್ಟು ಎಷ್ಟು ಸಮಯ ಬೇಕಾಗುತ್ತೆ ಅದನ್ನು ನಾವು ಈಗಲೇ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಳಿದರೆ ಬೇರೆ ಬೇರೆ ಕೇಸ್ಗಳನ್ನು ನಾವು ನೋಡಿದ್ದೇವೆ. ಅದು ಎಷ್ಟರ ಮಟ್ಟಿಗೆ, ಎಷ್ಟು ದಿನಗಳವರೆಗೆ, ಎಷ್ಟು ತಿಂಗಳವರೆಗೆ, ಎಷ್ಟು ವರ್ಷಗಳವರೆಗೆ ನಡೆದು ಹೋದಂಥ ಕೇಸ್ಗಳನ್ನು ನಾವು ನೋಡಿದ್ದೇವೆ. ಹೀಗಾಗಿ ಇಲ್ಲಿ ಎಷ್ಟು ದೇಹದ ಭಾಗಗಳು ಬೇರೆ ಬೇರೆ ಜನರಿಗೆ ಸಂಬಂಧಪಟ್ಟಂಥ ಅಥವಾ ದೂರುದಾರ ಹೇಳಿದಂಥ ಬಾಡಿ ಪಾರ್ಟ್ಸ್ಗಳು ದೇಹದ ತುಂಡುಗಳು ಎಷ್ಟು ಸಿಗತ್ತೆ ಅಥವಾ ಅಸ್ಥಿಪಂಜರ ಎಷ್ಟು ಸಿಗತ್ತೆ ಅನ್ನೋದರ ಆಧಾರದ ಮೇಲೆ ಈ ಕೇಸ್ನ ಅಗಾಧತೆಯನ್ನು ನಾವು ಆಮೇಲೆ ಬಹುಶಃ ಅಸೆಸ್ ಮಾಡ್ಬೋದು. ಈಗ ಸದ್ಯಕ್ಕೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ದೂರುದಾರ ತಿಳಿಸಿದಂತೆ ಅಥವಾ ಮುಸುಕುದಾರಿ ವ್ಯಕ್ತಿ ತನ್ನ ದೂರಿನಲ್ಲಿ ತಿಳಿಸಿದಂತೆ ಆ ಸ್ಥಳವನ್ನು ಮಹಜರು ಮಾಡಲಾಗಿದೆ. ಮಹಜರು ಮಾಡಿದಂಥ ಸ್ಥಳದಲ್ಲಿ ಅಗೆಯುವ ಕೆಲಸವನ್ನು ಕಾರ್ಮಿಕರು ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಕಂಡು ಬರುವಂಥ ಒಂದು ದೇಹದ ಬಿಡಿಭಾಗಗಳಿರ್ಬೋದು, ಅಸ್ಥಿಪಂಜರ ಇರ್ಬೋದು, ಅದನ್ನು ಆಧರಿಸಿ ಮುಂದೆ ಮತ್ತೆ ಕೇಸ್ ಮುಂದುವರಿತಾ ಹೋಗುತ್ತೆ. ಸೊ ಅಲ್ಲಿ ಆಗ ಏನು ವಾಸ್ತವಾಂಶಗಳನ್ನು ನಾವು ಕಂಡುಕೊಳ್ಬೋದು, ಅದನ್ನು ನಾವು ಕಾದು ನೋಡಬೇಕಾಗುತ್ತೆ. ಅಲ್ಟಿಮೇಟ್ ಆಗಿ ಇವತ್ತು 2ನೇ ದಿನ ವಿಚಾರಣೆ, ತನಿಖೆ 2ನೇ ದಿನ. ನಿನ್ನೆ SIT ಅಧಿಕಾರಿಗಳು ಬೆಳ್ತಂಗಡಿಗೆ ಬಂದಿದ್ರು. ಅದಾದ ನಂತರ ಧರ್ಮಸ್ಥಳಕ್ಕೆ ಹೋದ್ರು. ಧರ್ಮಸ್ಥಳ ಸ್ನಾನಘಟ್ಟ ಪರಿಸರದಲ್ಲಿ ಮಹಜರು ಮಾಡುವಂಥ ಕೆಲಸವನ್ನು ಮಾಡಿದರು. ಈಗ ಅಗೆಯುವ ಜಾಗದಲ್ಲಿ ಸಾಕ್ಷಿ, ದೂರುದಾರ ಹಾಗೆ ಪೊಲೀಸರು ಎಲ್ಲರೂ ಸೇರಿದ್ದಾರೆ. ಅಲ್ಲಿ ಅಗೆಯುವ ಕೆಲಸವನ್ನು, ಮಹಜರು ಮಾಡಿದಂಥ ಸ್ಥಳದಲ್ಲಿ ಅಗೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಅಪರಾಧ ಕೃತ್ಯಗಳ ಸಮಗ್ರ ತನಿಖೆಗೆ ರಚನೆಯಾಗಿರುವಂತಹ SIT ಮಹಜರು ಹಾಗೇನೆ ಮಹಜರು ಪ್ರಕ್ರಿಯೆ ಈಗಾಗಲೇ ನಡೆದಿದೆ. ನಿನ್ನೆಯಿಂದಲೇ ಕೂಡ ಮಹಜರು ಪ್ರಕ್ರಿಯೆ ಜೊತೆಗೆ ಮಾರ್ಕಿಂಗ್ ಅಂದ್ರೆ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಸ್ಥಳಗಳಲ್ಲಿ ಒಂದು ಮಾರ್ಕಿಂಗ್ ಮಾಡುವಂತಹ ಪ್ರಕ್ರಿಯೆ ನಿನ್ನಷ್ಟೇ ನಡೆದಿತ್ತು. 13 ಸ್ಥಳಗಳನ್ನ ಗುರುತು ಮಾಡಿದ್ರು. ಆ ಬಳಿಕ ಇನ್ನೊಂದೆರಡು ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು, ಅಲ್ಲಿ ಮಾರ್ಕಿಂಗ್ ಬಾಕಿ ಇತ್ತು. ಆದ್ರೆ ಇವತ್ತು ಆ ಒಂದು ಸ್ಥಳಗಳಲ್ಲಿ ಅಗೆಯುವಂತಹ ಒಂದು ಪ್ರಕ್ರಿಯೆಯನ್ನ ಆರಂಭ ಮಾಡಿರುವಂತದ್ದು. ಸೊ ಈವರೆಗೆ ಸುದ್ದಿ ಸಮೂಹ ಸಂಸ್ಥೆಗಳ PRO ಆಗಿರುವಂತಹ ರಾಘವ ಶರ್ಮಾ ಅವರು ವಿಸ್ತೃತವಾಗಿ ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಏನೇನಾಯ್ತು ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ನಿನ್ನೆ ಏನೇನು ಬೆಳವಣಿಗೆಗಳಾಯ್ತು ಅನ್ನುವಂಥದ್ರ ಬಗ್ಗೆ, ಅದರ ಜೊತೆಗೆ ನಮ್ಮ ಚಾನಲ್ ಮುಖ್ಯಸ್ಥರಾಗಿರುವಂತಹ ದಾಮೋದರ ದೊಂಡೋಲಿ ಅವರು ನಿನ್ನೆಯಿಂದಲೇ ಈ ಒಂದು ವಿಚಾರದ ಬಗ್ಗೆ ಸಮಗ್ರವಾದ ಒಂದು ಮಾಹಿತಿಯನ್ನ ವರದಿಯನ್ನ ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ ಇದ್ದುಕೊಂಡು ಅಂದ್ರೆ ಅಲ್ಲಿಂದ ಕ್ಷಣದ ಒಂದು ಅಪ್ಡೇಟ್ಸ್ ಅನ್ನ ನಮಗೆ ಕೊಡ್ತಾ ಹೋಗ್ತಾ ಇದ್ದಾರೆ. ಹಾಗೇನೆ ಈಗಾಗಲೇ ಅಂದ್ರೆ ಬೆಳಗ್ಗಿನಿಂದಲೇ ವ್ಯಾಪಕವಾಗಿ ಕುತೂಹಲ ಇತ್ತು. ಇವತ್ತು ಏನೋ ಆ ಒಂದು ಜಾಗವನ್ನ ಅಗೀತಾರೆ, ಸಾಕ್ಷಿ ದೂರುದಾರ ತೋರಿಸಿರುವಂತಹ ಸ್ಥಳಗಳನ್ನ ಅಗೆಯುವಂತಹ ಕೆಲಸ ಆಗತ್ತೆ ಅನ್ನುವಂತಹ ಒಂದು ಮಾಹಿತಿ ಯಾವಾಗ ಒಂದು ಹೊರಗೆ ಬಂತು, ಆ ಕ್ಷಣದಿಂದಲೇ ಕೂಡ ಒಂದು ವ್ಯಾಪಕವಾಗಿ ಕುತೂಹಲ ಈ ಬಗ್ಗೆ ಮೂಡಿರುವಂತದ್ದನ್ನ ನಾವು ಗಮನಿಸಬಹುದು. ಬೆಳಗ್ಗಿನಿಂದಲೇ ಕೂಡ ಈ ಒಂದು ನೇತ್ರಾವತಿ ಸ್ನಾನಘಟ್ಟದ ಬಳಿ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಜಮಾಯಿಸಿರುವಂತದ್ದು. ಏನಾಗುತ್ತೆ ಅನ್ನುವಂತಹ ಒಂದು ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು. ಎಲ್ಲರೂ ಕೂಡ ಈ ಒಂದು SIT ಅಧಿಕಾರಿಗಳು ಹಾಗೇನೆ ಸಾಕ್ಷಿ ದೂರುದಾರ ಸ್ಥಳಕ್ಕೆ ಬರುವಂತಹ ಬಗ್ಗೆ ಒಂದು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ರು. ಮುಖ್ಯವಾಗಿ ಇವತ್ತು ಕೂಡ ಅಂದ್ರೆ ನೂರಾರು ಶವಗಳನ್ನ ಹೂತಿದ್ದೇನೆ ಅನ್ನುವಂತಹ ಒಂದು ಮಾಹಿತಿಯನ್ನ ತಾನು ಕೊಟ್ಟಂತಹ ದೂರಿನಲ್ಲಿ ಉಲ್ಲೇಖ ಮಾಡಿದಂತಹ ವ್ಯಕ್ತಿ ಇವತ್ತು ಇನ್ನೊಂದಷ್ಟು ಸ್ಥಳಗಳನ್ನ ತೋರಿಸಬಹುದು ಎನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೆ ಇವತ್ತು ಒಂದು SIT ತಂಡ ಏನಿದೆ, SIT ಯ ಹಿರಿಯ ಅಧಿಕಾರಿಗಳ ಒಂದು ಅಂದ್ರೆ ವಿವೇಚನೆ ಅವರಿಗೆ ಬಿಟ್ಟದ್ದು, ಯಾವ ರೀತಿ ತನಿಖೆಯನ್ನ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನುವಂಥದ್ದು. ಸೊ ಇವತ್ತು ಒಂದಷ್ಟು ಬದಲಾವಣೆಗಳಾಯಿತು. ಇವತ್ತು ನೇರವಾಗಿ ಆ ಒಂದು ಸ್ಥಳದಲ್ಲಿ ಅಂದ್ರೆ ದೂರುದಾರ ವ್ಯಕ್ತಿ ಸೂಚಿಸಿದಂತಹ ಸ್ಥಳದಲ್ಲಿ ಒಂದು ಅಗೆಯುವಂತಹ ಪ್ರಕ್ರಿಯೆಗೆ ಇವತ್ತು ಚಾಲನೆಯನ್ನ ಕೊಟ್ಟಿರುವಂತದ್ದು. ಬಹುಶಃ ನಿನ್ನೆ ತಡರಾತ್ರಿ ವೇಳೆಗೆ ಇದಕ್ಕೆ ಬೇಕಾದಂತಹ ಪೂರಕವಾದ ವ್ಯವಸ್ಥೆಗಳಿಗೆ ಒಂದು ಪೊಲೀಸ್ ಇಲಾಖೆ ಮುಂದಾಗಿತ್ತು ಅನ್ನುವಂಥದ್ದು. ಇದಕ್ಕೆ ಬೇಕಾದಂತಹ ಕಾರ್ಮಿಕರನ್ನ ಸಿದ್ಧಪಡಿಸುವಂತಹ ಕೆಲಸಗಳು, ಈ ಬಗ್ಗೆ ಅಧಿಕಾರಿ ಮಟ್ಟದಲ್ಲಿ ಅಂದ್ರೆ ಅಫಿಷಿಯಲ್ ಆಗಿ ಯಾವೆಲ್ಲ ಕೆಲಸಗಳು ಹೇಗೆಲ್ಲ ಆಗಬೇಕೋ ಅದನ್ನ ಮಾಡುವಂತಹ ಒಂದು ಕೆಲಸ ಇಲ್ಲಿ ಆಗಿತ್ತು. ಅದರಂತೆ ಇವತ್ತು ಬೆಳಗಿನಿಂದಲೇ ಕೂಡ ಜನರು ಜಮಾಯಿಸಿದ್ರು, ಇವತ್ತು ಆಗತ್ತೆ ಅನ್ನುವಂಥ. ಸೊ ಅದರಂತೆ ಸರಿಸುಮಾರು 11:30 ಸುಮಾರಿಗೆ ಬೆಳ್ತಂಗಡಿಯಲ್ಲಿರುವಂತಹ ತಾತ್ಕಾಲಿಕ SIT ಕಚೇರಿ ಏನಿದೆ ಅಲ್ಲಿಂದ ಹೊರಟಂತಹ ಒಂದು ಅಧಿಕಾರಿಗಳ ತಂಡ ಮುಖ್ಯವಾಗಿ ಈಗ ಪುತ್ತೂರು ಉಪವಿಭಾಗದ ತಹಶೀಲ್ದಾರ್ ಆಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಅವರ ಒಂದು ಉಪಸ್ಥಿತಿಯಲ್ಲಿ ಅಂದ್ರೆ ಅಧಿಕಾರಿಗಳ ಒಂದು ಉಪಸ್ಥಿತಿಯಲ್ಲಿ ನಡೆಯಬೇಕಾದಂತಹ ಕಾನೂನು ಪ್ರಕ್ರಿಯೆಗಳಿದೆಲ್ಲವೂ ಕೂಡ. ಸೊ ಹೀಗಾಗಿ ಎಲ್ಲ ಅಧಿಕಾರಿಗಳ ಜೊತೆಗೆ ಆ ಒಂದು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಸೊ ಈಗ ನೇತ್ರಾವತಿ ಸ್ನಾನಘಟ್ಟ ಸಮೀಪ ಆ ಒಂದು ದೂರುದಾರ ವ್ಯಕ್ತಿ ತೋರಿಸಿರುವಂತಹ ಪ್ರಥಮ ಜಾಗ ಏನಿದೆ, ಮೊದಲ ಪಾಯಿಂಟ್ ಏನಿದೆ, ಅಲ್ಲಿ ಈಗ ಒಂದು ಅಗೆಯುವಂತಹ ಕೆಲಸಗಳಾಗ್ತಾ ಇದೆ. ಸರಿಸುಮಾರು 4 ಗಂಟೆಗಳು ಬೇಕಾಗಬಹುದು. ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಅಂದ್ರೆ ಒಂದು ಜಾಗದಲ್ಲಿ ಆ ಒಂದು ಅಗೆಯುವಂತಹ ಪ್ರಕ್ರಿಯೆಗೆ ಅಥವಾ ಅಲ್ಲಿಂದ ಕಳೆಬರ ಇನ್ ಕೇಸ್ ಇದ್ರೆ ಅದನ್ನ ಹೊರತೆಗೆಯುವಂತಹ ಪ್ರಕ್ರಿಯೆ, ಒಟ್ಟು ಕಾನೂನು ಪ್ರಕ್ರಿಯೆಗಳು ಅದಕ್ಕೆ ಬೇಕಾದಂತಹ ಪೂರಕವಾಗಿರುವಂತಹ ಎಲ್ಲ ಒಂದು ಚಟುವಟಿಕೆಗಳನ್ನ ನಡೆಸಿ ಒಂದು ಜಾಗದ ಒಂದು ಹೊರತೆಗೆಯುವಿಕೆ ಅಥವಾ ಎಕ್ಸ್ಹ್ಯೂಮೇಷನ್ ಅನ್ನ ಪೂರ್ಣಗೊಳಿಸಬೇಕಿದ್ರೆ ಮಿನಿಮಮ್ 4 ಗಂಟೆಗಳು ಬೇಕಾಗಬಹುದು ಎನ್ನುವಂತಹ ಒಂದು ಲೆಕ್ಕಾಚಾರ ಅಥವಾ ಒಂದು ಮಾಹಿತಿಯನ್ನು ಕೂಡ ನಮ್ಮ ಪ್ರತಿನಿಧಿ ದಾಮೋದರ ದೊಂಡೋಲಿ ಅವರ ಸ್ಥಳದಿಂದಲೇ ಕೊಟ್ಟಿರುವಂತದ್ದು. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ, ಕ್ಯಾಮರಾ ಈಗ ಏನು ಆ ಎಕ್ಸ್ಹ್ಯೂಮೇಷನ್ ನಡೀತಾ ಇದೆ ಆ ಒಂದು ಜಾಗಕ್ಕೆ ಫಿಕ್ಸ್ ಆಗಿ ಕ್ಯಾಮರಾವನ್ನ ಕೂಡ ನಾವು ಇಟ್ಟಿದ್ದೇವೆ. ಆ ಒಂದು ಮರಗಿಡಗಳ ಎಲೆಗಳ ನಡುವಿನಿಂದ ಪೊದೆಗಳ ನಡುವೆ ಈ ಒಂದು ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದನ್ನ ತಾವು ಸ್ವಲ್ಪ ಮಟ್ಟಿಗೆ ಗಮನಿಸಬಹುದು. ನೇರ ದೃಶ್ಯಾವಳಿಗಳಲ್ಲಿ ಈ ಒಂದು ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ. ನೇತ್ರಾವತಿ ಸ್ನಾನಘಟ್ಟ ಸಮೀಪದ ಮೊದಲ ಪಾಯಿಂಟ್ ಅಂತ ಏನು ಗುರುತಿಸಿದ್ದಾನೆ ಅಥವಾ ನಿನ್ನೆ ತೋರಿಸಿದಂತಹ ಮೊದಲ ಪಾಯಿಂಟ್ ಏನಿದೆ ಅಲ್ಲಿ ಈಗ ಈ ಒಂದು ಎಕ್ಸ್ಹ್ಯೂಮೇಷನ್ ಕಾರ್ಯ ನಡೀತಾ ಇದೆ. ಸೊ ಅಲ್ಲಿಂದ ಕ್ಷಣದ ಮಾಹಿತಿಯನ್ನ ಕೂಡ ನಾವು ಕೊಡ್ತಾ ಇದ್ದೇವೆ. ಎಲ್ಲರೂ ಕೂಡ ಬಹಳಷ್ಟು ಕಾತರದಿಂದ ಏನಾಗಬಹುದು, ಸಿಗಬಹುದಾ, ಸಿಗ್ಲಿಕ್ಕಿಲ್ವಾ ಇತ್ಯಾದಿ ಒಂದು ಲೆಕ್ಕಾಚಾರಗಳು, ಇತ್ಯಾದಿ ಮಾಹಿತಿಗಳು, ಪ್ರಶ್ನೆಗಳು ಎಲ್ಲರನ್ನು ಕೂಡ ಕಾಡ್ತಾ ಇರುವಂತದ್ದು. ಸೊ ಇದೆಲ್ಲದಕ್ಕೂ ಕೂಡ ಉತ್ತರ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಗುತ್ತೆ ಅನ್ನುವಂಥದ್ದು. ಅದರ ಮಧ್ಯೆ ಒಂದಷ್ಟು
ಮಳೆ ಕೂಡ ಬಿರುಸಿನಿಂದ ಸುರಿತಾ ಇದೆ ಅನ್ನುವಂಥದ್ದು. ಆ ಮಳೆಯ ನಡುವೆ ಇಲ್ಲಿ ಒಂದಷ್ಟು ಕೆಲಸಗಳೆಲ್ಲವೂ ಕೂಡ ನಡೀತಾ ಇದೆ. ಸೊ ಇದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ನಿನ್ನೆ ಈ ಒಂದು ಸ್ಪಾಟ್ ಐಡೆಂಟಿಫಿಕೇಶನ್ ಮಾಡಿ ಅದಕ್ಕೆ ಕ್ರೈಮ್ ಲೈನ್ ಅನ್ನ ಎಳೆದುಕೊಂಡು ಆ ಸೆಕ್ಯೂರ್ ಪ್ಲೇಸ್ ಅನ್ನ ಮಾಡಿ ಅಲ್ಲಿಗೆ ANF ಸಿಬ್ಬಂದಿಗಳನ್ನ ಒಂದು ಭದ್ರತೆಗೆ ನಿಯೋಜನೆ ಕೂಡ ಮಾಡಲಾಗಿತ್ತು. ಎಲ್ಲಾ ಸ್ಥಳಗಳಿಗೆ ಕೂಡ ತಲಾ ಇಬ್ಬರ ಹಾಗೆ ಶಸ್ತ್ರ ಸಜ್ಜಿತವಾಗಿ ಅಂದ್ರೆ ಆರ್ಮ್ಡ್ ಸಿಬ್ಬಂದಿಗಳನ್ನ ಅಲ್ಲಿ ನೇಮಕ ಮಾಡಲಾಗಿತ್ತು. ರಾತ್ರಿ ಇಡೀ ಅವರು ಆ ಒಂದು ಜಾಗವನ್ನ ಪಹರೆ ಕಾಯ್ದಿದ್ರು. ಆ ಬಳಿಕ ಮತ್ತೆ ಈ ಇಂದಿನ ಅಂದ್ರೆ ಕರ್ತವ್ಯವನ್ನ ವಹಿಸಿಕೊಳ್ಳಲಿರುವಂತವರಿಗೆ ಜೊತೆಗೆ ಪೊಲೀಸರು ಕೂಡ ಅಲ್ಲಿ ಆ ಒಂದು ಸ್ಥಳಕ್ಕೆ ಬಂದಿರುವಂತದ್ದು. ಸೊ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಅಂದ್ರೆ AC ಅವರ ಸಮ್ಮುಖದಲ್ಲಿ ಈ ಒಂದು ಎಕ್ಸ್ಹ್ಯೂಮೇಷನ್ ಕಾರ್ಯ ನಡೀತಾ ಇದೆ ಅನ್ನುವಂಥದ್ದು. ನಿರ್ದಿಷ್ಟ ಸ್ಥಳದಲ್ಲಿ ಹೊರಗಿನವರಿಗೆ ಕಾಣದ ಹಾಗೆ ಅಂದ್ರೆ ಒಂದಷ್ಟು ನಿಯಮಾವಳಿಗಳಿದೆ. ಸೊ ಅದಕ್ಕೆ ಪೂರಕವಾಗಿ ಇರುವಂತಹ ನಿಯಮಾವಳಿಗಳು ವ್ಯವಸ್ಥೆಗಳನ್ನ ಮಾಡಿಕೊಂಡು ಈ ಒಂದು ಎಕ್ಸ್ಹ್ಯೂಮೇಷನ್ ಅನ್ನ ಮಾಡೋದಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಅಥವಾ ಈ ಒಂದು ಪ್ರಕ್ರಿಯೆ ಈಗಾಗಲೇ ನಡೀತಾ ಇದೆ ಅನ್ನುವಂಥದ್ದು. ಜೊತೆಗೆ ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್ ಇರಬಹುದು, ಅದೇ ರೀತಿ ಸೋಕೋ ಇರಬಹುದು, SIT ಅಧಿಕಾರಿಗಳು, ಸಾಕ್ಷಿ ದೂರುದಾರ, ಅದೇ ರೀತಿ ಪೊಲೀಸರು ಎಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಸೊ ಒಂದಷ್ಟು ಅಧಿಕಾರಿಗಳು ಅವರವರಿಗೆ ಒಂದು ನಿಯೋಜನೆಯಾಗಿರುವಂತಹ ಕರ್ತವ್ಯಗಳೇನಿದೆ ಅದನ್ನ ನಿರ್ವಹಿಸುವಲ್ಲಿ ಅವರು ತೊಡಗಿಕೊಂಡಿರುವಂತದ್ದನ್ನು ಕೂಡ ನಾವು ಗಮನಿಸಬಹುದು. ಸೊ ಎಲ್ಲರ ಒಂದು ಉಪಸ್ಥಿತಿಯಲ್ಲಿ ಈಗಾಗಲೇ ಎಕ್ಸ್ಹ್ಯೂಮೇಷನ್ ಅಂದ್ರೆ ಆ ಒಂದು ಸೂಚಿತ ಸ್ಥಳದಲ್ಲಿ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಸ್ಥಳದಲ್ಲಿ ಎಕ್ಸ್ಹ್ಯೂಮೇಷನ್ ಅಂದ್ರೆ ಮಣ್ಣನ್ನ ಅಗೆಯುವಂತಹ ಒಂದು ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದೆ. ಸರಿಸುಮಾರು ಅರ್ಧ ಗಂಟೆಗಳಿಗಿಂತಲೂ ಮುಂಚೆ ಈ ಒಂದು ಪ್ರಕ್ರಿಯೆಯನ್ನ ಆರಂಭ ಮಾಡಿರುವಂತದ್ದು. ನೇರ ದೃಶ್ಯಗಳಲ್ಲಿ ನೇರ ಪ್ರಸಾರದಲ್ಲಿ ಅಲ್ಲಿನ ಒಂದು ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ ಅನ್ನುವಂಥದ್ದು. ಇನ್ನು ಮುಂದಿನ ಒಂದು ಪ್ರಕ್ರಿಯೆ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ನಮ್ಮ ಪ್ರತಿನಿಧಿ ದಾಮೋದರ್ ದೊಂಡೋಲೆ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಂದ್ರೆ ಲಭ್ಯವಿರುವಂತಹ ಸದ್ಯದ ಮಾಹಿತಿಗಳ ಪ್ರಕಾರ ಏನಾಗಬಹುದು ಮುಂದಕ್ಕೆ ಅಥವಾ ಮುಂದಿನ ಪ್ರಕ್ರಿಯೆಗಳು ಹೇಗಾಗುತ್ತೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಬಹಳಷ್ಟು ಕುತೂಹಲ ಇದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳುವಂತ ಪ್ರಕಾರ ಇಂತಹ ಒಂದು ಪ್ರಕರಣಗಳಾಗಿರ್ಬೋದು ಅಥವಾ ಇಂತಹ ಒಂದು ಬೆಳವಣಿಗೆಗಳು ಈ ಭಾಗದಲ್ಲಿ ನಡೆದಿರುವಂತದ್ದು ಬಹಳ ಕಡಿಮೆ. ಅಂದ್ರೆ ಇದೊಂದು ಬಹಳಷ್ಟು ಕುತೂಹಲವನ್ನ ಹೆಚ್ಚಿಸಿರುವಂತಹ ಒಂದು ಪ್ರಕರಣ. ಸೊ ಹೀಗಾಗಿ ಬಹಳಷ್ಟು ಕುತೂಹಲ ಇದೆ ಏನಾಗಬಹುದು ಅನ್ನುವಂಥದ್ದು. ಸೊ ಈಗ ಏನಾಗುತ್ತೆ ಅನ್ನುವಂಥದ್ದನ್ನ ಒಂದು ಗಮನಿಸಿದ್ರೆ, ಒಂದು ಹಂತಕ್ಕೆ ಗಮನಿಸ್ತಾ ಹೋದ್ರೆ ಇಲ್ಲಿ ಯಾವುದಾದರೂ ಕಳೆ ಬರಹ ಸಿಕ್ಕಿದ್ರೆ ಅಂದ್ರೆ ಅಸ್ಥಿಪಂಜರ ಆಗಿರ್ಬೋದು ಅಥವಾ ಮೃತದೇಹಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಒಂದು ದೇಹದ ಭಾಗಗಳು ಸಿಕ್ಕಿದ್ರೆ ವೈದ್ಯರು ಅದನ್ನ ಪರಿಶೀಲನೆ ನಡೆಸಿ ಅವುಗಳೆಲ್ಲವನ್ನು ಕೂಡ ಶೇಖರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದನ್ನ ವೈಜ್ಞಾನಿಕವಾಗಿ ಅಂದ್ರೆ ಹೇಗೆ ಸಂಗ್ರಹ ಮಾಡಬೇಕು ಅಂದ್ರೆ ಮುಂದಿನ ಒಂದು ಪರೀಕ್ಷೆಗಳಿಗೆ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ನಡೆಯುವಂತಹ ಪರೀಕ್ಷೆಗಳಿಗೆ ತಪಾಸಣೆಗಳಿಗೆ ಯಾವ ರೀತಿಯಲ್ಲಿ ಅದನ್ನ ಶೇಖರಣೆ ಮಾಡಿಕೊಳ್ಳಬೇಕು ಆ ರೀತಿ ಶೇಖರಣೆ ಮಾಡುವಂತಹ ಒಂದು ಕೆಲಸಗಳು ಕೂಡ ಇಲ್ಲಿ ನಡೆಯುತ್ತೆ. ಅದೇ ರೀತಿ ವೈಜ್ಞಾನಿಕವಾಗಿ ಆ ಒಂದು ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ FSLಗೆ ಕಳುಹಿಸಲಾಗುತ್ತೆ ಅಂದ್ರೆ ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್ಗೆ ಕಳುಹಿಸಲಾಗುತ್ತೆ. ಒಂದು ವೇಳೆ ಇನ್ ಕೇಸ್ ಅಲ್ಲಿ ಯಾವುದೇ ರೀತಿಯ ಕಳೆ ಬರ ಸಿಗದೇ ಇದ್ರೆ ಅಂದ್ರೆ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಜಾಗದಲ್ಲಿ ಏನು ಎಕ್ಸ್ಹ್ಯೂಮೇಷನ್ ಆಗ್ತಾ ಇದೆ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಒಂದು ಭಾಗಗಳಾಗ್ಲಿ ಅಥವಾ ಯಾವುದೇ ವಿಚಾರಗಳು ತೋರಿಸಿ ಅಂದ್ರೆ ಕಂಡು ಬರದೇ ಇದ್ರೆ ಆ ಜಾಗವನ್ನ ಮಾರ್ಕ್ ಮಾಡಿ ಇರಿಸಲಾಗುತ್ತೆ. ಮುಂದಕ್ಕೆ ಏನೋ ಪ್ರಕ್ರಿಯೆಗಳು ಅಥವಾ ಮುಂದಕ್ಕೆ ಏನಾದ್ರೂ ಅವಶ್ಯಕತೆಗಳು ಬೀಳಬಹುದು ಎನ್ನುವಂತಹ ಕಾರಣಕ್ಕಾಗಿ ಆ ಒಂದು ಜಾಗವನ್ನ ಅದೇ ರೀತಿ ಮಾರ್ಕ್ ಮಾಡಿ ಇಡಲಾಗುತ್ತೆ ಅನ್ನುವಂಥದ್ದು. ಸೊ ಹೀಗಾಗಿ ಬಹಳಷ್ಟು ಕುತೂಹಲ ಇದೆ. ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ ಅಲ್ಲಿ ನಡೀತಾ ಇರುವಂತಹ ಪ್ರಕ್ರಿಯೆಗಳನ್ನ. ಒಂದಷ್ಟು ಮರಗಿಡಗಳ ನಡುವೆ ಆ ಒಂದು ಕ್ರೈಮ್ ಲೈನ್ ನ ಒಳಗಡೆ ಆ ಸೆಕ್ಯೂರ್ಡ್ ಝೋನ್ ನ ಒಳಗಡೆ ನಡೀತಾ ಇರುವಂತಹ ಪ್ರಕ್ರಿಯೆಗಳು ಏನು ಅನ್ನುವಂಥದ್ದು ಈಗ ನೀವು ದೃಶ್ಯಗಳಲ್ಲಿ ನೇರವಾಗಿ ಗಮನಿಸ್ತಾ ಇದ್ದೀರಿ.
ಸದ್ಯದ ಮಾಹಿತಿ ಪ್ರಕಾರವಾಗಿ ಪಾಯಿಂಟ್ ನಂಬರ್ 1 ಅಂದ್ರೆ ನಿನ್ನೆ ಆತ ಗುರುತಿಸುವಂತಹ 1ನೇ ಸ್ಥಳದಲ್ಲಿ ಈಗ ಉತ್ಖನನ ಕಾರ್ಯ ಆಗ್ತಾ ಇರುವಂತದ್ದು. ಯಾಕಂದ್ರೆ ಯಾವುದೇ ಸ್ಥಳವನ್ನ ಉತ್ಖನನ ಮಾಡಬೇಕಾದ್ರೆ ಆ ಎಸಿ ಅವರ ಸಮ್ಮುಖದಲ್ಲಿ ಆಗ್ಬೇಕು. ಸದ್ಯ ಇರುವಂತದ್ದು ಈಗ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಮಾತ್ರ. ಹಾಗಾಗಿ ಸದ್ಯ 1ನೇ ಪಾಯಿಂಟ್ ಅಲ್ಲಿ ಉತ್ಖನನ ಆಗ್ತಾ ಇದೆ. 1ನೇ ಪಾಯಿಂಟ್ ಇರುವಂತದ್ದು ಬಹಳ ಕಷ್ಟವಾದಂತಹ ಕೆಲಸ ಉತ್ಖನನ ಮಾಡೋಕೆ. ಯಾಕಂದ್ರೆ ಫುಲ್ ಗಿಡ ಗಂಟಿಗಳಿಂದ ತುಂಬಿ ಹೋಗಿದೆ. ಹಾಗಾಗಿ ಅವುಗಳನ್ನ ತೆಗೆದು ಆನಂತರವಾಗಿ ಪಿಕ್ಕಾಸಿನಿಂದ ತೆಗೆಯುವಂತ ಕೆಲಸಗಳು ಕೂಡ ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಈಗ ಇರುವಂತಹ ಸ್ಥಳ ಕೇವಲ ಮಾನವ ಶ್ರಮದಿಂದ ಮಾತ್ರ ಉತ್ಖನನ ಮಾಡಬೇಕಾಗತ್ತೆ. ಯಾವುದೇ ಯಂತ್ರಗಳು ಅಲ್ಲಿ ಹೋಗೋದಿಲ್ಲ. ಯಂತ್ರಗಳು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸಾಕ್ಷ್ಯನಾಶ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ಡೀಪ್ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಕಳೆ ಬರಕ್ಕೆ ಹಾನಿಯಾಗುವಂತ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಕೇವಲ ಮಾನವ ಶ್ರಮದ ಮೂಲಕವಾಗಿ ಅಲ್ಲಿ ಪಿಕ್ಕಾಸಿನಿಂದ ತೆಗೆದು ಮಾಡಲಾಗ್ತಿರುವಂತದ್ದು ಉತ್ಖನನವನ್ನ ಮಾಡಲಾಗ್ತಾ ಇದೆ. 12 ಮಂದಿ ಕಾರ್ಮಿಕರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಟೆಲ್ಲಾ ವರ್ಗೀಸ್ ಮತ್ತು SP ಜಿತೇಂದ್ರ ಕುಮಾರ್ ದಯಾಮ ಫಾರೆನ್ಸಿಕ್ ನ ಅಧಿಕಾರಿಗಳು ಸಲ್ಲಿದ ನಿರಂತರವಾಗಿ ನಾವು ಅಪ್ಡೇಟ್ಸ್ ಅನ್ನ ಪಡಿತಾ ಇದ್ದೇವೆ. ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂದ್ರೆ ಬಹುಶಃ ಇಲ್ಲಿ ಮಾಧ್ಯಮಗಳಿಗೂ ಕೂಡ ಕ್ಯಾಮೆರಾಗಳಿಗೂ ಕೂಡ ಒಂದು ಎಕ್ಸಿಬಿಷನ್ ನಡೆಯುವಂತಹ ಜಾಗಕ್ಕೆ ಪ್ರವೇಶ ಇಲ್ಲ. ಆದ್ರೂ ಕೂಡ ಅಲ್ಲಿರುವಂತಹ ಒಂದಷ್ಟು ಮಾಹಿತಿಗಳನ್ನ ತಿಳಿಸುವಂತಹ ಒಂದು ಪ್ರಯತ್ನಗಳು ಆಗ್ತಾ ಇದೆ. ನಮ್ಮ ಚಾನಲ್ ಮುಖ್ಯಸ್ಥರಾಗಿರುವಂತಹ ದಾಮೋದರ ದೊಂಡೋಲಿ ಅವರು ನಿರಂತರವಾಗಿ ಈ ಒಂದು ವಿಚಾರದ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಈಗ ಸದ್ಯಕ್ಕೆ ಅಂದ್ರೆ ಈಗಾಗಲೇ ಸರಿಸುಮಾರು ಅರ್ಧ ಗಂಟೆ ಆಗಿದೆ ಈ ಒಂದು ಅಗೆಯುವಂತಹ ಪ್ರಕ್ರಿಯೆ ಆರಂಭಗೊಂಡು. ಸೊ ಏನಾದ್ರೂ ಬೆಳವಣಿಗೆಗಳು ಈಗ ಸದ್ಯಕ್ಕೆ ಇದೆ ಅನ್ನುವಂಥದ್ದು ದಾಮೋದರ್ ಅವರೇ? ಗೌತಮ್, ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತಹದ್ದು ನೇತ್ರಾವತಿಯ ಸ್ನಾನಘಟ್ಟ ಪ್ರದೇಶ. ಯಾಕೆಂತಂದ್ರೆ ನೇತ್ರಾವತಿಯ ಸ್ನಾನಘಟ್ಟ ಪ್ರದೇಶದಲ್ಲಿ ಒಂದು ಯಾವ ರೀತಿಯಾಗಿ ಅಲ್ಲಿ ಎಕ್ಸಿಬಿಷನ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಕುತೂಹಲದಿಂದ ನೋಡುವಂತಹ ಜನ ಸಾಗರವೇ ಅಲ್ಲಿ ಬರ್ತಾ ಇದೆ. ಯಾಕಂತಂದ್ರೆ ಎಕ್ಸಿಬಿಷನ್ ನೋಡ್ಬೇಕು ಅನ್ನುವಂಥದ್ದು. ಆದ್ರೆ ಅವ್ರಿಗೆ ಏನೂ ಕಾಣೋದಿಲ್ಲ. ಯಾಕಂತಂದ್ರೆ ಸಂಪೂರ್ಣವಾಗಿ ಅವರಿಗೊಂದು ಕಾಣುವಂಥದ್ದು ಗುಡ್ಡ ಮಾತ್ರ. ಈಗ ನಮ್ಮ ಕ್ಯಾಮರಕ್ಕೆ ಏನ್ ಕಾಣ್ತಾ ಇದೆ ಅದು ಮ್ಯಾಕ್ಸಿಮಮ್. ಇದಕ್ಕಿಂತ ಜಾಸ್ತಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಕೇವಲ ಒಂದು ಆಂಗಲ್ ನಲ್ಲಿ ಮಾತ್ರ ಈ ದೃಶ್ಯಾವಳಿಗಳು ಕೊಡೋದಕ್ಕೆ ಸಾಧ್ಯ. ಅದು ಬಿಟ್ಟು ಉಳಿದೆಲ್ಲ ಆಂಗಲ್ ನಲ್ಲಿಯೂ ಕೂಡ ಯಾವುದೇ ದೃಶ್ಯಾವಳಿಗಳು ಕಂಡು ಬರ್ತಾ ಇಲ್ಲ. ಇಲ್ಲಿ ಮೇಲ್ಭಾಗದಲ್ಲಿ ನಿಂತಿರ್ತಕ್ಕಂತಹ ಮೇಲ್ಭಾಗದಲ್ಲಿ ಹಾಕಿರ್ತಕ್ಕಂತಹ 2 ಕ್ಯಾಮರಾದಲ್ಲಿ ಮಾತ್ರ ಈ ದೃಶ್ಯಾವಳಿಗಳು ಕಂಡು ಬರ್ತಾ ಇದೆ. ಅದು ಬಿಟ್ಟು ಬರೀ ಕಣ್ಣಿಗೆ ಏನೂ ದೃಶ್ಯಾವಳಿಗಳು ಕೂಡ ಕಾಣೋದಿಲ್ಲ ಮತ್ತು ಯಾವುದೇ ದೃಶ್ಯಾವಳಿಗಳು ಕೂಡ ಅಲ್ಲಿ ಜನರಿಗೆ ಗೊತ್ತಾಗೋದಿಲ್ಲ. ಆದ್ರೆ ಕುತೂಹಲದಿಂದ ನೋಡುವಂತವರ ಸಂಖ್ಯೆ ಜಾಸ್ತಿ ಇದೆ. ಕುತೂಹಲದಿಂದ ನೋಡ್ತಾ ಇದ್ದಾರೆ. ಬಹಳಷ್ಟು ಜನ ಇಲ್ಲಿ ಬಂದು ಸೇರ್ಕೊಂಡು ಈ ಒಂದು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದಾರೆ. ಅದರ ಜೊತೆಗೆ ಇಷ್ಟೊಂದು ಮೀಡಿಯಾಗಳು ಇಲ್ಲಿಗೆ ಆಗಮಿಸಿರುವಂತದ್ದು, ಇಷ್ಟೊಂದು ಜನ ಸೇರಿರುವಂತಹದ್ದು ಕೂಡ ಒಂದು ರೀತಿಯಲ್ಲಿ ಸಂಚಲನಕ್ಕೆ ಕಾರಣ ಆಗ್ತದೆ. ಮತ್ತೊಂದು ಕಡೆಯಲ್ಲಿ ಮುಸುಕುದಾರಿ ಗುರುತು ಹಾಕಿರುವಂತಹ ಮೊದಲ ಗುರುತಿನ ಪಕ್ಕ ಉತ್ಖನನ ಕಾರ್ಯ ಆರಂಭ ಮಾಡಿರುವಂತಹದ್ದು. ನಿನ್ನೆ ರಾತ್ರಿ ಇಡೀ ಆ ಎಲ್ಲ ಗುರುತುಗಳಿಗೂ ಕೂಡ ತಲಾ 2 ANF ನ ಸಿಬ್ಬಂದಿಗಳನ್ನ ಪಹರೆಗಾಗಿ ನಿಲ್ಲಿಸಲಾಗಿತ್ತು. ಈಗ ಆ ಪಹರೆಗೆ ನಿಂತವರು ಹಾಗೆ ಇದ್ದಾರೆ. ಅಂದ್ರೆ ಈಗ ಪೊಲೀಸ್ ಅವರು ಹಗಲು ಹೊತ್ತಿನಲ್ಲಿ ಅಂದ್ರೆ ಡೇ ಟೈಮ್ ನಲ್ಲಿ ಪೊಲೀಸ್ನವರು ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡು ANF ನವರನ್ನ ಕಳಿಸಿಕೊಟ್ಟು ಅವರನ್ನ ರೆಸ್ಟಿಗೆ ಬಿಟ್ಟು ಈಗ ಇವರು ಆ ಒಂದು ಪಹರೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ 13 ಪಾಯಿಂಟ್ಗಳಲ್ಲೂ ಕೂಡ ತಲಾ 2 ಸಿಬ್ಬಂದಿಗಳನ್ನ ನಿಯೋಜಿಸಲಾಗಿದೆ. ಅವರು ಆ ಒಂದು ಎಕ್ಸಿಬಿಷನ್ ಆಗುವ ತನಕವೂ ಕೂಡ ಆಯಾಯ ಪಾಯಿಂಟ್ಗಳಿಗೆ ಅವರು ಭದ್ರತೆಯನ್ನ ಒದಗಿಸ್ತಾರೆ. ಆ ಭದ್ರತೆಯನ್ನು ಒದಗಿಸುವಂತಹದ್ದನ್ನ ಮಾಡ್ತಾ ಪ್ರತಿಯೊಂದು ಪಾಯಿಂಟ್ಗಳಿಗೂ ಕೂಡ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ಮೊದಲ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿರುವಂತದ್ದು. ನಾವು ಇಲ್ಲಿ ಒಂದು ಗಮನಿಸಬೇಕು, ಮೀಡಿಯಾಗಳಿಗೆ ರೆಸ್ಟ್ರಿಕ್ಷನ್ ಇದೆ. ಜೊತೆಗೆ ಪೊಲೀಸ್ನವರು ಈ ಉತ್ಖನನ ಕಾರ್ಯದ ಸಂಪೂರ್ಣವಾದಂತಹ ದೃಶ್ಯಾವಳಿಗಳನ್ನು ಸೆರೆ ಹಿಡಿತಾ ಇದ್ದಾರೆ. ಅಂದ್ರೆ ಅವರು ಎಲ್ಲ ದಾಖಲಾತಿಗಳನ್ನು ಕೂಡ ಡಿಜಿಟಲ್ ರೂಪದಲ್ಲಿ ದಾಖಲಾತಿಗಳನ್ನ ಸಂಗ್ರಹಿಸ್ತಾ ಇದ್ದಾರೆ. ದಾಖಲಾತಿಗಳನ್ನ ಡಿಜಿಟಲ್ ರೂಪದಲ್ಲಿ ಅವುಗಳ ಸಂಗ್ರಹ ಕಾರ್ಯ ನಡೀತಾ ಇದೆ. ಆ ಸಂಗ್ರಹ ಕಾರ್ಯವನ್ನು ಕೂಡ ಡಿಜಿಟಲ್ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಕ್ಯಾಮೆರಾಗಳನ್ನ ಇಟ್ಟುಕೊಂಡು ಅದನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಯಾಮೆರಾವನ್ನ ಇಟ್ಟುಕೊಂಡು ಆ ಒಂದು ಡಿಜಿಟಲ್ ದಾಖಲೆಗಳನ್ನ ಸಂಗ್ರಹಿಸುವುದರ ಜೊತೆಗೆ ಸಂಪೂರ್ಣವಾಗಿ ಆ ಕ್ಯಾಮೆರಾಗಳಲ್ಲಿ ಅದರ ಸಂಗ್ರಹದ ಮಾಡ್ತಾ ಇನ್ನೊಂದು ಕಡೆ ಮಾಧ್ಯಮಗಳಿಗೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಯಾಕೆಂತಂದ್ರೆ ಮಾಧ್ಯಮಗಳು ಅಲ್ಲಿಗೆ ತೆರಳುವುದು ಕಷ್ಟ ಮತ್ತು ಇಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕ್ಯಾಮೆರಾಗಳಿದಾವೆ.
ಇಡೀ ಉತ್ಖನನ ಕಾರ್ಯಕ್ಕೂ ಕೂಡ ತೊಂದರೆಗಳಾಗಬಹುದು ಆ ಕಾಡಿನೊಳಗೆ ಹೋದ್ರೆ ಅನ್ನುವಂಥದ್ದು. Yes. ಜೊತೆಗೆ ಅದಕ್ಕೆ ಬೇಕಾದಂತ ಕ್ರೈಮ್ ಲೈನ್ ಅನ್ನ ಈಗಾಗಲೇ ನಿನ್ನೆ ಹಾಕಿದ್ದಾರೆ. Yes. ಈ ಹಿನ್ನೆಲೆಯಲ್ಲಿ ಒಂದು ರಿಸ್ಟ್ರಿಕ್ಟೆಡ್ ಏರಿಯಾವನ್ನಾಗಿ ಮಾಡಿಕೊಂಡು ಅಧಿಕಾರಿಗಳು ಈ ಉತ್ಖನನ ಕಾರ್ಯದಲ್ಲಿ ತೊಡಗಿಕೊಂಡಿರುವಂತದ್ದು ಗೌತಮ್. ಎಸ್, ಅದರ ಜೊತೆಗೆ ಈಗ ಮಳೆ ಕೂಡ ಬರ್ತಾ ಇದೆ. ಬಹುಶಃ ನಿನ್ನೆ ಒಂದಷ್ಟು ಮಳೆ ಬಿಡುವನ್ನ ಕೊಟ್ಟಿತ್ತು, ಅಂದ್ರೆ ಈ ಒಂದು ಮಹಜರು ಮಾಡುವಂತ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಒಂದು ಮಾರ್ಕಿಂಗ್ ಮಾಡುವಂತ ಸಂದರ್ಭದಲ್ಲಿ. ಆದ್ರೆ ಇವತ್ತು ಒಂದಷ್ಟು ಬೆಳಗಿನಿಂದಲೇ ಮಳೆ ಸುರಿತಾ ಇರುವಂತದ್ದು. ಈಗ ಕೂಡ ಈ ಒಂದು ಎಕ್ಸ್ಹ್ಯೂಮೇಷನ್ ಆರಂಭಗೊಂಡಂತ ಸಂದರ್ಭದಲ್ಲೂ ಕೂಡ ಮಳೆ ಬಂದಿರುವಂತದ್ದನ್ನ ಬಹುಶಃ ಅಲ್ಲಿ ನಿಂತವರಿಗೆ ಬೇರೆ ಯಾವುದೇ ರೀತಿಯ ವ್ಯವಸ್ಥೆಗಳು ಕೂಡ ಇಲ್ಲ ಅನ್ನುವಂಥದ್ದು, ಅಲ್ಲಿ ಮಳೆಯಿಂದ ಆಶ್ರಯ ಪಡೋದಿಕ್ಕೆ. ಸೊ ಈಗ ಈ ಒಂದು ಎಕ್ಸ್ಹ್ಯೂಮೇಷನ್ ನಡೆಯುವಂತ ಜಾಗ ಏನಿದೆ ಅಲ್ಲಿಗೆ ಮಳೆಗೆ ಏನಾದ್ರೂ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆಯಾ, ಅಥವಾ ಅವರು ಕೂಡ ಈ ಒಂದು ಮಳೆಯಲ್ಲೇ ಕಾರ್ಯನಿರ್ವಹಣೆಯನ್ನ ಮಾಡಬೇಕಾಗುತ್ತೆ? ಯಾಕಂತ ಹೇಳಿದ್ರೆ ಒಂದಷ್ಟು ಅಲ್ಲಿಂದ ವಿಚಾರಗಳನ್ನ ಕಲೆಕ್ಟ್ ಮಾಡ್ಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಮಳೆ ಬಂದ್ರೆ ಏನಾದ್ರೂ ಸಮಸ್ಯೆಗಳಾಗುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಏನಾದ್ರೂ ವ್ಯವಸ್ಥೆಗಳಾಗಿದ್ಯಾ ಈಗ ಸದ್ಯಕ್ಕೆ ತಮಗಿರುವಂತಹ ಒಂದು ಮಾಹಿತಿ ಪ್ರಕಾರ ಅನ್ನುವಂಥದ್ದು? ಎಕ್ಸಿಬಿಷನ್ ಕಾರ್ಯ ಎಲ್ಲ ಆಗ್ತಾ ಇದೆ ಆ ಪ್ರದೇಶವನ್ನ ಬಹಳ ದೊಡ್ಡದಾಗಿ ಒಂದು ಕ್ರೈಮ್ ಲೈನ್ ಅನ್ನು ಹಾಕಲಾಗಿದೆ. ಆ ಕ್ರೈಮ್ ಲೈನ್ ಎಲ್ಲಿ ಹಾಕಿದ್ದಾರೆ, ಆ ಕ್ರೈಮ್ ಲೈನ್ ಅನ್ನ ನೋಡ್ಕೊಂಡು ಆ ಕ್ರೈಮ್ ಲೈನ್ ನ ಸುತ್ತಲೂ ಕೂಡ ಅಗೆಯುವಂತದ್ದನ್ನ ಮಾಡ್ತಾರೆ. ಆ ಕ್ರೈಮ್ ಲೈನ್ 6 ಅಡಿ 3 ಅಡಿಗೆ ಮಾಡಿರೋದಿಲ್ಲ, ಯಾಕಂದ್ರೆ ಆತನು ಸ್ಪಷ್ಟವಾಗಿ ಈ ಜಾಗ ಅಂದ್ರೆ ಇದರ ಸುತ್ತಮುತ್ತ ಅನ್ನುವಂಥದ್ದನ್ನ ಗುರುತಿಸಿರ್ತಾನೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಎಕ್ಸಿಬಿಷನ್ ಗೆ ಸುಮಾರು 4 ಗಂಟೆಗಳು, ಅಂದಾಜು 3 ಗಂಟೆಯೂ ಆಗಬಹುದು, ಅಥವಾ ಇವರ ಕಾರ್ಮಿಕರ ಕಾರ್ಯಕ್ಷಮತೆಯ ಮೇರೆಗೆ 2.5 ಗಂಟೆಯಲ್ಲಿ ತೆಗಿಬಹುದು. ಆದರೆ ಒಂದು ಕನಿಷ್ಠ 4 ಗಂಟೆ ಬೇಕಾದಿತ್ತು ಅನ್ನುವಂತಹ ಲೆಕ್ಕಾಚಾರ ಇದೆ. ಆ ಕನಿಷ್ಠ 4 ಗಂಟೆಗೆ ಇಲ್ಲಿ ಮಳೆ ಬಂದಾಗ ತೊಂದರೆಗಳಾಗ್ತಾ ಇದಾವೆ. ಮಳೆ ಬಂದಾಗ ತೊಂದರೆಗಳಾಗುವುದಕ್ಕೆ ಈಗ ಸದ್ಯಕ್ಕೆ ಯಾವುದೇ ವ್ಯವಸ್ಥೆಗಳಿಲ್ಲ. ಆದ್ರೆ ಈಗಾಗಲೇ ಎಕ್ಸಿಬಿಷನ್ ಕಾರ್ಯದ ಕಾರ್ಯ ಆರಂಭಗೊಂಡಿದೆ. ಆ ಕೆಲಸ ಕಾರ್ಯ ಆರಂಭಗೊಂಡು ಕೆಲಸವನ್ನ ಆರಂಭಿಸಿದ್ದಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಮಳೆ ಕಡಿಮೆ ಆಗಿದೆ. ಈಗ ಜೋರೊಂದು ಮಳೆ ಬಂದು ನಿಂತು ಈಗ ಹಣಿತಾ ಇದೆ, ಅಂದ್ರೆ ತುಂತುರಾಗ್ತಾ ಇದೆ. ಈ ತುಂತುರು ಮಳೆ ಆಗ್ತಿರುವಂತ ಈ ಸಂದರ್ಭದಲ್ಲಿ ಅಲ್ಲಿ ಅವರಿಗೆ ಇದೇ ರೀತಿ ಜೋರು ಮಳೆ ಬಂದ್ರೆ ಅವ್ರು ಎಕ್ಸಿಬಿಷನ್ ಮಾಡುವಂತಹ ಹೊಂಡದಲ್ಲಿ ನೀರು ನಿಲ್ಲುವಂತಹ ಒಂದು ಸಾಧ್ಯತೆ ಇರೋದ್ರಿಂದ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಆಗ್ತದೆ. ಅದನ್ನ ಮಾಡ್ಕೊಳ್ತಾರೆ ಅಂತ ಹೇಳುವಂತದ್ದು ಈಗ ಬರ್ತಾ ಇರುವಂತಹ ಮಾಹಿತಿ ಗೌತಮ್. ಓಕೆ, ಎಸ್, ಅದರ ಜೊತೆಗೆ ನಾವು ಗಮನಿಸ್ತಾ ಇದ್ದೇವೆ ದೃಶ್ಯಗಳಲ್ಲಿ ಕೂಡ ಅಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರುವಂತವರಿಗೆ ಒಂದಷ್ಟು ಕುಡಿಯುವ ನೀರಿನ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಬಹುಶಃ ನೀರಿನ ಒಂದು ಬಾಟಲಿಗಳನ್ನ ಪೂರೈಕೆ ಮಾಡುವಂತದ್ದು ಕೂಡ ನಡೀತಾ ಇದೆ. ಅಂದ್ರೆ ನಿನ್ನೆ ಒಂದಷ್ಟು ವಿಚಾರಗಳನ್ನ ಗಮನಿಸಿದ್ರೆ ನಿನ್ನೆ ಒಂದಷ್ಟು ವಿರಾಮವನ್ನ ತೆಗೆದುಕೊಂಡಿದ್ರು ಮಧ್ಯಾಹ್ನದ ಸಂದರ್ಭದಲ್ಲಿ. ಸೊ ಇವತ್ತು ಅಂದ್ರೆ ಈಗಾಗಲೇ ಆಲ್ಮೋಸ್ಟ್ 12 ಗಂಟೆ ಸುಮಾರಿಗೆ ಈ ಒಂದು ಎಕ್ಸ್ಹ್ಯೂಮೇಷನ್ ಪ್ರಕ್ರಿಯೆ ಆರಂಭಗೊಂಡಿರುವಂತದ್ದು. ಸೊ ಈಗಾಗಲೇ ತಾವು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಇನ್ನು ಒಂದು 3 ರಿಂದ 4 ಗಂಟೆಗಳ ಒಂದು ಅಂದಾಜನ್ನು ಇಟ್ಟುಕೊಳ್ಳಲಾಗಿದೆ. ಸೊ ಅದರ ಮಧ್ಯೆ ಏನಾದರೂ ವಿರಾಮಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆಯಾ, ಅಥವಾ ಒಂದು ಪಾಯಿಂಟಿನ ಒಂದು ಸಂಪೂರ್ಣ ಒಂದು ಪ್ರಕ್ರಿಯೆಯನ್ನ ಮುಗಿಸಿ ಮತ್ತೆ ಒಂದು ವಿರಾಮವನ್ನ ತೆಗೆದುಕೊಳ್ಳುವಂತಹದ್ದ ಅನ್ನುವಂಥದ್ದು? ಸೊ ಈ ಬಗ್ಗೆ ಏನಾದ್ರೂ ಈಗ ಅಪ್ಡೇಟ್ಸ್ ಇದೆಯಾ ಅನ್ನುವಂಥದ್ದು? ನಿನ್ನೆಯೂ ಕೂಡ ಹಾಗೆ ಇತ್ತು ಗೌತಮ್. ಅಂದ್ರೆ ನಿನ್ನೆಯೂ ಕೂಡ ಒಂದು 11 ಗಂಟೆಗೆ ಆರಂಭಿಸಿ ಆ ಒಂದು ನೇತ್ರಾವತಿ ಸ್ನಾನಘಟ್ಟದ ನದಿಯ ಎಡಭಾಗದಲ್ಲಿರ್ತಕ್ಕಂತಹ ಗುಡ್ಡದ ಮೇಲ್ಭಾಗವನ್ನ ಚಲಿಸಿ ಮೇಲ್ಭಾಗದಿಂದ ಚಲಿಸಿ ಸುಮಾರು 8 ಪಾಯಿಂಟ್ಗಳನ್ನ ಗುರುತಿಸಿ ಆ ಒಂದು ಸೇತುವೆಯ ಪಕ್ಕದಲ್ಲಿ ಅವರು ಕೆಳಗಿಳಿದಿದ್ರು. ಅಂದ್ರೆ ಕೆಳಗಿಳಿಯುವ ಸಮಯದಲ್ಲಿ ಆಲ್ಮೋಸ್ಟ್ 3 ಆಗಿತ್ತು, 2:45 3 ಗಂಟೆ ಆಗಿತ್ತು. ಅಂದ್ರೆ ಆ ಗುಡ್ಡದ ಮೇಲ್ಭಾಗದ ಗುರುತು ಏನಿದಾವೆ, ಆ ಮುಸುಕುದಾರಿ ಏನ್ ಹೇಳ್ತಾನೆ ಅಲ್ಲಿಗೆ ಗುರುತು ಹಾಕಿ ಬರುವಂತಹ ಕೆಲಸವನ್ನ ಮಾಡಿ ಮುಗಿಸಿ ಬಂದ್ರು. ತದ ಬಳಿಕ ಅವರು ಊಟಕ್ಕೆ ತೆರಳಿದ್ದು. ಅದಾದ ನಂತರ ಕೆಳಭಾಗದಿಂದ ಅಂದ್ರೆ ಇನ್ನೊಂದು ರಸ್ತೆಯ ಮತ್ತೊಂದು ಭಾಗದಿಂದ ಗುಡ್ಡದ ಮೇಲ್ಭಾಗಕ್ಕೆ ಅಲ್ಲ, ಗುಡ್ಡದ ಆ ರಸ್ತೆಯ ಒಂದು ಲೆವೆಲ್ಗೆ ಇರುವಂತಹ ಗುಡ್ಡದ ಒಳಭಾಗಕ್ಕೆ ಹೋಗಿ ಮತ್ತೆರಡು ಸ್ಥಳವನ್ನ ಗುರುತು ಮಾಡಿದ್ರು. ಅದಾದ ನಂತರ ಅಲ್ಲೇ ಇನ್ನೊಂದೆರಡು ಸ್ಥಳ ಗುರುತು ಮಾಡಿ ಅಜುಕುರಿ ಮಾರ್ಗದಲ್ಲಿ 13ನೇ ಸ್ಥಳವನ್ನ ಗುರುತು ಮಾಡಿದ್ರು. ಅಂದ್ರೆ ಅಲ್ಲಿ ದೊಡ್ಡ ಸವಾಲಿನ ಕೆಲಸ ಆಗಿದ್ದಂಥದ್ದು ಮೊದಲ 8 ಸ್ಥಳಗಳನ್ನ ಗುರುತು ಮಾಡುವಂತದ್ದು. ಅವುಗಳನ್ನ ಮುಗಿಸಿಯೇ ಅವರು ಊಟಕ್ಕೆ ವಾಪಸ್ ಬಂದಿದ್ರು ನಿನ್ನೆ. ಇವತ್ತು ಕೂಡ ಹಾಗೆ ಮೊದಲ ಎಕ್ಸಿಬಿಷನ್ ಮುಗಿಸಿ ಬರ್ತಾರಾ ಅನ್ನುವಂತಹದ್ದು ಕಾತುರ. ನೋಡ್ಬೇಕು, ಅಪ್ಡೇಟ್ ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಇದೀಗ ಎಕ್ಸಿಬಿಷನ್ ಆಗ್ತಾ ಇದೆ. ಅಲ್ಲಿ ಮೂಲಭೂತ ಸೌಕರ್ಯಗಳು ಅಂದ್ರೆ ನೀರು ಬೇಕು, ಅಲ್ಲಿಗೆ ಒಂದಷ್ಟು ಛತ್ರಿಗಳ ಅವಶ್ಯಕತೆ ಬೇಕು. ಅಧಿಕಾರಿ ವರ್ಗಗಳಿದ್ದಾರೆ, ಬಹಳಷ್ಟು ಜನ ಅಲ್ಲಿ ಈಗಾಗಲೇ ರೈನ್ ಕೋಟ್ ಅನ್ನ ಹಾಕಿಕೊಂಡೇ ಹೋಗಿರೋದ್ರಿಂದ ಒಂದಷ್ಟು ಅವರಿಗೆ ಇಲ್ಲಿ ಸಮಸ್ಯೆಗಳಾಗೋದಿಲ್ಲ. ಆದ್ರೆ
ಅಲ್ಲಿ ಎಕ್ಸಿಬಿಷನ್ ಮಾಡುವಂತ ಸಂದರ್ಭದಲ್ಲಿ ನೀರು ಆ ಹೊಂಡಕ್ಕೆ ಬೀಳೋದ್ರಿಂದ ಇದು ತೊಂದರೆ ಆಗಬಹುದು ಅನ್ನೋ ಕಾರಣಕ್ಕಾಗಿ ಈಗ ಟಾರ್ಪಲ್ ಗಳನ್ನು ಕೂಡ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅಲ್ಲೊಂದು ಟಾರ್ಪಲ್ ಅನ್ನ ಅಳವಡಿಸಿ ಎಕ್ಸಿಬಿಷನ್ ಮಾಡುವಂತಹ ಸಾಧ್ಯತೆಗಳು ಇದಾವೆ. ಓಕೆ, ಅಂದ್ರೆ ಒಂದಷ್ಟು ರಕ್ಷಣೆಗೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂತ ಚಾನ್ಸಸ್ ಇದೆ ಅನ್ನುವಂಥದ್ದು. ಖಂಡಿತ. ಓಕೆ, ಈಗ ಮುಂದಕ್ಕೆ ನಾವು ಈಗ ಫಾರೆನ್ಸಿಕ್ ಎಕ್ಸ್ಪರ್ಟ್ ಗಳ ಜೊತೆಗೆ ಕೂಡ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಅದರ ಜೊತೆಗೆ ಈಗ ಅಂದ್ರೆ ಈಗಾಗಲೇ ತಾವು ಒಂದು ಉಲ್ಲೇಖವನ್ನ ಮಾಡಿದ್ರಿ, ಅಂದ್ರೆ ಬರೀ ಇದೇ ಜಾಗ ಅನ್ನುವಂಥದ್ದು ಎಕ್ಸಾಕ್ಟ್ ಆಗಿ ಇದೇ ಜಾಗದಲ್ಲಿ ನಾನು ಒಂದು ಬರಿ ಮಾಡಿದ್ದೆ ಅನ್ನುವಂಥದ್ದನ್ನ ಆತ ಹೇಳಲಿಲ್ಲ. ಒಂದಷ್ಟು ಪ್ರದೇಶವನ್ನ ತೋರಿಸಿದ್ದಾನೆ. ಆ ಒಂದು ಪ್ರದೇಶದಲ್ಲಿ ಈ ಒಂದು ಅಗೆಯುವಂತಹ ಕೆಲಸಗಳು ಆಗ್ಬೇಕಾಗತ್ತೆ ಅನ್ನುವಂಥದ್ದು. ಸೊ ಅಂದ್ರೆ ಈಗ ಈ ಒಂದು ಪ್ರಕ್ರಿಯೆಗೆ ಅಂದ್ರೆ ಇಂತಿಷ್ಟೇ ಅಂದ್ರೆ ಸಂಪೂರ್ಣವಾಗಿ ಮಾರ್ಕ್ ಮಾಡಿರುವಂತಹ ಅಷ್ಟು ಪ್ರದೇಶಗಳನ್ನ ಅಗೆಯುವಂತಹ ಒಂದು ಕೆಲಸಗಳಾಗುತ್ತಾ, ಅಥವಾ ಒಂದು ಇಷ್ಟೇ ಆಳಕ್ಕೆ ಅಗಿಬೇಕು ಅನ್ನುವಂಥದ್ದೇನಾದ್ರೂ ಈಗ ಏನಾದ್ರೂ ವಿಚಾರಗಳಿದೆಯಾ, ಅಥವಾ ಎಷ್ಟು ಪ್ರದೇಶದಲ್ಲಿ ಅಂದ್ರೆ ಎಷ್ಟು ಹೊತ್ತಿನವರೆಗೆ ಈ ಒಂದು ಪ್ರದೇಶವನ್ನ ಅವರು ಈ ರೀತಿ ಒಂದು ಅಗೆಯುವಂತ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದು. ಸೊ ಈ ಬಗ್ಗೆ ಏನಾದ್ರೂ ಈಗ ಸದ್ಯಕ್ಕೆ ಮಾಹಿತಿ ತಮ್ಮ ಬಳಿ ಇದೆಯಾ ಅನ್ನುವಂಥದ್ದು ದಾಮೋದರ್? ನಿನ್ನೆಯೂ ಕೂಡ ಸ್ಥಳ ಗುರುತು ಮಾಡುವಂತ ಕೆಲಸವನ್ನು ಸಂಜೆ 6 ಗಂಟೆಯ ತನಕ ಮಾಡಿದ್ರು. 6 ಗಂಟೆಯ ನಂತರ ಸ್ಥಳ ಗುರುತು ಮಾಡುವಂತಹ ಕೆಲಸದಿಂದ ಬಿಡುವನ್ನ ಪಡ್ಕೊಂಡಿದ್ರು. ಇವತ್ತು ಕೂಡ ಎಕ್ಸಿಬಿಷನ್ ಅನ್ನ 6 ಗಂಟೆ ತನಕ ಮಾಡುವಂತಹ ಸಾಧ್ಯತೆಗಳಿವೆ. 6 ಗಂಟೆಯ ನಂತರ ಅವರು ವಿರಾಮ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಇದಾವೆ. ಒಂದಂತೂ ಸತ್ಯ, 6 ಗಂಟೆ ನಂತರ ಎಕ್ಸಿಬಿಷನ್ ಮಾಡುವಂತಹದ್ದು ಕೂಡ ಅಷ್ಟು ಈಸಿಯ ಕೆಲಸ ಅಲ್ಲ. 6 ಗಂಟೆ ನಂತರ ಅಲ್ಲಿ ಎಕ್ಸಿಬಿಷನ್ ಮಾಡ್ಲಿಕ್ಕೆ ಕಷ್ಟ ಇದೆ, ಈ ದಟ್ಟ ಕಾನನದ ನಡುವೆ. ಈ ಹಿನ್ನೆಲೆಯಲ್ಲಿ ಬೆಳಕಿನ ವ್ಯವಸ್ಥೆ ಬೇಕಾಗ್ತದೆ, ಮತ್ತು ಮಳೆ ಇರುತ್ತೆ, ಮತ್ತು ದಟ್ಟ ಕಾನನ, ಇಂಥದ್ದೆಲ್ಲ ಈ ಸಮಸ್ಯೆಗಳು ಪ್ರಾಕೃತಿಕವಾದಂತಹ ಸಮಸ್ಯೆಗಳು ಇರೋದ್ರಿಂದ ಇವತ್ತು ಕೂಡ 6 ಗಂಟೆಯ ನಂತರ ಮಾಡುವಂತಹ ಸಾಧ್ಯತೆ, ಅಥವಾ 6 ರಿಂದ 7 ಅಂದ್ರೆ ಈಗ ಕತ್ಲಾಗೋದು ಲೇಟ್ ಇರೋದ್ರಿಂದ ಒಂದು 6:45 7 ಗಂಟೆಯ ತನಕ ಮಾಡಬಹುದು ಅನ್ನುವಂತ ನಿರೀಕ್ಷೆಗಳಿದಾವೆ. ಅಧಿಕಾರಿಗಳು ಈ ಬಗ್ಗೆ ಸ್ಪಷ್ಟತೆಯನ್ನ ಕೊಡ್ಲಿಲ್ಲ. ಆದ್ರೆ ಒಂದು ನಿನ್ನೆಯ ನಿರೀಕ್ಷೆಯ ಪ್ರಕಾರ 6 ರಿಂದ 7 ಅನ್ನುವಂತಹದ್ದಿದೆ, ಒಂದು ಸ್ಪಷ್ಟತೆ ಇದೆ. ಅದಾದ ನಂತರ ಇಲ್ಲಿ ಏನಾಗತ್ತೆ ಅನ್ನುವಂಥದ್ದು ನೋಡ್ಬೇಕು. ಅಂತಹದ್ದೊಂದು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ಎಕ್ಸಿಬಿಷನ್ ಮತ್ತೊಂದು 12 ಜನಕ್ಕಿಂತ ಹೆಚ್ಚು ಕಾರ್ಮಿಕರು ಇರೋದ್ರಿಂದ ಅಲ್ಲಿ ಮತ್ತೊಂದು ತಂಡವನ್ನಾಗಿ ಮಾಡಿ ಪಕ್ಕದಲ್ಲಿ ಇರ್ತಕ್ಕಂತಹ ಮತ್ತೊಂದು ಅಂದ್ರೆ ಗುರುತು ಮಾಡಿರುವಂತದ್ದು ಅಕ್ಕಪಕ್ಕದಾಗಿದ್ರೆ ಅಲ್ಲೇನಾದ್ರೂ ಒಂದಷ್ಟು ಕಾರ್ಯಚಟುವಟಿಕೆಗಳನ್ನ ಮಾಡ್ತಾರ, ಇನ್ನೊಂದು ಗುರುತನ್ನ ತೆಗಿತಾರ, ಇನ್ನೊಂದು ಗುರುತಿನಲ್ಲಿಯೂ ಕೂಡ ಅಗೆಯುವಂತ ಕಾರ್ಯವನ್ನ ಮಾಡ್ತಾರ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣ. ಓಕೆ ಓಕೆ, ಎಸ್, ಥ್ಯಾಂಕ್ ಯು ದಾಮೋದರ್. ಮತ್ತೆ ತಮ್ಮನ್ನು ಸಂಪರ್ಕ ಮಾಡ್ತೀವಿ ಇನ್ನೊಂದಷ್ಟು ಹೊತ್ತಿನ ಬಳಿಕ ಇನ್ನೊಂದಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋದಕ್ಕಾಗಿ. ಎಸ್, ಈಗ ನೇರ ದೃಶ್ಯಾವಳಿಗಳನ್ನೇ ತಾವು ಗಮನಿಸ್ತಾ ಇರುವಂಥದ್ದು. ಈಗಾಗಲೇ ದಾಮೋದರ್ ಅವರು ಮಾತನಾಡ್ತಾ ಹೇಳಿದ್ರು, ಅಲ್ಲಿ ಹೊರಗಡೆಯಿಂದ ದೂರದಿಂದ ನಿಂತು ನೋಡಿದವರಿಗೆ ಯಾವುದೇ ರೀತಿಯಲ್ಲೂ ಯಾವುದೇ ದೃಶ್ಯಗಳು ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ಈ ಒಂದು ಕಾನನದ ಮಧ್ಯೆ ಇರುವಂತಹ ಪ್ರದೇಶ ಇದು. ಮರಗಿಡಗಳ ನಡುವಿನಿಂದ ಕ್ಯಾಮರಾವನ್ನ ಒಂದು ಎತ್ತರದ ಜಾಗದಲ್ಲಿ ಇಟ್ಟು ಅಲ್ಲಿಂದ ಝೂಮ್ ಮಾಡಿ ಸಾಧ್ಯ ಆದಷ್ಟು ದೃಶ್ಯಾವಳಿಗಳನ್ನ ತೋರಿಸುವಂತ ಒಂದು ಪ್ರಯತ್ನಗಳು ಈಗ ಸುದ್ದಿ ನ್ಯೂಸ್ ಮೂಲಕ ನಡೀತಾ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ಆಸುಪಾಸಿನಲ್ಲಿ ನಡೆಯುವಂತಹ ಒಂದಷ್ಟು ಬೆಳವಣಿಗೆಗಳನ್ನು ಕೂಡ ತಮಗೆ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸೊ ಈಗಾಗಲೇ ಸಮಯ 1 ಗಂಟೆ 1:15 ಸಮೀಪಕ್ಕೆ ಬರ್ತಾ ಇದೆ. ಸೊ ಹೀಗಾಗಿ ಅಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರುವಂತಹವರಿಗೆ, ಜೊತೆಗೆ ಅಲ್ಲಿ ಉಪಸ್ಥಿತರಿರುವಂತಹ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಒಂದಷ್ಟು ಮೂಲಭೂತ ಸೌಕರ್ಯಗಳಂದ್ರೆ ಕುಡಿಯುವ ನೀರಿನ ವ್ಯವಸ್ಥೆಗಳು ಇತ್ಯಾದಿಗಳನ್ನ ಮಾಡ್ತಾ ಇರುವಂತಹ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲವನ್ನು ಕೂಡ ಒಂದು ಜಾಗಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಬಹಳಷ್ಟು ಮಂದಿ ಅಧಿಕಾರಿಗಳು, ಸಿಬ್ಬಂದಿಗಳು ಅಲ್ಲಿದ್ದಾರೆ. ಸಹಾಯಕ ಆಯುಕ್ತರು ಕೂಡ ಸ್ಥಳದಲ್ಲಿ ಇದ್ದುಕೊಂಡು ಅವರ ಸಮಕ್ಷಮದಲ್ಲಿ ನಡೀತಾ ಇರುವಂತಹ ಈ ಒಂದು ಪ್ರಕ್ರಿಯೆ ಇದು. ಸೊ ಹೀಗಾಗಿ ಒಂದಷ್ಟು ಮಳೆಯ ನಡುವೆ ಕೂಡ ಈ ಒಂದು ಪ್ರಕ್ರಿಯೆ ಈಗಾಗಲೇ ನಡೀತಾ ಇದೆ. ಒಂದಷ್ಟು ಮಳೆಯಿಂದ ರಕ್ಷಣೆ ಪಡಿಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಅಲ್ಲಿ ಸೃಷ್ಟಿ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಈಗಾಗಲೇ 12 ಮಂದಿ ಕಾರ್ಮಿಕರ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡು ನಾವು ದೃಶ್ಯಾವಳಿಗಳಲ್ಲಿ ನೇರ ಪ್ರಸಾರದಲ್ಲೇ ಗಮನಿಸಿದ್ದೀವಿ. SIT ಅಧಿಕಾರಿಗಳು ಬೆಳ್ತಂಗಡಿಯ ತಾತ್ಕಾಲಿಕ SIT ಕಚೇರಿಯಿಂದ ಈ ಒಂದು ಸ್ಥಳಕ್ಕೆ ತೆರಳಿದಂತಹ ಸಂದರ್ಭ ಪಂಚಾಯತ್ ವತಿಯಿಂದ ಮಾಡಿದಂತಹ ಒಂದು ಕಾರ್ಮಿಕರ ವ್ಯವಸ್ಥೆಯನ್ನ ಅವರು ಅಧಿಕಾರಿಗಳಿಗೆ ಕಾರ್ಮಿಕರನ್ನ ಒಂದು ಹಸ್ತಾಂತರಿಸುವ ಒಂದು ಕೆಲಸವನ್ನ ಮಾಡಿದ್ರು. ಆ ಬಳಿಕ ನೇರವಾಗಿ ಈ ಒಂದು ಮೊದಲ ಪಾಯಿಂಟ್ ಏನಿದೆ ಅಲ್ಲಿಗೆ
ತೆರಳಿದ್ರು ಕಾರ್ಮಿಕರು, ಅಧಿಕಾರಿಗಳು, SIT ತನಿಖಾ ತಂಡದ ಅಧಿಕಾರಿಗಳಿಗಿರ್ಬೋದು, ಎಲ್ಲರೂ ಕೂಡ ಒಂದು ಸ್ಥಳಕ್ಕೆ ತೆರಳಿ ಅಲ್ಲಿ ಪ್ರಕ್ರಿಯೆಯನ್ನ ಆರಂಭ ಮಾಡಿರುವಂಥದ್ದನ್ನು ಕೂಡ ನಾವು ಈಗಾಗಲೇ ಗಮನಿಸಿದ್ದೇವೆ. ಸರಿಸುಮಾರು ಒಂದು ಜಾಗದಲ್ಲಿ ಈ ಒಂದು ಪ್ರಕ್ರಿಯೆಯನ್ನ ಮುಗಿಸೋದಿಕ್ಕೆ ಆಲ್ಮೋಸ್ಟ್ ಒಂದು 4 ಗಂಟೆಗಳು ಬೇಕಾಗಬಹುದು ಎನ್ನುವಂಥ ಒಂದು ಅಂದಾಜು. ಹೆಚ್ಚು ಆಗಬಹುದು, ಕಡಿಮೆಯೂ ಆಗಬಹುದು. ಅದನ್ನ ನಿಖರವಾಗಿ ಹೀಗೆ ಅಂತ ಹೇಳೋದಕ್ಕೆ ಸದ್ಯಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಸೊ ಎಲ್ಲವೂ ಕೂಡ ಅಲ್ಲಿ ಇರುವಂತಹ ವಿಚಾರಗಳ ಮೇಲೆ ಅವಲಂಬಿತ ಆಗಿರುತ್ತೆ. ಆದರೆ ಈಗ ಪ್ರಕ್ರಿಯೆ ಮುಂದುವರಿತಾ ಇದೆ. ಮಧ್ಯದಲ್ಲಿ ವಿರಾಮವನ್ನ ಕೊಡ್ತಾರಾ ಅಥವಾ ಪ್ರಕ್ರಿಯೆಯನ್ನ ಮುಂದುವರಿಸ್ತಾರಾ, ಇದು ಬಹಳಷ್ಟು ಒಂದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಅಲ್ಲಿ ಸೇರಿರುವಂಥವರ ಸಂಖ್ಯೆ ಕೂಡ ಬಹಳಷ್ಟು ಹೆಚ್ಚಾಗ್ತಾ ಇದೆ ಎನ್ನುವಂತ ಒಂದು ಮಾಹಿತಿಯನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಬಹುಶಃ ಇದು ವ್ಯಾಪಕವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಜೊತೆಗೆ ಎಲ್ಲಾ ಒಂದು ಬಹುತೇಕ ರಾಷ್ಟ್ರೀಯ ಮಾಧ್ಯಮಗಳಾಗಿರ್ಬೋದು ಅಥವಾ ರಾಜ್ಯ ಮಟ್ಟದ ಮಾಧ್ಯಮಗಳಾಗಿರ್ಬೋದು, ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಈ ಒಂದು ವಿಚಾರ ಬಹಳಷ್ಟು ಚರ್ಚೆಗೆ ಒಳಗಾಗ್ತಾ ಇದೆ. ಸೊ ಹೀಗಾಗಿ ಜನರಲ್ಲೂ ಕೂಡ ಒಂದು ಕುತೂಹಲ ಕೂಡ ಬಹಳಷ್ಟು ವ್ಯಾಪಕವಾಗಿ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಅಲ್ಲಿ ಬಂದು ಕುತೂಹಲದಿಂದ ಬಂದು ಸೇರಿರುವಂಥವರ ಒಂದು ಸಂಖ್ಯೆ ಕೂಡ ಅಲ್ಲಿ ಹೆಚ್ಚಳವಾಗ್ತಾ ಇದೆ. ಜೊತೆಗೆ ಭದ್ರತೆಗಾಗಿ ಬಹಳಷ್ಟು ಒಂದು ವ್ಯವಸ್ಥೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಸೊ ಅಲ್ಲಿಗೆ ತೆರಳುವಂತ ಸಂದರ್ಭದಲ್ಲೇ ಬಹಳಷ್ಟು ಪೊಲೀಸ್ ಸಿಬ್ಬಂದಿಯನ್ನ, ಅಂದ್ರೆ ಮೀಸಲು ಪೊಲೀಸ್ ಸಿಬ್ಬಂದಿಗಳನ್ನ ಅಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿತ್ತು. ಸೊ ಎಲ್ಲರೂ ಕೂಡ ಅಂದ್ರೆ ಒಂದು ರೀತಿ ಹೊರಭಾಗದಿಂದ ಒಂದು ಭದ್ರತೆ ಅಥವಾ ಒಂದು ಸೂಕ್ತ ಬಂದೋಬಸ್ತನ್ನ ಕಲ್ಪಿಸುವಂತಹ ವ್ಯವಸ್ಥೆಗಳಾದ್ರೆ, ಒಳಭಾಗದಲ್ಲಿ ಅಂದ್ರೆ ಈ ಒಂದು ಎಕ್ಸ್ಹ್ಯೂಮೇಷನ್ ನಡೆಯುವಂತಹ ಜಾಗಗಳೇನಿದೆ, ಈಗಾಗಲೇ 13-15 ಪಾಯಿಂಟ್ಗಳನ್ನ ಗುರುತಿಸಿಕೊಂಡಿದ್ದಾರೆ. ಸೊ ಅಲ್ಲಿ ಒಂದು ಕಾರ್ಯಾಚರಣೆಗೆ ಅಥವಾ ಪೂರಕವಾದ ವ್ಯವಸ್ಥೆಗಳು ಬೇರೆ ಇದೆ ಅನ್ನುವಂಥದ್ದನ್ನ ಕೂಡ ಇಲ್ಲಿ ನಾವಿಲ್ಲಿ ಗಮನಿಸಬಹುದು. ಟೋಟಲ್ ಆಗಿ ವ್ಯವಸ್ಥಿತವಾಗಿ ಈ ಒಂದು ಪ್ರಕ್ರಿಯೆಗಳನ್ನ ಪೊಲೀಸ್ ಇಲಾಖೆ ಆಗಿರ್ಬೋದು, SIT ಟೀಮ್ ಆಗಿ ಮಾಡ್ತಾ ಇದೆ ಅನ್ನುವಂಥದ್ದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಮತ್ತೆ ಒಂದು ಕಡೆಯಿಂದ ಎಕ್ಸ್ಹ್ಯೂಮೇಷನ್ ಪ್ರಕ್ರಿಯೆ ನಡೀತಾ ಇದ್ರೆ, ಮತ್ತೊಂದು ಕಡೆಯಿಂದ ಭಾರಿ ಗಾಳಿ ಕೂಡ ಇದೆ ಎನ್ನುವಂತ ಒಂದು ಮಾಹಿತಿ ಬರ್ತಾ ಇದೆ. ಆ ಒಂದು ಭಾಗದಲ್ಲಿ ಭಾರಿ ಮಳೆಯ ಜೊತೆಗೆ ಗಾಳಿಯ ಒಂದು ಅಬ್ಬರ ಕೂಡ ಜೋರಾಗಿದೆ ಅನ್ನುವಂಥದ್ದು. ಸೊ ಅದರ ಮಧ್ಯೆ ಕೂಡ
ಅಂದರೆ ಇದ್ಯಾವುದನ್ನು ಕೂಡ ಲೆಕ್ಕಿಸದೆ ಅಲ್ಲಿ ನಡೆಯಬೇಕಾದಂತಹ ಪ್ರಕ್ರಿಯೆಗಳು, ಆಗಬೇಕಾದಂತಹ ಪ್ರಕ್ರಿಯೆಗಳು ಏನೆಲ್ಲ ಇದೆಯೋ ಅದನ್ನು ಮಾಡುವಂತಹ ಒಂದು ಕೆಲಸಗಳು ಅಲ್ಲಿ ನಡೀತಾ ಇದೆ ಅನ್ನುವಂಥದ್ದು. ಸೊ ಆ ಒಂದು ಗಾಳಿಯ ತೀವ್ರತೆ ಎಷ್ಟಿದೆ ಅನ್ನುವಂಥದ್ದನ್ನು ಕೂಡ ನೀವು ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಈಗಾಗಲೇ ಎಕ್ಸ್ಹ್ಯೂಮೇಷನ್ ನಡೀತಾ ಇರುವಂತಹ ಮೊದಲ ಪಾಯಿಂಟ್ ಏನಿದೆ ಅಂದರೆ ನೇತ್ರಾವತಿ ಸ್ನಾನಘಟ್ಟ ಸಮೀಪದಲ್ಲಿರುವಂತಹ ಒಂದು ಕಾನೂನದಲ್ಲಿ ಏನು ಸಾಕ್ಷಿ ದೂರುದಾರ ವ್ಯಕ್ತಿ ತೋರಿಸಿರುವಂತಹ ಮೊದಲ ಪಾಯಿಂಟ್ ಏನಿದೆ ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಈಗ ಇರುವಂತಹ ಒಂದು ಪರಿಸ್ಥಿತಿ, ಈಗಾಗಲೇ ಒಂದು ಬಾರಿ ಜೋರಾಗಿ ಸುರಿದಂತಹ ಮಳೆ ಒಂದಷ್ಟು ವಿರಾಮವನ್ನು ಪಡೆದುಕೊಂಡಿದೆ ಅನ್ನುವಂತಹ ಒಂದು, ಅಂದರೆ ತುಂತುರು ಮಳೆ ಸುರಿತಾ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಈಗಷ್ಟೇ ನಮ್ಮ ಪ್ರತಿನಿಧಿ ದಾಮೋದರ ದೊಂಡೋಲಿ ಅವರು ಕೊಟ್ಟಿದ್ರು. ಅದರ ನಡುವೆ ಈಗ ಮತ್ತೆ ಜೋರಾಗಿ ಗಾಳಿ ಬೀಸ್ತಾ ಇದೆ, ಜೋರಾಗಿ ಗಾಳಿ ಅಬ್ಬರ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಅದರ ಮಧ್ಯೆ ಈ ಒಂದು ನಡೆಯಬೇಕಾದಂತಹ ಪ್ರಕ್ರಿಯೆ ಏನಿದೆ ಅದೆಲ್ಲವನ್ನು ಕೂಡ ಒಂದು ನಡೆಸುವಂಥದ್ದು ಕಂಡು ಬರ್ತಾ ಇದೆ. ನೀವು ಗಮನಿಸ್ತಾ ಇರುವಂಥದ್ದು ನೇರ ದೃಶ್ಯಾವಳಿಗಳು, ಅಂದ್ರೆ ಈ ಒಂದು ಸ್ಥಳ ಏನಿದೆ ಆ ಸ್ಥಳದಿಂದ ನೇರವಾಗಿ ಬರ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಆ ಮರಗಿಡಗಳ ಒಂದು ಪೊದೆಗಳ ನಡುವೆ ಒಂದಷ್ಟು ಅಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇರುವಂಥದ್ದು ಗಮನಕ್ಕೆ ಬರ್ತಾ ಇದೆ. ಅತ್ಯಂತ ಓಡಾಡ್ತಾ ಇರುವಂಥದ್ದು ಅಥವಾ ಅಲ್ಲಿ ಕೆಲಸ ಕಾರ್ಯದಲ್ಲಿ ಮಗ್ನರಾಗಿರುವಂಥದ್ದನ್ನ ಗಮನಿಸಬಹುದು. ಅದರ ಹೊರತಾಗಿ ಬೇರೆ ಯಾವುದೇ ರೀತಿಯ ದೃಶ್ಯಾವಳಿಗಳನ್ನ ಅಲ್ಲಿಂದ ಕಲೆಕ್ಟ್ ಮಾಡೋದಕ್ಕೆ ಅಥವಾ ಅಲ್ಲಿಂದ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಮಾಧ್ಯಮಗಳಿಗೆ ಅವಕಾಶ ಇಲ್ಲ ಅನ್ನುವಂಥದ್ದು. ಸೊ ಈಗಾಗಲೇ ದಾಮೋದರ ದೊಂಡೋಲಿ ಅವರಲ್ಲಿಂದ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅಂದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಸರಿಸುಮಾರು 50ಕ್ಕೂ ಹೆಚ್ಚು ಕ್ಯಾಮರಾಗಳಿದೆ. ಬೇರೆ ಬೇರೆ ರಾಷ್ಟ್ರೀಯ ರಾಜ್ಯ ಮಟ್ಟದ ಒಂದು ಮಾಧ್ಯಮಗಳ, ದೃಶ್ಯ ಮಾಧ್ಯಮಗಳ ಕ್ಯಾಮರಾಗಳು ಅಲ್ಲಿ, ಕ್ಯಾಮರಾಮ್ಯಾನ್ಗಳಲ್ಲಿ ಒಂದು ವಿಚಾರಗಳನ್ನ ಸೆರೆ ಹಿಡಿತಾ ಇದ್ದಾರೆ ಅನ್ನುವಂಥದ್ದು. ಸೊ ಹೀಗಾಗಿ ಅಲ್ಲಿ ಅವರ ಒಂದು ಕಾನೂನು ಪ್ರಕ್ರಿಯೆಗಳೇನಿದೆ ಅಥವಾ ಅಲ್ಲಿ ನಡೆಯಬೇಕಾದಂತಹ ಒಂದು ಪ್ರಕ್ರಿಯೆಗಳೇನಿದೆ ಅದನ್ನ ಸಂಪೂರ್ಣವಾಗಿ ಒಂದು ಪಾರದರ್ಶಕವಾಗಿ ವ್ಯವಸ್ಥಿತವಾಗಿ ಮಾಡಬೇಕು ಎನ್ನುವಂತಹ ನೆಲೆಯಲ್ಲಿ ಈಗಾಗಲೇ SIT ತಂಡ ಇರ್ಬೋದು, ಪೊಲೀಸ್ ತಂಡ ಇರ್ಬೋದು, ಅವರಿಂದ ಅದನ್ನು ಸಂಪೂರ್ಣವಾಗಿ ಚಿತ್ರೀಕರಣ ಮಾಡುವಂತಹ, ಅಂದ್ರೆ ಡಿಜಿಟಲಿ ಆಗಿ ಅದನ್ನ ಒಂದು ಡಿಜಿಟಲಿ ದಾಖಲೀಕರಣ ಮಾಡುವಂತಹ ಒಂದು ಪ್ರಕ್ರಿಯೆಗಳು, ಕೆಲಸಗಳು ನಡೀತಾ ಇದೆ. ಅದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಮಾಧ್ಯಮಗಳಿಗೆ ಅಲ್ಲಿ ಪ್ರವೇಶಕ್ಕೆ ಅವಕಾಶಗಳಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಈಗ ಒಂದಷ್ಟು ದೃಶ್ಯಾವಳಿಗಳನ್ನ ತೋರಿಸಿಕೊಡೋದಕ್ಕೆ ಸಾಧ್ಯ ಎನ್ನುವಂತಹ ಒಂದು ಕಡೆಗಳಲ್ಲಿ ಸುದ್ದಿಯ ಕ್ಯಾಮರಾ ಇದೆ. ಆ ಕ್ಯಾಮರಾದಲ್ಲಿ ಅಲ್ಲಿನ ಒಂದಷ್ಟು ದೃಶ್ಯಾವಳಿಗಳನ್ನ ನೇರವಾಗಿ, ಅಂದ್ರೆ ಸ್ಪಷ್ಟವಾಗಿ ಯಾವುದು ಕೂಡ ಕಂಡು ಬರೋದಿಲ್ಲ. ಅಂದ್ರೆ ನೇರವಾಗಿ ಅದನ್ನ ತೋರಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಸಂದರ್ಭ ಏನಾದ್ರೂ ಕಳೆಬರ ಇತ್ತು ಅಂತಾದ್ರೆ ಅದನ್ನ ಓಪನ್ ಆಗಿ ಹೊರಗಡೆ ತೆಗೆಯುವಂತಹ ಕೆಲಸವನ್ನ ಕೂಡ ಇಲ್ಲಿ ಮಾಡೋದಿಲ್ಲ. ಅದಕ್ಕೂ ಕೂಡ ಒಂದಷ್ಟು ತೆರೆಯನ್ನ ಬಳಸಿಕೊಂಡು, ಅಂದ್ರೆ ಟಾರ್ಪಲ್ ಆಗಿರ್ಬೋದು ಅಥವಾ ಇನ್ಯಾವುದೇ ಒಂದು ಪರಿಕರಗಳನ್ನ ಬಳಸಿಕೊಂಡು ಅದು ಓಪನ್ ಆಗಿ ಕಾಣದ ಹಾಗೆ ಅದನ್ನ ಒಂದು ತೆರೆಯುವಂತಹ ಒಂದು ಪ್ರಕ್ರಿಯೆಗಳಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ನಮ್ಮ ಪ್ರತಿನಿಧಿಯವರು ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಅಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನುವಂಥದ್ದನ್ನ ತೋರಿಸುವಂತಹ ಒಂದು ಪ್ರಯತ್ನ ಈ ಮೂಲಕ ಆಗ್ತಾ ಇದೆ. ಸೊ ನೇರ ದೃಶ್ಯಾವಳಿಗಳಲ್ಲಿ ಈ ಒಂದು ದೃಶ್ಯಗಳನ್ನ ನೀವು ಗಮನಿಸ್ತಾ ಇರುವಂಥದ್ದು. ಸುದ್ದಿಯ ತಂಡ ಈ ಒಂದು ವಿಚಾರದ ಹಿಂದೆ ನಿರಂತರವಾಗಿ ಕಾರ್ಯಪ್ರವೃತ್ತವಾಗಿದೆ ಅನ್ನುವಂಥದ್ದು. ಇನ್ನೇ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಬರ್ತಾ ಇರುವಂತಹ ಅಪ್ಡೇಟ್ಸ್ಗಳನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ವೆಬ್ಸೈಟ್ನಲ್ಲೂ ಕೂಡ ವೀಕ್ಷಕರು ಪರಿಶೀಲನೆಯನ್ನ ಮಾಡಿಕೊಳ್ಳಬಹುದು. ಆ ಮೂಲಕ ವೆಬ್ಸೈಟ್ನಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳಬಹುದು ಅನ್ನುವಂಥದ್ದು. ಅದರ ಜೊತೆಗೆ ಈಗ ಸುದ್ದಿ ಬೆಳ್ತಂಗಡಿ ಯೂಟ್ಯೂಬ್ ಚಾನಲ್ನ ಮೂಲಕವೂ ಕೂಡ ನಿರಂತರವಾಗಿ ನೇರ ಪ್ರಸಾರದ ಮೂಲಕ ಅಲ್ಲಿನ ಸ್ಥಳದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಕ್ಷಣ ಕ್ಷಣದ ಒಂದು ಅಪ್ಡೇಟ್ಸ್ ಅನ್ನು ಕೊಡುವಂತಹ ಒಂದು ಕೆಲಸಗಳು ಕೂಡ ಆಗ್ತಾ ಇದೆ. ಸೊ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳು ಅಲ್ಲಿ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಈ ಒಂದು ಎಕ್ಸ್ಹ್ಯೂಮೇಷನ್ ನಡೀತಾ ಇದೆ. ಸರಿಸುಮಾರು 4-5 ಗಂಟೆಗಳಾಗಬಹುದು ಅನ್ನುವಂತಹ ಒಂದು ವಿಚಾರಗಳು ಕೂಡ ಇದೆ. ಅದರ ಮಧ್ಯೆ ವಿರಾಮವನ್ನ ಪಡೆದುಕೊಳ್ತಾರಾ, ಊಟಕ್ಕಾಗಿ ವಿರಾಮವನ್ನು ತೆಗೆದುಕೊಳ್ತಾರ, ಅಥವಾ ಒಂದು ಜಾಗದ ಪ್ರಕ್ರಿಯೆ ಏನಿದೆ ಅಂದ್ರೆ ಅವರು ನಿಗದಿಪಡಿಸಿರುವಂತಹ ಹಾಗೆ ಅಥವಾ
ತನಿಖೆಗೆ ಸಂಬಂಧಪಟ್ಟ ಹಾಗೆ ಅವರು ಎಷ್ಟು ಅಗಿಬೇಕು ಅಥವಾ ಏನೆಲ್ಲ ಮಾಡಬೇಕು ಅನ್ನುವಂಥದ್ದು ಇರುತ್ತೋ ಅದನ್ನು ಪೂರ್ಣಗೊಳಿಸಿದ ಬಳಿಕವೇ ವಿರಾಮವನ್ನು ತೆಗೆದುಕೊಳ್ತಾರ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ನಿನ್ನೆ ಕೂಡ ಸರಿಸುಮಾರು 3-3:30ವರೆಗೂ ಕೂಡ ನಿರಂತರವಾಗಿ ಈ ಒಂದು ಪ್ರಕ್ರಿಯೆಯನ್ನ ಮುಂದುವರಿಸಿದ್ರು. ಅದೇ ರೀತಿ ಮತ್ತೊಂದು ವಿಚಾರ ಕೂಡ ಇದೆ, ಏನು ಅಂತ ಹೇಳಿದ್ರೆ 13 ಪಾಯಿಂಟ್ಗಳನ್ನ ನಿನ್ನೆ ಮಾರ್ಕಿಂಗ್ ಮಾಡಲಾಗಿದೆ. ಅದರಲ್ಲಿ 1ರಿಂದ 8ರವರೆಗಿನ ಪಾಯಿಂಟ್ಗಳಂದ್ರೆ ಒಂದು ಮೊದಲ ಸ್ಥಳದಿಂದ ಹಿಡಿದು 8ನೇ ಸ್ಥಳದವರೆಗೆ ಅಂದ್ರೆ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಸ್ಥಳಗಳ ಪೈಕಿ ಅದೆಲ್ಲವೂ ಕೂಡ ಈ ಒಂದು ಕಾನನದ ಒಳಭಾಗದಲ್ಲೇ ಇದೆ ಅನ್ನುವಂಥದ್ದು, ಹೊರಗಡೆಗೆ ಕಾಣಿಸೋದಿಲ್ಲ ಅಥವಾ ಅಲ್ಲಿಗೆ ಮಾಧ್ಯಮಗಳಿಗೆ ತೆರಳುವುದಕ್ಕೆ ಅವಕಾಶಗಳು ಕೂಡ ಇಲ್ಲ ಅನ್ನುವಂಥದ್ದು. ಸೊ ಆ ಬಳಿಕ 9ರಿಂದ 13ರವರೆಗಿನ ಪಾಯಿಂಟ್ಗಳಲ್ಲೂ ಒಂದಷ್ಟು ರಸ್ತೆಯ ಪಕ್ಕ ಅಥವಾ ಒಂದು ನೆಲಮಟ್ಟದಲ್ಲಿ ಇತ್ತು ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು. ಉಳಿದೆಲ್ಲವೂ ಕೂಡ ಒಂದು ಕಾಡಿನ ಒಳಗಡೆ ಇದ್ದಂತಹ ಪಾಯಿಂಟ್ಗಳು ಸಾಕ್ಷಿ ದೂರುದಾರ ತೋರಿಸಿರುವಂಥದ್ದು. ಸೊ ಹಾಗಾಗಿ ಅಲ್ಲಿ ಈಗ ಇನ್ನೊಂದು ವಿಚಾರಗಳು ಕೂಡ ಇದೆ. ಈಗಾಗಲೇ 1 ಪಾಯಿಂಟಿನ ದೃಶ್ಯಾವಳಿಗಳನ್ನ ನಾವು ಗಮನಿಸಬಹುದು. ಆದರೆ ಅಲ್ಲಿ ಕಾರ್ಮಿಕರು ಸರಿಸುಮಾರು 12 ಮಂದಿ ಕಾರ್ಮಿಕರನ್ನ ನಿಯೋಜನೆ ಮಾಡಿದ್ರು. ಇನ್ನು ಆ ಕಾರ್ಮಿಕರು ಹಾಗೇನೆ ಇರುವಂತಹ SIT ಅಧಿಕಾರಿಗಳನ್ನ ತಂಡಗಳಾಗಿ ಒಂದು ವಿಭಜನೆ ಮಾಡಿ, ತಂಡಗಳಾಗಿ ಡಿವೈಡ್ ಮಾಡಿ ಅವರ ಇನ್ನೊಂದಷ್ಟು ಪಾಯಿಂಟ್ಗಳಲ್ಲಿ ಎಕ್ಸ್ಹ್ಯೂಮೇಷನ್ ಮಾಡುವಂತಹ ಪ್ರಕ್ರಿಯೆಗೆ ಅವರನ್ನ ನಿಯೋಜನೆ ಮಾಡ್ತಾರ ಅನ್ನುವಂಥದ್ದು ಕೂಡ ಗಮನಿಸಬೇಕಾಗತ್ತೆ. ಸೊ ಸದ್ಯಕ್ಕೆ ಈಗ ಒಂದು ಪಾಯಿಂಟ್ ಅಲ್ಲಿ ಅಂದ್ರೆ ನೇತ್ರಾವತಿ ಸ್ನಾನಘಟ್ಟ ಸಮೀಪದ ಪಾಯಿಂಟ್ ನಲ್ಲಿ ನಡೀತಾ ಇರುವಂತದ್ದನ್ನ ನಾವು ಸ್ಪಷ್ಟವಾಗಿ ಇಲ್ಲಿ ಗಮನಿಸಬಹುದಾಗಿದೆ.
ಹೋಗಿದ್ದಾರೆ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಹಲವಾರು ಹತ್ಯೆ ಮತ್ತು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಹಾಗೂ ಕೊಲೆಗಳನ್ನು ಮುಚ್ಚಿಹಾಕುವ ಸಲುವಾಗಿ ನನ್ನಿಂದ ನೂರಾರು ಶವಗಳನ್ನು ಹೂತು ಹಾಕಿಸಲಾಗಿದೆ ಅಂತ ಅನಾಮಧೇಯ ವ್ಯಕ್ತಿಯೊಬ್ಬರ ಹೇಳಿಕೆಯ ಪತ್ರ ಬೆಂಗಳೂರಿನ ವಕೀಲರಾದ ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ಅವರ ಹೆಸರಿನಲ್ಲಿ ವೈರಲ್ ಆಗಿತ್ತು ಜೂನ್ 22ರಂದು. ಅದೇ ರೀತಿ ಜೂನ್ 23ರಂದು ಇಲ್ಲಿ ನಡೆದಿರುವಂತಹ ಅಪರಾಧಗಳ ಬಗ್ಗೆ ನನಗೆ ಮಾಹಿತಿ ಇದೆ ಅಂತ ವ್ಯಕ್ತಿ ಹಾಜರಾಗಿ ಸೂಕ್ತ ಮಾಹಿತಿಗಳನ್ನು ಪೊಲೀಸ್ ಇಲಾಖೆಗೆ ನೀಡಿದಲ್ಲಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅನ್ನುವಂತಹ ಒಂದು ಹೇಳಿಕೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಅವರು ಹೇಳಿದರು. ಅದೇ ರೀತಿ ಜುಲೈ 1ರಂದು ಈ ಒಂದು ವಕೀಲರ ತಂಡದಿಂದ, ಅಂದರೆ ಯಾವ ವಕೀಲರ ಲೆಟರ್ ಹೆಡ್ನಲ್ಲಿ ಪತ್ರ ವೈರಲ್ ಆಗಿತ್ತು ಆ ಒಂದು ವಕೀಲರು ಜುಲೈ 1ರಂದು ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿಯಾಗಬೇಕು ಎನ್ನುವಂಥ ನೆಲೆಯಲ್ಲಿ ಮಂಗಳೂರಿನಲ್ಲಿರುವಂತಹ SP ಕಚೇರಿಗೆ ಒಂದು ಭೇಟಿಯನ್ನು ಕೊಟ್ಟಿದ್ರು. ಆದರೆ ಆ ಸಂದರ್ಭದಲ್ಲಿ SP ಅವರು ಕಚೇರಿಯಲ್ಲಿ ಲಭ್ಯ ಇಲ್ಲದೆ ಇದ್ದಿದ್ದರಿಂದ ಆ ಒಂದು ವಕೀಲರ ತಂಡ ವಾಪಸ್ಸಾಗಿತ್ತು. ಅದರ ಜೊತೆಗೆ ವೈರಲ್ ಆದಂತಹ ಪತ್ರದ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಪತ್ರ ನಮ್ಮದೇ, ಇನ್ನು SP ಅವರ ಬಗ್ಗೆ ಚರ್ಚೆ ಮಾಡ್ತೇವೆ ಎನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ವಕೀಲರು ಈ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಕೊಟ್ಟಿದ್ರು. ಆ ಬಳಿಕ ಜುಲೈ 3ರಂದು ಧರ್ಮಸ್ಥಳ ಗ್ರಾಮದ ಅಲ್ಲಿ ನಡೆದಂತಹ ಒಂದಷ್ಟು ಅಪರಾಧ ಕೃತ್ಯಗಳ ಬಗ್ಗೆ ಮಾಹಿತಿ ಇದೆ ಅಂತ ಹೇಳಿದಂಥ ವ್ಯಕ್ತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ಕೂಡ ಸಲ್ಲಿಕೆಯಾಗುತ್ತೆ. ಆ ಸಂದರ್ಭದಲ್ಲಿ ಸೂಕ್ತ ಕಾನೂನು ಕ್ರಮವನ್ನು ನಾವು ಕೈಗೊಳ್ತೇವೆ ಎನ್ನುವಂಥ ಒಂದು ಹೇಳಿಕೆಯನ್ನ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೊಟ್ಟಿದ್ರು. ಆ ಬಳಿಕದ ಬೆಳವಣಿಗೆ ಜುಲೈ 6ರಂದು ಸಾಕ್ಷಿ ದೂರುದಾರನಿಂದ ವಕೀಲರ ಮೂಲಕ ದೂರು ಸಲ್ಲಿಕೆಯಾಗುತ್ತೆ. ಆ ಬಳಿಕ ನಾನು ಈ ಹಿಂದೆ ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸವನ್ನು ಮಾಡಿದ್ದೆ ಎನ್ನುವಂಥ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರು. ನೂರಾರು ಮೃತದೇಹಗಳನ್ನು ವಿಲೇವಾರಿ ಮಾಡಿದ್ದೇನೆ, ಅದಕ್ಕೆ ಪುರಾವೆ ಕೂಡ ಇದೆ, ಕಳೇಬರವನ್ನು ಕೂಡ ನಾನು ಹೊರಗಡೆ ತೆಗೆದಿದ್ದೇನೆ ಎನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ರು. ಜೊತೆಗೆ ಈ ಒಂದು ದೂರಿಗೆ ಸಂಬಂಧಪಟ್ಟ ಹಾಗೆ ಜುಲೈ 9ರಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ 39/2025ರಂತೆ ಕಲಂ 211 BNS ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಎನ್ನುವಂಥ ಒಂದು ಮಾಹಿತಿಯನ್ನು ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಅವರು ಹೇಳಿದರು. ಬಳಿಕ ಜುಲೈ 9ರಂದು ಇಲ್ಲಿ ಸಂಗ್ರಹ ಮಾಡದಂತಹ ಕಳೇಬರವನ್ನು ದೂರುದಾರ ಪೊಲೀಸ್ ಇಲಾಖೆಗೆ ಹಸ್ತಾಂತರ ಮಾಡಿಲ್ಲ, ಹಳೇಬರದ ಫೋಟೋಗಳನ್ನು ಮಾತ್ರ ಕೊಟ್ಟಿದ್ದಾರೆ ಎನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೂಡ ಈ ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದರು. ಆ ಬಳಿಕ 10ರಂದು ಧರ್ಮಸ್ಥಳ ಅಪರಾಧ ಕೃತ್ಯಗಳ ಬಗ್ಗೆ, ಅಂದರೆ ಈ ಒಂದು ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಅಪರಾಧ ಕೃತ್ಯಗಳ ಬಗ್ಗೆ ವಿಸ್ತೃತ ತನಿಖೆ ನಡೆಸಿ ಎನ್ನುವಂಥ ಒಂದು ಆಗ್ರಹವನ್ನು
ಕೇಂದ್ರ ಸಚಿವೆ ಅನ್ನಪೂರ್ಣ ದೇವಿ ಅವರು ಮಾಡಿದ್ರು. ಅದೇ ರೀತಿ ಜುಲೈ 11ರಂದು ಈ ಒಂದು ಮೃತದೇಹವನ್ನು ಹೂತು ಹಾಕಿದ್ದೇನೆ ಎನ್ನುವಂತಹ ದೂರುದಾರ, ಸಾಕ್ಷಿ ದೂರುದಾರ ಮುಸುಕುಧಾರಿಯಾಗಿ ಬೆಳ್ತಂಗಡಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರೆ. ಸರಿಸುಮಾರು 1 ಗಂಟೆ 20 ನಿಮಿಷಗಳ ಕಾಲ ನ್ಯಾಯಾಧೀಶರ ಮುಂದೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಎಲ್ಲವನ್ನು ಕೂಡ ದಾಖಲು ಮಾಡಿಕೊಳ್ಳುವಂತಹ ಕೆಲಸಗಳಾಗುತ್ತೆ. ಬಳಿಕ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರುದಾರನನ್ನ ಪೊಲೀಸರು ಕರೆತರ್ತಾರೆ. ಅದೇ ರೀತಿ ಠಾಣೆಗೆ ಆಗಮಿಸಿದಂತಹ ವಿಧಿವಿಜ್ಞಾನ ತಂಡ ಕೂಡ ದೂರಿನಲ್ಲಿ ದೂರುದಾರ ಕೊಟ್ಟಿದ್ದಂತಹ ಮೃತದೇಹದ ಪುರಾವೆಗಳನ್ನು ವಕೀಲರ ಸಮ್ಮುಖದಲ್ಲಿ FSL ತಂಡಕ್ಕೆ ಹಸ್ತಾಂತರ ಮಾಡುವಂತಹ ಒಂದು ಕೆಲಸ ಕೂಡ ಇದೇ ಸಂದರ್ಭದಲ್ಲಿ ಆಗುತ್ತೆ. ಜುಲೈ 11ರಂದು ಈ ಒಂದು ಬೆಳವಣಿಗೆ ನಡೆದಿತ್ತು. ಇನ್ನು ಜುಲೈ 11ರಂದು ದೂರುದಾರನಿಗೆ ಪೊಲೀಸರು ಸೂಕ್ತ ರಕ್ಷಣೆ ನೀಡಲು ಒಪ್ಪಿದ್ದಾರೆ ಅಂತ ಪ್ರಕಟಣೆ ನೀಡಿದಂತಹ ದೂರುದಾರನ ಪರ ವಕೀಲರಾದ ಓಜಸ್ವಿ ಗೌಡ ಹಾಗೂ ಸಚಿನ್ ದೇಶಪಾಂಡೆ ಅವರು ಆ ಬಳಿಕ ನಾವು ಈಗಾಗಲೇ ಅಸ್ಥಿಪಂಜರವನ್ನ ಪೊಲೀಸರಿಗೆ ಹಸ್ತಾಂತರ ಮಾಡಿದ್ದೇವೆ ಎನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ದೂರುದಾರನನ್ನ ಪೊಲೀಸ್ ಕಸ್ಟಡಿಗೆ ನೀಡಿಲ್ಲ ಎನ್ನುವಂತ ಒಂದು ಸ್ಪಷ್ಟನೆಯನ್ನ, ಜೊತೆಗೆ ದೂರಿನ ಕುರಿತು ಕಾನೂನು ಕ್ರಮ ಯಾವ ರೀತಿ ತೆಗೆದುಕೊಳ್ಳಬೇಕು ಅದನ್ನ ತೆಗೆದುಕೊಳ್ತೇವೆ ಎನ್ನುವಂತಹ ಒಂದು ಸ್ಪಷ್ಟನೆಯನ್ನ ಕೂಡ ಜಿಲ್ಲಾ SP ಡಾಕ್ಟರ್ ಅರುಣ್ ಕುಮಾರ್ ಅವರು ಮತ್ತೆ ಹೇಳಿಕೆಯನ್ನ ಕೊಟ್ಟಿದ್ರು. ಆ ನಡುವೆ ಮತ್ತೊಂದು ಬೆಳವಣಿಗೆ, ದೂರುದಾರನ ಮಾಹಿತಿ ಬಹಿರಂಗ ಆಗಿದೆ ಎನ್ನುವಂತಹ ಒಂದು ಆರೋಪಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ಈ ಬಗ್ಗೆ ಬಹಿರಂಗ ಪಡಿಸಿದವರ ವಿರುದ್ಧ DSP ನೇತೃತ್ವದಲ್ಲಿ ಪ್ರತ್ಯೇಕವಾಗಿ ಒಂದು ತನಿಖೆಯನ್ನ ನಡೆಸಲಾಗುವುದು. ಆ ಬಗ್ಗೆ ಪ್ರತ್ಯೇಕವಾದ ಪ್ರಕರಣವನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗುತ್ತೆ ಎನ್ನುವಂತಹ ಒಂದು ವಿಚಾರವನ್ನ ಕೂಡ ಈ ಸಂದರ್ಭದಲ್ಲಿ SP ಅವರು ಪ್ರಸ್ತಾಪ ಮಾಡಿದ್ರು. ಈ ನಡುವೆ ಜುಲೈ 14ರಂದು ಈ ಎಲ್ಲ ಪ್ರಕರಣಗಳ ಬಗ್ಗೆ ಒಂದು ವಿಸ್ತೃತವಾದ ತನಿಖೆಯನ್ನ ನಡೆಸಿ ವರದಿಯನ್ನ ಕೊಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೊಟ್ಟಿದ್ರು. ಅದೇ ರೀತಿ ಪ್ರಕರಣದ ತನಿಖೆ ನಡೆಸೋದಕ್ಕೆ ಒಂದು ವಿಶೇಷವಾದ ತನಿಖಾ ತಂಡವನ್ನ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಬೇಕು ಎನ್ನುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಒಂದು ಪತ್ರವನ್ನ ಬರೆದಿದ್ರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು. ಅದೇ ರೀತಿ ಜುಲೈ 15ರಂದು ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ವಕೀಲ ಮಂಜುನಾಥ್ ಎನ್ನವರ ಮೂಲಕ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರು ದೂರನ್ನ ಕೊಟ್ಟಿದ್ರು. ಮಗಳ ಅಸ್ಥಿಪಂಜರದ ಕಳೇಬರವನ್ನ ಹುಡುಕಿ ಕೊಡಬೇಕು, DNA ಪರೀಕ್ಷೆ ಮಾಡಿ ಕಳೇಬರವನ್ನ ನಮಗೆ ಕೊಡಬೇಕು ಎನ್ನುವಂಥ ಒಂದು ಮನವಿಯನ್ನ ಕೂಡ, ಒಂದು ಆಗ್ರಹವನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಿದ್ರು. ಇನ್ನು ಜುಲೈ 15ರಂದು ಈ ಒಂದು ಆರೋಪದ ಕುರಿತು, ಅಂದ್ರೆ ಈ ಎಲ್ಲ ಪ್ರಕರಣಗಳ ಕುರಿತು ಸಮಗ್ರವಾದ ತನಿಖೆಯನ್ನ ನಡೆಸೋದಿಕ್ಕೆ IPS ಅಧಿಕಾರಿ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ SIT ರಚನೆಯಾಗಲಿ ಅಂತ ದೂರುದಾರರ ವಕೀಲರ ಒಂದು ಆಗ್ರಹ ಕೂಡ ಆಯಿತು. ಸರ್ಕಾರಕ್ಕೆ ಈ ಒಂದು ಆಗ್ರಹವನ್ನ ಕೂಡ ಮಾಡಿದ್ರು ಅನ್ನುವಂಥದ್ದು. ಇನ್ನು ಅದೇ ರೀತಿ ಈ ಒಂದು ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಜುಲೈ 16ರಂದು CM ರನ್ನ ಭೇಟಿಯಾದಂತಹ S ಬಾಲನ್, S ದ್ವಾರಕನಾಥ್ ನೇತೃತ್ವದ ವಕೀಲರ ನಿಯೋಗ SIT ರಚನೆ ಮಾಡಬೇಕು ಎನ್ನುವಂತ ಒಂದು ಆಗ್ರಹವನ್ನ ಕೂಡ ಮಾಡಿದ್ರು. ಇನ್ನು ತಾನು ಹೂತು ಹಾಕಿದ್ದ ಮೃತದೇಹಗಳ ಬಗ್ಗೆ ಮಾಹಿತಿಯನ್ನ ಕೊಡೋದಿಕ್ಕೆ ತನ್ನ ವಕೀಲರೊಂದಿಗೆ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಬಂದು ಪೊಲೀಸರಿಗಾಗಿ ದೂರುದಾರ ಕಾದಂತಹ ಒಂದು ಬೆಳವಣಿಗೆ ಕೂಡ ನಡೆದಿದೆ. ಆದರೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿಲ್ಲ ಅನ್ನುವಂಥ ಒಂದು ವಿಚಾರಗಳು ಕೂಡ ಈಗ ಬಹಳಷ್ಟು ಚರ್ಚೆಗೆ ಆಗ್ತಾ ಇರುವಂಥದ್ದು. ಇನ್ನು ಹೂತು ಹಾಕಿರುವ ಹೆಣಗಳನ್ನು ತೆಗೆಯುವ ಬಗ್ಗೆ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿಯ ಅಧಿಕೃತ ಪ್ರಕ್ರಿಯೆಗಳು ಆ ದಿನ ಇರೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನ ಕೂಡ ಅದೇ ದಿನ, ಅಂದ್ರೆ ಆ ಒಂದು ಮಾಹಿತಿ ಹರಿದಾಡಿದಂತಹ ಸಂದರ್ಭದಲ್ಲಿ ಕೂಡ ಜಿಲ್ಲಾ SP ಡಾಕ್ಟರ್ ಅರುಣ್ ಕುಮಾರ್ ಅವರು ಕೊಟ್ಟಿದ್ರು. ಅದೇ ರೀತಿ ದೂರುದಾರ ತಲೆಮರೆಸಿಕೊಳ್ಳುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಈ ಬಗ್ಗೆ ಗುಪ್ತ ಮಾಹಿತಿ ಇದೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೂಡ SP ಅವರು ಕೊಟ್ಟಿದ್ರು.
ಸಾಕ್ಷಿದಾರ ಸಮ್ಮತಿಸಿದಲ್ಲಿ ಮಂಪರು ಪರೀಕ್ಷೆ ನಡೆಸಲಾಗುವುದು ಅಂತ ತನಿಖಾಧಿಕಾರಿಗಳಿಂದ ನ್ಯಾಯಾಲಯಕ್ಕೆ ಒಂದು ವರದಿ ಕೂಡ ಸಲ್ಲಿಕೆಯಾಗುತ್ತೆ. ಇನ್ನು ತನಿಖಾಧಿಕಾರಿ ತನಿಖೆ ಯಾವ ಹಂತದಲ್ಲಿ ಈ ಒಂದು ಅಗೆಯುವ ಪ್ರಕ್ರಿಯೆ ಸೂಕ್ತ ಅಂತ ಡಿಸಿಷನ್ಗೆ ಬರ್ತಾರೋ, ಅಂದ್ರೆ ಆ ಒಂದು ನಿರ್ಧಾರಕ್ಕೆ ಬರ್ತಾರೋ, ಆಗ ಸೂಕ್ತವಾದ ಕಾನೂನು ಪ್ರಕ್ರಿಯೆಯನ್ನು ನಾವು ಕೈಗೊಳ್ತೇವೆ ಎನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಪೊಲೀಸರು ಕೊಟ್ಟಿದ್ರು ಅನ್ನುವಂಥದ್ದು. ಸೊ ಸ್ಥಳದ ಮಹಜರು ಯಾಕೆ ಮಾಡ್ತಾ ಇಲ್ಲ ಎನ್ನುವಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ದೂರುದಾರ ಪರ ವಕೀಲರಿಂದ ಬರುತ್ತೆ. ಸೊ ಆ ಸಂದರ್ಭದಲ್ಲಿ ತನಿಖೆಯಲ್ಲಿ ಪೊಲೀಸರಿಂದ ಒಂದು ವಿಳಂಬ ಆಗ್ತಾ ಇದೆ, ವಿನಾಕಾರಣ ಆರೋಪ ಮಾಡ್ತಾ ಇದ್ದಾರೆ ಅಂತ ದೂರುದಾರರ ವಕೀಲರು ಕೂಡ ಒಂದು ಆರೋಪವನ್ನ ಮಾಡ್ತಾರೆ. ಇನ್ನು ಜುಲೈ 16ರಂದು ಪೊಲೀಸರು ಜುಲೈ 14ರಂದು ಸುಮಾರು 4 ಗಂಟೆಗೂ ಹೆಚ್ಚು ಕಾಲ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಸಾಕ್ಷಿ ದೂರುದಾರನ ಹೇಳಿಕೆ ಏನಿದೆ ಅದನ್ನ ದಾಖಲಿಸಿಕೊಂಡಿದ್ದಾರೆ ಎನ್ನುವಂಥ ಒಂದು ವಿಚಾರವನ್ನ ಕೂಡ ಈ ಸಂದರ್ಭದಲ್ಲಿ ಬಹಿರಂಗಪಡಿಸಿದ್ರು. ದೂರುದಾರರ ವಕೀಲರಾದಂತಹ ಧೀರಜ್ SJ ಹಾಗೂ ಅನನ್ಯಗೌಡ ಅವರು ಈ ಎಲ್ಲ ಒಂದು ವಿಚಾರಗಳನ್ನ ಒಂದು ತಿಳಿಸುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಇನ್ನು ಅದೇ ರೀತಿ ಜುಲೈ 13ಕ್ಕೆ ದೂರುದಾರನ ಹಾಲಿ ವಿಳಾಸವನ್ನ, ಅಂದ್ರೆ ಆತ ಸದ್ಯಕ್ಕೆ ಇರುವಂತಹ ವಿಳಾಸವನ್ನ ಪೊಲೀಸರಿಗೆ ಕೊಡಲಾಗಿದೆ. ಹಾಗಿದ್ರೂ ಕೂಡ ದೂರುದಾರ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ ಪೊಲೀಸರು ಹೇಳ್ತಾ ಇರೋದು ಸರಿಯಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಕೂಡ ಈ ಸಂದರ್ಭದಲ್ಲಿ ವಕೀಲರು ಉಲ್ಲೇಖವನ್ನ ಮಾಡ್ತಾರೆ. ಅದೇ ರೀತಿ ಜುಲೈ 17ರಂದು ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕೇರಳ ಸರ್ಕಾರದ ಮಧ್ಯಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ವಕೀಲರು ಒಂದು ಆಗ್ರಹವನ್ನ ಮಾಡ್ತಾರೆ. ಪ್ರಕರಣದ ತನಿಖೆಯ ಸಂಬಂಧ ಕೇರಳ ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕರಿಸುವಂತೆ ಸುಪ್ರೀಂ ಕೋರ್ಟ್ ವಕೀಲ KV ಧನಂಜಯ್ ಅವರು ಒಂದು ಒತ್ತಾಯವನ್ನು ಕೂಡ ಮಾಡ್ತಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಲಿ ಅಥವಾ ನಿವೃತ್ತ ನ್ಯಾಯಮೂರ್ತಿಯ ಮೇಲ್ವಿಚಾರಣೆಯ SIT ರಚನೆಗೆ ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡ ಅವರು ಒಂದು ಒತ್ತಾಯವನ್ನ ಆಗ್ರಹವನ್ನ ಮಾಡ್ತಾರೆ. ಇನ್ನು ಸಾಕ್ಷಿದಾರನ ಇರುವಿಕೆಯ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತ, ಅಂದ್ರೆ ಲಭ್ಯ ಇಲ್ಲದೆ ಇದ್ದಾಗ ಸಾಕ್ಷ್ಯ ರಕ್ಷಣೆ ಅಸಾಧ್ಯ ಅನ್ನುವಂತ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಹೇಳ್ತಾರೆ. ಸೊ ಈ ಕುರಿತು ಸಕ್ಷಮ ಪ್ರಾಧಿಕಾರಕ್ಕೆ ಜಿಲ್ಲಾ ಪೊಲೀಸರಿಂದ ವರದಿ ಸಲ್ಲಿಕೆಯಾಗಿದೆ ಎನ್ನುವಂತಹ ಒಂದು ಮಾಹಿತಿಯನ್ನ ಕೂಡ ಈ ಹಿಂದೆ SP ಅವರು ಡಾಕ್ಟರ್ ಅರುಣ್ ಕುಮಾರ್ ಅವರು ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬಹುದಾದಂತಹ ವಿಚಾರ. ಇನ್ನು ಈ ದೂರಿಗೆ ಸಂಬಂಧಪಟ್ಟ ಹಾಗೆ ನಾವು ಕಾನೂನು ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು, ಕಾನೂನು ಬಿಟ್ಟು ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಒಂದು ಹೇಳಿಕೆಯನ್ನ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರು ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ SIT ರಚನೆ ಆಗಬೇಕು ಎನ್ನುವಂತಹ ಒಂದು ಆಗ್ರಹಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ಮಾಧ್ಯಮಗಳು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಂತಹ CM ಅವರು ಕಾನೂನು ರೀತಿಯಲ್ಲೇ ನಾವು ಕೆಲಸವನ್ನ ಮಾಡಬೇಕಾಗುತ್ತೆ, ಕಾನೂನು ಬಿಟ್ಟು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಅದರ ಹಿಂದೆ ಕಾರ್ಯೋನ್ಮುಖರಾಗಿದ್ದಾರೆ. ಸೊ ಅವರ ರಿಪೋರ್ಟ್ ಬಂದ ಮೇಲೆ, ಅವರ ವರದಿ ಬಂದ ನಂತರ ಏನು ಮಾಡಬೇಕು ಅದನ್ನ ನೋಡ್ತೇವೆ, ಅಗತ್ಯ ಬಿದ್ದರೆ SIT ಮಾಡೋದಕ್ಕೂ ಕೂಡ ಸಿದ್ಧ ಎನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅನ್ನುವಂಥದ್ದು. ಇನ್ನು ಈ ಬಗ್ಗೆ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆಗೆ ಬಂತು. ಇನ್ನು ಈ ಬಗ್ಗೆ ಬಹಳಷ್ಟು ಪತ್ರಗಳು ಕೂಡ ರವಾನೆ ಆಗಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಸೊ ಎಲ್ಲ ವಿಚಾರಗಳ ಹಿನ್ನೆಲೆ ಮತ್ತೆ ಸಾಕಷ್ಟು ಬೆಳವಣಿಗೆಗಳು ಸಾಮಾಜಿಕವಾಗಿ ಜಾಲತಾಣಗಳಾಗಿರ್ಬೋದು ಎಲ್ಲ ಕಡೆಗಳಲ್ಲೂ ಕೂಡ ಈ ಒಂದು ಪ್ರಕರಣ ಬಹಳಷ್ಟು ಚರ್ಚೆಗೆ ಬಂದಂತಹ ಹಿನ್ನೆಲೆಯಲ್ಲಿ ಜುಲೈ 19ರಂದು SIT ರಚನೆಯ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವರಾದಂತಹ ಡಾಕ್ಟರ್ G. ಪರಮೇಶ್ವರ್ ಅವರು ಚರ್ಚೆಯನ್ನ ಮಾಡ್ತಾರೆ. ಏನು ಮಾಡಬಹುದು, ಹೇಗೆ ಎನ್ನುವಂಥದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಪರಾಮರ್ಶೆಯನ್ನ ನಡೆಸಿ SIT ರಚನೆ ಮಾಡೋದಕ್ಕೆ, ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡೋದಕ್ಕೆ ಒಂದು ನಿರ್ಧಾರವನ್ನ ಮಾಡ್ತಾರೆ. ಹೀಗಾಗಿ ಜುಲೈ 20ರಂದು ಹಿರಿಯ IPS ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ SIT ರಚನೆ ಮಾಡಿರುವಂತಹ ಬಗ್ಗೆ ಒಂದು ಪ್ರಕಟಣೆಯನ್ನು ಕೂಡ ರಾಜ್ಯ ಸರ್ಕಾರ ಹೊರಡಿಸುತ್ತೆ. ಇನ್ನು ಈ ಒಂದು SIT ರಚನೆ ಆಗಿದೆ ಅನ್ನುವಂತಹ ಒಂದು ವಿಚಾರ ಘೋಷಣೆ ಆಗ್ತಾ ಇದ್ದ ಹಾಗೆ ಬಹಳಷ್ಟು ಚರ್ಚೆಗಳು ಮತ್ತೆ ವ್ಯಾಪಕವಾಗಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಆಗೋದಿಕ್ಕೆ ಆರಂಭ ಆಗುತ್ತೆ ಅನ್ನುವಂಥದ್ದು.
ಸೊ ಇದಿಷ್ಟು ಈ ಒಂದು ಬೆಳವಣಿಗೆಗೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ರಚನೆ ಯಾಕಾಯ್ತು, ಮತ್ತೆ ಒಟ್ಟು ಈ ಒಂದು ಬೆಳವಣಿಗೆಯಲ್ಲಿ ಏನೇನು ಡೆವಲಪ್ಮೆಂಟ್ಸ್ಗಳು ಆಯ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಮಾಹಿತಿ. ಅದಾದ ಬಳಿಕ ಮತ್ತೆ ಈಗ SIT ಈ ಒಂದು ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಿದೆ. SIT ಅದರ ವಿವೇಚನೆಯಲ್ಲಿ ಹೇಗೆ ಮಾಡಬೇಕು, ಏನು ಮಾಡಬೇಕು, ಆ ಒಂದು ಪ್ರಕ್ರಿಯೆಗಳೆಲ್ಲವನ್ನು ಕೂಡ ಮಾಡ್ತಾ ಇದೆ. ಅದೇ ರೀತಿ ಜುಲೈ 28ರಂದು ಒಂದು ಸಾಕ್ಷಿ ದೂರುದಾರ ತೋರಿಸ್ತೇನೆ ಎನ್ನುವಂತ ಒಂದು ಮಾಹಿತಿಯ ಹಿನ್ನೆಲೆಯಲ್ಲಿ, ಅಂದ್ರೆ ಆತ ತೋರಿಸೋದಕ್ಕೆ ತಯಾರಿದ್ದಾನೆ ಎನ್ನುವಂತ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಆತ ತಾನು ಹೂತಿಟ್ಟಿದ್ದೇನೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಂತಹ ಪ್ರದೇಶಗಳಿಗೆ, ಅಥವಾ ಎಲ್ಲೆಲ್ಲಿ ಹೂತಿಟ್ಟಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ ಆ ಒಂದು ಪ್ರದೇಶಗಳನ್ನ ತೋರಿಸೋದಕ್ಕೆ ಆತನನ್ನ ಕರೆದುಕೊಂಡು ಬಂದಿದ್ದಾರೆ. ಸೊ 28ರಂದು SIT ಧರ್ಮಸ್ಥಳ ಠಾಣಾ ವ್ಯಾಪ್ತಿಗೆ ಬಂದು ಮಾಡ್ತಾ ಇರುವಂತಹ ಒಂದು ಇನ್ವೆಸ್ಟಿಗೇಷನ್ ಏನಿದೆ ಅದರ ಪ್ರಥಮ ದಿನ ಜುಲೈ 28. ಸೊ ಆ ಒಂದು ಮಹಜರು ಪ್ರಕ್ರಿಯೆಯ ಮೊದಲ ದಿನ ಸರಿಸುಮಾರು 15 ಸ್ಪಾಟ್ಗಳನ್ನ ಐಡೆಂಟಿಫೈ ಮಾಡಿದ್ದಾನೆ, ಅಥವಾ ಸಾಕ್ಷಿ ದೂರುದಾರ ವ್ಯಕ್ತಿ 15 ಜಾಗಗಳನ್ನ ತೋರಿಸಿರುವಂಥದ್ದು. ಅದನ್ನ ಈಗಾಗಲೇ ಮಾರ್ಕಿಂಗ್ ಮಾಡಲಾಗಿದೆ. ಮಾರ್ಕಿಂಗ್ ಮಾಡಿ ಅದನ್ನ ಸೆಕ್ಯೂರ್ ಮಾಡುವಂತಹ ಪ್ರಕ್ರಿಯೆಗಳಾಗಿದೆ. ಜೊತೆಗೆ ರಾತ್ರಿ ಇಡೀ, ಅಂದ್ರೆ ಸರಿಸುಮಾರು ನಿನ್ನೆ 6:30ವರೆಗೂ ಕೂಡ ಈ ಒಂದು ಗುರುತಿಸುವಂತಹ ಕಾರ್ಯಗಳಾಗಿದೆ, ಐಡೆಂಟಿಫೈ ಮಾಡುವಂತಹ ಕೆಲಸಗಳಾಗಿದೆ, ಅದನ್ನ ಸೆಕ್ಯೂರ್ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಕೂಡ ಮಾಡಿ ಆ ಬಳಿಕ ರಾತ್ರಿ, ಅಂದ್ರೆ SIT ಅಧಿಕಾರಿಗಳು ಮತ್ತೆ ಅವರ ಒಂದು ತಾತ್ಕಾಲಿಕ ಕಚೇರಿಗೆ ಮರಳಿದ್ರು. ಅಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ಒಂದು ತಾತ್ಕಾಲಿಕವಾಗಿ SIT ಕಚೇರಿಯನ್ನ ರಚಿಸಲಾಗಿದೆ. ಅಂದ್ರೆ ಅಧಿಕಾರಿಗಳ ಒಂದು ಕಾರ್ಯಚಟುವಟಿಕೆಗಳಿಗೆ ಅನುಕೂಲ ಆಗುವ ಹಾಗೆ. ಯಾಕಂತ ಹೇಳಿದ್ರೆ ಜಿಲ್ಲಾ ಕೇಂದ್ರ ಮಂಗಳೂರಿಗೆ ಪ್ರತಿನಿತ್ಯ ಹೋಗಿ ಬಂದು ಇದರಲ್ಲಿ ಭಾಗವಹಿಸುವಂತದ್ದು ಒಂದಷ್ಟು ಸಮಯವನ್ನ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ. ಹಾಗಾಗಿ ಅವರ ಒಂದು ತಾತ್ಕಾಲಿಕವಾಗಿ ಒಂದು SIT ಕಚೇರಿಯನ್ನ ಮಾಡಲಾಗಿದೆ ಅನ್ನುವಂಥದ್ದು. ಸೊ ಅಲ್ಲಿಗೆ ವಾಪಸ್ ಆಗಿದ್ರು. ಅದೇ ರೀತಿ ದೂರುದಾರ ವ್ಯಕ್ತಿ ಕೂಡ ವಾಪಸ್ ಆಗಿದ್ದ. ಅದೇ ರೀತಿ ಇವತ್ತು ಮತ್ತೆ ಬೆಳಗ್ಗೆ ಮಹಜರು ನಡೆಯುತ್ತೆ ಅನ್ನುವಂತಹ ಮಾಹಿತಿ ಇತ್ತು. ಆದರೆ ಮಹಜರಿನ ಬದಲಿಗೆ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಸ್ಥಳಗಳಲ್ಲಿ ಆ ಮೊದಲ ಪಾಯಿಂಟ್ ಏನಿದೆ, ಮೊದಲ ಜಾಗ ಏನಿದೆ, ಅಲ್ಲಿ ಎಕ್ಸ್ಹ್ಯೂಮೇಷನ್ ಮಾಡುವಂತಹ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದೆ. ಸರಿಸುಮಾರು 12 ಗಂಟೆ ಸುಮಾರಿಗೆ ಆರಂಭಗೊಂಡಂತಹ ಪ್ರಕ್ರಿಯೆ ಈಗ ಕೂಡ ಮುಂದುವರಿತಾ ಇದೆ, ನಿರಂತರವಾಗಿ ನಡೀತಾ ಇದೆ. ನೀವು ನೇರ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆ ಸ್ಥಳದಿಂದ ನೇರ ದೃಶ್ಯಗಳಲ್ಲಿ, ಲೈವ್ ಅಲ್ಲಿ ಈ ಒಂದು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಒಂದಷ್ಟು ಚಟುವಟಿಕೆಗಳು ನಡೀತಾ ಇರೋದು ನಮಗೆ ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ. ಅದರ ಮಧ್ಯೆ ಒಂದಷ್ಟು ಬಿರುಸಿನ ಮಳೆ ಸುರಿಯಿತು, ಜೊತೆಗೆ ಜೋರಾಗಿ ಗಾಳಿಯ ಒಂದು ಅಬ್ಬರ ಕೂಡ ಇತ್ತು. ಅದರ ಮಧ್ಯೆ ಕೂಡ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಂಡು ಅಲ್ಲಿ ಈ ಒಂದು ಎಕ್ಸ್ಹ್ಯೂಮೇಷನ್ ಅನ್ನು ಮಾಡುವಂತಹ, ಅಂದ್ರೆ ಅಗೆಯುವಂತಹ ಕೆಲಸ ಏನು ಮಾಡಬೇಕು ಅದಕ್ಕೆ ಸೂಕ್ತ ವ್ಯವಸ್ಥೆಗಳನ್ನ ಮಾಡಿಕೊಂಡು ಈಗ ಒಂದು ಅಗೆಯುವಂತಹ ಕೆಲಸಗಳು ಇಲ್ಲಿ ಆಗ್ತಾ ಇದೆ. ಕೇಬಲ್ ಗೊತ್ತಾಗ ನ್ಯೂಸು ಸುದ್ದಿ ಬಿಡಿಗ
ಸುದ್ದಿ ನ್ಯೂಸ್ ಬೆಳ್ತಂಗಡಿ. ಎಸ್, ವ್ಯಾಪಕವಾಗಿ ಕುತೂಹಲ ಇದೆ. ಕ್ಷಣದಿಂದ ಕ್ಷಣಕ್ಕೆ ಕುತೂಹಲ ಹೆಚ್ಚಾಗ್ತಾ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಅಗೆಯುವಂತಹ ಪ್ರಕ್ರಿಯೆ ನಡೀತಾ ಇದ್ದಷ್ಟು ಕೂಡ ಏನಾಗ್ತಾ ಇದೆ ಅನ್ನುವಂಥದ್ದು ಎಲ್ಲರನ್ನು ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ. ಸೊ ಈಗ ಮತ್ತೆ ಇನ್ನೊಂದಷ್ಟು ಅಪ್ಡೇಟ್ಸ್ ಅನ್ನ ಕೂಡ ನಾವು ಪಡಿತಾ ಹೋಗೋಣ. ಚಾನಲ್ ಮುಖ್ಯಸ್ಥರಾಗಿರುವಂತಹ ದಾಮೋದರ ದಂಡೋರೆ ಸ್ಥಳದಲ್ಲೇ ಇದ್ದಾರೆ. ಅಲ್ಲಿನ ಕ್ಷಣದ ಡೆವಲಪ್ಮೆಂಟ್ಸ್ ಅನ್ನ ಗಮನಿಸ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಏನಾಗಿದೆ, ಏನಾಗ್ತಾ ಇದೆ, ಜನರ ದಟ್ಟಣೆ ಹೇಗಿದೆ ಎಲ್ಲವನ್ನು ಕೂಡ ಕೇಳೋಣ. ದಾಮೋದರ್, ಸದ್ಯಕ್ಕೆ ಹೇಗಿದೆ ವ್ಯವಸ್ಥೆ, ಏನಾಗ್ತಾ ಇದೆ ಅಂತ? ಸದ್ಯಕ್ಕೆ ಈಗಾಗಲೇ ಅಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇರುವಂತಹದ್ದು, ಉತ್ಖನನ ಕಾರ್ಯ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಈಗಾಗಲೇ SIT ಅಧಿಕಾರಿಗಳು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಗೌತಮ್, ಈ ಬೆಳಗ್ಗಿನಿಂದ ಉತ್ಖನನ ಕಾರ್ಯ ಆಗ್ತಾ ಇರುವಂತಹದ್ದು, ಈ ಸಂದರ್ಭದಲ್ಲಿ SIT ಅಧಿಕಾರಿಗಳು ಇಲ್ಲಿಗೆ ಆಗಮಿಸ್ತಾ ಇರುವಂತಹದ್ದು. ಇದೀಗ SITಯ DIG ಆಗಿರ್ತಕ್ಕಂತಹ ಅನುಚೇತ್ ಅವರ ಆಗಮನ ಆಗ್ತಾ ಇದೆ ಅನ್ನುವಂಥದ್ದು ಮಾಹಿತಿಗಳು ಬರ್ತಾ ಇದೆ. ಇನ್ನು ಕೆಲವು ಕ್ಷಣಗಳಲ್ಲಿ ಅವರು ಆಗಮಿಸಿರುವಂತಹ ಬಗ್ಗೆ ಸ್ಪಷ್ಟತೆ ಸಿಗ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇದೆ. ಇದೀಗ ಉತ್ಖನನ ಕಾರ್ಯ ಒಂದು ಆರಂಭ ಆಗಿರುವಂತಹದ್ದು. ಬಹಳ ವಿಶೇಷವಾಗಿ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಇಂತಹದೊಂದು ಬಹಳಷ್ಟು ಶವಗಳನ್ನ ಹೂತಿದ್ದೇನೆ ಅನ್ನುವಂತಹದ್ದನ್ನ ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಅದೊಂದು ಕುತೂಹಲಕ್ಕೆ ಕಾರಣ ಆಗಿತ್ತು. ಏನಾಗತ್ತೆ, ಯಾವ ರೀತಿಯಾಗಿ ಇದಕ್ಕೆ ಯಾವ ರೀತಿಯಾದಂತಹ ಸ್ವರೂಪಗಳು ಬರ್ತವೆ ಅನ್ನುವಂಥದ್ದೊಂದು ರೀತಿ ಇತ್ತು. ಅದ ನಂತರ SP ಯನ್ನ ಭೇಟಿಯಾಗಿರುವಂತದ್ದು ಇರಬಹುದು. ಅದಾದ ಬಳಿಕ ಏನೆಲ್ಲ ಆಗಿದೆ ಅನ್ನುವಂಥದ್ದು ಈಗ ನಿಮಗೆ ಮಾಹಿತಿಯನ್ನು ಒದಗಿಸ್ತಾ ಇದೀವಿ. DIG ಅನುಚೇತ್ ಅವರು ಇಲ್ಲಿಗೆ ಸ್ಥಳಕ್ಕೆ ಆಗಮಿಸಿರುವಂತಹ ಮಾಹಿತಿಯನ್ನು ಒದಗಿಸ್ತಾ ಇದೀವಿ. DIG ಅನುಚೇತ್ ಅವರು ಉತ್ಖನನ ಕಾರ್ಯದ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಉತ್ಖನನ ಕಾರ್ಯದ ಸ್ಥಳಕ್ಕೆ ಈಗಾಗಲೇ DIG ಅನುಚೇತ್ ಅವರು ಆಗಮಿಸ್ತಾ ಇದ್ದಾರೆ. ಅವರು ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ರಿ. DIG ಅನುಚೇತ್ ಅವರು ಉತ್ಖನನ ಕಾರ್ಯದ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಯಾಕಂತಂದ್ರೆ ಅವರು ನಿನ್ನೆಯೂ ಕೂಡ ಇಲ್ಲಿ ಬಂದಿದ್ರು, ಒಂದಷ್ಟು ಮಾರ್ಗದರ್ಶನವನ್ನು ನೀಡಿ ಇಲ್ಲಿಂದ ಅವರು SITಯ ಕಚೇರಿಗೆ ತೆರಳಿದ್ರು. ಇದೀಗ ಅವರು ಉತ್ಖನನ ಕಾರ್ಯದ ಸ್ಥಳಕ್ಕೆ ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. DIG ಅನುಚೇತ್ ಅವರು ಉತ್ಖನನ ಕಾರ್ಯದ ಸ್ಥಳಕ್ಕೆ ಆಗಮಿಸ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಇದೀಗ ನೀವು ಸುದ್ದಿ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಿ. ಅವರು ಉತ್ಖನನ ಕಾರ್ಯ ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನ ವೀಕ್ಷಣೆ ಮಾಡೋದಕ್ಕಾಗಿ ಇಲ್ಲಿಗೆ ಆಗಮಿಸ್ತಾ ಇರುವಂತಹದನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಈಗಾಗಲೇ ಸ್ನಾನಘಟ್ಟದ ಸಮೀಪಕ್ಕೆ ಆಗಮಿಸಿರುವಂತಹ DIG ಅನುಚೇತ್ ಅವರು ಉತ್ಖನನ ಕಾರ್ಯ ನಡೆಯುತ್ತಿರುವಂತಹ ಪ್ಲೇಸಿಗೆ ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇರುವಂತದ್ದು. ಅದರ ಜೊತೆಗೆ ಉತ್ಖನನ ಕಾರ್ಯ ನಿರಂತರವಾಗಿ ಆಗ್ತಾ ಇದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇರುವಂತಹದ್ದು. ಒಂದು ಬಹಳಷ್ಟು ಬೇರೆ ಬೇರೆ ಕ್ಯಾಮೆರಾಗಳು ಅಲ್ಲಿ ಉತ್ಖನನ ಕಾರ್ಯದ ಒಂದು ದೃಶ್ಯಾವಳಿಗಳನ್ನು ಸೆರೆ ಹಿಡಿಯುವಂತ ನಿಟ್ಟಿನಲ್ಲಿ ಟ್ರೈ ಮಾಡ್ತಾನೆ ಇದಾವೆ. ಆದ್ರೆ ಬಹಳಷ್ಟು ತೊಂದರೆ, ಇಲ್ಲಿಯ ಪೊದೆಗಳಿರ್ಬೋದು, ಕಾಡು ಮೇಡು ಇರೋದ್ರಿಂದ ಬಹಳಷ್ಟು ತೊಂದರೆಗಳಾಗ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂತಹ ಉತ್ಖನನ ಕಾರ್ಯ ನಡೆಯುವಂತಹ ಸ್ಥಳಕ್ಕೆ ಅಧಿಕಾರಿಗಳು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಈಗ DIG ಅನುಚೇತ್ ಅವರು ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಮುಸುಕುದಾರಿ ಗುರುತು ಮಾಡಿರುವಂತಹ ಸ್ಥಳವನ್ನ ತೋರಿಸ್ತಾ ಇರುವಂತದ್ದು, ಎಲ್ಲೆಲ್ಲಿ ಗುರುತು ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಉತ್ಖನನ ಕಾರ್ಯ ಆಗ್ತಾ ಇರುವಂತಹ ಸ್ಥಳಕ್ಕೂ ಕೂಡ ಅವರು ತೆರಳ್ತಾ ಇರುವಂತಹದನ್ನ ನೀವು ನೇರ ಪ್ರಸಾರದ ಮೂಲಕ ನೋಡ್ತಾ ಇದ್ರಿ. DIG ಅನುಚೇತ್ ಅವರು ಇದೀಗ ಸ್ಥಳಕ್ಕೆ ಆಗಮಿಸಿದ್ದಾರೆ. ಉತ್ಖನನ ಕಾರ್ಯ ನಡೆಯುವಂತಹ ಸ್ಥಳಕ್ಕೆ ಅವರು ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. DIG MN ಅನುಚೇತ್ ಅವರು ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಅವರು ಉತ್ಖನನ ಕಾರ್ಯ ನಡೆಯುವಂತಹ ಸ್ಥಳದತ್ತ ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಪ್ರಮುಖವಾಗಿ ಇವತ್ತು ಬೆಳಗ್ಗಿನಿಂದ ಉತ್ಖನನ ಕಾರ್ಯ ನಡೆಯುತ್ತೆ ಅನ್ನುವಂಥದ್ದಿದ್ದಾಗ ಬೆಳ್ತಂಗಡಿಯ SET ಕಚೇರಿಯ ಮುಂಭಾಗಕ್ಕೆ ಆಗಮಿಸಿದ್ದಂತಹ ಮುಸುಕುದಾರಿಯನ್ನ ಕರೆದುಕೊಂಡು ಅಧಿಕಾರಿಗಳು ಮತ್ತು ಎಲ್ಲರೂ ಕೂಡ ಆಗಮಿಸಿರುವಂತದ್ದು. ಆ ಎಲ್ಲರೂ ಕೂಡ ಇಲ್ಲಿಗೆ ಬಂದು ಆ ಮುಸುಕು ದಾರಿಯನ್ನ ಇಲ್ಲಿಗೆ ಕರೆದುಕೊಂಡು ಬಂದು ಅವರ ಜೊತೆಗೆ SIT ಅಧಿಕಾರಿಗಳು, ಆನಂತರ ಇಲ್ಲಿರ್ತಕ್ಕಂತಹ FSL ನ
ಅಧಿಕಾರಿಗಳು ಅನಂತರ ಪಂಚರ ಸಮ್ಮುಖದಲ್ಲಿ ಉತ್ಖನನ ಕಾರ್ಯಕ್ಕೆ ನಿಯೋಜಿಸಲ್ಪಟ್ಟಂತಹ ಅರಣ್ಯ ಇಲಾಖೆಯ ದಿನಗೂಲಿ ನೌಕರರನ್ನು ಸೇರಿಸಿಕೊಂಡು ಉತ್ಖನನ ಕಾರ್ಯ ನಡೀತಾ ಇರುವಂತಹದ್ದು ಆ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಕೂಡ ತಾವು ನೋಡ್ತಾ ಇದ್ರಿ. ನಿರಂತರವಾಗಿ ಸುದ್ದಿ ನ್ಯೂಸ್ ನಲ್ಲಿ ಆ ದೃಶ್ಯಾವಳಿಗಳನ್ನ ತಾವು ನೋಡ್ತಾ ಇದ್ರಿ. ಬಹಳಷ್ಟು ಸಂಚಲನಕ್ಕೆ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತಹ ಪ್ರಕರಣ ಇದು. ಒಂದು ರೀತಿಯಲ್ಲಿ ಬಹಳ ವಿಭಿನ್ನವಾಗಿ ಈ ಪ್ರಕರಣವನ್ನ ನೋಡಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ಪ್ರಕರಣದ ಸತ್ಯಾಸತ್ಯತೆ ಏನು ಅನ್ನುವಂತಹದ್ದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಅದರ ಜೊತೆಗೆ ಈ ಪ್ರಕರಣದ ಬಗ್ಗೆ ಆ ಸಾಕ್ಷಿ ದೂರುದಾರ ಒಂದು ಕಾನೂನಾತ್ಮಕವಾಗಿ ಪ್ರತಿಯೊಂದು ಹೆಜ್ಜೆಯನ್ನ ಇಟ್ಟಿರುವಂತಹದ್ದು ಕೂಡ ಬಹಳ ವಿಶೇಷ ಮತ್ತು ಕುತೂಹಲಕ್ಕೆ ಕಾರಣ. ಅದರ ಜೊತೆಗೆ ಆ ಸಾಕ್ಷಿ ದೂರುದಾರ ಮೊದಲ ಬಾರಿಗೆ ಇಲ್ಲಿಗೆ ಒಂದು ದೂರನ್ನ ಕೊಟ್ಟಂತದ್ದು, ಮೊದಲು SP ಅವರನ್ನ ಭೇಟಿಯಾಗ್ಲಿಕ್ಕೆ ಆತನ ವಕೀಲರು ಆಗಮಿಸಿರುವಂತದ್ದು, ಆನಂತರ SP ಅವರು ಅವತ್ತು ಕಾರ್ಯನಿಮಿತ್ತ ಅವರು ಇರದೇ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಅವರನ್ನ ಭೇಟಿಯಾಗುವಂತಹ ಸಂದರ್ಭ, ಮತ್ತೆ SP ಅವರನ್ನ ಭೇಟಿಯಾಗುವಂತದ್ದು, ದೂರು ನೀಡಿರುವಂತದ್ದು, ಆನಂತರ ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ನೀಡಿರುವಂತದ್ದು. ಇಷ್ಟೆಲ್ಲ ಆದ ನಂತರ ಆ ಸಾಕ್ಷಿ ದೂರುದಾರ JMFC ಕೋರ್ಟಿಗೆ ಹಿರಿಯ ನ್ಯಾಯಾಧೀಶರ ಮುಂದೆ ಹಾಜರಾಗಿ ತನ್ನ 164 ಪ್ರೊಸೀಡಿಂಗ್ಸ್ ಅಂತಂದ್ರೆ ಮುಚ್ಚಿದ ಕೋರ್ಟಿನ ಒಳಗಡೆ ತನ್ನ ಹೇಳಿಕೆಯನ್ನ ದಾಖಲಿಸಿರುವಂತದ್ದು, ತನ್ನ ಹೇಳಿಕೆಯನ್ನ ದಾಖಲಿಸುವಂತಹ ಕಾರ್ಯವನ್ನ ಮಾಡಿರುವಂತದ್ದು. ಅವರು ಮುಚ್ಚಿದ ಕೋರ್ಟಿನ ಒಳಗಡೆ ಮುಚ್ಚಿದ ಕೋರ್ಟ್ನೊಳಗೆ ತನ್ನ ಹೇಳಿಕೆಯನ್ನ ದಾಖಲು ಮಾಡಿದ ನಂತರ ಅಲ್ಲಿಂದ ಪೊಲೀಸ್ ಸ್ಟೇಷನ್ ನಲ್ಲಿ ತನ್ನ ಹೇಳಿಕೆಯನ್ನ ದಾಖಲು ಮಾಡಿದ್ರು. ಇಷ್ಟೆಲ್ಲದ ನಂತರ SIT ಗೆ ಕೊಡಬೇಕು, ಅದು ಕೂಡ ಪ್ರಣಬ್ ಮೊಹಂತಿ ಅವರ ನೇತೃತ್ವದ ತಂಡವನ್ನೇ ಮಾಡಬೇಕು ಅನ್ನುವಂತಹ ಕೂಗು ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಸರ್ಕಾರವೂ ಕೂಡ SIT ಗೆ ಈ ಪ್ರಕರಣವನ್ನ ಕೊಡುವಂತಹ ನಿಟ್ಟಿನಲ್ಲಿ ಮುಂದಡಿ ಇಡ್ತು. ಅದು ಪ್ರಮುಖವಾಗಿ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ SIT ಗೆ ಕೊಡಲ್ ಮಾಡ್ತು. SIT ಗೆ ಕೊಟ್ಟ ನಂತರ SIT ಯ ಅಧಿಕಾರಿಗಳು ಕೂಡ ಬಹಳಷ್ಟು ಎಚ್ಚರದಿಂದ ಅಂದ್ರೆ ಪ್ರತಿ ಒಂದನ್ನು ಕೂಡ ಬಹಳ ಕಾನೂನಾತ್ಮಕವಾಗಿ ತನಿಖೆ ಆರಂಭಿಸ್ತಾ ಇದ್ದಾರೆ. ಪ್ರಮುಖವಾಗಿ SIT ಬೆಳ್ತಂಗಡಿಯಲ್ಲಿ ಒಂದು ತಾತ್ಕಾಲಿಕ ಕಚೇರಿಯನ್ನು ತೆರೆದಿದ್ದು, ಆ ಕಚೇರಿ ತೆರೆದು ಅಲ್ಲಿ ಕಾರ್ಯಾಚರಿಸಲಿಕ್ಕೆ ಆರಂಭಿಸಿತು. ಅದರ ಜೊತೆಗೆ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವಂತಹ SIT ಕಚೇರಿಯಲ್ಲಿ SIT ಕಚೇರಿಯಲ್ಲಿ ದೂರುದಾರ ಅಥವಾ ಸಾಕ್ಷಿ ದೂರುದಾರ ಅಥವಾ ಅನಾಮಿಕ ಅಥವಾ ಮುಸ್ಕುದಾರಿ ಅಂತ ಕರೆಯಲ್ಪಡುವಂತಹ ವ್ಯಕ್ತಿಯನ್ನ ಕರೆಸಿ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಯಿತು. ಜುಲೈ 26 ಮತ್ತು ಜುಲೈ 27ರಂದು 2 ದಿನ ನಿರಂತರವಾಗಿ 8 ಅಂದ್ರೆ ತಲಾ 8 ಗಂಟೆಗಳ ಕಾಲ, ಒಟ್ಟು 16 ಗಂಟೆಗಳ ಕಾಲ ಆತನ ಹೇಳಿಕೆಯನ್ನ ದಾಖಲು ಮಾಡುವಂತಹ ಕೆಲಸವನ್ನ SIT ಮಾಡ್ತು. ಪ್ರಮುಖವಾಗಿ SIT ಅಧಿಕಾರಿಗಳು ಪ್ರಣಬ್ ಮೊಹಂತಿ ಇರ್ಬೋದು, ಅನುಚೇತ್ ಇರ್ಬೋದು, ದಯಾಮ ಅವರು ಇರ್ಬೋದು, ಎಲ್ಲರೂ ಕೂಡ ಸೇರ್ಕೊಂಡು, ಸೈಮನ್ ಅವರು ಇರ್ಬೋದು, ಎಲ್ಲರೂ ಕೂಡ ಸೇರ್ಕೊಂಡು ಈ ಒಂದು SIT ಯಲ್ಲಿ ಆತನ ಹೇಳಿಕೆಗಳನ್ನ ದಾಖಲು ಮಾಡುವಂತಹ ಕಾರ್ಯವನ್ನ ಮಾಡ್ತು. ಮೊದಲ ದಿನ 8 ಗಂಟೆಗಳ ಕಾಲ ಆತ ತನ್ನ ಹೇಳಿಕೆಯನ್ನ ದಾಖಲು ಮಾಡ್ದ. ಅಂದ್ರೆ ತಾನು ದೂರು ಕೊಟ್ಟದಿರ್ಬೋದು, 164 ನಲ್ಲಿ ಪ್ರೊಸೀಡಿಂಗ್ಸ್ ನಲ್ಲಿ ತಾನು ಕೊಟ್ಟಂತ ಹೇಳಿಕೆಗಳಿರ್ಬೋದು, ಅದರ ಜೊತೆಗೆ ಇಲ್ಲಿ ಅಧಿಕಾರಿಗಳ ಮುಂದೆ ಕೊಟ್ಟಂತ ಹೇಳಿಕೆಗಳು, ಈ ಎಲ್ಲ ಹೇಳಿಕೆಗಳನ್ನ ದಾಖಲೀಕರಣ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರು. ಪ್ರಮುಖವಾಗಿ ವಿಡಿಯೋ ದಾಖಲೀಕರಣ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರು. ತದಬಳಿಕ ಮರು ದಿವಸ ಅಂದ್ರೆ ಜುಲೈ 27ನೇ ತಾರೀಕಿನಂದು ಕೂಡ ವಿಡಿಯೋ ದಾಖಲೀಕರಣ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಹೋದ್ರು. ಒಟ್ಟು 16 ಗಂಟೆಗಳ ಆತನ ಹೇಳಿಕೆಯನ್ನ ವಿಡಿಯೋ ದಾಖಲೀಕರಣ ಮಾಡುವ ಮೂಲಕ ಮಂಗಳೂರಿನ ಮಲ್ಲಿಕಟ್ಟೆಯ SIT ಕಚೇರಿಯಲ್ಲಿ ಸಂಪೂರ್ಣ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ತದಬಳಿಕ ಸ್ಥಳಕ್ಕೆ ಆತನನ್ನ ಕರೆದು ತರಲಾಯಿತು. ಪ್ರಮುಖವಾಗಿ ಜುಲೈ 28ನೇ ತಾರೀಕಿನಂದು ಆತನನ್ನ ಸ್ಥಳಕ್ಕೆ ತರಲಾಯಿತು. ಆತ ಹೇಳ್ತಾ ಇರುವಂತದ್ದು, ತಾನು ಹೂತಿದ್ದೇನೆ ಅಂತ ಹೇಳ್ತಾ ಇದ್ದಂತ ಸ್ಥಳಕ್ಕೆ ಆತನನ್ನ ಕರೆದುಕೊಂಡು ಬಂದು ಯಾವ ಸ್ಥಳದಲ್ಲಿ ಹೂತಿದ್ದೀಯಾ ಅನ್ನುವಂತಹ ಪ್ರಶ್ನೆಗೆ ಆತ ಉತ್ತರದ ರೂಪದಲ್ಲಿ ಆ ಸ್ಥಳವನ್ನ ಗುರುತು ಮಾಡಿರುವಂತದ್ದು. ನಿನ್ನೆ ಅಂದ್ರೆ ಜುಲೈ 28ನೇ ತಾರೀಕು ಬೆಳಗ್ಗೆ ಬೆಳ್ತಂಗಡಿಯ SIT ಕಚೇರಿಗೆ ಆ ದೂರುದಾರನನ್ನ ಕರೆತರಲಾಯಿತು. ಆತನಿಗೆ ಎಲ್ಲೆಡೆಯೂ ಕೂಡ ಆತನ ಗುರುತು ಪತ್ತೆ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಆತ ಪ್ರೊಟೆಕ್ಷನ್ ಪಡ್ಕೊಂಡಿರೋದ್ರಿಂದ ಮತ್ತು ಕೋರ್ಟಿನ ಮೂಲಕವೇ ಪ್ರೊಟೆಕ್ಷನ್ ಅನ್ನ ಪಡ್ಕೊಂಡಿರೋದ್ರಿಂದ ಎಲ್ಲಿಯೂ ಕೂಡ ತನ್ನ ಗುರುತು ಗೊತ್ತಾಗಬಾರದು ಅನ್ನುವಂತ ಕಾರಣಕ್ಕಾಗಿ ಸಂಪೂರ್ಣವಾಗಿ ಮುಸುಕುದಾರಿಯಾಗಿ ಆತ ಇಲ್ಲಿಗೂ ಕೂಡ ಆಗಮಿಸಿದ್ದ. ಪ್ರಮುಖವಾಗಿ ಬೆಳ್ತಂಗಡಿಯ JMFC ಕೋರ್ಟಿಗೆ ಆಗಮಿಸುವಂತಹ ಸಂದರ್ಭದಲ್ಲಿ ಆತ ಮುಸುಕುದಾರಿಯಾಗಿದ್ದು, ತದಬಳಿಕ ನಿನ್ನೆಯೂ ಕೂಡ ಮುಸುಕುದಾರಿ, ಇವತ್ತು ಕೂಡ ಮುಸುಕುದಾರಿಯಾಗಿ ಇಲ್ಲಿಗೆ ಆಗಮಿಸಿರುವಂತದ್ದು. ನಿನ್ನೆ ಬಂದಂತಹ ಸಂದರ್ಭದಲ್ಲಿ ಮೊದಲಿಗೆ ಆತ ಅಧಿಕಾರಿಗಳನ್ನ ಕರೆತಂದದ್ದು ಧರ್ಮಸ್ಥಳ ಗ್ರಾಮದ ಸ್ನಾನಘಟ್ಟದ ಸಮೀಪದಲ್ಲಿರ್ತಕ್ಕಂತಹ ಒಂದು ಗುಡ್ಡದ ಸಮೀಪದ ಒಂದು ತೆಂಗಿನ ಮರಗಳಿರುವಂತಹ ಒಂದು ಜಾಗಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಮೊದಲನೇದಾಗಿ ಆತ ಗುರುತನ್ನ ಪತ್ತೆ ಹಚ್ಚಿರುವಂತದ್ದು. ಇದೀಗ ನಾವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಮೊದಲ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ಬ್ರೇಕ್ ತೆಗೆದುಕೊಳ್ಳಲಾಗ್ತಾ ಇದೆಯಾ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಅಧಿಕಾರಿಗಳು ಒಂದಷ್ಟು ಅಧಿಕಾರಿ ವರ್ಗ ಈಗ ಹೊರಗೆ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ.
ಅಧಿಕಾರಿ ವರ್ಗ ಹೊರಗೆ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಆ ಒಂದು ಮೊದಲ ಉತ್ಖನನ ಕಾರ್ಯದ ನಂತರ ಈಗ ಅಧಿಕಾರಿಗಳು ಹೊರಗೆ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇರುವಂತಹದ್ದು. ಬಹಳ ಒಂದು ನಿರಂತರವಾಗಿ 1.5 ಗಂಟೆಗಳ ಕಾಲ ಅಲ್ಲಿ ಕೆಲಸವನ್ನ ಮುಗಿಸ್ಕೊಂಡು ಅಧಿಕಾರಿ ವರ್ಗ ಹೊರಗೆ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಅಲ್ಲಿಂದ ಮುಂದಕ್ಕೆ ಬಂದು ಆ ಒಂದು ಅಂದ್ರೆ ಈಗ ಮಧ್ಯಕ್ಕೆ ವಿರಾಮವನ್ನ ಪಡೆದುಕೊಂಡಿರುವಂತದ್ದು ಅಥವಾ ಒಂದು ಜಾಗದ ಅಂದ್ರೆ ಮೊದಲ ಪಾಯಿಂಟ್ ಏನಿತ್ತು ಅಲ್ಲಿನ ಒಂದು ಪ್ರಕ್ರಿಯೆಗಳು ಪೂರ್ಣಗೊಂಡಿದ್ಯಾ? ಈ ಬಗ್ಗೆ ಏನಾದ್ರೆ ಸಿಗ್ತಾ ಇದೆ ಇನ್ಫಾರ್ಮೇಶನ್ ಅಂತ? ಇಲ್ಲ, ಈ ಬಗ್ಗೆ ಅಂದ್ರೆ ಈಗ ಅಲ್ಲಿ ಉತ್ಖನನ ಕಾರ್ಯ ಪೂರ್ಣಗೊಂಡಿದ್ಯೋ ಅಥವಾ ಈಗ ಮಧ್ಯಾಹ್ನದ ಬ್ರೇಕ್ ತೆಗೆದುಕೊಂಡಿದ್ದಾರೋ ಅನ್ನುವಂತ ಮಾಹಿತಿಗಳು ಸ್ಪಷ್ಟವಾಗ್ತಾ ಇಲ್ಲ. ಆದ್ರೆ ಈಗಾಗಲೇ ಅಲ್ಲಿ ಉತ್ಖನನ ಕಾರ್ಯವನ್ನ ಸ್ಥಗಿತಗೊಳಿಸಿ ಹೊರಗೆ ಬಂದಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಅವರ ಸಮ್ಮುಖದಲ್ಲಿ ಈ ಒಂದು ಉತ್ಖನನ ಕಾರ್ಯ ಆಗ್ತಾ ಇರುವಂತಹದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ರೆ. ಅದ್ರ ಜೊತೆಗೆ ಈಗಾಗಲೇ SIT ಅಧಿಕಾರಿ DIG MN ಅನುಚೇತ್ ಅವರ ಆಗಮನ ಆಯಿತು. ಅವರ ಆಗಮನದ ನಂತರ ಅಧಿಕಾರಿಗಳು ಹೊರಗೆ ಬಂದಿರುವಂತದ್ದು. ಅಂದ್ರೆ ಅಲ್ಲಿ ಒಂದು ಮೊದಲ ಉತ್ಖನನ ಫೈನಲ್ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಅಂದ್ರೆ ಆ ಮೊದಲ ಉತ್ಖನನ ಪೂರ್ಣ ಆಗಿದೆಯೋ ಇಲ್ವೋ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆದ್ರೆ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂತಹ ಉತ್ಖನನ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಂತಹ ಎಲ್ಲರೂ ಕೂಡ ಹೊರಗೆ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. MN ಅನುಚೇತ್ ಅವರು ಇತರ ಅಧಿಕಾರಿಗಳ ಜೊತೆಗೆ ಮತ್ತು ಅಲ್ಲಿ ಇರತಕ್ಕಂತಹ ವೈದ್ಯಾಧಿಕಾರಿಗಳ ಜೊತೆಗೆ ಮಾತುಕತೆಯನ್ನ ಆಡ್ತಾ ಇರುವಂತದ್ದು, ಜೊತೆಗೆ ಅಲ್ಲಿ ಲಭ್ಯವಾಗಿರುವಂತಹ ಸಾಕ್ಷ್ಯಗಳ ಬಗ್ಗೆ ಅವರು ಮಾತುಕತೆಯನ್ನ ಆಗ್ತಿರುವಂತದ್ದು, ಉತ್ಖನನ ಕಾರ್ಯ ಹೇಗಾಗಿದೆ ಅನ್ನುವಂಥದ್ರ ಬಗ್ಗೆ ಅವರು ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು, ಜೊತೆಗೆ ಪ್ರತಿ ಕ್ಷಣದಲ್ಲಿಯೂ ಕೂಡ ಯಾವ ರೀತಿಯಾಗಿ ಈ ಒಂದು ಉತ್ಖನನ ಕಾರ್ಯ ಆಗಿದೆ ಮತ್ತು ಉತ್ಖನನ ಕಾರ್ಯಕ್ಕೆ ಅಡ್ಡಿ ಉಂಟಾಗ್ತಾ ಇದೆಯಾ ಅಥವಾ ಯಾವ ರೀತಿಯಾಗಿ ಉತ್ಖನನ ಕಾರ್ಯ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ಈ ಉತ್ಖನನ ಕಾರ್ಯದ ಬಗ್ಗೆ ಅವರು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಮೊದಲ ಪಾಯಿಂಟ್ ನಲ್ಲಿ ಏನೇನಾಯ್ತು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಮಾಧ್ಯಮಗಳಿಂದ ಬಹು ದೂರದಲ್ಲಿ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ ಗೌತಮ್. ಅದರ ಜೊತೆಗೆ ಈಗಾಗಲೇ ಅವರು ಹೊರಗೆ ಬಂದಿದ್ದಾರೆ. ಅಂದ್ರೆ ಸ್ಪಷ್ಟತೆ ಸಿಗ್ತಾ ಇಲ್ಲ. ಯಾಕಂತಂದ್ರೆ ಉತ್ಖನನ ಕಾರ್ಯ ಮುಗಿದಿದೆಯೋ ಅಥವಾ ಮಧ್ಯಾಹ್ನದ ಬ್ರೇಕ್. ನಿನ್ನೆಯೂ ಕೂಡ ನಾವು ಮೊದಲ ಬಾರಿಗೆ ಅವರು ಗುರುತು ಹಾಕಿ 2:45 ಗಂಟೆಗೆ ಹೊರಗೆ ಬಂದಾಗ ಗುರುತು ಹಾಕುವಂತಹ ಕೆಲಸ ಮುಗಿಯಿತು ಅನ್ನುವಂತಹ ರೀತಿಯಲ್ಲಿ ಭಾವನೆ ಇತ್ತು. ಆದ್ರೆ ಅದಲ್ಲ, ಅವರು ನಿನ್ನೆ ಮಧ್ಯಾಹ್ನವೂ ಕೂಡ ಹಾಗೆ ಆಗಿತ್ತು. ಆದ್ರೆ ಕೇವಲ ನಿನ್ನೆ ಮಧ್ಯಾಹ್ನ ತನಕ 8 ಭಾಗಗಳಲ್ಲಿ ಮಾತ್ರ ಗುರುತನ್ನು ಹಾಕಲಾಗಿತ್ತು. 8 ಸ್ಥಳಗಳನ್ನ ಗುರುತು ಮಾಡಿ ಅವರು ಹೊರಗೆ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು. ಇದೀಗ ಈ ಒಂದು ಉತ್ಖನನ ಕಾರ್ಯದಲ್ಲೂ ಕೂಡ ಅದೇ ರೀತಿಯಾದಂತಹ ಪ್ರಕ್ರಿಯೆಗಳಾಗಿದೆಯೋ ಅಥವಾ ಉತ್ಖನನ ಕಾರ್ಯ ಸಂಪೂರ್ಣವಾಗಿದೆಯೋ ಅನ್ನುವಂತಹ ಮಾಹಿತಿಗಳು ಇನ್ನೂ ಕೂಡ ಲಭ್ಯವಾಗ್ತಾ ಇಲ್ಲ. ಆದ್ರೆ ಅಧಿಕಾರಿಗಳು ಹೊರಗೆ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಅಲ್ಲಿ ಉತ್ಖನನ ಕಾರ್ಯದ ನಡುವಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡಿರುವಂತದ್ದು ಸ್ಪಷ್ಟ. ಪ್ರಮುಖವಾಗಿ ಸರ್ವೆ ಇಲಾಖೆ ಅಧಿಕಾರಿಗಳು ಕೂಡ ಇಲ್ಲಿ ಇರುವಂತಹದ್ದು, ಜೊತೆಗೆ ಕಂದಾಯದವರು, ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಅಧಿಕಾರಿಗಳು, ಜೊತೆಗೆ ಪಂಚರು, ಅನಂತರ ತಹಶೀಲ್ದಾರ್, FSL ನವರು, ಅನಂತರ ಸೋಕೋ ಡಿಪಾರ್ಟ್ಮೆಂಟಿನವರು, SIT ಅಧಿಕಾರಿಗಳು ಎಲ್ಲರೂ, ಜೊತೆಗೆ ಕಾರ್ಮಿಕರು ಎಲ್ಲರೂ ಕೂಡ ಈಗ ಹೊರಗೆ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ಗಮನಿಸ್ತಾ ಇದ್ರಿ. ಈ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಕೆಲವು ಕ್ಷಣಗಳಲ್ಲಿ ನಿಮಗೆ ಅಪ್ಡೇಟ್ ಗಳನ್ನ ಕೊಡ್ತಾ ಹೋಗ್ತೀವಿ. ಇದೀಗ ಸಮಾಲೋಚನೆ ಅಧಿಕಾರಿಗಳ ಜೊತೆಗೆ ಅನುಚೇತ್ ಅವರು ಸಮಾಲೋಚನೆ ನಡೆಸ್ತಾ ಇರುವಂತಹದ್ದು ಕೂಡ ತಾವು ಗಮನಿಸ್ತಾ ಇದ್ರಿ. ಅಲ್ಲಿ ಸಂಪೂರ್ಣವಾಗಿ ಹೇಗಾಯ್ತು ಉತ್ಖನನ ಅನ್ನುವಂತಹದ್ರ ಜೊತೆಗೆ ಉತ್ಖನನ ಕಾರ್ಯಕ್ಕೆ ಎದುರಾಗ್ತಿರುವಂತಹ ಅಡ್ಡಿಗಳ ಬಗ್ಗೆಯೂ ಕೂಡ ಏನ್ ಅಡ್ಡಿ ಇದೆ, ಯಾವ ರೀತಿಯಾದಂತಹ ಅಡ್ಡಿಗಳಾಗ್ತಾ ಇದಾವೆ, ಈ ಮಳೆಯಿಂದಾಗಿ ಎಷ್ಟು ತೊಂದರೆಗಳಾಗ್ತಾ ಇದಾವೆ ಅನ್ನೋಂಥದ್ದು ಮಾಹಿತಿಯನ್ನು ಕೂಡ ಅನುಚೇತ್ ಅವರು ಪಡ್ಕೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಅನುಚೇತ್ ಅವರು ಈ ಮಾಹಿತಿಯನ್ನು ಪಡ್ಕೊಳ್ಳೋದ್ರ ಜೊತೆಗೆ ಇಲ್ಲಿ ಆಗ್ತಾ ಇರುವಂತಹ ಉತ್ಖನನ ಕಾರ್ಯದ ಒಂದು ಡೆವಲಪ್ಮೆಂಟ್ ಅನ್ನು ನೋಡೋದಕ್ಕೆ ಮತ್ತು ಉತ್ಖನನ ಕಾರ್ಯ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ನೋಡೋದಕ್ಕೆ ನೇರವಾಗಿ ಅವರು ಫೀಲ್ಡ್ಗೆ ಇಳಿದಿರುವಂತಹದ್ದು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದೀಗ ಉತ್ಖನನ ಕಾರ್ಯದಲ್ಲಿ ತೊಡಗಿಕೊಂಡಿರುವಂತಹ ಅಧಿಕಾರಿ ವರ್ಗ ಹೊರಗೆ ಬಂದಿದೆ. ಕಾರ್ಮಿಕರು ಹೊರಗೆ ಬರ್ತಾರೋ ಇಲ್ವೋ ಅನ್ನುವಂತಹ ಮಾಹಿತಿ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗ್ಲಿಕ್ಕಿದೆ. ಆ ದೃಶ್ಯಾವಳಿಗಳನ್ನ ನೇರ ಪ್ರಸಾರದ ಮೂಲಕ ತಾವೀಗ ನೋಡ್ತಾ ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಕುತೂಹಲದಿಂದ ಕೇವಲ ಮಾಧ್ಯಮದವರು ಮಾತ್ರ ಅಲ್ಲ, ಬಹಳಷ್ಟು ಜನರು ಕಾಯ್ತಾ ಇದ್ದಾರೆ. ಆದ್ರೆ ಯಾವುದೇ ಸ್ಪಷ್ಟತೆ ಯಾರಿಗೂ ಕೂಡ ಸಿಗೋದಿಲ್ಲ. ಯಾಕಂತಂದ್ರೆ ಎಲ್ಲವನ್ನು ಕೂಡ ಅವರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದ್ರಿಂದ ಅಲ್ಲಿ ಏನ್ ಸಿಕ್ಕಿದೆ ಏನ್ ಸಿಕ್ಕಿಲ್ಲ ಅನ್ನುವಂತಹದ್ದು ಪ್ರೆಸ್ ಮೀಟ್
ಮಾಡಿ ಮಾಹಿತಿಯನ್ನು ನೀಡಬಹುದು ಅಥವಾ ಮಾಹಿತಿ ಸಂಗ್ರಹಿಸುವಂತ ಕೆಲಸವನ್ನು ನಾವು ಕೂಡ ಇನ್ನು ಮಾಡ್ತಾ ಇದ್ದೇವೆ. ಆದ್ರೆ ಇದೀಗ ಅಲ್ಲಿ ಅವರು ಆ ಉತ್ಖನನ ಕಾರ್ಯದಿಂದ ಹೊರಗೆ ಬಂದಿರುವಂತಹದ್ದು ಊಟದ ಸಮಯ ಆಯ್ತು ಅನ್ನುವಂತ ಕಾರಣಕ್ಕೋ ಅಥವಾ ಮೊದಲ ಪಾಯಿಂಟ್ ಅನ್ನ ಉತ್ಖನನ ಪೂರ್ಣ ಆಯ್ತು ಅನ್ನುವಂತ ಕಾರಣಕ್ಕೋ ಅನ್ನುವಂಥದ್ದು ಸ್ಪಷ್ಟವಾಗಿಲ್ಲ. ಎಲ್ಲ ಅಧಿಕಾರಿಗಳು ಕೂಡ ಹೊರಗೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ಒಂದು ಪರಿಸ್ಥಿತಿ ಏನು ಅನ್ನುವಂಥದ್ದನ್ನ ಕೂಡ ನಾವು ವಿವರಿಸ್ತಾ ಹೋಗ್ತೀವಿ. ಇದೀಗ ಲೇಟೆಸ್ಟ್ ದೃಶ್ಯಾವಳಿಗಳನ್ನ ನೋಡ್ತಾ ಇರಿ, ಮತ್ತಷ್ಟು ಮಾಹಿತಿಗಳನ್ನ ಸಂಗ್ರಹಿಸುವಂತ ಕೆಲಸ ನಾವು ಮಾಡ್ತೀವಿ ಗೌತಮ್. ಎಸ್, ಥ್ಯಾಂಕ್ ಯು ದಾಮೋದರ್. ಮತ್ತೆ ಮುಂದಿನ ಹಂತದಲ್ಲಿ ಇನ್ನೊಂದಷ್ಟು ಅಪ್ಡೇಟ್ಸ್ಗೆ ತಮ್ಮನ್ನ ಸಂಪರ್ಕ ಮಾಡ್ತೀವಿ ಅನ್ನುವಂಥದ್ದು. ಬಹುಶಃ ಬ್ರೇಕ್ ಅನ್ನುವಂಥ ಒಂದು ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ 3 ರಿಂದ 4 ಗಂಟೆ ಬೇಕಾಗಬಹುದು ಅನ್ನುವಂಥ ಒಂದು ವಿಚಾರಗಳಿತ್ತು. ಅದರ ಮಧ್ಯೆ ಏನೇ ಒಂದೂವರೆ ಗಂಟೆ ಮುಂಚೆ ಆರಂಭಗೊಂಡಿರುವಂತಹ ಪ್ರಕ್ರಿಯೆ, ಹೀಗಾಗಿ ಇನ್ನೊಂದಷ್ಟು ಸಮಯಗಳು ಬೇಕಾಗಬಹುದು ಅನ್ನುವಂಥದ್ದು. ಸೊ ಅದರ ಮಧ್ಯೆ ಈಗ ಈ ಒಂದು SIT ತಂಡದ ಪ್ರಮುಖರಾಗಿರುವಂತಹ ಪ್ರಮುಖ ಅಧಿಕಾರಿಯಾಗಿರುವಂತಹ ಅನುಚೇತ್ ಅವರು ಕೂಡ ಇಲ್ಲಿಗೆ ಆಗಮಿಸಿದ್ರು. ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಒಂದಷ್ಟು ಮಾಹಿತಿ ಪಡೆಯುವಂತಹ ಒಂದು ಕೆಲಸವನ್ನ ಕೂಡ ಮಾಡಿದ್ರು ಅನ್ನುವಂಥದ್ದು. ಸೊ ಇದೀಗ ಅವರ ಜೊತೆಗೆ ಅಂದ್ರೆ ಒಂದು ಎಕ್ಸಿಬಿಷನ್ ನಡೀತಾ ಇರುವಂತಹ ಜಾಗಕ್ಕೆ ತೆರಳಿದಂತಹ ಅನುಚೇತ್ ಅವರಲ್ಲಿ ನಡೀತಾ ಇದ್ದಂತಹ ಪ್ರಕ್ರಿಯೆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಂಡಿರುವ ಹಾಗೆ ಕಾಣಿಸ್ತಾ ಇದೆ. ಬಳಿಕ ಅಲ್ಲಿ ಅವರ ಜೊತೆಗೆ ಒಂದಷ್ಟು ಸಮಾಲೋಚನೆಯನ್ನ ನಡೆಸಿದ್ರು. ಆ ಬಳಿಕ ಈಗ ವಾಪಸ್ ಆಗಿದ್ದಾರೆ. ಅವರ ಜೊತೆಗೆ ಅಲ್ಲಿ ಇದ್ದಂತಹ ಅಧಿಕಾರಿಗಳು ಕೂಡ ಅವರ ಜೊತೆಗೆ ಈಗ ವಾಪಸ್ ಬಂದಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಇದೆ. ದೃಶ್ಯಾವಳಿಗಳಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಸಾಕ್ಷಿ ದೂರುದಾರ ವ್ಯಕ್ತಿ ಅಲ್ಲಿ ಒಂದಷ್ಟು ವಿಚಾರಗಳನ್ನ ತೋರಿಸ್ತಾ ಇರುವಂಥದ್ದು ನೇರವಾಗಿ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಸಾಕ್ಷಿ ದೂರುದಾರ ವ್ಯಕ್ತಿ ತೋರಿಸಿದಂತಹ ಸ್ಥಳಗಳಲ್ಲೇ ಈ ಒಂದು ಮಹಜರು ಪ್ರಕ್ರಿಯೆ ನಿನ್ನೆ ನಡೆದಿತ್ತು. ಮಾರ್ಕಿಂಗ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆ ಒಂದು ಪ್ರದೇಶವನ್ನ ಸೆಕ್ಯೂರ್ ಮಾಡುವಂತಹ ಒಂದು ಕೆಲಸಗಳು ಕೂಡ ಆಗಿತ್ತು. ಆ ಬಳಿಕ ಇವತ್ತು ಸರಿಸುಮಾರು 11:30-12 ಗಂಟೆ ಸುಮಾರಿಗೆ ಆ ಜಾಗಕ್ಕೆ ತೆರಳಿದಂತಹ ಅಧಿಕಾರಿಗಳು ಆತ ತೋರಿಸಿದಂತಹ ಮೊದಲ ಜಾಗ ನೇತ್ರಾವತಿ ಸ್ನಾನಘಟ್ಟ ಸಮೀಪದ ಒಂದು ಸ್ಥಳ ಏನಿದೆ, ಅಂದ್ರೆ ಮೊದಲಿಗೆ ಆತ ತೋರಿಸಿದಂತಹ ಸ್ಥಳ ಏನಿದೆ ಅಲ್ಲಿ ಒಂದು ಅಗೆಯುವಂತಹ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ರು. ಸರಿಸುಮಾರು 12 ಮಂದಿ ಕಾರ್ಮಿಕರನ್ನ ಬಳಸಿಕೊಂಡು ಇಷ್ಟು ಹೊತ್ತಿನವರೆಗೂ ಕೂಡ ಮುಂದುವರೆದಿತ್ತು. ಅದರ ಮಧ್ಯೆ ಅವರು ಹೊರಗಡೆ ಅಧಿಕಾರಿಗಳು ಎಲ್ಲವೂ ಕೂಡ ಅಧಿಕಾರಿಗಳೆಲ್ಲರೂ ಕೂಡ ಈಗ ಒಂದು ಸಣ್ಣ ವಿರಾಮವನ್ನ ಪಡೆದುಕೊಂಡು ಈಚೆ ಬಂದಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಬಂತು. ಆದ್ರೆ ಅದರ ನಡುವೆ ಈಗ ದೂರುದಾರ ವ್ಯಕ್ತಿ ಮುಸುಕುಧಾರಿಯಾಗಿ ಅಲ್ಲಿ ಸಿಬ್ಬಂದಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಅವರ ಜೊತೆಗೆ ನಿಂತಿರುವಂತಹ ದೃಶ್ಯಗಳನ್ನ ನೇರ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿಂದ ಕ್ಷಣದ ಮಾಹಿತಿಗಳು, ಕ್ಷಣದ ಅಪ್ಡೇಟ್ಸ್ಗಳು ನಮಗೆ ಲಭ್ಯ ಆಗ್ತಾ ಇದೆ. ಸೊ ಈಗ ದೂರುದಾರ ವ್ಯಕ್ತಿ ಅಲ್ಲಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಅಥವಾ ಒಂದಷ್ಟು ಜಾಗವನ್ನ ತೋರಿಸ್ತಾ ಇರುವಂತಹದ್ದನ್ನ ಕೂಡ ನೀವು ಗಮನಿಸಬಹುದು ದೃಶ್ಯಗಳಲ್ಲಿ. ಅಲ್ಲಿಂದ ಒಂದಷ್ಟು ಮಾಹಿತಿ ಕೊಡುವಂತಹ ಕೆಲಸಗಳು, ಅಲ್ಲಿ ತೋರಿಸುವಂತಹ ಕೆಲಸಗಳಾಗ್ತಾ ಇದೆ. ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಒಂದಷ್ಟು ಡಿಸ್ಕಷನ್ಗಳು ಕೂಡ ಅಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನ ನಾವು ಈ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ದೇವೆ.
నేను ఉంటాయి వ్యవಸ್ಥೆ ಮಲ್ಪೇನೆ ಮತ್ತೆ ಒಂದು ತಿರಕೊಂಡೆ ನಾನು ಒಂಚೂರು ನೆಟ್ ಇಂಟರ್ನೆಟ್ ಮೊಬೈಲ್ ತಿಕ್ಕವೆ ಪವರ್ ತಿಕ್ಕವೆ ಹತ್ತಿ ನೆತ್ತ ಬೂಸ್ಟರ್ ತಿಕ್ಕವೆ ಒಂಜಿ ಇದು ತಿಕ್ಕವೆ ಅಂಚ ಒಂಜಿ 2 ನಿಮಿಷ ಬಿರಕೊನ ಪರ ಕೊನೆ ರಾಹುಲ್ ಇದಂಗ ಕೈ ಬರ ತೋಜಾತ ಬಲ್ಲೆಡ್ ಗೊತ್ತಾಪ ನಂಗೆ ಝೂಮ್ ಮಾತ್ರ ಪಾಯಿಂಟ್ ನಂಬರ್ 1 ಇದು ಬರ್ತಿರ್ತಿದೆ ಅವನ ಒಂದು ಪವರ್ ಬಾಕ್ಸ್ ತರಲಿಕ್ಕೆ ಹೇಳಿ ಕಳಿಸಿ ಒಂದು ಪವರ್ ಬಾಕ್ಸ್ ಮೊಬೈಲ್ ಓದಿಪ್ಪ ಮೊಬೈಲ್ ಓದಿದ್ದಾರೆ
ಮೊಬೈಲ್ ಒಂದು ಇರುವಲ್ಲಿ ಇರ್ತಾರೆ ಎರಡನೇ ಕಡೆಯವರು ಹಲೋ ಹಲೋ ಸುಭಾಸನ ವಾ ಫೋನು ಮಾರ ನೆನೆಸಿ ಲಾಸ್ಟ್ ಇದೆರ್ತಿದ್ದೆ ಟಿಕೆನಿಗೆ ನರಮಣಿ ಪೂರ ತೋರಿನಲ್ಲಿ ರಕ್ನೆಲ್ಲ ತೋರಿ ಮುಂದೆ ಬಂದೆ కొంచెం నేరుగా తోను బత్తలు తెచ్చుకున్న సాధ్యత ఉందిగే ఉందిగే టికెట్ తెచ్చుకునిగే ఎందుకంటే సిటీ ఒక ಯೂಟ್ಯೂಬರ್ ನಕ್ಲಕ್ಕ ಇದೇ ತಗೊಂಡಿಗೆ ಕೊಂಜಿನೇ ಕುಂದಿ ಬಂದೆ ಓ ಇವತ್ತು ಕಂಡು ತಪ್ಪು ಅಂದ್ಕೊಂಡಿರಿ ಯೂಟ್ಯೂಬರ್ ನಕ್ಲು ಕಾಸಿಗೆ ಒಂದೆ ಬಚ್ಚು ಬೋದಲ್ ಬಗ್ಗೆ ಬೋದಲ್ ಮಾಡಿ ಅವನಿಗೆ ಎರ್ಪಾಣಿ ಎಲ್ಲಿ ಬೇಕಾದ್ರೆ 10 ನಿಮಿಷ ನಾನು ಬರ್ಬೋದು ಬರ್ಬೋದು ಬಸ್ತಾ ಎಂಚ ಬಸ್ತೆ ಅಂಚ ಗುಂಡ ಹೋಗುದಾರ इंचा मल्टी मधी महिना ना ते डायरेक्ट जाऊन ಬೂಸ್ಟರ್ ತೆಗಿದ್ದೀನಿ ಮಲ್ಲ ಏಟ್ ಫುಲ್ಲು ಉಂಡು ಬೂಸ್ಟರ್ ತೆಗಿದ್ದೀನಿ ಮಲ್ಲ ಇದ್ದು ಮೊಬೈಲ್ ದ ಪವರ್ ಫೋನ್ ಉಂಡು ಇಂಟರ್ನೆಟ್ ಅನ್ಲಿಮಿಟೆಡ್ ನೆಕ್ಸ್ಟ್ ಚಾರ್ಜ್ ಬೋಡಪ್ಪ ನಮ್ಮಣಿ ಇಪ್ಪತ್ತಂಜು ಪುಣ್ಯ ಈ ಪೋಯ ಒಣಸ ಮಾಡ್ತವ ಏನು ಗೆರೋತಿ
Polisi. Wagon harus ya. Tahu. Yang medical nih jangan. Sudah. Ini pura nih baru. ಖಾಲಿ ಅವು ಫುಲ್ ಆಗ್ತದೆ ಸಪ್ರೇಟ್ ಇಲ್ಲ ನಾನು ಗುಂಡ ಹೌದು ಇಪ್ಪತ್ತಾರು ಗುಂಬುಲ್ಲ ರಂಚಿಲ್ಲ भैया ना फोन फोन बैटरी को चार्ज दिला फोन बैटरी को बैटरी चाहिए ಮೂಲೆ ಕೋಣ ಕ್ಲಿಯರ್ ಚಾರ್ಜ್ ಸ್ಲಾಟ್ ಇದನ್ನು ಉಲ್ಟದಿರ್ತದ ಒಂದಲ್ಲ ಸರ್ ಇದನ್ನು ಉಲ್ಟದಿರ್ತದ ಹೇಗೆ ಸಿಕ್ಕ ಅವನ ಹಲೋ 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 ಓ ಅಣ್ಣ 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 ಹಲೋ 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 ಹಲೋ
SIT ತನಿಖೆ ನಡೀತಾ ಇದೆ. ಸಾಕ್ಷಿ ದೂರುದಾರ ಕೊಟ್ಟಿರುವಂತಹ ದೂರಿಗೆ ಸಂಬಂಧಪಟ್ಟ ಹಾಗೆ ನಾನಾ ಬಗೆಯ ಬೆಳವಣಿಗೆಗಳು ನಡೆದು ವಿಶೇಷ ತನಿಖಾ ತಂಡ ರಚನೆಯಾಗಿ ಆ ತಂಡದ ಮೂಲಕ ನಡೀತಾ ಇರುವಂತಹ ತನಿಖೆಯ ಭಾಗವಾಗಿ ಎಕ್ಸ್ಹ್ಯೂಮೇಷನ್ ನಡೀತಾ ಇದೆ. ಸಾಕ್ಷಿ ದೂರುದಾರ ತಾನು ಹೂತಿಟ್ಟಿದ್ದೇನೆ ಅಂತ ಹೇಳಿರುವಂತಹ ಜಾಗಗಳಿಗೆ ಆತನನ್ನ ಕರೆದುಕೊಂಡು ಬಂದು ಆ ಒಂದು ಮಹಜರು ಪ್ರಕ್ರಿಯೆಯನ್ನ ಮಾಡಿ ಜೊತೆಗೆ ಆ ಸ್ಥಳವನ್ನ ಮಾರ್ಕಿಂಗ್ ಮಾಡುವಂತಹ ಪ್ರಕ್ರಿಯೆಗಳು ಜುಲೈ 28ರ ಸೋಮವಾರ ನಡೆದಿತ್ತು. ಬೆಳಗ್ಗೆ ಸರಿಸುಮಾರು 8-8:30 ಗಂಟೆಯಿಂದಲೇ ಈ ಎಲ್ಲ ಪ್ರಕ್ರಿಯೆಗಳು ಆರಂಭಗೊಂಡು ಸಂಜೆ 6-6:30ವರೆಗೂ ಕೂಡ ನಿರಂತರವಾಗಿ ನಡೆದಿತ್ತು. ಆತ ತೋರಿಸಿದಂತಹ ಸ್ಥಳಗಳಿಗೆ ವಿಶೇಷವಾದ ಒಂದು ರಕ್ಷಣೆಯನ್ನು ಕೂಡ ಒದಗಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ರಾತ್ರಿ ವೇಳೆ ಶಸ್ತ್ರಸಜ್ಜಿತರಾದ ANF ಸಿಬ್ಬಂದಿ ಅಲ್ಲಿ ಭದ್ರತೆಯನ್ನು ಕೂಡ ಒದಗಿಸುವಂತಹ ಕೆಲಸವನ್ನ ಮಾಡಿದ್ರು. ಆ ಬಳಿಕ ಇವತ್ತು ಇನ್ನೊಂದಷ್ಟು ಮಾರ್ಕಿಂಗ್ ಆಗಬಹುದು. ಯಾಕಂತ ಹೇಳಿದ್ರೆ ಆತ ಕೊಟ್ಟಿರುವಂತಹ ದೂರಿನಲ್ಲಿ 100 ಶವಗಳನ್ನು ಹೊತ್ತಿದ್ದೇನೆ ಎನ್ನುವಂತಹ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದ್ದ. ಸೊ ಹೀಗಾಗಿ ನಿನ್ನೆ 13-15 ಸ್ಥಳಗಳನ್ನಷ್ಟೇ ಮಾರ್ಕಿಂಗ್ ಮಾಡಲಾಗಿದ್ದು, ಅಂದ್ರೆ ಆತ ತೋರಿಸಿ ಗುರುತಿಸುವಂತಹ ಒಂದು ಕೆಲಸಗಳಾಗಿತ್ತು. ಆ ಬಳಿಕ ಸಂಜೆ ಆಯಿತು, ಕತ್ತಲಾದ ಕಾರಣಕ್ಕಾಗಿ ನಿನ್ನೆಯ ಒಂದು ತನಿಖೆಯನ್ನು ಅಥವಾ ನಿನ್ನೆ ನಡೆದಂತಹ ಒಂದು ಪ್ರಕ್ರಿಯೆಗಳನ್ನ ಸ್ಥಗಿತ ಮಾಡಲಾಗಿತ್ತು. ಆದ್ರೆ ಇವತ್ತು ಬೆಳಗಿನಿಂದ ಮತ್ತೆ ಅಂದ್ರೆ ನಿನ್ನೆ ಸಂಜೆಯ ವೇಳೆಗೆ ನಾಳೆ ಮತ್ತೆ ಮುಂದುವರಿಯಬಹುದು ಎನ್ನುವಂತಹ ಮಾಹಿತಿ, ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ಈ ಬಗ್ಗೆ ನಿರೀಕ್ಷೆಗಳೇ ಜಾಸ್ತಿ ಇತ್ತು. ಆದ್ರೆ ಇವತ್ತು ಬೆಳಗ್ಗಿನ ವೇಳೆಗೆ ತನಿಖಾ ತಂಡದ ಒಂದು ಕಾರ್ಯವಿಧಾನದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ಇವತ್ತಿಗೆ ಆತ ತೋರಿಸಿದಂತಹ ಸ್ಥಳಗಳಲ್ಲಿ ಒಂದು ಅಗೆಯುವಂತಹ ಪ್ರಕ್ರಿಯೆ ಅಥವಾ ಎಕ್ಸ್ಹ್ಯೂಮೇಷನ್ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಈಗಾಗಲೇ ಚಾಲನೆ ದೊರೆತಿರುವಂಥದ್ದು. ಬೆಳಗ್ಗಿನಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಜಮಾಯಿಸಿದ್ರು ನೇತ್ರಾವತಿ ಸ್ನಾನಘಟ್ಟದ ಸಮೀಪ. ಯಾಕಂತ ಹೇಳಿದ್ರೆ ನಿನ್ನೆ ಕೂಡ ಮೊದಲಿಗೆ ಸಾಕ್ಷಿ ದೂರುದಾರ ಬಂದು ನಿಂತಹ ಜಾಗ ಅದೇ ಆಗಿತ್ತು. ಅಂದ್ರೆ ಆತ ಮೊದಲಿಗೆ ನಾನು ಮೃತದೇಹವನ್ನು ಹೂತಿದ್ದೇನೆ ಅಂತ ಹೇಳಿದಂತಹ ಜಾಗ ಕೂಡ ನೇತ್ರಾವತಿ ಸ್ನಾನಘಟ್ಟದ ಸಮೀಪದ ಕಾಡು, ಅಲ್ಲೊಂದು ತೆಂಗಿನ ಮರ ಏನಿದೆ ಅದರ ಪಕ್ಕದ ಒಂದು ಜಾಗವನ್ನೇ ಆತ ತೋರಿಸಿದ್ದಂಥದ್ದು. ಸೊ ಹಾಗಾಗಿ ಇವತ್ತು ಕೂಡ ಅದೇ ಒಂದು ಭಾಗದಲ್ಲಿ ಬರಬಹುದು ಅಥವಾ ಅಲ್ಲಿಂದಲೇ ಇನ್ನೊಂದಷ್ಟು ಪ್ರಕ್ರಿಯೆಗಳು ಆರಂಭಗೊಳ್ಳಬಹುದು ಎನ್ನುವಂತಹ ಒಂದು ನಿರೀಕ್ಷೆಗಳ ಹಿನ್ನೆಲೆಯಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜನರು ಸೇರಿದ್ರು. ವ್ಯಾಪಕ ಕುತೂಹಲ ಕೂಡ ಇತ್ತು. ಆದ್ರೆ SIT ಅಧಿಕಾರಿಗಳು ಬೆಳ್ತಂಗಡಿಯಿಂದ ಅಂದ್ರೆ ಬಹುಶಃ ಅವರ ಒಂದು ಪ್ರಕ್ರಿಯೆಗಳು ಹಿನ್ನೆಲೆಯಲ್ಲಿ ಏನೋ ಅವರು ಬೆಳ್ತಂಗಡಿಯ ಒಂದು ತಾತ್ಕಾಲಿಕ SIT ಕಚೇರಿ ಏನಿದೆ ಅಲ್ಲಿಂದ ಹೊರಡುವಾಗಲೇ 11 ಗಂಟೆ 11:30 ಸಮಯ ಆಗಿತ್ತು ಅನ್ನುವಂಥದ್ದು. ಸೊ ಅಷ್ಟೊತ್ತು ಕೂಡ ಅಲ್ಲಿ ಕಾಯ್ತಾ ಇದ್ದವರು ಅದೇ ರೀತಿಯ ಒಂದು ಕೌತುಕದಿಂದ ಅದೇ ರೀತಿಯ ಒಂದು ಕುತೂಹಲದಿಂದ ಕಾಯ್ತಾ ಇದ್ರು. ಆ ಬಳಿಕ ಅಲ್ಲಿಗೆ ತೆರಳಿದಂತಹ ಅಂದ್ರೆ ಸಾಕ್ಷಿ ದೂರುದಾರ ವ್ಯಕ್ತಿಯ ಸಹಿತವಾಗಿ SIT ಅಧಿಕಾರಿಗಳು ಜೊತೆಗೆ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರು
ತಹಶೀಲ್ದಾರ್ ಆಗಿರ್ಬೋದು, ಅದರ ಜೊತೆಗೆ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರಾಗಿರ್ಬೋದು ಅಥವಾ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಸೀನ್ ಆಫ್ ಕ್ರೈಮ್ ಅಫಿಷಿಯಲ್ಸ್ ಆಗಿರ್ಬೋದು, ಅಥವಾ ಈ ಒಂದು ತನಿಖೆ ಅಥವಾ ಈ ಒಂದು ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಯಾರ ಎಲ್ಲರ ಉಪಸ್ಥಿತಿ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ಆ ಒಂದು ಸ್ಥಳಕ್ಕೆ ತೆರಳಿದ್ರು ಅನ್ನುವಂಥದ್ದು. ಅವರು ತೆರಳಿದ ಕೂಡಲೇ ಅಂದ್ರೆ ಈ ಒಂದು ಕಾರ್ಯಕ್ಕೆ ಒಂದಷ್ಟು ಅಂದ್ರೆ ಮಾನವ ಶ್ರಮದ ಮೂಲಕವೇ ಇಲ್ಲಿ ಒಂದು ಅಗೆಯುವಂತಹ ಪ್ರಕ್ರಿಯೆಗಳು ಆಗುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಕಾರ್ಮಿಕರ ಅವಶ್ಯಕತೆ ಇದೆ. ಆ ಕಾರ್ಮಿಕರನ್ನ ಒದಗಿಸಿಕೊಡಿ ಎನ್ನುವಂತಹ ಒಂದು ಮನವಿಯನ್ನ ಜಿಲ್ಲಾ ಪಂಚಾಯತ್ನ ಮೂಲಕ ಧರ್ಮಸ್ಥಳ ಗ್ರಾಮ ಪಂಚಾಯತ್ಗೆ ಒಂದು ಮನವಿಯನ್ನ ಮಾಡಲಾಗಿತ್ತು. ಆ ಮನವಿಗೆ ಪೂರಕವಾಗಿ ಗ್ರಾಮ ಪಂಚಾಯತ್ ಒಂದು ಶ್ರಮವಹಿಸಿ ಒಂದಷ್ಟು ಸಿಬ್ಬಂದಿಗಳನ್ನ ಅರೇಂಜ್ ಮಾಡಿಕೊಡುವಂತಹ ಕೆಲಸಗಳು ಕೂಡ ಆಯಿತು. ಇನ್ನು ಬೆಳ್ತಂಗಡಿಯಿಂದ SIT ಅಧಿಕಾರಿಗಳ ತಂಡ ಅಥವಾ ಟೋಟಲ್ ಈ ಒಂದು ಪ್ರಕ್ರಿಯೆಗೆ ನಿಯೋಜನೆಗೊಂಡಿದ್ದಂಥವರ ತಂಡ ನೇತ್ರಾವತಿ ಸ್ನಾನಘಟ್ಟವನ್ನ ತಲುಪಿದ ಕೂಡಲೇ ಆ ವ್ಯವಸ್ಥೆ ಮಾಡಿದಂತಹ ಕಾರ್ಮಿಕರನ್ನ ಇವರಿಗೆ ಒಂದು ಹಸ್ತಾಂತರಿಸುವ ಕೆಲಸಗಳು ಕೂಡ ಆಗಿದೆ. ಆ ಬಳಿಕ ಬಹುಶಃ ಯಾವುದೇ ರೀತಿಯ ಒಂದು ತಡ ಇಲ್ಲದೆ ಮುಂದಿನ ಪ್ರಕ್ರಿಯೆಗಳತ್ತ ಅಧಿಕಾರಿಗಳು ಮುಂದಾಗಿರುವಂತದ್ದು. ಸಾಕ್ಷಿ ದೂರುದಾರ ತೋರಿಸಿದಂತಹ ಮೊದಲ ಜಾಗಕ್ಕೆ ನೇರವಾಗಿ ತೆರಳಿ ಅಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಂಡು ಎಕ್ಸ್ಹ್ಯೂಮೇಷನ್ ಅನ್ನ ಆರಂಭ ಮಾಡಿರುವಂತದ್ದು ಕೂಡ ನಾವು ಗಮನಿಸಬಹುದು. ಆಲ್ಮೋಸ್ಟ್ 12 ಗಂಟೆ ಸುಮಾರಿಗೆ ಈ ಒಂದು ಪ್ರಕ್ರಿಯೆ ಆರಂಭಗೊಂಡಿದೆ ಅನ್ನುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಸರಿಸುಮಾರು 4 ರಿಂದ 5 ಗಂಟೆಗಳ ಒಂದು ಅಂದಾಜು ಕೂಡ ಮಾಡಲಾಗಿದೆ. ಬಹುಶಃ ಒಂದು ಜಾಗದಲ್ಲಿ ಈ ಒಂದು ಅಗೆಯುವಂತಹ ಒಂದು ಪ್ರಕ್ರಿಯೆ ಅಥವಾ ಇದಕ್ಕೆ ನಿಗದಿಪಡಿಸಿದಂತಹ ಪ್ರಕ್ರಿಯೆಯನ್ನ ಮಾಡೋದಕ್ಕೆ 4 ರಿಂದ 5 ಗಂಟೆಗಳು ಬೇಕಾಗಬಹುದು ಎನ್ನುವಂತಹ ಒಂದು ಲೆಕ್ಕಾಚಾರ. ಸೊ ಅದರ ಮಧ್ಯೆ ಅಧಿಕಾರಿಗಳು ಒಂದಷ್ಟು ಈಗ ವಿರಾಮವನ್ನ ಪಡೆದುಕೊಂಡಿದ್ದಾರೆ. ಬಹುಶಃ ಊಟಕ್ಕಾಗಿ ವಿರಾಮವನ್ನ ಪಡೆದುಕೊಂಡಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ. ಅದರ ಜೊತೆಗೆ ಈ ಒಂದು SIT ತಂಡದ ಪ್ರಮುಖ ಅಧಿಕಾರಿಯಾಗಿರುವಂತಹ ಅನುಚೇತ್ ಅವರು ಈ ಮಧ್ಯೆ ಅಲ್ಲಿಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ಅಗಿತಾ ಇದ್ದಂತಹ ಸ್ಥಳಕ್ಕೆ ಹೋದ್ರು. ಸ್ಥಳಕ್ಕೆ ಹೋಗಿ ಅಲ್ಲಿದ್ದಂತಹ ಅಧಿಕಾರಿಗಳ ಜೊತೆಗೆ ಒಂದಷ್ಟು ಸಮಾಲೋಚನೆಯನ್ನ ನಡೆಸಿದ್ರು. ಆ ಸಮಾಲೋಚನೆ ನಡೆಸಿದಂತಹ ಬಳಿಕ ಒಂದು 10-15 ನಿಮಿಷಗಳ ಕಾಲ ಸಮಾಲೋಚನೆಯನ್ನ ನಡೆಸಿದಂತಹ ಬಳಿಕ ಅಲ್ಲಿಂದ ವಾಪಸ್ ಬಂದ್ರು. ಅವರ ಜೊತೆಗೆ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಎನ್ನುವಂತಹ ವಿಚಾರವನ್ನ ಕೂಡ ನಾವು ಗಮನಿಸಿದ್ದೇವೆ. ಸೊ ಸದ್ಯಕ್ಕೆ ಅಲ್ಲಿ ಅಧಿಕಾರಿಗಳು ಒಂದಷ್ಟು ವಿರಾಮವನ್ನ ಪಡೆದುಕೊಂಡಿದ್ರು, ಅಥವಾ ಒಂದಷ್ಟು ಅಧಿಕಾರಿಗಳು ಅಲ್ಲಿದ್ದುಕೊಂಡು ಇನ್ನೊಂದಷ್ಟು ಮಂದಿ ಊಟದ ವಿರಾಮವನ್ನು ತೆಗೆದುಕೊಂಡು ಮತ್ತೆ ಒಂದು ಶಿಫ್ಟ್ ವೈಸ್ ಅಲ್ಲಿ ಒಂದು ಮೇಲ್ವಿಚಾರಣೆಯನ್ನ ನೋಡಿಕೊಳ್ತಾರಾ ಅನ್ನುವಂಥದ್ದು ಕೂಡ ಇರುವಂತಹ ಪ್ರಶ್ನೆ. ಈ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ಕೂಡ ನಾವು ಪಡೆದುಕೊಳ್ಬೇಕಾಗುತ್ತೆ. ಅಧಿಕಾರಿ ಅನುಚೇತ್ ಅವರನ್ನ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಅನುಚೇತ್ ಅವರು ತಮ್ಮ ಸಿಬ್ಬಂದಿಗಳ ಜೊತೆಗೆ ಆ ಒಂದು ಸ್ಥಳದತ್ತ ತೆರಳುತ್ತಾ ಇರುವಂತಹ ಒಂದು ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ನೇಮಕಾತಿ ವಿಭಾಗದ DIG ಆಗಿದ್ದಂತಹ MN ಅನುಚೇತ್ ಅವರನ್ನ ಈ ಒಂದು SIT ತಂಡಕ್ಕೆ ನೇಮಕ ಮಾಡಲಾಗಿತ್ತು. ಅವರು ಕೂಡ ಒಂದು ತಂಡಕ್ಕೆ ಒಂದು ಮಾರ್ಗದರ್ಶನವನ್ನ, ಸೂಕ್ತ ಮಾಹಿತಿಗಳನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ
ಮಾಹಿತಿ ಬರ್ತಾ ಇದೆ. ಸಾಕ್ಷಿ ದೂರುದಾರ ತೋರಿಸಿದ್ದಂತಹ ಮೊದಲ ಜಾಗ ಅಂದ್ರೆ ಇವತ್ತು ಅಧಿಕಾರಿಗಳು ಏನು ಒಂದು ಎಕ್ಸ್ಹ್ಯೂಮೇಷನ್ ಅನ್ನ ಮಾಡೋದಿಕ್ಕೆ ಪ್ರಾರಂಭಿಸಿದಂತಹ ಮೊದಲ ಜಾಗ ಏನಿದೆ, ನೇತ್ರಾವತಿ ಸ್ನಾನಘಟ್ಟ ಸಮೀಪದ ಮೊದಲ ಪಾಯಿಂಟ್ ಏನಿದೆ, ಅಲ್ಲಿ ಅಗೆಯುವಂತಹ ಕಾರ್ಯ ಮಾಡಿದ್ರು. ಅಲ್ಲಿ ಅಗೆಯುವಂತಹ ಕಾರ್ಯ ಈಗ ಪೂರ್ಣಗೊಂಡಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಆದ್ರೆ ಯಾವುದೇ ಅವಶೇಷ ಅಲ್ಲಿ ಸಿಕ್ಕಿಲ್ಲ ಅನ್ನುವಂತಹ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಹೀಗಾಗಿ ಮುಂದಿನ ಹಂತ 2ನೇ ಮತ್ತೆ 3ನೇ ಗುರುತಿನ ಸ್ಥಳಗಳು ಏನಿದ್ದಾವೆ ಅಂದ್ರೆ ಸಾಕ್ಷಿ ದೂರುದಾರ ತೋರಿಸಿದಂತಹ ಮತ್ತೆ 2 ಸ್ಥಳಗಳು ಅಂದ್ರೆ ನಿನ್ನೆ 13 ಸ್ಥಳಗಳನ್ನ ಗುರುತಿಸುವಂತಹ ಕೆಲಸಗಳಾಗಿತ್ತು. 12 ಸ್ಥಳಗಳ ಬಗ್ಗೆ ಆತ ಮಾಹಿತಿಯನ್ನ ಕೊಟ್ಟಿದ್ದ. ಹೀಗಾಗಿ ಒಟ್ಟು 15 ಸ್ಥಳಗಳ ಬಗ್ಗೆ ಮಾಹಿತಿಯನ್ನ SIT ಅಧಿಕಾರಿಗಳಿಗೆ ಸಾಕ್ಷಿ ದೂರುದಾರ ವ್ಯಕ್ತಿ ತೋರಿಸಿದ್ದ. ಅದರಂತೆ ಇವತ್ತು ಆತ ತೋರಿಸಿದಂತಹ ಮೊದಲ ಪಾಯಿಂಟ್ ಅಲ್ಲಿ ಇವತ್ತು ಉತ್ಖನನ ಅಂದ್ರೆ ಅಗೆಯುವಂತಹ ಕೆಲಸವನ್ನ ಮಾಡಿದ್ರು. ನಿರಂತರವಾಗಿ ಅಗೆಯುವಂತಹ ಕೆಲಸ ಆಗಿತ್ತು. ಆದ್ರೆ ಈಗ ಆ ಒಂದು ಮೊದಲ ಸ್ಥಳದಲ್ಲಿ ಅಗೆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಅವಶೇಷಗಳು ಪತ್ತೆಯಾಗಿಲ್ಲ ಅನ್ನುವಂತಹ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಹೀಗಾಗಿ 2 ಮತ್ತು 3ನೇ ಪಾಯಿಂಟ್ ಏನಿದೆ ಅವುಗಳ ಪರಿಶೀಲನೆಗೆ ಅಂದ್ರೆ ಅವುಗಳನ್ನ ಒಂದು ಎಕ್ಸ್ಹ್ಯೂಮೇಷನ್ ಮಾಡೋದಿಕ್ಕೆ ಈಗಾಗಲೇ ಅಧಿಕಾರಿಗಳು ಮುಂದಾಗಿದ್ದಾರೆ. ಅದರ ನಡುವೆ ಹಿರಿಯ ಅಧಿಕಾರಿಯಾಗಿರುವಂತಹ ಅನುಚೇತ್ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ರು. ಅಲ್ಲಿ ಅಧಿಕಾರಿಗಳ ಜೊತೆಗೆ ಅಲ್ಲಿ ಅಂದ್ರೆ ಈ ಒಂದು ಎಕ್ಸ್ಹ್ಯೂಮೇಷನ್ ಮಾಡ್ತಾ ಇದ್ದಂತಹ ಜಾಗದಲ್ಲಿದ್ದಂತಹ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆಯನ್ನ ಮಾಡಿದ್ರು. ಅಲ್ಲಿಂದ ಈ ಕಡೆಗೆ ಬಂದು ಒಂದಷ್ಟು ಮಾತುಕತೆಯನ್ನ ನಡೆಸಿರುವಂತದ್ದು ಕೂಡ ಕಂಡು ಬಂದಿತ್ತು. ಸೊ ಇದೀಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಮೊದಲ ಜಾಗದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅವಶೇಷಗಳು ಪತ್ತೆಯಾಗಿಲ್ಲ. ಹೀಗಾಗಿ ಮುಂದಿನ ಕ್ರಮ ಏನು ಮಾಡಬಹುದು, ಏನು ಮಾಡೋದು ಅನ್ನುವಂತಹ ನೆಲೆಯಲ್ಲಿ ಅಧಿಕಾರಿಗಳು ಈಗ ಸಮಾಲೋಚನೆಯಲ್ಲಿ ನಿರತರಾಗಿದ್ದಾರೆ. ಅದರ ಜೊತೆಗೆ 2 ಮತ್ತೆ 3ನೇ ಪಾಯಿಂಟ್ ಏನಿದೆ ಅವುಗಳನ್ನ ಒಂದು ಉತ್ಖನನ ಮಾಡೋದಿಕ್ಕೆ ಸಿದ್ಧತೆಗಳನ್ನ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಸೊ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ದಾಮೋದರ ದೊಂಡೋಲೆ. ಎಸ್, ಮೊದಲ ಪಾಯಿಂಟ್ ಅಲ್ಲಿ ಏನು ಇಲ್ಲ ಅನ್ನುವಂತಹ ಒಂದು ಮಾಹಿತಿ ಏನಿದೆ, ಉಳಿದ ಹೆಚ್ಚುವರಿ ಮಾಹಿತಿಗಳು ಅನ್ನುವಂಥದ್ದು ದಾಮೋದರ್? ಗೌತಮ್, ಈಗ ನಿರಂತರವಾಗಿ ಮೊದಲ ಗುರುತಿನಲ್ಲಿ ಉತ್ಖನನ ಕಾರ್ಯ ನಡೆದಿರುವಂತದ್ದು. ಸುಮಾರು 4 ರಿಂದ 5 ಅಡಿಯಷ್ಟು ಉತ್ಖನನ ಮಾಡಿದ್ರು ಕೂಡ ಯಾವುದೇ ಕಳೆಬರ ಸಿಕ್ಕಿಲ್ಲ ಅನ್ನುವಂತಹದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ 2 ಮತ್ತು 3ನೇ ಒಂದು ಗುರುತಿನತ್ತವು ಕೂಡ ದಾಪುಗಾಲಿಡುವಂತಹ ಸಾಧ್ಯತೆಗಳಿದ್ದಾವೆ. ಈಗ ಕೆಲವರು ಊಟಕ್ಕೆ ಬ್ರೇಕ್ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿಯೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಮೊದಲ ಉತ್ಖನನ ನಂತರ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ನಡೀತದೆ. DIG ಅನುಚೇತ್ ಅವರು ಈಗಾಗಲೇ ಆಗಮಿಸಿ ಎಲ್ಲ ಅಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸ್ತಾ ಇರುವಂತಹದನ್ನ ಕೂಡ ತಾವು ನೇರ ಪ್ರಸಾರದ ಮೂಲಕ ದೃಶ್ಯಾವಳಿಗಳನ್ನ ಕೂಡ ತಾವು ನೋಡ್ತಾ ಇದ್ರಿ. ಈಗ ಮೊದಲ ಉತ್ಖನನದ ಮೊದಲ 4 ರಿಂದ 5 ಅಡಿಯ ತನಕ ಏನೂ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಗಳು ಒದಗಿ ಬಂದಿರೋದ್ರಿಂದ ಆತ ತಿಳಿಸಿರುವಂತಹ 2ನೇ ಮತ್ತು 3ನೇ ಗುರುತಿನತ್ತ ತೆರಳುವಂತಹ ಸಾಧ್ಯತೆ ಇದೆ. ಅಲ್ಲಿ ಆತ ತೋರಿಸಿರುವಂತ 2 ಮತ್ತು 3ನೇ ಗುರುತಿನಲ್ಲಿ ಒಂದು ಮತ್ತೆ ಉತ್ಖನನ ನಡೆಸುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಒಂದು ವೇಳೆ ಆತ ಬಯಸಿದಲ್ಲಿ 8 ಅಡಿಯ ತನಕವೂ ಕೂಡ SIT ಅಧಿಕಾರಿಗಳು ಉತ್ಖನನಕ್ಕೆ ಅವಕಾಶ ಕೊಡುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಈಗ ಬಂದಿರುವಂತಹ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಮೊದಲ ಉತ್ಖನನ ಮೊದಲ ಒಂದು ಗುರುತಿನಲ್ಲಿ ಇಲ್ಲಿಯ ತನಕ ಏನು ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ 4 ಅಡಿಯಷ್ಟು ಈಗಾಗಲೇ ಉತ್ಖನನ 5 ಅಡಿಯಷ್ಟು ಆಗಿರೋದ್ರಿಂದ ಅಲ್ಲಿ ಏನೂ ಸಿಗದಂತಹ ಹಿನ್ನೆಲೆಯಲ್ಲಿ 2 ಮತ್ತು 3ನೇ ಗುರುತನ್ನ ಗುರುತು ಹಾಕಲಾಗಿರುವಂತಹ ಪ್ರದೇಶಗಳಲ್ಲಿ ಉತ್ಖನನ ಮುಂದುವರಿಸುವಂತಹ ಸಾಧ್ಯತೆಗಳಿದಾವೆ. ಈಗ ಅದರ ಜೊತೆಗೆ ಈಗ ಉತ್ಖನನಕ್ಕೆ ಏನಾದ್ರೂ ಬ್ರೇಕ್ ತೆಗೆದುಕೊಳ್ತಾರಾ ಅನ್ನುವಂತಹದ್ದು ಕುತೂಹಲಕ್ಕೆ ಕಾರಣ ಆಗಿರುವಂತಹದ್ದು. ಬ್ರೇಕ್ ತೆಗೆದುಕೊಂಡಲ್ಲಿ ಈಗಾಗಲೇ ಅವರು ಬ್ರೇಕ್ ಅನ್ನು ಏನಾದ್ರೂ ತೆಗೆದುಕೊಂಡ್ರೆ ಖಂಡಿತ ಉತ್ಖನನ ಕಾರ್ಯ ಮಧ್ಯಾಹ್ನ ನಂತರ ಮುಂದುವರಿತದೆ. ಅದರ ಬಗ್ಗೆ ಸಮಾಲೋಚನೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ತಾವು ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ರಿ, ಅಲ್ಲಿ ಉತ್ಖನನಕ್ಕೆ ತೆರಳಿರುವ ಕಾರ್ಮಿಕರು ಅಧಿಕಾರಿಗಳು ಯಾರು ಕೂಡ ಇತ್ತ ಕಡೆ ಅಂದ್ರೆ ಮೇಲೆ ಕಡೆ ಬರದೇ ಇರೋದ್ರಿಂದ ಅಲ್ಲಿ ಉತ್ಖನನ ಕಾರ್ಯ ನಿರಂತರವಾಗಿ ಮುಂದುವರಿತಾ ಇದೆ ಅನ್ನುವಂಥದ್ದು. ಮತ್ತು 2 ಮತ್ತು 3ರಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ ಯಾವುದೇ ಕ್ಯಾಮರಾಕ್ಕೂ ಕೂಡ ಸಿಗ್ತಾ ಇಲ್ಲ. ಯಾಕೆಂತಂದ್ರೆ ಅದು ಗುಡ್ಡದ ಒಳಭಾಗ ಅಥವಾ ನದಿಯ ಇನ್ನೊಂದು ಪಾರ್ಶ್ವದಲ್ಲಿ ಇರೋದ್ರಿಂದ ಅಂತಹ ಸಾಧ್ಯತೆಗಳು ಏನು ಕೂಡ ಇಲ್ಲ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ತಾ ಇದ್ದೀವಿ. ಓಕೆ, ಅಂದ್ರೆ ಈಗ ಅವಕಾಶಗಳಿದೆ ಅಂದ್ರೆ ಸಾಕ್ಷಿ ದೂರುದಾರ ಬಯಸಿದ್ರೆ ಇನ್ನೂ ಕೂಡ ಆಳಕ್ಕೆ ಒಂದು ಅಗೆಯುವಂತಹ ಅವಕಾಶಗಳಿದೆ ಹಾಗಿದ್ರೆ? ಹೌದು, ಖಂಡಿತವಾಗಿ ಸಾಕ್ಷಿ ದೂರುದಾರ ಬಯಸಿದ್ರೆ ಇನ್ನೂ ಕೂಡ
ಅಗೆಯುವಂತಹ ಸಾಧ್ಯತೆಗಳು ಇದಾವೆ. ಓಕೆ, ಸೊ ಈಗ ಈ ಬಗ್ಗೆ ಅಂದ್ರೆ ಆತ ಏನಾದ್ರು ಮಾಹಿತಿ ಕೊಟ್ಟಿದ್ದಾನಂತ ನಾನು ಇಷ್ಟೇ ಆಳದಲ್ಲಿ ಹೂತಿದ್ದೆ, ಸೊ ಆ ಈ ನೆಲೆಯಲ್ಲಿ ಬಗ್ಗೆ ಇನ್ನೂ ಕೂಡ ಯಾವುದೇ ಸ್ಪಷ್ಟತೆ ಸಿಗ್ತಾ ಇಲ್ಲ ಗೌತಮ್. ಈಗ ಇಲ್ಲಿ ಸಿಗ್ತಿರುವಂತಹ ಸ್ಪಷ್ಟತೆ ಮೊದಲ ಗುರುತಿನಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂತಹದ್ದು ಮಾತ್ರ. ಆದರೆ ಇನ್ನು ಆತ ಬಯಸ್ತಾನೋ ಅಥವಾ ಇನ್ನು 8 ಅಡಿಯ ತನಕ ತನ್ನ ತೆಗಿತಾರೋ ಅನ್ನುವಂಥದ್ದು ಕಾದು ನೋಡ್ಬೇಕು. ಓಕೆ, ಅದರ ನಡುವೆ ಈಗ 2 ಮತ್ತೆ 3ನೇ ಅಂದ್ರೆ ನೆಕ್ಸ್ಟ್ ಪಾಯಿಂಟ್ ಗಳತ್ತ ಹೋಗೋದಿಕ್ಕೆ ಸಿದ್ಧತೆಗಳನ್ನ ವ್ಯವಸ್ಥೆಗಳನ್ನ ಅಧಿಕಾರಿಗಳು ಈಗಾಗಲೇ ಅದರ ಬಗ್ಗೆ ಸಮಾಲೋಚನೆ ನಡೆಸಿ ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ. ಇದಕ್ಕೆ ಅಂದ್ರೆ ಊಟದ ವಿರಾಮದ ನಂತರವೋ ಅದಕ್ಕಿಂತ ಮೊದಲೇ ಇದನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಾರೋ ಅನ್ನುವಂತಹದ್ದು ಈಗಿರುವಂತಹ ಪ್ರಶ್ನೆ. ಅದರ ಬಗ್ಗೆ ಸ್ಪಷ್ಟತೆ ಸಿಗ್ತಾ ಇಲ್ಲ. ಓಕೆ ಓಕೆ, ಎಸ್, ಥ್ಯಾಂಕ್ ಯು ದಾಮೋದರ್. ಅಲ್ಲಿ ಒಂದಷ್ಟು ಸಮಾಲೋಚನೆ ನಡೆಸ್ತಾ ಇರುವಂತಹ ದೃಶ್ಯಗಳು ನಮಗೆ ಕಾಣಸಿಗ್ತಾ ಇದೆ. ಅಧಿಕಾರಿಗಳೆಲ್ಲರೂ ಕೂಡ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ, ಮುಂದಕ್ಕೆ ಏನು ಮಾಡುವುದು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸುಮಾರು 5 ಅಡಿಗಳಷ್ಟು ಆಳಕ್ಕೆ ಒಂದು ಅಗೆಯುವಂತಹ ಕೆಲಸಗಳಾಗಿದೆ. ಆದರೆ ಯಾವುದೇ ರೀತಿಯ ಒಂದು ಅವಶೇಷಗಳಾಗ್ಲಿ ಯಾವುದೇ ರೀತಿಯ ಒಂದು ವಸ್ತುಗಳಲ್ಲಿ ದೊರೆತಿಲ್ಲ ಎನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಸಮಾಲೋಚನೆಯ ಒಂದು ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಅಧಿಕಾರಿಗಳು. ಮುಂದಕ್ಕೆ ಏನು ಮಾಡೋದು ಅನ್ನುವಂಥದ್ದು. ಅದರ ಮಧ್ಯೆ ಒಂದು ಸಾಧ್ಯತೆಯನ್ನ ಕೂಡ ಅಂದ್ರೆ ಒಂದು ಅವಕಾಶವನ್ನ ಕೂಡ ಇಲ್ಲಿ ಹೇಳಿರುವಂಥದ್ದು. ಅಂದ್ರೆ ಸಾಕ್ಷಿ ದೂರುದಾರ ವ್ಯಕ್ತಿ ಬಯಸಿದ್ರೆ ಇನ್ನೂ ಕೂಡ ಸರಿಸುಮಾರು 3 ಅಡಿ ಆಳಕ್ಕೆ ಅಗೆಯುವಂತಹ ಒಂದು ಅವಕಾಶಗಳಿದೆ. ಸರಿಸುಮಾರು 8 ಅಡಿ ಆಳದವರೆಗೂ ಕೂಡ ಒಂದು ಅಗೆಯುವಂತಹ ಅವಕಾಶಗಳಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಒಂದು ಉಲ್ಲೇಖನೀಯ ವಿಚಾರ. ಸೊ ಹೀಗಾಗಿ ಮೊದಲ ಪಾಯಿಂಟ್ ಏನಿದೆ ಅಂದ್ರೆ ಸಾಕ್ಷಿ ದೂರುದಾರ ತೋರಿಸಿದಂತಹ ಮೊದಲ ಜಾಗ ಏನಿದೆ ಅಲ್ಲಿ ಈಗ ಉತ್ಖನನ ಸಂಪೂರ್ಣಗೊಂಡಿದೆ ಅನ್ನುವಂಥದ್ದನ್ನ ಹೇಳೋದಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇನ್ನು ಸಾಕ್ಷಿ ದೂರುದಾರ ಇನ್ನೂ ಸ್ವಲ್ಪ
ಅಗೆದು ನೋಡಬೇಕು ಎನ್ನುವಂತಹ ಒಂದು ವಿಚಾರಗಳನ್ನ ಏನಾದ್ರೂ ಹೇಳಿದ್ರೆ ಅಲ್ಲಿ ಇನ್ನೊಂದಷ್ಟು ಅಗೆಯುವಂತಹ ಅವಕಾಶಗಳು ಕೂಡ ಇದೆ, ಅಥವಾ ಅದನ್ನು ಕೂಡ ಒಂದು ಪರಿಶೀಲನೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಅದರ ಜೊತೆಗೆ ಈಗ ಇನ್ನೂ ಒಂದೆರಡು ಸ್ಥಳಗಳ ಒಂದು ಉತ್ಖನನಕ್ಕೆ ಕೂಡ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಅದರ ನಡುವೆ ಊಟಕ್ಕೆ ವಿರಾಮವನ್ನ ತೆಗೆದುಕೊಳ್ಳೋದಾ ಅಥವಾ ಮುಂದುವರಿಸೋದಾ ಎನ್ನುವಂತಹ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಬಹುಶಃ ನೀವು ದೃಶ್ಯಗಳಲ್ಲಿ ಗಮನಿಸಿದ್ರೆ ಅಧಿಕಾರಿಗಳು ಅಥವಾ ಈ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಂತಹ ಸಿಬ್ಬಂದಿಗಳು ಯಾರೆಲ್ಲ ಇದ್ದಾರೋ ಒಂದು ರೀತಿ ಅಲ್ಲಿ ಸಮಾಲೋಚನೆಯಲ್ಲಿ ತೊಡಗಿಕೊಂಡಿರುವಂತಹ ಒಂದು ವಿಚಾರಗಳನ್ನ ನಾವು ಗಮನಿಸಬಹುದು. ಬಹುಶಃ ಅಲ್ಲಿ ಇನ್ನೊಂದಷ್ಟು ಮಾಹಿತಿಗಳನ್ನ ಪಡೆಯುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಕೆಲ ಹೊತ್ತಿನ ಮುಂಚೆ ಸಾಕ್ಷಿ ದೂರುದಾರ ವ್ಯಕ್ತಿ ಅಲ್ಲಿನ ಸಿಬ್ಬಂದಿಗಳಿಗೆ ಒಂದಷ್ಟು ತಿಳಿಸ್ತಾ ಇದ್ದಂತಹ ಮಾಹಿತಿ ಕೊಡ್ತಾ ಇದ್ದಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸಿದ್ದೆವು. ಬಹುಶಃ ಜಾಗ ಸ್ಪಷ್ಟವಾಗಿ ಅದೇ ಜಾಗವೋ ಅಥವಾ ಬೇರೆ ಜಾಗವೋ ಎನ್ನುವಂತಹ ಒಂದು ಮಾಹಿತಿಯನ್ನ ಕಲೆ ಹಾಕಿದ್ದಾರೋ ಅನ್ನುವಂಥದ್ದನ್ನ ಹೇಳೋದಿಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಇರುವಂತಹ ವಿಚಾರಗಳು ಏನು ಅನ್ನುವಂಥದ್ದು ಅಲ್ಲಿ ಅಗಿತಾ ಇರುವಂತಹವರಿಗಷ್ಟೇ ಒಂದು ಸ್ಪಷ್ಟವಾಗಿ ಗೊತ್ತಿರೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಅದರ ಜೊತೆಗೆ ಇರುವಂತಹ ಅಂದ್ರೆ ಆತ ತೋರಿಸಿದಂತಹ ಜಾಗವನ್ನೇ ಈಗ ಅವರು ಗುರುತು ಮಾಡಿ ಅಲ್ಲಿ ಅಗೆಯುವಂತಹ ಒಂದು ಪ್ರಕ್ರಿಯೆಯನ್ನ ಮಾಡಿದ್ರು. ಅದರ ಮಧ್ಯೆ ಏನಾದರೂ ಬೇರೆ ಬದಲಾವಣೆಗಳಿತ್ತ ಇಲ್ವಾ ಅನ್ನುವಂಥದ್ದಕ್ಕೆ ಕೂಡ ಸಾಕ್ಷಿ ದೂರುದಾರನಿಂದಲೇ ಅವರು ಒಂದು ಮಾಹಿತಿಯನ್ನ ಪಡೆದುಕೊಳ್ಬೇಕಾಗತ್ತೆ. ಸೊ ಈಗಾಗಲೇ ಸರಿಸುಮಾರು 5 ಅಡಿ ಆಳದವರೆಗೂ ಕೂಡ ಅಗೆದ್ರೂ ಕೂಡ ಯಾವುದು ಕೂಡ ಅಲ್ಲಿ ಪತ್ತೆ ಆಗಿಲ್ಲ, ಏನು ಕೂಡ ಕಂಡು ಬಂದಿಲ್ಲ. ಹಾಗಾಗಿ ಮತ್ತೆ ಅಲ್ಲಿ ಇನ್ನೊಂದಷ್ಟು ಎಕ್ಸ್ಹುಮೇಷನ್ ಅನ್ನ ಮುಂದುವರಿಸ್ತಾರೋ ಅಥವಾ ಮುನ್ನುಳಿದ ಸ್ಥಳಗಳತ್ತ ಗಮನವನ್ನ ಹರಿಸ್ತಾರೋ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ. ಅದರ ನಡುವೆ ಈಗ ಒಂದು ವಿರಾಮವನ್ನ ಪಡೆದುಕೊಳ್ಬೇಕು ಅಥವಾ ಅದನ್ನ ಇನ್ನೊಂದಷ್ಟು ತಂಡಗಳನ್ನಾಗಿ ವಿಭಜನೆ ಮಾಡಿ ಡಿವೈಡ್ ಮಾಡಿ ಅವರನ್ನ ಬೇರೆ ಬೇರೆ ಕಡೆಗಳಿಗೆ ನಿಯೋಜನೆ ಮಾಡುವಂಥದ್ದು ಇತ್ಯಾದಿಗಳ ಬಗ್ಗೆ ಕೂಡ ಅಲ್ಲಿ ಸಮಾಲೋಚನೆಗಳು ನಡೀತಾ ಇದೆ ಎನ್ನುವಂತಹ ಒಂದು ಡೀಟೇಲ್ಸ್ ಈಗ ಲಭಿಸ್ತಾ ಇದೆ.
ಹೋಗ್ಬೇಡಿ ಅಸಲ ಹೋಗ್ಬೇಡಿ. ಎಸ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ, ಅಧಿಕಾರಿಗಳು ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರಾಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಅವರು ಘಟನಾ ಸ್ಥಳದಲ್ಲಿ ಓಡಾಡ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಸೊ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಯನ್ನ ಕೊಡೋದಿಕ್ಕೆ ದಾಮೋದರ ದೊಂಡಲಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನೊಂದಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಘಟನಾ ಸ್ಥಳದಿಂದ. ಎಸ್ ದಾಮೋದರ್, ಏನಿದೆ ಈಗ ಲೇಟೆಸ್ಟ್ ಅಪ್ಡೇಟ್ಸ್? ಗೌತಮ್, ಈಗಾಗಲೇ ಮೊದಲ ಗುರುತಿನ ಉತ್ಖನನ ಕಾರ್ಯ ಪೂರ್ಣಗೊಳ್ಳುವಷ್ಟರ ಮಟ್ಟಿಗೆ ಉತ್ಖನನ ಮಾಡಿದ್ರು. ಒಂದು 2-3-4 ಅಡಿಯಷ್ಟು ಉತ್ಖನನ ಮಾಡಿದ್ರು ಕೂಡ ಏನು ಸಿಗದಂತ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಉತ್ಖನನ ಕಾರ್ಯದ ಬಗ್ಗೆ ಸಮಾಲೋಚನೆ ನಡೆಸಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ದೂರುದಾರನಿಗೆ ತೃಪ್ತಿಯಾಗುವ ತನಕ ಮೊದಲ ಗುರುತನ್ನ ಉತ್ಖನನ ಮಾಡ್ಲಿಕ್ಕೆ ನಿರ್ಧಾರ ಮಾಡಿಕೊಂಡು JCB ಅನ್ನ ಕರೆಸಿ ಉತ್ಖನನ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿದ್ದಾರೆ. ಇದೀಗ ಸ್ಪಷ್ಟಪಡಿಸ್ತಾ ಇದ್ದಾರೆ ಎಲ್ಲ ಸುದ್ದಿ ವಾಹಿನಿಗಳಿಗೂ ಕೂಡ. JCB ಮೂಲಕ ಉತ್ಖನನ ಮಾಡುವ ಮೂಲಕ ಮೊದಲ ಪಾಯಿಂಟ್ ನಲ್ಲಿ ಏನಾದರೂ ಸಿಗುತ್ತಾ ಅನ್ನುವಂಥದ್ರ ಬಗ್ಗೆ ಶೋಧ ಕಾರ್ಯ ಮುಂದುವರಿಸ್ತಾ ಇದ್ದಾರೆ. ಈಗ ಅದಕ್ಕಿಂತ ಮೊದಲು ಬಂದ ಮಾಹಿತಿ, ಮೊದಲ ಗುರುತಿನ ಉತ್ಖನನದಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಯನ್ನು ಸುದ್ದಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿತ್ತು. ಅದು ನಿಜ ಆಗಿದೆ. ಮೊದಲ ಗುರುತಿನಲ್ಲಿ ಯಾವುದೇ ಉತ್ಖನನದಲ್ಲಿ ಯಾವುದೇ ಕಳೆಬರ ಸಿಗದಂತ ಹಿನ್ನೆಲೆಯಲ್ಲಿ ಅದೇ ಗುರುತನ್ನ ಮತ್ತೆ ಉತ್ಖನನ ಮಾಡೋದಕ್ಕೆ JCBಯ ಸಹಾಯವನ್ನಾದ್ರೂ ಪಡಿಬೇಕು ಅನ್ನುವಂತ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ 3-4 ಅಡಿಯಷ್ಟು ಉತ್ಖನನ ಮಾಡಲಾಗಿದೆ. ಇನ್ನೂ ಕೂಡ ಹೆಚ್ಚಿನ ಅಡಿಯಲ್ಲಿ ಉತ್ಖನನ ಮಾಡಲಿಕ್ಕೆ ಅಧಿಕಾರಿಗಳು ನಿರ್ಧರಿಸಿರುವಂತದ್ದು. ದೂರುದಾರನಿಗೆ ತೃಪ್ತಿ ಆಗುವ ತನಕ ನಾವು ಉತ್ಖನನ ಮಾಡ್ತೀವಿ ಎನ್ನುವಂತಹ ಮಾಹಿತಿಯನ್ನ DIG ಅನುಚೇತ್ ಅವರು ಆಫ್ ದಿ ರೆಕಾರ್ಡ್ ಸುದ್ದಿ ಮತ್ತು ಎಲ್ಲ ವಾಹಿನಿಗಳಿಗೆ ತಿಳಿಸಿರುವಂತಹದ್ದು. ಇದೀಗ JCBಯನ್ನ ಕರೆಸಿ ಉತ್ಖನನ ಮಾಡೋದಕ್ಕೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಗೌತಮ್, ಓಕೆ, ಅಂದ್ರೆ ಈಗ ಉತ್ಖನನ ಮಾಡಿರುವಂತದ್ದು ಈಗ 4-5 ಅಡಿ ಆಳಕ್ಕೆ ಅನ್ನುವಂಥದ್ದು. ಆದ್ರೆ ಅಗಲ ಎಷ್ಟು ಅಂದ್ರೆ ಆತ ಎಕ್ಸಾಕ್ಟ್ ಆಗಿ ಇದೇ ಪಾಯಿಂಟ್ ಅಂತ ತೋರಿಸಿದ್ನ ಅಥವಾ ಅಷ್ಟು ಒಂದು ವ್ಯಾಪ್ತಿಯಲ್ಲಿ ಅಗಿಬೇಕು ಎನ್ನುವಂತಹ ವಿಚಾರಗಳಿತ್ತ? ಈಗ ಎಷ್ಟು ಅಡಿ ಅಗಲದಲ್ಲಿ ಅಂದ್ರೆ ಎಷ್ಟು ವ್ಯಾಪ್ತಿಯಲ್ಲಿ ಅದನ್ನ ಒಂದು ಅಗೆಯುವಂತಹ ಪ್ರಕ್ರಿಯೆಗಳಾಗಿದೆ, ಈ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಕ್ಕಿದೆಯಾ ಈವರೆಗೆ ಅನ್ನುವಂಥದ್ದು ದಾಮೋದರ್? ಎಸ್, ಇದೀಗ ಉತ್ಖನನ ಕಾರ್ಯ ಅವರು ಅಂದ್ರೆ ಸಾಕ್ಷಿ ದೂರುದಾರ ತಿಳಿಸಿದಂತಹ ಸ್ಥಳದಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದ್ದು, ಉತ್ಖನನ ಕಾರ್ಯವನ್ನ ಸುಮಾರು 4 ಅಡಿಗಳಷ್ಟು ಈಗಾಗಲೇ ಉತ್ಖನನ ಮಾಡಲಾಗಿದೆ. ಆದರೆ ಅಲ್ಲಿ ಯಾವುದೇ ಕಳೆಬರಗಳು ಸಿಗದಂತಹ ಹಿನ್ನೆಲೆಯಲ್ಲಿ JCBಯನ್ನ ಬಳಸಲಿಕ್ಕೆ ನಿರ್ಧಾರವನ್ನ ಮಾಡ್ತಿದ್ದಾರೆ. ಕಾರಣ ಇಷ್ಟೇ, ಸಾಕ್ಷಿ ದೂರುದಾರ ತೃಪ್ತಿಯಾಗುವ ತನಕ ಮತ್ತು ಅಧಿಕಾರಿಗಳು ಕೂಡ ತೃಪ್ತಿಯಾಗುವ ತನಕ ಇಂತಹದೊಂದು ನಿರ್ಧಾರವನ್ನ ಮಾಡ್ತೇವೆ ಅನ್ನುವಂತಹದನ್ನ ಹೇಳಿರೋದು. ಜೊತೆಗೆ ಈಗಾಗಲೇ ಸುದ್ದಿ ನ್ಯೂಸ್ ಕೊಟ್ಟಿರುವಂತಹ ಮಾಹಿತಿ, ಉತ್ಖನನದಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು ಅದು ಸರಿ. ಯಾವುದೇ ಕಳೆಬರ ಉತ್ಖನನದಲ್ಲಿ ಸಿಕ್ಕಿಲ್ಲ. ಆದರೆ ಸಾಕ್ಷಿ ದೂರುದಾರನಿಗೆ ಯಾವುದೇ ರೀತಿಯಂತ ಅತೃಪ್ತಿ ಆಗಬಾರದು ಅನ್ನುವಂತ ನಿರ್ಧಾರಕ್ಕೆ ಬಂದಿರುವಂತಹ ಅಧಿಕಾರಿಗಳು ಉತ್ಖನನವನ್ನು ಮತ್ತೆ ಮುಂದುವರಿಸ್ತಾರೆ. JCBಯ ಮೂಲಕ ಉತ್ಖನನಕ್ಕೆ ಮುಂದುವರಿಸಿ ಅದನ್ನ ಏನಾದ್ರೂ ಸಿಗುತ್ತಾ ಅನ್ನುವಂಥದ್ದಕ್ಕೆ ಕಾಯ್ತಿದ್ದಾರೆ. ಓಕೆ, ಅಂದ್ರೆ ಆ ಪ್ರಕ್ರಿಯೆ ಕೂಡ ಇವತ್ತೇ ನಡೆಯುತ್ತಾ ಅಥವಾ ಅದರ ಜೊತೆಗೆ ಈಗ ಇಲ್ಲಿ JCB ಬಳಸಿ ಕಾರ್ಯಾಚರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಇನ್ನುಳಿದ ಕಡೆಗಳಲ್ಲಿ ಇವರ ಒಂದು ಉತ್ಖನನ ಕಾರ್ಯ ಮುಂದುವರಿಯುತ್ತಾ ಹೇಗೆ ಅನ್ನುವಂಥದ್ದು, ಈ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಅಂತ? ಇವತ್ತೇ ಅದು ಮುಂದುವರಿಯುತ್ತದೆ, ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡ್ಕೊಂತಿದ್ದಾರೆ. ಓಕೆ, ಎಸ್, ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. AC ಅಂದ್ರೆ ಸಹಾಯಕ ಆಯುಕ್ತರು ಎಲ್ಲರೂ ಕೂಡ ಬಹುಶಃ ಸ್ಥಳದಿಂದ ನಿರ್ಗಮಿಸ್ತಾ ಇದ್ದಾರೆ. ವಿರಾಮವನ್ನ ಪಡೆದುಕೊಂಡಿದ್ದಾರಾ ಹೇಗೆ ಅನ್ನುವಂಥದ್ದು ಈಗ ಸದ್ಯಕ್ಕೆ? ಅವರೀಗ ಅಲ್ಲಿ ಊಟದ ವಿರಾಮವನ್ನು ಪಡೆದುಕೊಂಡಿದ್ದು ಅಲ್ಲೇ ಅಂದ್ರೆ ಸ್ಥಳದ ಪಕ್ಕಕ್ಕೆ ಸ್ನಾನಘಟ್ಟಕ್ಕೆ ಊಟದ ವ್ಯವಸ್ಥೆಯನ್ನ ಅವರಿಗೆ ಕಲ್ಪಿಸಲಾಗಿದೆ. ಅಲ್ಲೇ ಊಟವನ್ನ
ಬೇರಿಸಿ ಅದ ಬಳಿಕ ಮತ್ತೆ ಉತ್ಖನನ ಕಾರ್ಯದಲ್ಲಿ ಅವರು ತೊಡಗಿಕೊಳ್ಳಿಕ್ಕಿದ್ದಾರೆ. ಓಕೆ, ಸೊ ಈಗ ಊಟದ ವಿರಾಮವನ್ನ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು. ಊಟದ ವಿರಾಮಕ್ಕೆ ಪಡೆದುಕೊಂಡಿದ್ದಾರೆ. ಎಸ್ ಎಸ್ ಈಗ ಅಂದ್ರೆ ಘಟನಾ ಸ್ಥಳಕ್ಕೆ ಈಗಾಗಲೇ ಹೇಳಿದ ಹಾಗೆ ಬಹುಶಃ 1ರಿಂದ 8 ಸ್ಥಳಗಳು ಅಂದ್ರೆ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಸ್ಥಳಗಳೆಲ್ಲವೂ ಕೂಡ ಒಂದು ಕಾಡಿನ ಭಾಗದ ಒಳಗಡೆ ಇದೆ ಅನ್ನುವಂಥದ್ದು. ಸೊ ಅಲ್ಲಿಗೆ ಈಗ ವಾಹನವನ್ನ ತೆಗೆದುಕೊಂಡೋದಿಕ್ಕೆ ಸಾಧ್ಯತೆಗಳಿಗೆ ಅಂದ್ರೆ JCB ತೆಗೆದುಕೊಂಡೋದಿಕ್ಕೆ ಅವಕಾಶಗಳಿದೆ ಅಥವಾ ಅವಕಾಶ ಮಾಡಿಕೊಂಡು ಹೋಗ್ಬೇಕಾಗುತ್ತೆ ಹೇಗೆ ಅನ್ನುವಂಥದ್ದು ದಾಮೋದರ್? ಇದೀಗ ಮೊದಲ ಪಾಯಿಂಟ್ ಅಂತ JCB ತರೋದಕ್ಕೆ ಸಿದ್ಧತೆಗಳಾಗ್ತಾ ಇರುವಂತಹದ್ದು. ಮೊದಲ ಪಾಯಿಂಟ್ ಅಂತ JCB ತರೋದಕ್ಕೆ ಇಲ್ಲಿ ಅವಕಾಶಗಳು ಇದಾವೆ. ಒಂದು ಗೇಟ್ ಇರೋದ್ರಿಂದ ಗೇಟ್ ನ ಮೂಲಕ ಅಲ್ಲಿಗೆ JCB ಸಾಗುವಂತಹ ಸಾಧ್ಯತೆಗಳಿದಾವೆ. ಅದರ ಜೊತೆಗೆ ಅವ್ರು ಇನ್ನೊಂದು ಪಾಯಿಂಟ್ ಹೇಳಿದ್ರು, ಡಿಗ್ ಮಾಡುವಾಗ ಅಲ್ಲಿ ನೀರು ಸಿಗ್ತಾ ಇದೆ, ಅದು ಕೂಡ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ನೀರು ಸಿಗ್ತಾ ಇರೋದು ಕೂಡ ತೊಂದರೆ ಆಗ್ತಿದೆ, ಮಳೆಯೂ ಕೂಡ ಬರ್ತಾ ಇರೋದ್ರಿಂದ ಮೊದಲ ಪಾಯಿಂಟ್ ನಲ್ಲಿ ಈಗಾಗಲೇ 3ರಿಂದ 4 ಅಡಿಯಷ್ಟು ಡಿಗ್ ಮಾಡಿದ್ರು ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದನ್ನ ಸುದ್ದಿ ನ್ಯೂಸ್ ಏನು ಪ್ರಕಟಿಸಿ ಅಥವಾ ಸುದ್ದಿ ನ್ಯೂಸ್ ವರದಿ ಮಾಡಿತ್ತು, ಅದು ನಿಜವಾಗಿದೆ. ಇನ್ನು JCB ಅಲ್ಲಿ ಉತ್ಖನನ ಮಾಡಿದ ನಂತರ ಸಂಪೂರ್ಣ ಅಪ್ಡೇಟ್ ನಿಮಗೆ ಕೊಡ್ತಾ ಹೋಗ್ತೀವಿ ಗೌತಮ್. ಎಸ್, ಥ್ಯಾಂಕ್ ಯು ದಾಮೋದರ್. ಇದು ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್. ಈಗ ಅಧಿಕಾರಿಗಳೆಲ್ಲರಿಗೂ ಕೂಡ ಅಲ್ಲಿ ಅಂದ್ರೆ ಈ ಒಂದು ಕಾರ್ಯಾಚರಣೆಯಲ್ಲಿ ಅಥವಾ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇರುವಂತಹ ಅಧಿಕಾರಿಗಳಿಗೆ ಅಲ್ಲೇ ಒಂದು ಅಂದ್ರೆ ನೇತ್ರಾವತಿ ಸ್ನಾನಘಟ್ಟದ ಸಮೀಪವೇ ಊಟದ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಈಗ ಒಂದು ಊಟದ ವಿರಾಮವನ್ನ ಪಡೆದುಕೊಂಡಿದ್ದಾರೆ. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಿದ್ವಿ, ಸಹಾಯಕ ಆಯುಕ್ತರು ಜೊತೆಗೆ ಇನ್ನಿತರ ಅಧಿಕಾರಿಗಳು ಕೂಡ ಆ ಕಡೆ ತೆರಳ್ತಾ ಇದ್ರು. ಸೊ ಇನ್ನೇನು ಊಟದ ವಿರಾಮವನ್ನ ಪಡೆದುಕೊಂಡು ಮತ್ತೆ ಈಗ JCB ಮೂಲಕ ಅಂದ್ರೆ ವಾಹನದ ಮೂಲಕ ಒಂದಷ್ಟು ಅಗೆಯುವಂತಹ ಪ್ರಕ್ರಿಯೆಗಳನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಮ್ಯಾನ್ಯುವಲಿ ಅಂದ್ರೆ ಕಾರ್ಮಿಕರನ್ನ ಬಳಸಿಕೊಂಡು 3ರಿಂದ 4 ಅಡಿಯಷ್ಟು ಈಗಾಗಲೇ ಅಗೆದಿದ್ದಾರೆ ಸಾಕ್ಷಿ ದೂರದಾರ ತೋರಿಸಿದಂತಹ ಜಾಗದಲ್ಲಿ. ಆದ್ರೆ ಯಾವುದೇ ರೀತಿಯ ಅವಶೇಷಗಳು ಪತ್ತೆಯಾಗಿಲ್ಲ. ಅದರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳನ್ನ ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ನದಿಯ ಪಕ್ಕದಲ್ಲೇ ಇರೋದ್ರಿಂದ ನೀರಿನ ಹೊರತೆಯಿಂದಾಗಿ ಮಣ್ಣನ್ನು ಅಗೆದಂತ ಸಂದರ್ಭದಲ್ಲಿ ನೀರು ಬರ್ತಾ ಇದೆ. ಜೊತೆಗೆ ಮಳೆ ಬಂದಂತ ಸಂದರ್ಭದಲ್ಲಿ ಮಳೆಯ ನೀರು ಕೂಡ ಒಂದು ಹೊಂಡದಲ್ಲಿ ತುಂಬಿಕೊಳ್ಳೋದ್ರಿಂದ ಒಂದಷ್ಟು ಕಾರ್ಯಾಚರಣೆಗೆ ತೊಂದರೆ ಆಗ್ತಾ ಇದೆ ಅಥವಾ ಒಂದಷ್ಟು ವಿಳಂಬ ಆಗ್ತಾ ಇದೆ ಅನ್ನುವಂತಹ ಒಂದು ಲೆಕ್ಕಾಚಾರಗಳು ಕೂಡ ಇರಬಹುದು. ಸೊ ಹೀಗಾಗಿ ಮುಂದಿನ ಹಂತದ ಕಾರ್ಯಾಚರಣೆಯನ್ನ, ಯಾಕಂತ ಹೇಳಿದ್ರೆ ಈಗ 3ರಿಂದ 4 ಅಡಿಯಷ್ಟು ಅಗೆದ್ರೂ ಕೂಡ ಏನೂ ಕೂಡ ಸಿಗದ ಹಿನ್ನೆಲೆಯಲ್ಲಿ ದೂರುದಾರನಿಗೆ ಅಂದ್ರೆ ಸಾಕ್ಷಿ ದೂರುದಾರ ಯಾರಿದ್ದಾರೋ ಅಂದ್ರೆ ನಾನು ಇಂತಿಂತ ಸ್ಥಳಗಳಲ್ಲಿ ಹೂತಿದ್ದೇನೆ ಅಂತ SIT ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟು ಸ್ಥಳ ಗುರುತಿಸಿದಂತಹ ವ್ಯಕ್ತಿಗೆ ತೃಪ್ತಿಯಾಗುವವರೆಗೂ ಕೂಡ ಆ ಒಂದು ಪ್ರದೇಶವನ್ನ ಅಥವಾ ಆತ ಗುರುತಿಸಿದಂತಹ ಸ್ಥಳವನ್ನ ಅಗೆಸೋದಿಕ್ಕೆ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಸೊ ಈಗ ಫಸ್ಟ್ ಪಾಯಿಂಟ್ ಏನಿದೆ ಅಲ್ಲಿಗೆ ಈಗ JCB ಮೂಲಕ ಅಲ್ಲಿ ಒಂದು ಎಕ್ಸ್ಕವೇಷನ್ ಅನ್ನ ಮಾಡೋದಿಕ್ಕೆ ವ್ಯವಸ್ಥೆಗಳು ಆಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ JCB ಬಂದು ಆ ಒಂದು ಪ್ರದೇಶದಲ್ಲಿ ಒಂದಷ್ಟು ಎಕ್ಸ್ಕವೇಷನ್ ಅನ್ನ ಮಾಡುತ್ತೆ, ಅಂದ್ರೆ ಭೂಮಿಯನ್ನ ಅಗೆಯುವಂತಹ ಒಂದು ಪ್ರಕ್ರಿಯೆಯನ್ನ ಆ ಒಂದು ಪ್ರದೇಶದಲ್ಲಿ ಮಾಡುತ್ತೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸೊ ಕ್ಷಣದಿಂದ ಕ್ಷಣಕ್ಕೆ ಕುತೂಹಲ ಹೆಚ್ಚಾಗ್ತಾ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಏನಾಗಬಹುದು, ಸಿಗಬಹುದಾ, ಸಿಗಲ್ವಾ ಇತ್ಯಾದಿ ಬಹಳಷ್ಟು ಪ್ರಶ್ನೆಗಳು ಜನರ ಮನಸ್ಸಿನಲ್ಲಿ ಕಾಡ್ತಾ ಇತ್ತು. ಆದ್ರೆ ಈಗ ಬಂದಿರುವಂತಹ ಮಾಹಿತಿ ಇಷ್ಟರವರೆಗೆ 3ರಿಂದ 4 ಅಡಿ ಅಗೆದ್ರೂ ಕೂಡ ಅಲ್ಲಿ ಯಾವುದು ಕೂಡ ಪತ್ತೆಯಾಗಿಲ್ಲ. ಸೊ ಹೀಗಾಗಿ ಫಸ್ಟ್ ಪಾಯಿಂಟ್ ಅಲ್ಲಿ ಏನು ಇಲ್ಲ ಅನ್ನುವಂತಹ ಒಂದು ವಿಚಾರಗಳು, ಫಸ್ಟ್ ಪಾಯಿಂಟ್ ಅಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂತಹ ವಿಚಾರಗಳನ್ನ ಈಗಾಗಲೇ ಅಧಿಕಾರಿಗಳು ಕೂಡ ಒಂದು ಆಫ್ ದಿ ರೆಕಾರ್ಡ್ ದೃಢಪಡಿಸಿದ್ದಾರೆ ಸುದ್ದಿ ಜೊತೆಗೆ. ಅದರ ಜೊತೆಗೆ ಈಗ ಇನ್ನೊಂದಷ್ಟು ಅಂದ್ರೆ ಇದೊಂದು ಪಾರದರ್ಶಕವಾಗಿದೆ ಅಥವಾ ಒಂದು ತೃಪ್ತಿಕರವಾಗಿದೆ ಅನ್ನುವಂಥದ್ದು ಅನಿಸುವವರೆಗೂ ಕೂಡ ಈ ಒಂದು ಪ್ರಕ್ರಿಯೆಯನ್ನು ಮುಂದುವರಿಸೋದಕ್ಕೆ ಅಂದ್ರೆ ಅಗೆಯುವಂತಹ ಪ್ರಕ್ರಿಯೆಯನ್ನ ಮುಂದುವರಿಸೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಅಧಿಕಾರಿಗಳು. ಒಂದಷ್ಟು ಸಮಾಲೋಚನೆಯನ್ನ ಮಾಡಿದ್ರು, ಏನು ಮಾಡಬಹುದು ಅಥವಾ ಮುಂದಿನ ಹಂತದ ಪ್ರಕ್ರಿಯೆ ಏನು, ಹೇಗೆ ಮುಂದುವರಿಯೋದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಯಿತು. ಆ ಚರ್ಚೆಯ ಬಳಿಕ ಇದೀಗ JCB ಮೂಲಕ ಅಂದ್ರೆ ಯಂತ್ರದ ಸಹಾಯದಿಂದ ಒಂದಷ್ಟು ಪ್ರದೇಶವನ್ನ ಈಗ ಮತ್ತಷ್ಟು ಅಡಿ ಆಳಕ್ಕೆ ಅಗೆಯುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಇಲ್ಲಿ ನಡೆಯುತ್ತೆ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲೂ ಕೂಡ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಸೊ ಸದ್ಯಕ್ಕೆ ಅಧಿಕಾರಿಗಳು ಒಂದು ಊಟದ ವಿರಾಮದಲ್ಲಿದ್ದಾರೆ. ಅದರ ಬಳಿಕ ಮತ್ತೆ ಈ ಒಂದು ಕಾರ್ಯಾಚರಣೆ ಆರಂಭ ಆಗುತ್ತೆ JCB ಮೂಲಕ. ಅಂದ್ರೆ ಅಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ಕೂಡ ನಾವು ಉಲ್ಲೇಖ ಮಾಡಬಹುದು ಅಥವಾ ಗಮನಿಸಬಹುದು. ಏನು ಅಂತ ಹೇಳಿದ್ರೆ ಈಗಾಗಲೇ ಹೇಳಿದ ಹಾಗೆ ಆತ ಸೂಚಿಸಿದಂತ ಜಾಗಗಳೆಲ್ಲವೂ ಕೂಡ ಈ ಒಂದು ಮರ
ಮರಗಿಡಗಳ ನಡುವೆ ಇದೆ ಅಥವಾ ಈ ಒಂದು ಕಾಡಿನ ಒಳಭಾಗದಲ್ಲಿದೆ ಅನ್ನುವಂಥದ್ದು. ಸೊ ಅಲ್ಲಿಗೆ ಈ ಒಂದು ವಾಹನವನ್ನ ತೆಗೆದುಕೊಂಡು ಹೋಗೋದಿಕ್ಕೆ ಸಾಧ್ಯ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಕೂಡ, ಅಥವಾ ದಾರಿ ಮಾಡಿಕೊಂಡು ಹೋಗ್ಬೇಕಾಗತ್ತಾ ಅನ್ನುವಂಥದ್ದು. ಸೊ ಅದಕ್ಕೂ ಕೂಡ ಈಗ ಫಸ್ಟ್ ಪಾಯಿಂಟ್ ಏನಿದೆ ಅಲ್ಲಿಗೆ ಸುಲಭದಲ್ಲಿ ಹೋಗುವಂತಹ ಸಾಧ್ಯತೆಗಳಿದೆ. ಮುಂದಿನದ್ದೇನು ಅನ್ನುವಂಥದ್ದನ್ನ ಮುಂದಕ್ಕೆ ನೋಡ್ಬೇಕಾಗುತ್ತೆ. ಸೊ ಸದ್ಯಕ್ಕೆ ಈಗ ಫಸ್ಟ್ ಪಾಯಿಂಟ್ಗೆ JCB ಬಂದು ಆ ಮೂಲಕ ಅಲ್ಲಿ ಕಾರ್ಯಾಚರಣೆಯನ್ನ ನಡೆಸುವಂತದ್ದು ಪಕ್ಕ ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಕಾರ್ಯಾಚರಣೆ ಕೂಡ ಈ ಒಂದು ಸ್ಥಳದಲ್ಲಿ ಆರಂಭ ಆಗೋದಕ್ಕಿದೆ. ಇದ್ದೀರಿ ಎಸ್, ಇದೀಗ ನೀವು ನೋಡ್ತಾ ಇದ್ದೀರಿ ಗೌತಮ್, JCB ಆಗಮನವಾಗಿದೆ. ಇಲ್ಲಿ ಅಧಿಕಾರಿಗಳು ಸೂಚಿಸಿದ ಕೂಡಲೇ JCB ಆಗಮನವಾಗಿದೆ. ಮೊದಲ ಪಾಯಿಂಟ್ ನಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂತಹದನ್ನ ಸುದ್ದಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಮೊದಲು ಬ್ರೇಕ್ ಮಾಡಿದಂತಹ ಸಂದರ್ಭ. ಮೊದಲ ಪಾಯಿಂಟ್ ನಲ್ಲಿ 3 ರಿಂದ 4 ಅಡಿಯ ತನಕ ಏನು ಸಿಗದಂತಹ ಹಿನ್ನೆಲೆಯಲ್ಲಿ, ದೂರುದಾರ ತೃಪ್ತಿ ಹೊಂದಿರದಂತಹ ಹಿನ್ನೆಲೆಯಲ್ಲಿ JCB ಯನ್ನ ತರಬೇಕು ಅನ್ನುವಂತಹ ನಿರ್ಧಾರವನ್ನ ಅಧಿಕಾರಿಗಳು ಮಾಡಿದಂತಹ ಸಂದರ್ಭದಲ್ಲಿ ಇದೀಗ JCB ಬಂದಿದೆ. ಚಿಕ್ಕ JCB ಯನ್ನ ಇಲ್ಲಿ ಕರೆತರಲಾಗಿದೆ. ಒಂದು ಟಿಪ್ಪರ್ ನ ಮೇಲೆ JCB ಯನ್ನ ಕರೆತರಲಾಗಿರುವಂತದ್ದು. ಆ JCB ಯ ಮೂಲಕ ಅಗೆಯುವಂತಹ ಕಾರ್ಯ ಮುಂದುವರಿಲಿಕ್ಕಿದೆ. ಸ್ಪಷ್ಟವಾಗಿ ಮೊದಲನೇದಾಗಿ ಸುದ್ದಿಯನ್ನ ಬ್ರೇಕ್ ಮಾಡಿದಂತಹ ಸುದ್ದಿ ನ್ಯೂಸ್ ಈಗ ಮತ್ತಷ್ಟು ನಿಮಗೆ ಅಪ್ಡೇಟ್ ಅನ್ನ ಕೊಡ್ತಾ ಹೋಗುತ್ತೆ. ಇದೀಗ JCB ಯನ್ನ ನೇತ್ರಾನಗರದ ಸ್ನಾನಘಟ್ಟದ ಬಳಿಗೆ ತರಲಾಗಿದೆ. JCB ಮೂಲಕ ಮೊದಲ ಪಾಯಿಂಟಿನ ಉತ್ಖನನ ಕಾರ್ಯ ಮುಂದುವರಿಲಿಕ್ಕಿದೆ. ಗೌತಮ್, ಆ JCB ಯ ಎಕ್ಸ್ಕ್ಲೂಸಿವ್ ವಿಡಿಯೋನ ನೀವೀಗ ನೋಡ್ತಾ ಇದ್ದೀರಿ. ಇನ್ನು ಮುಂದೆ JCB ಯಲ್ಲಿ ಉತ್ಖನನ ಕಾರ್ಯ ಮುಂದುವರಿಲಿಕ್ಕಿರುವಂತಹದ್ದು, ಆ JCB ಆಗಮನವಾಗ್ತಾ ಇರುವಂತಹ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಮೊದಲ ಪಾಯಿಂಟ್ ನಲ್ಲಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿವರೆಗೂ ಯಾವುದೇ ಕಳೆಬರಗಳಾಗಲಿ ಅಥವಾ ಯಾವುದೇ ಅವಶೇಷಗಳು ಸಿಗದಂತಹ ಹಿನ್ನೆಲೆಯಲ್ಲಿ ಮತ್ತು ಅಲ್ಲಿರ್ತಕ್ಕಂತಹ ಗುಂಡಿಯಲ್ಲಿ ನೀರು ನಿಂತು ತೊಂದರೆಗಳು ಆಗಿರುವಂತಹ ಹಿನ್ನೆಲೆಯಲ್ಲಿ JCB ಯ ಮೂಲಕ ಉತ್ಖನನ, ಯಾಕೆಂತಂದ್ರೆ ಸಾಕ್ಷಿ ದೂರುದಾರ ತೃಪ್ತಿಯಾಗುವ ತನಕ ಉತ್ಖನನ ಮಾಡುವುದಕ್ಕೆ ಅಧಿಕಾರಿಗಳು ನಿರ್ಧರಿಸಿರುವುದರಿಂದ ಸಾಕ್ಷಿ ದೂರುದಾರನ ಒಂದು ನಿರ್ಧಾರ ಅಥವಾ ಸಾಕ್ಷಿ ದೂರುದಾರ ತೃಪ್ತಿ ಆಗುವ ತನಕ ಆತನಿಗೆ ಒಂದು ಆ ಉತ್ಖನನ ಕಾರ್ಯವನ್ನು ಮುಂದುವರಿಸಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಇದೀಗ JCB ನೇತ್ರಾವತಿಯ ಸ್ನಾನಘಟ್ಟದತ್ತ ಆಗಮಿಸಿರುವಂತದ್ದು. JCB ಯಲ್ಲಿ ಮೊದಲ ಗುರುತನ್ನ ಉತ್ಖನನ ಮಾಡ್ಲಿಕ್ಕಿದ್ದಾರೆ. ಮೊದಲ ಗುರುತನ್ನ ಈಗಾಗಲೇ ಉತ್ಖನನ ಮ್ಯಾನ್ಯುವಲ್ ಆಗಿ ಮಾಡಿದ್ದಾರೆ. ಇನ್ನು ಮುಂದೆ JCB ಯಲ್ಲಿ ಉತ್ಖನನ ಮಾಡ್ಲಿಕ್ಕಿದ್ದಾರೆ. JCB ಯಲ್ಲಿ ಉತ್ಖನನ ಮಾಡಿ ಏನಾದರೂ ಸಿಗುತ್ತಾ ಅನ್ನುವಂತಹದನ್ನ ಅವರು ಮತ್ತಷ್ಟು ಉತ್ಖನನ ಮಾಡಿ ಅದರ ಮಾಹಿತಿಯನ್ನ ಪಡೆಯಲಿಕ್ಕಿದ್ದಾರೆ. ಈಗಾಗಲೇ ಅಧಿಕಾರಿಗಳ ಸೂಚನೆಯಂತೆ ಸ್ನಾನಘಟ್ಟದ ಸಮೀಪಕ್ಕೆ JCB ಆಗಮಿಸಿದೆ. JCB ಯನ್ನ ಕರೆತರಲಾಗಿದೆ. JCB ಯ ಮೂಲಕ ಮೊದಲ ಗುರುತನ್ನೇ ಉತ್ಖನನ ಮಾಡ್ಲಿಕ್ಕಿದ್ದಾರೆ. ಈಗಾಗಲೇ 3 ರಿಂದ 4 ಅಡಿಯಷ್ಟು ಉತ್ಖನನ ಮಾಡಿದ್ದು ಯಾವುದೇ ರೀತಿಯಾದಂತಹ ಕಳೆಬರಗಳು ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ JCB ಯ ಮೂಲಕ
ಉತ್ಖನನ ಕಾರ್ಯವನ್ನ JCBಯ ಮೂಲಕ ಉತ್ಖನನ ಕಾರ್ಯವನ್ನ ಮುಂದುವರಿಸಲಿಕ್ಕಿದ್ದಾರೆ. JCB ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ತಾವೀಗ ನೋಡಿದಿರಿ. ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ನೇತ್ರಾವತಿ ಸ್ನಾನಘಟ್ಟಕ್ಕೆ ಈಗಾಗಲೇ JCB ಆಗಮಿಸಿರುವಂತದ್ದು. JCBಯ ಮೂಲಕ ಮೊದಲ ಪಾಯಿಂಟ್ ನ ಉತ್ಖನನವನ್ನ ಮುಂದುವರಿಸಲಿಕ್ಕಿದ್ದಾರೆ ಗೌತಮ್. ಎಸ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಅಂದ್ರೆ ಮಿನಿ ಎಕ್ಸ್ಕವೇಟರ್ ಅನ್ನ ಇಲ್ಲಿ ಬಳಕೆ ಮಾಡಲಾಗ್ತಾ ಇರುವಂತದ್ದು. ಬಹುಶಃ ಆ ಒಂದು ಕಾಡಿನ ಹಾದಿಯ ನಡುವೆ ಸಾಗೋದಿಕ್ಕೆ ಅನುಕೂಲ ಆಗುವ ಹಾಗೆ ಈ ಒಂದು ವಾಹನವನ್ನ ತರಿಸಿದ್ದಾರೆ ಅನ್ನುವಂಥದ್ದನ್ನ ಖಂಡಿತ ಗೌತಮ್. ಮಿನಿ ಎಕ್ಸ್ಕವೇಟರ್ ಯಾಕೆ ಅಂತ ಹೇಳಿದ್ರೆ, ಒಂದು ಕಾಡಿನ ದಾರಿ, ಮತ್ತೊಂದು ಬಹಳ ಜಾಗರೂಕತೆಯಿಂದ ಅಗಿಬೇಕಾದಂತಹ ಅನಿವಾರ್ಯತೆ ಇದೆ. ಯಾವುದೇ ಕಳೆಬರ ಸಿಗುವಂತಹ ಸೂಚನೆಗಳು ಸಿಕ್ಕಿದ್ರೆ ಅದಕ್ಕೆ ಯಾವುದೇ ರೀತಿಯಂತಹ ತೊಂದರೆಗಳಾಗಬಾರದು. ಈ ಹಿನ್ನೆಲೆಯಲ್ಲಿ ಮಿನಿ ಎಕ್ಸ್ಕವೇಟರ್ ನ ಬಳಸಲಿಕ್ಕೆ, ಮಿನಿ JCBಯನ್ನ ಬಳಸೋದಕ್ಕೆ ಅಧಿಕಾರಿಗಳು ನಿರ್ಧಾರ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇಲ್ಲಿಗೆ JCB ಬಂದಿದೆ. ಓಕೆ, ಸೊ ಈಗ ಮುಂದಿನ ಪ್ರಕ್ರಿಯೆಯನ್ನು ಕೂಡ ಈಗ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಅನ್ನುವಂಥದ್ದಲ್ಲಿ. ಎಸ್, ಈಗಾಗಲೇ ತಾವೆಲ್ಲ ನೋಡ್ತಾ ಇದ್ರಿ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಮುಂದಿನ ಎಕ್ಸ್ಕವೇಷನ್ ಆಗ್ಲಿಕ್ಕಿದೆ. JCB ಒಳ ಹೋಗುವಂತಹ ಸ್ಥಳ, ಅಲ್ಲಿ ಒಳ ಹೋಗ್ಲಿಕ್ಕೆ ಗೇಟ್ ಅನ್ನ ತೆಗೆದಿದ್ದಾರೆ. ಒಳ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಮೊದಲ ಪಾಯಿಂಟ್ ನಂತ JCB ಸಾಕ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇರುವಂತಹದ್ದು. ಮೊದಲ ಪಾಯಿಂಟ್ ನಂತ JCB ಸಾಕ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಮೊದಲ ಪಾಯಿಂಟ್ ನಂತ ಮಿನಿ ಎಕ್ಸ್ಕವೇಟರ್ ಹೋಗ್ತಾ ಇದೆ. ಈಗಾಗಲೇ 4 ಅಡಿಯಷ್ಟು ಆಗಿದ್ರು ಏನೂ ಸಿಗದಂತ ಹಿನ್ನೆಲೆಯಲ್ಲಿ JCB ತರೋದಕ್ಕೆ, ಮಿನಿ ಎಕ್ಸ್ಕವೇಟರ್ ತರೋದಕ್ಕೆ ಅಧಿಕಾರಿಗಳು ನಿರ್ಧರಿಸಿರೋದ್ರಿಂದ ಅಲ್ಲಿಗೆ JCB ಆಗಮಿಸ್ತಾ ಇರುವಂತದನ್ನ ತಾವೀಗ ನೋಡ್ತಾ ಇದ್ರಿ. ಅದು ಇದೀಗ ನೇತ್ರಾವತಿ ಸ್ನಾನಘಟ್ಟದ ಬಳಿಗೆ JCB ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಈಗಾಗಲೇ ಇಲ್ಲಿಗೆ ಆಗಮಿಸಿರುವಂತಹ DIG MN ಅನುಚೇತ್ ಅವರು ಸ್ಥಳದಿಂದ ನಿರ್ಗಮಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸ್ಥಳದಿಂದ MN ಅನುಚೇತ್ ಅವರು ನಿರ್ಗಮಿಸಿದ್ದಾರೆ. ಈಗಾಗಲೇ ಪ್ರತಿ ಕ್ಷಣದ ಅಪ್ಡೇಟ್ ಗಳನ್ನ ಪಡಿತಾ ಇದ್ದಂತಹ DIG ಅವರು ಮೊದಲ 4 ಅಡಿಯನ್ನ ಅಗೆದ ನಂತರ ಇಲ್ಲಿಯ ಉತ್ಖನನ ಕಾರ್ಯ ಹೇಗಾಗ್ತಿದೆ ಅನ್ನುವಂಥದ್ರ ಸಂಪೂರ್ಣ ಮಾಹಿತಿಯನ್ನು ಪಡೆಯೋದಕ್ಕೆ ಮತ್ತು ಅಧಿಕಾರಿಗಳ ಜೊತೆಗೆ ಸಮಾಲೋಚನೆಯನ್ನು ನಡೆಸೋದಕ್ಕೆ DIG ಅನುಚೇತ್ ಅವರು ಇಲ್ಲಿಗೆ ಸ್ಥಳಕ್ಕೆ ಆಗಮಿಸಿದ್ರು. ಸ್ಥಳಕ್ಕಾಗಮಿಸಿ ಸಂಪೂರ್ಣವನ್ನ ಮಾಹಿತಿ ಪಡೆದ ನಂತರ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ದೂರುದಾರನಿಗೆ ತೃಪ್ತಿ ಆಗುವಷ್ಟು ಅಗಿತೀವಿ ಅನ್ನುವಂತಹ ನಿರ್ಧಾರವನ್ನ ಮಾಡಿಕೊಂಡು DIG ಅನುಚೇತ್ ಮತ್ತು ದಯಾಮ ಇನ್ನುಳಿದಂತಹ SIT ಅಧಿಕಾರಿಗಳು, ಸೈಮನ್ ಸೇರಿದಂತೆ ಇನ್ನುಳಿದಂತಹ SIT ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಮುಂದಿನ ಒಂದು ಅಗೆಯುವಂತಹ ಕಾರ್ಯವನ್ನ ಮಿನಿ JCBಯಲ್ಲಿ ಮಾಡೋದಕ್ಕೆ ನಿರ್ಧಾರ ಮಾಡಿ ಈಗಾಗಲೇ JCBಯನ್ನ ತಂದಿದ್ದಾರೆ. ಈಗಾಗಲೇ JCB ಸ್ನಾನಘಟ್ಟದ ಸಮೀಪಕ್ಕೆ ಬಂದು ನಿಂತಿದೆ ಅನ್ನುವಂತಹದನ್ನ ನಿಮಗೆ ತೋರಿಸ್ತಾ ಇದೀವಿ. ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಸುದ್ದಿ ನ್ಯೂಸ್ ನಲ್ಲಿ ತಾವು ನೋಡ್ತಾ ಇದ್ದೀರಿ. ಈ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಸುದ್ದಿ ನ್ಯೂಸ್ ನಲ್ಲಿ ತಾವೀಗ ನೋಡ್ತಾ ಇದ್ದೀರಿ. JCB ಆಗಮನವಾಗಿದೆ. ಮತ್ತೆ ಮೊದಲ ಗುರುತನ್ನೇ ಮತ್ತೆ ಅಗಿಲಿಕ್ಕಿದ್ದಾರೆ. ಈಗಾಗಲೇ ಕಾರ್ಮಿಕರು ಅಗದಿದ್ದಾರೆ. 3ರಿಂದ 4 ಅಡಿಯಷ್ಟು ಏನೂ ಸಿಗದಂತ ಹಿನ್ನೆಲೆಯಲ್ಲಿ ಈಗ JCBಯಲ್ಲಿ ಆಗಿಸೋದಕ್ಕೆ ಅಧಿಕಾರಿಗಳು ನಿರ್ಧರಿಸಿದ್ದು JCB ಸ್ನಾನಘಟ್ಟದತ್ತ ಆಗಮಿಸಿದೆ. ಎಸ್, ಬಹುಶಃ ಈಗ ಮೊದಲ ಪಾಯಿಂಟ್ ಅನ್ನುವಂಥದ್ದೇ ಎಲ್ಲರಿಗೂ ಕೂಡ ಒಂದು ಬಹಳ ಕುತೂಹಲದ ಕೇಂದ್ರ ಬಿಂದು ಆಗಿದೆ ಅನ್ನುವಂಥದ್ದು. ಸೊ ಮೊದಲ ಪಾಯಿಂಟ್ ಅಲ್ಲಿ ಇದೇನಾದ್ರೂ ಸಿಕ್ಕಿದೆ ಅಂತ ಹೇಳಿದ್ರೆ ಅದರ ಒಂದು ಚರ್ಚೆಗಳು ಇನ್ನಷ್ಟು ತೀವ್ರಗೊಳ್ಳುವಂತಹ ಒಂದು ಅವಕಾಶಗಳು ಕೂಡ ಇದೆ ಅನ್ನುವಂಥದ್ದು. ಸೊ ಈಗ ಫಸ್ಟ್ ಪಾಯಿಂಟಿನ ಬಗ್ಗೆ ಒಂದು ಟೋಟಲ್ ಕ್ಲಾರಿಟಿಯನ್ನು ತರೋದಕ್ಕೆ ಇಲ್ಲಿ ಪ್ರಯತ್ನಗಳಾಗ್ತಾ ಇದೆಯಾ ಅನ್ನುವಂಥದ್ದು. ಅಂದ್ರೆ ಸಾಕ್ಷಿ ದೂರುದಾರನಿಗೆ ತೃಪ್ತಿಯಾಗುವವರೆಗೂ ಕೂಡ, ಅಂದ್ರೆ ತೃಪ್ತಿಯಾಗುವಷ್ಟರ ಆಳಕ್ಕೂ ಕೂಡ ಒಂದು ಅಗೆಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಬಹುಶಃ ಒಂದು ಪಾರದರ್ಶಕತೆಯನ್ನ ಒಂದು ಕಾಪಾಡಿಕೊಳ್ಳುವಂತಹ ನೆಲೆಯಲ್ಲಿ ಬಹಳಷ್ಟು ಪ್ರಯತ್ನಗಳಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು ಅನ್ನುವಂಥದ್ದು. ಖಂಡಿತ ಮೊದಲ ಗುರುತನ್ನ ಆತ ಅಗೆಯುತ್ತಿರುವಂತಹ ಸಂದರ್ಭ ಆತನು ಕೂಡ ಅಲ್ಲಿ ಇರ್ತಾರೆ. ಸಾಕ್ಷಿ ದೂರುದಾರನ ಸಮ್ಮುಖದಲ್ಲಿ ಎಲ್ಲ ಕಾರ್ಯಗಳು ನಡೀತವೆ. ಈ ಹಿನ್ನೆಲೆಯಲ್ಲಿ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಒಂದು ಅಗಲದ ಜಾಗವನ್ನ ಕ್ರೈಮ್ ಸೀನ್ಗೆ ಅಳವಡಿಸಿ ಆ ಕ್ರೈಮ್ ಸೀನ್ ಅನ್ನು ಅಗೆಯುವಂತಹ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಕಾರ್ಮಿಕರು ಅಗದಷ್ಟು, ಅಂದ್ರೆ 3ರಿಂದ 4 ಅಡಿಯಷ್ಟು ಅಗದಿದ್ರೂ ಕೂಡ ಯಾವುದೇ ಕಳೆಬರ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಜೊತೆಗೆ ಸಮಾಲೋಚಿಸಿ ಕ್ರೈಮ್ ದೂರುದಾರ ಅಥವಾ ಸಾಕ್ಷಿ ದೂರುದಾರ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳ್ಕೊಂಡು ಅವರಿಗೆ ಇನ್ನೂ ಸ್ವಲ್ಪ ಅಡಿಗೆ ಹೋಗಬಹುದು ಅನ್ನುವಂತಹ ನಿರ್ಧಾರ ಇದ್ರೆ, ಮಾಡಬಹುದು ಅನ್ನುವಂಥದ್ದಿದ್ರೆ ಅವರು 8 ಅಡಿಯಷ್ಟು ಹೋಗ್ಲಿಕ್ಕೆ ರೆಡಿ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ
ಮಿನಿ JCB ಅಥವಾ ಎಕ್ಸಾವೇಟರ್ ಏನಿದೆ ಅದನ್ನ ಕರೆಸಿ ಅದರ ಮೂಲಕ ಅಗೆಸುವಂತಹ ಕಾರ್ಯವನ್ನ ಮುಂದುವರಿಸ್ತೇವೆ ಅನ್ನುವಂಥದ್ದನ್ನ ಅಧಿಕಾರಿಗಳು ತಿಳಿಸಿದ್ರು. ಅದರಂತೆ ಅವರು ಹೇಳಿದ ತತ್ಕ್ಷಣ ಅಂದ್ರೆ ಅವರು ಸಮಾಲೋಚನೆ ಮಾಡಿ ಇಮಿಡಿಯೇಟ್ಲಿ ಅದನ್ನ ಕರೆಸ್ಕೊಂಡಿದ್ದಾರೆ. ಈಗಾಗಲೇ ಅದು ಬಂದಿದೆ. ಇನ್ನೇನು ಕೆಲವು ಕ್ಷಣ ಅಂದ್ರೆ 10 ನಿಮಿಷದ ಒಳಗಾಗಿ ಮತ್ತೆ JCB ಯಲ್ಲಿ ಆ ಒಂದು ಉತ್ಖನನ ಕಾರ್ಯ ಮುಂದುವರಿಲಿಕ್ಕಿದೆ. ಯಾಕೆಂತಂದ್ರೆ JCB ಆ ಮೊದಲ ಗುರುತಿಗೆ ತುಂಬಾ ಈಸಿಯಾಗಿ ಹೋಗುವಂತ ಸಾಧ್ಯತೆ ಇದೆ. ಮೊದಲ ಗುರುತು ದೊಡ್ಡ ಗುಡ್ಡದ ಪ್ರದೇಶದಲ್ಲಿ ಇರದೇ ಇರೋದ್ರಿಂದ ಮೊದಲ ಗುರುತಿನತ್ತ ಆ ಮಿನಿ JCB ಏನಿದೆ ಅದು ಹೋಗುವಂತಹ ಸಾಧ್ಯತೆಗಳಿದಾವೆ. ಈಗಾಗಲೇ ಅದು ಆ ತೆಂಗಿನ ಮರದ ಕೆಳಭಾಗದಕ್ಕೆ ಬಂದು ನಿಂತಿರುವಂತ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ದೀರಿ. ಇನ್ನೇನು ಅದು ಕೆಲವೇ ಕ್ಷಣಗಳಲ್ಲಿ ಆ JCB ಅಲ್ಲಿರ್ತಕ್ಕಂತಹ ಪ್ರದೇಶಕ್ಕೆ ಹೋಗ್ಲಿಕ್ಕಿದೆ. ಅಧಿಕಾರಿಗಳ ಸೂಚನೆಯಂತೆ ಅಲ್ಲಿರ್ತಕ್ಕಂತಹ ಆ ಒಂದು ಮೊದಲ ಗುರುತನ್ನ ಉತ್ಖನನ ಮಾಡ್ಲಿಕ್ಕೆ ರೆಡಿಯಾಗಿದ್ದಾರೆ. ಇದಕ್ಕೆ ಅಧಿಕಾರಿಗಳು, ಅಲ್ಲಿರ್ತಕ್ಕಂತಹ ಪಂಚರು, ಅಲ್ಲಿರ್ತಕ್ಕಂತಹ FSL ನವರು, ಅಲ್ಲಿರ್ತಕ್ಕಂತಹ AC ಅವರು, ತಹಶೀಲ್ದಾರ್ ಅವರು ಸಾಕ್ಷಿಯಾಗಲಿದ್ದಾರೆ. ಈಗ ತಹಶೀಲ್ದಾರ್ ಅವರ ಸಮ್ಮುಖದಲ್ಲಿ ಮುಂದಿನ ಉತ್ಖನನ ಕಾರ್ಯ ಮುಂದುವರಿಲಿಕ್ಕಿದೆ. ಆ ಎಲ್ಲ ಕಾರ್ಯಗಳ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ತಾವು ಸುದ್ದಿ ನ್ಯೂಸ್ ನಲ್ಲಿ ನೋಡ್ಲಿಕ್ಕಿದ್ದೀರಿ. ಇದೀಗ JCB ಆಗಮಿಸಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಮುಂದಿನ ಪ್ರತಿ ಕ್ಷಣದ ಅಪ್ಡೇಟ್ ಗಳನ್ನ ಸುದ್ದಿ ನ್ಯೂಸ್ ಕೊಡ್ತಾ ಹೋಗುತ್ತೆ. ಗೌತಮ್, ಅದರ ಜೊತೆಗೆ ದಾಮೋದರ್, ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಅನ್ನೋದು ಏನು ಅಂತ ಹೇಳಿದ್ರೆ, ಈಗಾಗಲೇ ಈಗ ಸಾಕ್ಷಿ ದೂರುದಾರ ಇಚ್ಛೆ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಈಗ ಇನ್ನೊಂದಷ್ಟು ಅಗೆಸುವಂತ ಒಂದು ಪ್ರಯತ್ನವನ್ನ ಮಾಡಿರುವಂತದ್ದು. ಇಲ್ಲಿ ಆ ಸಾಕ್ಷಿ ದೂರುದಾರನ ಜೊತೆಗೆ ಆತನ ಪರ ವಕೀಲರು ಉಪಸ್ಥಿತಿ ಇದ್ದಾರ ಈ ಒಂದು ಉತ್ಖನನ ನಡೆಯುವಂತ ಸಂದರ್ಭದಲ್ಲಿ, ಅಥವಾ ಕೇವಲ ಆ ವ್ಯಕ್ತಿ ಮಾತ್ರ ಇರುವಂತದ್ದ, ಹೇಗೆ ಅನ್ನುವಂಥದ್ದು? ಈಗ ತಾವು ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. ಆತನ ಪರವಾಗಿರುವಂತಹ ವಕೀಲರು ಅಲ್ಲಿ ಕಾರ್ನಲ್ಲಿ ಕುಳಿತುಕೊಳ್ತಾ ಇರುವಂತಹ ದೃಶ್ಯಾವಳಿ ನೋಡಿ, ಎಕ್ಸ್ಕ್ಲೂಸಿವ್ ಲೈವ್ ದೃಶ್ಯಾವಳಿ. ಆತನ ಪರವಾಗಿರುವಂತಹ ವಕೀಲರು ಈಗ ಕಾರಿನತ್ತ ಕುಳಿತುಕೊಳ್ತಾ ಇರುವಂತದ್ದು. ಸಾಕ್ಷಿ ದೂರುದಾರ ಬಂದಿರುವಂತಹ ಕಾರ್ ಅದು. ಆ ಕಾರ್ನಲ್ಲಿ ಆತನ ಪರವಾಗಿರುವಂತಹ ವಕೀಲರು ಕುಳಿತುಕೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಅಂದ್ರೆ ಇಲ್ಲಿ ಸಾಕ್ಷಿ ದೂರುದಾರನ ವಕೀಲರು ಇಲ್ಲಿ ಇದ್ದಾರೆ. ಅದರ ಎಕ್ಸವೇಷನ್ ಅಲ್ಲಿ ಏನು ಒಂದು ಅಗೆಯುವಂತಹ ಕಾರ್ಯದ ಸಮೀಪಕ್ಕೆ ಅವರಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಅಧಿಕಾರಿಗಳು ಮತ್ತು ಯಾರ್ಯಾರು ತನಿಖಾ ತಂಡದಲ್ಲಿದ್ದಾರೋ, ಯಾರು ಅಗತ್ಯವಾಗಿ ಕಾನೂನಾತ್ಮಕವಾಗಿ ಅಲ್ಲಿ ಯಾರ್ಯಾರು ಬೇಕಾಗುತ್ತೋ ಅವರಿಗೆ ಮಾತ್ರ ಅಲ್ಲಿ ಅವಕಾಶವನ್ನು ಒದಗಿಸಲಾಗಿದೆ. ಓಕೆ, ಥ್ಯಾಂಕ್ ಯು. ರಿಪೋರ್ಟರ್ ಚಾನಲ್ ಕ್ಯಾಮರಾ ಮೇಲೆ ಮುಂದಿನ ಅಷ್ಟು ಕಾರ್ಯಾಚರಣೆಗಳನ್ನ ಒಂದು ಹಂತಕ್ಕೆ ನಾವು ಮಾನಿಟರ್ ಮಾಡಿ ಬಿಡಬಹುದು. ಹಾಗಾಗಿ ಆರಂಭದಲ್ಲಿ ಬಹಳ ತೀರ ಪ್ರದೇಶದಲ್ಲಿ ಮನುಷ್ಯ ಗುಂಡಿ ಆ ಒಂದು ಸ್ಥಳದಲ್ಲಿ ಆ ಮೃತದೇಹ ಇದೆಯೋ ಇಲ್ಲವೋ ಅನ್ನುವಂಥದ್ದನ್ನ ಪತ್ತೆ ಹಚ್ಚುವ ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು. ಆ ಪ್ರಕ್ರಿಯೆಯ ಭಾಗವಾಗಿ ಏನು ಮಾಡುತ್ತೆ ಅನ್ನೋದಂದ್ರೆ ಅಲ್ಲಿ ಯಾವ ರೀತಿಯ ಉತ್ತರನ ಪ್ರಕ್ರಿಯೆಗಳು
ಎಸ್, ಈಗ ಫಸ್ಟ್ ಪಾಯಿಂಟ್ ನಲ್ಲಿ ಇನ್ನೊಂದಷ್ಟು ಎಕ್ಸ್ಹ್ಯೂಮೇಷನ್ ಅನ್ನ ಮಾಡೋದಿಕ್ಕೆ ಮಿನಿ ಎಸ್ಕವೇಟರ್ ಅನ್ನ ಕೂಡ ಇಲ್ಲಿ ತರಿಸಿಕೊಳ್ಳಲಾಗಿದೆ. ಅಂದ್ರೆ ಮಾನವ ಶ್ರಮದ ಮೂಲಕ ಮ್ಯಾನ್ಯುವಲ್ ಆಗಿ ಈಗ 12-14 ಮಂದಿ ಕಾರ್ಮಿಕರೇನಿದ್ರು ಅವರ ಮೂಲಕ ಅಗೆಯುವಂತಹ ಕೆಲಸಗಳಾಗಿತ್ತು. ಒಂದಷ್ಟು ಸವಾಲುಗಳು, ಅಂದ್ರೆ 3-4 ಅಡಿ ಅಗೆದ್ರೂ ಕೂಡ ಯಾವುದೇ ರೀತಿಯ ಅವಶೇಷಗಳಾಗ್ಲಿ ಕಳೆ ಬರವಾಗ್ಲಿ ಅಲ್ಲಿ ಪತ್ತೆಯಾಗಿಲ್ಲ. ಅದರ ಜೊತೆಗೆ ಮಳೆಯ ಸಮಸ್ಯೆ, ಅದೇ ರೀತಿ ಕೆಳಭಾಗದಿಂದ ನೀರಿನ ಹೊರತೆಯ ಸಮಸ್ಯೆ, ಇದೆಲ್ಲ ಅಂದ್ರೆ ಹೊಂಡದಲ್ಲಿ ನೀರು ತುಂಬಿಕೊಳ್ಳುವಂತಹ ಸಮಸ್ಯೆಗಳಿಂದಾಗಿ ಮುಂದಿನ ಒಂದು ಪ್ರಕ್ರಿಯೆ ಅಂದ್ರೆ ಈಗಾಗಲೇ 3-4 ಅಡಿ ಆಗಿದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಒಂದು ಅವಶೇಷಗಳು ಪತ್ತೆಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಸಾಕ್ಷಿ ದೂರುದಾರನಿಗೆ ಒಂದು ತೃಪ್ತಿಯಾಗುವವರೆಗೂ ಕೂಡ ಇನ್ನೊಂದಷ್ಟು ಅಗೆಯುವಂತಹ ಒಂದು ಆತ ತೋರಿಸಿರುವಂತಹ ಮೊದಲ ಜಾಗದ ಒಟ್ಟು ಪ್ರದೇಶವನ್ನ ಕೂಡ ಈಗ ಈ ಒಂದು ಮಿನಿ ಎಸ್ಕವೇಟರ್ನ ಮೂಲಕ ಅಗೆಸೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಇಮಿಡಿಯೇಟ್ಲಿ ಈಗ ಆಫೀಸರ್ಗಳು ಆ ಒಂದು ಯಂತ್ರೋಪಕರಣವನ್ನ ಕೂಡ ಇಲ್ಲಿಗೆ ತರಿಸಿಕೊಂಡಿರುವಂತದ್ದು ನೀವು ಈಗಾಗಲೇ ನೋಡ್ತಾ ಇದ್ದೀರಿ. ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಒಂದು ವಾಹನ ಕೂಡ ಬಂದು ನಿಂತಿದೆ. ಅಧಿಕಾರಿಗಳು ಸೂಚನೆ ಕೊಟ್ಟ ತಕ್ಷಣ ಆ ಒಂದು ಪ್ರದೇಶ ಏನಿದೆ, ಆ ಒಂದು ಗುರುತಿಸಿದಂತಹ ಜಾಗ ಏನಿದೆ ಅಲ್ಲಿಗೆ ತೆರಳಿ ಅಲ್ಲಿ ಅಗೆಯುವಂತಹ ಒಂದು ಪ್ರಕ್ರಿಯೆಗಳನ್ನ ಇಲ್ಲಿ ಮಾಡಲಾಗುತ್ತೆ. ಅದರ ಆಪರೇಟರ್ ಆ ವಾಹನದಲ್ಲೇ ಇರುವಂತದ್ದನ್ನು ಕೂಡ ನೀವು ಗಮನಿಸಬಹುದು. ಅಂದ್ರೆ ಒಟ್ಟಾರೆಯಾಗಿ ಇಲ್ಲಿ ಯಾವುದೇ ರೀತಿಯಲ್ಲೂ ವಿಳಂಬಗಳಾಗದ ಹಾಗೆ ಅಥವಾ ಏನೆಲ್ಲ ವ್ಯವಸ್ಥೆಗಳನ್ನ ಬೇಕೋ ಅದೆಲ್ಲವನ್ನು ಕೂಡ ಇಲ್ಲಿ ಕರೆಸಿಕೊಂಡು ಆ ವ್ಯವಸ್ಥೆಗಳನ್ನ ಮಾಡಿಕೊಂಡು ಈ ಒಂದು ಪ್ರಕ್ರಿಯೆಗಳನ್ನ ನಡೆಸಲಾಗ್ತಾ ಇದೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಯಂತ್ರದ ಮೂಲಕ ಅಂದ್ರೆ ಮಿನಿ ಎಸ್ಕವೇಟರ್ನ ಮೂಲಕ ಇನ್ನೊಂದಷ್ಟು ಮಣ್ಣನ್ನ ಅಗೆಯುವಂತಹ, ಇನ್ನಷ್ಟು ಅಡಿ ಆಳಕ್ಕೆ ಅಗೆಯುವಂತಹ ಪ್ರಯತ್ನಗಳಾಗುತ್ತೆ. ಅಂದ್ರೆ ಈ ಒಂದು ಸಣ್ಣ ವಾಹನವನ್ನ ಅಂದ್ರೆ ಮಿನಿ ಎಸ್ಕವೇಟರ್ ಅನ್ನ ಯಾಕೆ ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದಕ್ಕೆ ಕೂಡ ಒಂದು ವಿಚಾರಗಳನ್ನ ಈಗಾಗಲೇ ದಾಮೋದರ ಉಲ್ಲೇಖ ಮಾಡಿದ್ರು. ಇದು ಅತ್ಯಂತ ಸೂಕ್ಷ್ಮವಾದ ಕೆಲಸ, ಅತ್ಯಂತ ಸೂಕ್ಷ್ಮವಾಗಿ ಈ ಒಂದು ಕೆಲಸವನ್ನ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಬಹಳಷ್ಟು ಜಾಗರೂಕತೆಯಿಂದ ಕೆಲಸವನ್ನ ಮಾಡಬೇಕಾಗುತ್ತೆ. ದೊಡ್ಡ ಯಂತ್ರೋಪಕರಣಗಳನ್ನ ಮೆಷಿನ್ಗಳನ್ನ ಬಳಕೆ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಸೂಕ್ಷ್ಮವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಅಂದ್ರೆ ಸಾಮಾನ್ಯವಾಗಿ ಪ್ರಶ್ನೆ ಬರುತ್ತೆ, ದೊಡ್ಡ ವಾಹನದ ಮೂಲಕ ಇನ್ನೊಂದಷ್ಟು ಅಂದ್ರೆ ಕೆಲಸವನ್ನ ಬೇಗ ಮುಗಿಸಬಹುದಲ್ಲ ಅನ್ನುವಂಥದ್ದು. ಆದ್ರೆ ಇಲ್ಲಿ ಒಂದಷ್ಟು ಸೂಕ್ಷ್ಮವಾಗಿ ನಾಜೂಕಿನಿಂದ ಕೆಲಸ ಕಾರ್ಯಗಳು ಆಗ್ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಮಿನಿ ಎಸ್ಕವೇಟರ್ಗಳನ್ನ ಅಂದ್ರೆ ಇದು ಸುಲಭವಾಗಿ ತೋಟಗಳ ನಡುವೆ ಕೂಡ ಸಾಗಬಲ್ಲಂತಹ ವಾಹನ, ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡುವಂಥದ್ದು. ಸೊ ಹಾಗಾಗಿ ಈ ಒಂದು ವಾಹನವನ್ನ ಬಳಕೆ ಮಾಡಿಕೊಳ್ಳೋದಿಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥದ್ದು. ಆ ಒಂದು ವಾಹನವನ್ನ ಈಗ ತಂದು ನಿಲ್ಲಿಸಿದ್ರು. ಇದೀಗ ಒಂದು ವಾಹನ ಒಂದು ಸ್ಥಳದತ್ತ ಸಾಗ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಆ ತೆಂಗಿನ ಮರಗಳ ತೋಟ ಏನಿದೆ, ತೆಂಗಿನ ಮರಗಳ ನಡುವಿನಿಂದ ಇರುವಂತಹ ಪ್ರದೇಶ ಏನಿದೆ ಆ ಮೂಲಕ ಆ ಒಂದು ಮಿನಿ ಎಸ್ಕವೇಟರ್ ವಾಹನ ಸಾಗ್ತಾ ಇದೆ. ತನ್ನ ನಿಗದಿತ ಕಾರ್ಯ ಏನಿದೆ ಅದನ್ನ ಮಾಡೋದಿಕ್ಕೆ ಅಂದ್ರೆ ಈಗಾಗಲೇ ಸಾಕ್ಷಿ ದೂರುದಾರ ಗುರುತಿಸಿರುವಂತಹ ಮೊದಲ ಜಾಗ ಏನಿದೆ ಅಲ್ಲಿಗೆ ತೆರಳುತ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಅಲ್ಲಿನ ಗೇಟ್ ಅನ್ನ ಕೂಡ ತೆರೆದು ಆ ಒಂದು ವಾಹನವನ್ನ ಈಗಾಗಲೇ ಒಳಗೆ ಕಳುಹಿಸಿದ್ದಾರೆ. ಸೊ ಅಲ್ಲಿಂದ ಮತ್ತೆ ಮುಂದಿನ ಆ ಒಂದು ಕಾರ್ಯಾಚರಣೆ ನಡೆಯಬೇಕಾದಂತಹ ಜಾಗ ಏನಿದೆ ಅದರತ್ರ ಈ ಒಂದು ವಾಹನ ಸಾಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನಾವು ನೋಡ್ತಾ ಇದ್ದೇವೆ.
ಬಹುಶಃ SITಗೆ ವಹಿಸಿದ ಅಂದಿನಿಂದಲೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ವ್ಯಾಪಕವಾದ ಕುತೂಹಲ ಮನೆ ಮಾಡಿರುವಂಥದ್ದು. ರಾಷ್ಟ್ರೀಯ ಮಾಧ್ಯಮಗಳಾಗಿರ್ಬೋದು, ರಾಜ್ಯ ಮಟ್ಟದ ಮಾಧ್ಯಮಗಳೆಲ್ಲೂ ಕೂಡ ಈ ಒಂದು ವಿಚಾರಗಳು ಚರ್ಚೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ಕುತೂಹಲ ಇದೆ. SIT ತಂಡ ಧರ್ಮಸ್ಥಳ ಆಸುಪಾಸಿಗೆ ಆಗಮಿಸಿದ ಅಂದಿನಿಂದಲೂ ಕೂಡ ಬಹಳಷ್ಟು ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಅದರ ಜೊತೆಗೆ ಈಗ ನಿನ್ನೆಯಿಂದ ಮಹಜರು ನಡೀತಾ ಇದೆ. ಅಂದ್ರೆ ಜುಲೈ 28ರಿಂದ ಸೋಮವಾರದಿಂದ ಏನು ಮಹಜರು ಪ್ರಕ್ರಿಯೆ ಅಥವಾ ಈ ಒಂದು ಸ್ಥಳಗಳನ್ನು ಗುರುತಿಸುವಂತ ಒಂದು ಪ್ರಕ್ರಿಯೆ ಆರಂಭ ಆಯ್ತು. ನಿನ್ನೆಯಿಂದಲೂ ಕೂಡ ಬಹಳಷ್ಟು ಮಂದಿ ಈ ಒಂದು ವಿದ್ಯಮಾನಗಳನ್ನ ಗಮನಿಸ್ತಾ ಇದ್ದಾರೆ. ನೀವೀಗ ನೋಡ್ತಾ ಇದ್ದೀರಿ, ವಾಹನಗಳು ಸಾಲುಗಟ್ಟಿ ನಿಂತಿರುವಂತದ್ದನ್ನ. ಅಂದ್ರೆ ಎಲ್ಲರೂ ಕೂಡ ಕುತೂಹಲದಿಂದ ಆಗಮಿಸಿ ತಮ್ಮ ವಾಹನಗಳಲ್ಲಿ ಬಂದವರು ಇಲ್ಲಿ ವಾಹನಗಳನ್ನ ನಿಲ್ಲಿಸಿ ಏನಾಗ್ತಾ ಇದೆ, ಏನು ಬೆಳವಣಿಗೆಗಳಾಗ್ತಾ ಇದೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಕಾತರದಿಂದ ಕುತೂಹಲದಿಂದ ಕಾಯ್ತಾ ಇರುವಂತದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ಬೆಳಗ್ಗೆ ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಆಗಮಿಸುವಂತಹ ಮುನ್ನವೇ ನೇತ್ರಾವತಿ ಸ್ನಾನಘಟ್ಟದ ಬಳಿ ಬಹಳಷ್ಟು ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ರು. ಅದರ ಬಳಿಕ ನಿರಂತರವಾಗಿ ನಡೀತಾ ಇರುವಂತಹ ಪ್ರಕ್ರಿಯೆಗಳಂದ್ರೆ ದೂರದಿಂದ ನೋಡಿದ್ರೆ ಏನು ಕೂಡ ಕಾಣದಿದ್ರು ಕೂಡ ಏನಾದ್ರೂ ಆಗಬಹುದೋ, ಏನಾದ್ರೂ ಸಿಗುತ್ತಾ ಸಿಗಲ್ವೋ, ಈ ಒಂದು ಕುತೂಹಲದಿಂದಲೇ ಕೂಡ ಕಾಯ್ತಾ ಇದ್ದಂತಹ ಒಂದು ಸನ್ನಿವೇಶಗಳು ಕಂಡು ಬರ್ತಾ ಇತ್ತು. ಬಹುಶಃ ಜನಸಂದಣಿ ಎಷ್ಟಿದೆ ಅನ್ನುವಂಥದ್ದಕ್ಕೆ ಇಲ್ಲಿ ಸಾಲುಗಟ್ಟಿ ನಿಂತಿರುವಂತಹ ವಾಹನಗಳನ್ನ ಗಮನಿಸಿದ್ರು ಕೂಡ ನಮಗೆ ಗೊತ್ತಾಗುತ್ತೆ ಅದೆಷ್ಟರ ಸಂಖ್ಯೆಯಲ್ಲಿ, ಅದೆಷ್ಟರ ಮಟ್ಟದಲ್ಲಿ ಜನ ಬಂದು ಇಲ್ಲಿ ನಿಂತಿದ್ದಾರೆ ಅನ್ನುವಂಥದ್ದನ್ನ ಕೂಡ ನಾವು ಇಲ್ಲಿ ಗಮನಿಸಬಹುದು.
ಎಸ್, ಮುಂದಿನ ಹಂತದ ಪ್ರಕ್ರಿಯೆ ಮತ್ತೆ ಆರಂಭಗೊಳ್ಳುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ. ಈಗಾಗಲೇ ಮಿನಿ ಎಕ್ಸ್ಕವೇಟರ್ ವಾಹನವನ್ನ ಅಲ್ಲಿಗೆ ತರಿಸಿಕೊಳ್ಳಲಾಗಿದೆ. ಮುಂದಿನ ಸ್ಥಳಕ್ಕೆ ತೆರಳೋದಕ್ಕೆ ಅನುಕೂಲವಾದಂತಹ ಜಾಗದಲ್ಲಿ ಆ ವಾಹನವನ್ನ ನಿಲ್ಲಿಸಲಾಗಿದೆ. ಜೊತೆಗೆ ಈಗ ಊಟದ ವಿರಾಮಕ್ಕೆ ತೆರಳಿದಂತಹ ಅಧಿಕಾರಿಗಳು ಕೂಡ ಸ್ಥಳದತ್ತ ಅಂದ್ರೆ ಅಗಿತಾ ಇರುವಂತಹ ಸ್ಥಳಕ್ಕೆ ವಾಪಸ್ ಆಗ್ತಾ ಇದ್ದಾರೆ ಎನ್ನುವಂತಹ ದೃಶ್ಯಗಳು ಕೂಡ ನಮಗೆ ಕಂಡು ಬರ್ತಾ ಇದೆ. ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರಾಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಅವರು ತಮ್ಮ ಸಿಬ್ಬಂದಿಗಳ ಜೊತೆಗೆ ಒಂದಷ್ಟು ಈ ಒಂದು ಕಾರ್ಯಕ್ಕೆ ನಿಯೋಜಿತರಾಗಿದ್ದಂತಹ ಅಧಿಕಾರಿಗಳು ಕೂಡ ಈ ಸ್ಥಳದತ್ತ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸಬಹುದು. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈಗ ಮತ್ತೆ ಈ ಒಂದು ಮಿನಿ ಎಕ್ಸ್ಕವೇಟರ್ನ ಮೂಲಕ ಮತ್ತಷ್ಟು ಅಗೆಯುವಂತಹ ಒಂದು ಪ್ರಕ್ರಿಯೆಗಳು ಚಾಲನೆಯನ್ನು ಪಡೆದುಕೊಳ್ಳುವಂಥದ್ದು ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ 3 ರಿಂದ 4 ಅಡಿ ಆಳದವರೆಗೆ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಮಣ್ಣನ್ನು ತೆಗೆಯುವಂತಹ ಕೆಲಸವನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಅವಶೇಷಗಳು ಪತ್ತೆಯಾಗಿಲ್ಲ, ಯಾವುದೇ ರೀತಿಯ ಕಳೆಬರಗಳು ಕೂಡ ಕಂಡು ಬಂದಿಲ್ಲ. ಹೀಗಾಗಿ ಸಾಕ್ಷಿ ದೂರುದಾರನಿಗೆ ತೃಪ್ತಿಯಾಗುವವರೆಗೂ ಕೂಡ ಅಂದ್ರೆ ಇನ್ನೊಂದಷ್ಟು ಪ್ರದೇಶಗಳನ್ನ ಕೂಡ ಒಂದು ಅಗೆಸುವಂತಹ ತೀರ್ಮಾನಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಸಮಾಲೋಚನೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಇಲ್ಲಿಗೆ ಅನುಚೇತ್ ಅವರು ಆಗಮಿಸಿದ್ರು. SIT ತಂಡದ ಪ್ರಮುಖ ಅಧಿಕಾರಿ ಅನುಚೇತ್ ಅವರು ಆಗಮಿಸಿ ಅಧಿಕಾರಿಗಳ ಜೊತೆಗೆ ಒಂದಷ್ಟು ಸಮಾಲೋಚನೆಯನ್ನ ನಡೆಸಿದ್ರು, ಒಂದಷ್ಟು ಮಾರ್ಗದರ್ಶನಗಳನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಬರ್ತಾ ಇದೆ. ಅದಾದ ಬಳಿಕ ಈಗ ಯಂತ್ರದ ಮೂಲಕ ಇನ್ನೊಂದಷ್ಟು ಅಗೆಯುವಂತಹ ಪ್ರಕ್ರಿಯೆಗೆ ಮುಂದಾಗಿರುವಂಥದ್ದು. ಸೊ ಆ ನೆಲೆಯಲ್ಲಿ ಈಗಾಗಲೇ ಮಿನಿ ಎಕ್ಸ್ಕವೇಟರ್ ವಾಹನವನ್ನ ಕೂಡ ಅಲ್ಲಿಗೆ ತರಿಸಿಕೊಳ್ಳಲಾಗಿದೆ. ಸೊ ಅದು ಕೂಡ ಸನ್ನದ್ಧವಾಗಿ ನಿಂತಿರುವಂಥದ್ದನ್ನು ಗಮನಿಸಬಹುದು. ಸೊ ಈ ಒಂದು ಯಂತ್ರದ ಮೂಲಕ ಇನ್ನೊಂದಷ್ಟು ಅಗೆಸುವಂತಹ ನಿರ್ಧಾರಕ್ಕೆ ಬರಲಾಗಿದೆ. ಸೊ ಊಟದ ವಿರಾಮವನ್ನು ಪಡೆದುಕೊಂಡಿದ್ರು ಅಧಿಕಾರಿಗಳು, ಊಟಕ್ಕಾಗಿ ತೆರಳಿದ್ರು. ಅಲ್ಲಿಗೆ ಊಟದ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿತ್ತು. ಸೊ ಇದೀಗ ಊಟದ ವಿರಾಮವನ್ನು ಮುಗಿಸಿಕೊಂಡು ಈಗ ಮತ್ತೆ ತಮ್ಮ ಕಾರ್ಯದತ್ತ ಕಾರ್ಯೋನ್ಮುಖರಾಗ್ತಾ ಇರುವಂಥದ್ದು ಅಥವಾ ಇತ್ತ ಕಡೆಗೆ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಮತ್ತೊಂದೆಡೆಯಿಂದ ಜೋರಾಗಿ ಮಳೆ ಸುರಿಯುವಂತಹ ಸಾಧ್ಯತೆಗಳು ಕೂಡ ದಟ್ಟ ಆಗಿದೆ. ಸಂಪೂರ್ಣವಾಗಿ ಮೋಡ ಆವರಿಸಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅದರ ಜೊತೆಗೆ ಈಗ ಮುಂದಿನ ಪ್ರಕ್ರಿಯೆಗಳು ಕೂಡ ನಡೆಯಬೇಕಾಗಿದೆ. ಸೊ ಅದರ ಜೊತೆಗೆ ಮತ್ತೆ ಮುಂದಿನ 2 ಒಂದು ಪಾಯಿಂಟ್ಗಳ ಬಗ್ಗೆಯೂ ಕೂಡ ಈಗ ಗಮನವನ್ನು ಹರಿಸಿದ್ದಾರೆ. ಅದರ ಜೊತೆಗೆ ಈಗ ಈ ಒಂದು ಪಾಯಿಂಟ್ ಅನ್ನ ಸಂಪೂರ್ಣವಾಗಿ ಕ್ಲಾರಿಫೈ ಮಾಡಿಕೊಂಡು ಮತ್ತೆ ಮುಂದಿನ ಪಾಯಿಂಟ್ಗಳತ್ತ ತೆರಳುತ್ತಾರೆ ಅನ್ನುವಂಥದ್ದು ಕೂಡ ಈಗ ಲಭಿಸ್ತಾ ಇರುವಂತಹ ಮಾಹಿತಿ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುಂದಿನ ಹಂತದ ಪ್ರಕ್ರಿಯೆಗಳು ಕೂಡ ಒಂದು ಚಾಲನೆಯನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಈಗ ಅಗೆಯೋದಕ್ಕೆ ಇರುವಂತಹ ಜಾಗದತ್ತ ಈ ಒಂದು ಮಿನಿ ಎಕ್ಸ್ಕವೇಟರ್ ವಾಹನ ಚಲಿಸ್ತಾ ಇದೆ. ಅದನ್ನ ನೇರ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀವು ಗಮನಿಸ್ತಾ ಇರುವಂತಹ ದೃಶ್ಯಗಳಿದು. ಮಧ್ಯಾಹ್ನದವರೆಗೂ ಕೂಡ ಅಂದ್ರೆ ಈ ಮೊದಲಿನ ಹಂತದವರೆಗೂ ಕೂಡ ಯಾವ ರೀತಿ ಕಾರ್ಯಾಚರಣೆಗಳಾಯ್ತು, ಏನೇನಾಯ್ತು, ಏನೇನು ಡೆವಲಪ್ಮೆಂಟ್ಗಳಾಯ್ತು ಎಲ್ಲವನ್ನೂ ಕೂಡ ಕ್ಷಣದ ಅಪ್ಡೇಟ್ಸ್ ಅನ್ನ ಕೂಡ ನಮ್ಮ
ಪ್ರತಿನಿಧಿ ದಾಮೋದರ ದೊಂಡೋಲಿ ಅವರಿಂದ ನಿರಂತರವಾಗಿ ಕೊಡ್ತಾ ಇದ್ರು. ಆ ಬಳಿಕ ಅಧಿಕಾರಿಗಳು ಊಟದ ಒಂದು ವಿರಾಮವನ್ನು ಪಡೆದುಕೊಂಡಂತಹ ಸಂದರ್ಭದಲ್ಲೂ ಕೂಡ ಏನೇನಾಯ್ತು ಅಥವಾ ಮುಂದಿನ ಹಂತದ ಒಂದು ಪ್ರಕ್ರಿಯೆಗಳೇನು ಅನ್ನುವಂಥದ್ದನ್ನು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಇದೀಗ ಮತ್ತೆ ಅಧಿಕಾರಿಗಳು ಕಾರ್ಯೋನ್ಮುಖರಾಗಿದ್ದಾರೆ. SIT ಟೀಮ್ ಇಲ್ಲಿ ಮತ್ತೆ ಕಾರ್ಯೋನ್ಮುಖವಾಗಿದೆ. ಮುಂದಕ್ಕೆ ಈ ಒಂದು ಜಾಗದಲ್ಲಿ ಎಕ್ಸಿಮೇಷನ್ ಮಾಡುವಂತಹ ಪ್ರಕ್ರಿಯೆಗಳು ಈಗಾಗಲೇ ಚಾಲನೆಯನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ AC ಸ್ಟೆಲ್ಲಾ ವರ್ಗೀಸ್ ಅವರಾಗಿರ್ಬೋದು, ಅದೇ ರೀತಿ SIT ಟೀಮ್ನ ಅಧಿಕಾರಿಗಳಾಗಿರ್ಬೋದು, ಅದೇ ರೀತಿ ಫಾರೆನ್ಸಿಕ್ ಟೀಮ್ ಇರ್ಬೋದು, ಎಲ್ಲರೂ ಕೂಡ ಈ ಒಂದು ಸ್ಥಳಕ್ಕೆ ಮತ್ತೆ ವಾಪಸ್ ಆಗ್ತಾ ಇದ್ದಾರೆ. ಸೊ ಮುಂದಿನ ಹಂತದ ಇನ್ನೊಂದಷ್ಟು ಪ್ರಕ್ರಿಯೆಗಳು ಈಗ ನಡೆಯೋದಕ್ಕಿದೆ, ಇನ್ನೊಂದಷ್ಟು ಚಾಲನೆಯನ್ನ ಪಡೆದುಕೊಳ್ಳೋದಕ್ಕಿದೆ. ಸೊ ಈಗಾಗಲೇ ಅನುಚೇತ್ ಅವರು ಬಂದು ಈಗಾಗಲೇ ಈ ಬಗ್ಗೆ ಒಂದು DIG MN ಅನುಚೇತ್ ಅವರು ಈಗಾಗಲೇ ಬಂದು ಒಂದು ಸಮಾಲೋಚನೆಯನ್ನು ಕೂಡ ನಡೆಸಿಕೊಂಡು ತೆರಳಿದ್ದಾರೆ ಎನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ನಾವು ಈಗಾಗಲೇ ಗಮನಿಸಿದ್ದೀವಿ. ಸೊ ಈಗ ಮುಂದಿನ ಹಂತದ ಪ್ರಕ್ರಿಯೆ ಇಲ್ಲಿ ಈಗ ಒಂದು ಚಾಲನೆಯನ್ನ ಪಡೆದುಕೊಳ್ತಾ ಇದೆ.
ಎಸ್, ಫಸ್ಟ್ ಪಾಯಿಂಟ್ ನಲ್ಲಿ ಬೆಳಗ್ಗಿನ ವೇಳೆ ನಡೆದಂತಹ ಈ ಒಂದು ಅಗಿತಾ ಇದ್ದಂತಹ ಜಾಗ ಏನಿದೆ ಅಲ್ಲಿಗೆ ಈಗ ಮಿನಿ ಎಕ್ಸ್ಕವೇಟರ್ ವಾಹನ ತಲುಪಿದೆ ಅನ್ನುವಂಥದ್ದನ್ನ ನಾವು ದೃಶ್ಯಗಳಲ್ಲಿ ಗಮನಿಸಬಹುದು. ಸೊ ಈಗ ಮುಂದಿನ ಹಂತದಲ್ಲಿ ಈ ಒಂದು ಯಂತ್ರದ ಮೂಲಕ ಅಗೆಸೋದಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಅಧಿಕಾರಿಗಳು. ಸೊ ಈಗಾಗಲೇ ಸ್ಥಳಕ್ಕೆ ಕರೆಸಿಕೊಂಡಿದ್ದಾರೆ. ಸೊ ಈಗ ಆ ಒಂದು ಸ್ಥಳವನ್ನ ತಲುಪಿದಂತಹ ಈ ಒಂದು ಯಂತ್ರದ ಮೂಲಕ ಈಗ ಅಗೆಯುವಂತಹ ಕೆಲಸಗಳು ಆರಂಭ ಆಗ್ತಾ ಇದೆ. ಬಹಳ ದೂರದಿಂದ ಸುದ್ದಿ ಕ್ಯಾಮೆರಾ ಈ ಒಂದು ದೃಶ್ಯಗಳನ್ನ ಸೆರೆ ಹಿಡಿಯುವಂತಹ ಒಂದು ಪ್ರಯತ್ನಗಳನ್ನ ಮಾಡಿ ತಮಗೆ ತಲುಪಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಆಗಿ ಬರ್ತಾ ಇರುವಂತಹ ದೃಶ್ಯಗಳಿದು. ನೇರ ಪ್ರಸಾರದಲ್ಲಿ ಎಲ್ಲ ದೃಶ್ಯಗಳನ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ದೀರಿ. ಸೊ ಈ ಒಂದು ಮೆಷಿನ್ ನ ಮೂಲಕ ಇಲ್ಲಿ ಇನ್ನೊಂದಷ್ಟು ಜಾಗವನ್ನ ಅಗೆಯುವಂತಹ ಅಥವಾ ಇನ್ನೊಂದಷ್ಟು ಆಳಕ್ಕೆ ಈ ಒಂದು ಪ್ರದೇಶವನ್ನ ಅಗೆಯುವಂತಹ ಪ್ರಕ್ರಿಯೆಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಒಂದು ಪ್ರದೇಶವನ್ನ ಗುರುತಿಸುವಂತಹ ಪ್ರಕ್ರಿಯೆಗಳು ಆಗಿತ್ತು. ಅದಾದ ಬಳಿಕ ಇವತ್ತು ಬೆಳಗ್ಗೆ ಸಾಕ್ಷಿ ದೂರುದಾರನ ಜೊತೆಗೆ SIT ಅಧಿಕಾರಿಗಳು ಇದಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳನ್ನ ಪ್ರಕ್ರಿಯೆಗಳನ್ನ ಪೂರೈಕೆ ಮಾಡಿಕೊಂಡು ಸಂಬಂಧಪಟ್ಟ ವಿಭಾಗಗಳ ಅಧಿಕಾರಿಗಳು ಸಿಬ್ಬಂದಿಗಳ ಜೊತೆಗೆ ಈ ಒಂದು ಸ್ಥಳಕ್ಕೆ ಆಗಮಿಸಿದ್ರು. ಅಲ್ಲಿಂದ ಈ ಒಂದು ಅಗೆಯುವಂತಹ ಪ್ರಕ್ರಿಯೆ ಎಕ್ಸ್ಹ್ಯೂಮೇಷನ್ ಆರಂಭಗೊಂಡಿತ್ತು. ಸೊ ಇದೀಗ ಮಧ್ಯಾಹ್ನದವರೆಗೂ ಕೂಡ ಅಂದ್ರೆ ಒಂದು ವಿರಾಮವನ್ನ ತೆಗೆದುಕೊಳ್ಳುವ ವರೆಗೂ ಕೂಡ ಮಾನವ ಶ್ರಮದ ಮೂಲಕ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಅಗೆಯುವಂತಹ ಕೆಲಸಗಳಾಯಿತು. 3 ರಿಂದ 4 ಅಡಿ ಅಗೆದ್ರೂ ಕೂಡ ಯಾವುದೇ ರೀತಿಯ ಒಂದು ಅವಶೇಷಗಳು ಸಿಗಲಿಲ್ಲ ಅಥವಾ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ವಿಚಾರಗಳು ಕಂಡು ಬಾರದ ಹಿನ್ನೆಲೆಯಲ್ಲಿ ಈಗ ಮತ್ತೆ ಇನ್ನೊಂದಷ್ಟು ಅಗೆಸುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಸೊ ಆ ಒಂದು ಪ್ರಕ್ರಿಯೆ ಕೂಡ ಈಗ ಇಲ್ಲಿ ಚಾಲನೆಯನ್ನ ಪಡೆದುಕೊಂಡಿದೆ. ಸೊ ಆ ಒಂದು ಕೆಲಸ ಕೂಡ ಒಂದು ಕಾರ್ಯಾಚರಣೆ ಕೂಡ ಇಲ್ಲಿ ನಡೀತಾ ಇದೆ. ಇದನ್ನ ನೇರ ದೃಶ್ಯಾವಳಿಗಳಲ್ಲಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮೂಲಕ ನೀವು ಗಮನಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಜನ ಈ ಜಾಗ ಬಿಟ್ಟು ಕದಲ್ತಾ ಇಲ್ಲ. JCB
ರಸ್ತೆ ಭಾಗದಿಂದ ನದಿಯನ್ನು ಸೇರುವಂಥ ಸಣ್ಣದಾದ ರೋಡ್ ಇದೆ. ಆ ರೋಡ್ನ ನಡುವಲ್ಲಿ ಪಾಯಿಂಟ್ ನಂಬರ್ 1 ಇರುವಂಥದ್ದು. ಹಾಗಾಗಿ ರಸ್ತೆ ಭಾಗದಿಂದ ಹರಿಯುವಂಥ ನೀರು ಅದನ್ನು ಮೊದಲು ಡೈವರ್ಟ್ ಮಾಡಿ ಕೊಡಬೇಕಾಗತ್ತೆ. ಇಲ್ಲದಿದ್ದರೆ ಹರಿಯುವ ನೀರು ಎಲ್ಲವೂ ಕೂಡ ಪಾಯಿಂಟ್ ನಂಬರ್ 1ನ ನೀರಿಗೆ ಬರುತ್ತಿರುತ್ತೆ. ಹಾಗಾಗಿ ಆ ನೀರನ್ನು ಡೈವರ್ಟ್ ಮಾಡುವಂಥ ಕೆಲಸದಲ್ಲಿ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಶೇಖರಣೆ ಆಗಿರುವಂಥ ನೀರನ್ನು ಹೊರತೆಗೆಯಬೇಕು. ಅದು ಕೂಡ ಮತ್ತೊಂದು ಚಾಲೆಂಜಸ್ ಪ್ರಕ್ರಿಯೆ. ಯಾಕಂದರೆ ಮಳೆ ನಿರಂತರವಾಗಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ನೀರಿನ ಹರಿವು ಕೂಡ ಹೆಚ್ಚಳ ಆಗ್ತಾ ಇದೆ. ನೀರಿನ ಹರಿವಿನ ಪ್ರಮಾಣ ಹೆಚ್ಚಳ ಆದರೆ ಮತ್ತೆ ಅಡಚಣೆ ಆಗುತ್ತೆ ಕಾರ್ಯಾಚರಣೆಗೆ. ಹಾಗಾಗಿ ಸದ್ಯ ಆ ಭೂಮಿಗೆ ಸೇರ್ತಾ ಇರುವಂಥ ನೀರನ್ನು ಡೈವರ್ಟ್ ಮಾಡಿದ್ದಾರೆ ಮತ್ತು ನೀರನ್ನು ಹೊರತೆಗೆಯುವಂಥ ಪ್ರಕ್ರಿಯೆಯನ್ನು ಈಗ ಪಾಯಿಂಟ್ ನಂಬರ್ 1 ಆಗ್ತಾ ಇದೆ. ಹೆಚ್ಚಿನ ಅಸ್ಪಷ್ಟವಾಗಿ ಕಾಣ್ತಾ ಇರ್ಬೋದು, ಆದರೆ ಅಧಿಕಾರಿಗಳು ನೇರವಾಗಿ ಕೊಡ್ತಾ ಮಾಡ್ತೀವಿ. ಆ ನೀರಿನ ಫಾರೆನ್ಸಿಕ್ ಆಗಿರ್ಬೋದು, ಸ್ವಲ್ಪ ಆಗಿರ್ಬೋದು, ಅಂಚೆರ ತಂಡ ನಿರಂತರವಾಗಿ ಈ ಬಗ್ಗೆ ಗಮನವನ್ನು ಹರಿಸ್ತಾ ಇರುವಂಥದ್ದು. ಯಾಕಂದರೆ ಸಣ್ಣ ಎಲೆಯಿಂದ ದಿಕ್ಕನ್ನು ಬದಲಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಅನುಮಾನ ಎಲ್ಲರಿಗೂ ಬರಬಾರ್ದೆಂಬ ಏಕಮಾತ್ರ ಉದ್ದೇಶದಿಂದ ಸದ್ಯ ಜೆಸಿಬಿಯನ್ನು ಬದಲಾಗಿದೆ. ಈಗ ಬಂದಿರುವಂಥ ಜೆಸಿಬಿಯಿಂದ ಮುಂದಿನ 15 ಪಾಯಿಂಟ್ಗಳನ್ನು ಕೂಡ ಬಳಸ್ತಾರೆ ಎಂಬ ಪ್ರಶ್ನೆಗೆ ಸದ್ಯಕ್ಕೆ ಪೂರಕವಾದ ಯಂತ್ರದ ಮೂಲಕ ಅಲ್ಲಿ ಅಗಿತಾ ಇರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಮರಗಿಡಗಳ ನಡುವಿನಿಂದ ಒಂದಷ್ಟು ದೃಶ್ಯಗಳು ಕಾಣಿಸ್ತಾ ಇದೆ. ಇಲ್ಲಿ ಯಂತ್ರ ಅಗಿತಾ ಇರುವಂತಹ ದೃಶ್ಯಾವಳಿಗಳು ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಅವರ ಸಮ್ಮುಖದಲ್ಲಿ ಅಗಿಯುವಂತಹ ಒಂದು ಕಾರ್ಯ ನಡೀತಾ ಇದೆ. ಅದರ ನಡುವೆ ಒಂದಷ್ಟು ಮಳೆ ಕೂಡ ಸುರಿತಾ ಇದೆ ಎನ್ನುವಂಥದ್ದು. ಪ್ರಥಮ ಹಂತದ ಕಾರ್ಯಾಚರಣೆ ವೇಳೆ ಒಂದಷ್ಟು ಮಳೆ ಸುರಿದು ಆ ಬಳಿಕ ಬಿಟ್ಟಿತ್ತು. ಸೊ ಇದೀಗ ಮತ್ತೆ ಅದರ ನಡುವೆ ಒಂದು ಗಾಳಿ ಅಬ್ಬರ ಕೂಡ ಒಂದಷ್ಟು ಜೋರಾಗಿತ್ತು. ಸೊ ಇದೀಗ ಮತ್ತೆ ವಿರಾಮದ ಬಳಿಕ ಈ ಒಂದು ಅಗೆಯುವಂತಹ ಕಾರ್ಯಾಚರಣೆ ಅಥವಾ ಒಂದು ಪ್ರಕ್ರಿಯೆಯನ್ನು ಇಲ್ಲಿ ಆರಂಭ ಮಾಡಿದ್ದಾರೆ. ಆ ಬಳಿಕ ಈಗ ಮತ್ತೆ ಒಂದಷ್ಟು ಮಳೆ ಕೂಡ ಬರ್ತಾ ಇದೆ ಅನ್ನುವಂಥದ್ದನ್ನು ನಾವು ದೃಶ್ಯಗಳಲ್ಲಿ ನೋಡಬಹುದು. ಅಲ್ಲಿ ಕೊಡೆಗಳನ್ನು ಹಿಡಿದುಕೊಂಡು ಈ ಒಂದು ಕಾರ್ಯಾಚರಣೆಯ ಒಂದು ದೃಶ್ಯಗಳನ್ನು ಅಲ್ಲಿ ಗಮನಿಸ್ತಾ ಇದ್ದಾರೆ ಅಥವಾ ಇವತ್ತೊಂದು ಮೇಲುಸ್ತುವಾರಿಯನ್ನು ಅಲ್ಲಿ ಅಧಿಕಾರಿಗಳು ನೋಡಿಕೊಳ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಸೊ ವ್ಯಾಪಕವಾಗಿ ಕುತೂಹಲ ಕೆರಳಿಸಿರುವಂತಹ ಪ್ರಕರಣ ಇದು. ಏನಾಗತ್ತೆ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಇರುವಂತಹ ಕುತೂಹಲ. ಅದರ ಜೊತೆಗೆ ವ್ಯಾಪಕವಾಗಿ ಈಗ ಚರ್ಚೆಗೆ ಕೂಡ ಒಳಗಾಗ್ತಾ ಇರುವಂತಹ ವಿಚಾರ. ಸೊ ಹೀಗಾಗಿ ಬಹಳಷ್ಟು ಕುತೂಹಲದಿಂದ ಎಲ್ಲರೂ ಕೂಡ ಈ ಒಂದು ವಿಚಾರವನ್ನು ಗಮನಿಸ್ತಾ ಇದ್ದಾರೆ. ಸೊ ಅದೇ ರೀತಿ ಇವತ್ತು ಅಗೆಯುವಂತಹ ಕಾರ್ಯಾಚರಣೆ ಇವತ್ತು ಆರಂಭ ಮಾಡಿರುವಂಥದ್ದು. ಸಾಕ್ಷಿ ದೂರುದಾರ ತೋರಿಸಿರುವಂತಹ ಪ್ರದೇಶಗಳಲ್ಲಿ ನಿನ್ನೆ ಅಂದರೆ ಜುಲೈ 28ರಂದು ಆತನನ್ನು ಈ ಒಂದು ಸ್ಥಳಕ್ಕೆ ಕರೆದುಕೊಂಡು ಬಂದು ಧರ್ಮಸ್ಥಳ ಠಾಣಾ ವ್ಯಾಪ್ತಿಯ ವಿವಿಧ ಕಡೆಗಳಲ್ಲಿ ಆತ ಹೂತಿಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇರುವಂತಹ ಪ್ರದೇಶಗಳೆಲ್ಲವನ್ನೂ ಕೂಡ SIT ಅಧಿಕಾರಿಗಳಿಗೆ ತೋರಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದ ಸಾಕ್ಷಿ ದೂರುದಾರ. ಅದರಂತೆ ಜುಲೈ 28ರಂದು ಸೋಮವಾರ ಬೆಳಗ್ಗಿನಿಂದಲೇ ಈ ಒಂದು ಸ್ಥಳ ಗುರುತಿಸುವಂತಹ ಪ್ರಕ್ರಿಯೆ ಆರಂಭಗೊಂಡಿತ್ತು. ಸೊ ಹೀಗಾಗಿ ಬೆಳಗ್ಗಿನಿಂದಲೇ ಆರಂಭಗೊಂಡಂತಹ ಈ ಒಂದು ಪ್ರಕ್ರಿಯೆಯನ್ನು ಸಂಜೆ 6-6:30ವರೆಗೂ ಕೂಡ ಅಧಿಕಾರಿಗಳು ನಡೆಸಿದ್ರು. ಮಧ್ಯ ಒಂದಷ್ಟು ವಿರಾಮವನ್ನು ಪಡೆದುಕೊಂಡಿದ್ರು ಅನ್ನುವಂಥದ್ದನ್ನು ಹೊರತುಪಡಿಸಿದರೆ ನಿರಂತರವಾಗಿ ಈ ಒಂದು ಪ್ರಕ್ರಿಯೆಗಳು ನಡೆದಿತ್ತು. ಅದಾದ ಬಳಿಕ ಸಂಜೆ ಕತ್ತಲಾದಂತಹ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಅಲ್ಲಿಗೆ ಸ್ಥಗಿತಗೊಳಿಸಲಾಗಿತ್ತು. ಅಧಿಕಾರಿಗಳು ತಮ್ಮ ಸ್ಥಾನಕ್ಕೆ ವಾಪಸ್ ಬಂದಿದ್ರು. ಅದೇ ರೀತಿ ಇವತ್ತು ಅದೇ ರೀತಿಯ ಪ್ರಕ್ರಿಯೆಗಳು ಮುಂದುವರಿಯಬಹುದು ಅನ್ನುವಂಥ, ಅಂದರೆ ಇನ್ನೊಂದಷ್ಟು ಸ್ಥಳಗಳನ್ನು ಸಾಕ್ಷಿ ದೂರುದಾರ ಗುರುತಿಸಬಹುದು, ಅವುಗಳ ಮಾರ್ಕಿಂಗ್ ಆಗಬಹುದು ಎನ್ನುವಂತಹ ಲೆಕ್ಕಾಚಾರಗಳಿತ್ತು. ಆದರೆ ಇವತ್ತು ಆತ ತೋರಿಸಿದಂತಹ ಸ್ಥಳಗಳಲ್ಲಿ ಒಂದು ಅಗೆಯುವಂತಹ ಒಂದು ಪ್ರಕ್ರಿಯೆಗೆ SIT ಮುಂದಾಗಿರುವಂಥದ್ದು. ಸೊ ಇದಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳೆಲ್ಲವನ್ನು ಕೂಡ ಮಾಡಿಕೊಂಡು ಇಂದು ಬೆಳಗ್ಗೆ ಸರಿಸುಮಾರು 11:30 ಗಂಟೆಯ ಸುಮಾರಿಗೆ ಆ ಸ್ಥಳಕ್ಕೆ ತೆರಳಿ ಅಲ್ಲಿ ನೇರವಾಗಿ ಕಾರ್ಯೋನ್ಮುಖರಾಗಿರುವಂಥದ್ದು. ಸೊ ಅಲ್ಲಿಂದ ನಿರಂತರವಾಗಿ ನೇರ ಪ್ರಸಾರದಲ್ಲಿ ಏನೇನಾಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಪ್ರತಿನಿಧಿ ದಾಮೋದರ್ ದೊಂಡಲೆ ಅವರು ಅಲ್ಲಿಂದ ಪ್ರತಿ ಹಂತದ ಅಪ್ಡೇಟ್ಗಳನ್ನು, ಅಲ್ಲಿನ ಡೆವಲಪ್ಮೆಂಟ್ಗಳನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಸೊ ಇದೀಗ ಸದ್ಯಕ್ಕೆ ಅಲ್ಲಿ ಆಗ್ತಾ ಇರುವಂಥದ್ದು ಈಗ ಯಂತ್ರದ ಮೂಲಕ, ಅಂದರೆ ಮಿನಿ ಎಕ್ಸ್ಕವೇಟರ್ ಮೂಲಕ ಅಲ್ಲಿನ
ಅಲ್ಲಿ ಇನ್ನೊಂದಷ್ಟು ಅಗೆಯುವಂತಹ ಪ್ರಕ್ರಿಯೆಗಳು, ಯಾಕಂತ ಹೇಳಿದ್ರೆ 3ರಿಂದ 4 ಅಡಿಗಳಷ್ಟು ಈಗಾಗಲೇ ಕಾರ್ಮಿಕರ ಮೂಲಕ ಅಗೆದಿದ್ರು ಕೂಡ ಯಾವುದೇ ಕಳೆಬರಗಳಲ್ಲಿ ಸಿಕ್ಕಿಲ್ಲ. ಸೊ ಹೀಗಾಗಿ ಯಾವುದೇ ಅವಶೇಷಗಳು ಕಂಡು ಬಂದಿಲ್ಲ. ಹಾಗಾಗಿ ಈಗ ಯಂತ್ರದ ಮೂಲಕ, ಅಂದರೆ ಅಲ್ಲಿ ಸಂಪೂರ್ಣವಾಗಿ ಆ ಒಂದು ಸಾಕ್ಷಿದಾರನಿಗೆ ತೃಪ್ತಿ ಆಗುವಷ್ಟರವರೆಗೆ, ಅಷ್ಟು ಆಳಕ್ಕೆ ಕೂಡ ಒಂದು ಅಗೆಸುವಂತಹ ತೀರ್ಮಾನವನ್ನ ಸಮಾಲೋಚನೆಯ ಬಳಿಕ ಅಧಿಕಾರಿಗಳು ಕೈಗೊಂಡಿರುವಂಥದ್ದು. ಅದರ ಪರಿಣಾಮ ಈಗ ಅಲ್ಲಿ ಯಂತ್ರದ ಮೂಲಕ ಅಗಿತಾ ಇರುವಂತಹ ದೃಶ್ಯಗಳನ್ನ ಮರಗಿಡಗಳ ನಡುವಿನಿಂದ ನಾವು ನೇರ ದೃಶ್ಯಗಳಲ್ಲಿ ಗಮನಿಸಬಹುದು. ಇನ್ನೊಂದು ವಿಂಡೋದಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟ ಏನಿದೆ ಅದರ ಆಸುಪಾಸು ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ವಾಹನಗಳು ಸಾಲುಗಟ್ಟಿ ಪಾರ್ಕ್ ಆಗಿರುವಂಥದ್ದನ್ನು ಕೂಡ ನೀವು ನೋಡಬಹುದು. ಇದು ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಕುತೂಹಲದಿಂದ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ನೋಡೋದಿಕ್ಕೆ ಬಂದಿರುವಂಥವರ ವಾಹನಗಳು ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ಉದ್ದಕ್ಕೆ ಈ ರೀತಿ ವಾಹನಗಳು ಇಲ್ಲಿ ನಿಂತುಕೊಂಡಿದೆ, ವಾಹನಗಳು ಪಾರ್ಕ್ ಆಗಿದೆ. ಸೊ ಇಷ್ಟೆಲ್ಲ ವಾಹನಗಳಲ್ಲಿ ಬಂದವರು ಕೂಡ ಕುತೂಹಲದಿಂದ ಅಲ್ಲಿ ಏನಾಗ್ತಾ ಇದೆ, ಏನಾದರೂ ಸಿಕ್ತಾ ಇಲ್ವಾ ಇತ್ಯಾದಿ ಚರ್ಚೆಗಳಲ್ಲಿ ತೊಡಗಿಕೊಂಡಿದ್ದಾರೆ. ಜೊತೆಗೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಬಹಳಷ್ಟು ಕುತೂಹಲದಿಂದ ನೋಡ್ತಾ ಇರುವಂಥದ್ದು ಜನರ ಒಂದು ಸಮೂಹ ಅಥವಾ ಜನರ ಒಂದು ಸೇರಿರುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ಒಂದು ಕಡೆಯಿಂದ ಮಳೆ ಸುರಿತಾ ಇದ್ರು ಕೂಡ ಅದ್ಯಾವುದನ್ನು ಕೂಡ ಲೆಕ್ಕಿಸದೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಬಹಳಷ್ಟು ಕುತೂಹಲದಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿರುವಂತಹ ಜನರು ಅಲ್ಲಿ ಗಮನಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಅಲ್ಲಿ ಆಗ್ತಾ ಇರುವಂತಹ ಕಾರ್ಯಾಚರಣೆ ಅಥವಾ ಅಲ್ಲಿ ಅಗೆಯುವಂತಹ ಒಂದು ಪ್ರಕ್ರಿಯೆ ಕೆಲಸ ಏನಾಗ್ತಾ ಇದೆ ಅದನ್ನ ನೀವು ನೋಡ್ತಾ ಇದ್ದೀರಿ. ಈಗ ಅಲ್ಲಿ ಯಂತ್ರ ಕೆಲಸ ಮಾಡ್ತಾ ಇರುವಂತದ್ದನ್ನ ಕೂಡ ನೀವು ಅಲ್ಲಿ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ನೇರ ದೃಶ್ಯಾವಳಿಗಳು ನೇರವಾಗಿ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಿಂದ ಸುದ್ದಿ ತಂಡ ಕೊಡ್ತಾ ಇರುವಂತಹ ನೇರ ಪ್ರಸಾರ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಎಕ್ಸ್ಕ್ಲೂಸಿವ್ ಆಗಿ ಕೊಡ್ತಾ ಇರುವಂತಹ ತೋರಿಸ್ತಾ ಇರುವಂತಹ ದೃಶ್ಯಗಳಿದು.
ಧರ್ಮಸ್ಥಳ ಗ್ರಾಮದಲ್ಲಿ ಹೆಣವನ್ನ ಹೂತು ಹಾಕಿದ್ದೇನೆ ಅಂತ ಸಾಕ್ಷಿ ದೂರುದಾರ ಕೊಟ್ಟಂತಹ ದೂರಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತಹ ಮಹಜರು ಕಾರ್ಯ ಹಾಗೂ ಆ ಸ್ಥಳದಲ್ಲಿ ಅಗೆಯುವಂತಹ ಕಾರ್ಯಾಚರಣೆ ಈಗಾಗಲೇ ನಡೀತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಅಲ್ಲಿ ಮಿನಿ ಎಕ್ಸ್ಕವೇಟರ್ ಮೂಲಕ ಅಲ್ಲಿ ಅಗೆಯುವಂತಹ ದೃಶ್ಯಗಳನ್ನು ನಾವು ನೇರ ಪ್ರಸಾರದ ಮೂಲಕ ಈಗ ನೇರ ದೃಶ್ಯಾವಳಿಗಳಲ್ಲಿ ಆ ದೃಶ್ಯಗಳನ್ನು ನೋಡ್ತಾ ಇದ್ದೇವೆ. ಆ ಮರಗಿಡಗಳ ನಡುವಿನಿಂದ ಅಲ್ಲಿ ಯಂತ್ರ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ಅತ್ಯಂತ ಸ್ಪಷ್ಟವಾಗಿ ಇಲ್ಲಿಂದ ಗಮನಿಸಬಹುದು. ಸೊ AC ಅವರ ಸಮ್ಮುಖದಲ್ಲಿ ಈ ಒಂದು ಸ್ಥಳವನ್ನು ಅಗೆಯುವಂತಹ ಕಾರ್ಯ ಆರಂಭಗೊಂಡಿದೆ. ಸರಿಸುಮಾರು 11:30-12 ಗಂಟೆ ಸುಮಾರಿಗೆ ಆರಂಭಗೊಂಡಿರುವಂತಹ ಕಾರ್ಯಾಚರಣೆ ಒಂದು ಮಧ್ಯಂತರ ಬಿಡುವಿನ ಬಳಿಕ, ಒಂದು ವಿರಾಮದ ಬಳಿಕ ಮತ್ತೆ ಈಗ ಮುಂದುವರಿತಾ ಇದೆ. 28ರಂದು ಈ ಒಂದು ಸ್ಥಳಗಳನ್ನು ಗುರುತಿಸುವಂತಹ ಕೆಲಸ, ಅಂದರೆ ನಿನ್ನೆ ಸೋಮವಾರ ಎಲ್ಲ ಸ್ಥಳಗಳನ್ನು ಐಡೆಂಟಿಫೈ ಮಾಡಿ ಅವುಗಳಿಗೆ ಕ್ರೈಮ್ ಲೈನ್ ಎಳೆದು ಅವುಗಳನ್ನು ಸುರಕ್ಷಿತವಾಗಿ ಒಂದು ಕಾಯುವಂತಹ ಕೆಲಸಗಳಾಗಿತ್ತು. ರಾತ್ರಿ ANFನ ಸಿಬ್ಬಂದಿ ವಿತ್ ಆರ್ಮ್ಡ್, ಅಂದರೆ ಶಸ್ತ್ರ ಸಹಿತವಾಗಿ ಆ ಒಂದು ಸ್ಥಳದಲ್ಲಿ ಆ ಒಂದು ಭದ್ರತೆಯನ್ನು ಪಹರೆಯನ್ನು ಕಾಯ್ತಾ ಇದ್ರು. ಆ ಬಳಿಕ ಮತ್ತೆ ಇವತ್ತು ಈ ಒಂದು ಕಾರ್ಯ ಆರಂಭಗೊಂಡಿದೆ, ಉತ್ಖನನ ಕಾರ್ಯ. 1-2-3 ಜಾಗಗಳಲ್ಲಿ ಆಗಬಹುದು ಎನ್ನುವಂಥ ನಿರೀಕ್ಷೆಗಳಿತ್ತು. ಆದರೆ ಈಗ ಮೊದಲ ಸ್ಥಳ ಏನಿದೆ ಅಂದರೆ ಸಾಕ್ಷಿ ದೂರುದಾರ ತೋರಿಸಿದಂತಹ ಪ್ರಥಮ ಸ್ಥಾನ ನೇತ್ರಾವತಿ ಸ್ನಾನಘಟ್ಟ ಸಮೀಪದಲ್ಲಿರುವಂತಹ ಈ ಒಂದು ಜಾಗ ಏನಿದೆ, ಇಲ್ಲೇ ಈ ಒಂದು ಅಗೆಯುವಂತಹ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ. ಸಮಯ ಸರಿಸುಮಾರು 4:15 ಗಂಟೆ ಕಳೆದರೂ ಕೂಡ ಇನ್ನೂ ಕೂಡ ಇದೇ ಒಂದು ಜಾಗದಲ್ಲಿ ಮುಂದುವರೆದಿದೆ. ಯಾಕಂತ ಹೇಳಿದ್ರೆ ಮೊದಲ ಹಂತದ ಈ ಒಂದು ಅಗೆಯುವಂತಹ ಕೆಲಸವನ್ನ ಕಾರ್ಮಿಕರ ಮೂಲಕ ಮಾಡಲಾಯಿತು. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಕಳೆ ಬರವಾಗಲಿ ಅಥವಾ ಅವಶೇಷ ಆಗಲಿ ಸಿಗಲಿಲ್ಲ. ಹೀಗಾಗಿ ಸಾಕ್ಷಿ ದೂರುದಾರನಿಗೆ ತೃಪ್ತಿಯಾಗುವವರೆಗೂ ಕೂಡ ಇನ್ನೊಂದಷ್ಟು ಜಾಗವನ್ನು ಇನ್ನೊಂದಷ್ಟು ಆಳದವರೆಗೂ ಕೂಡ, ಅಂದರೆ ಈಗಾಗಲೇ 3-4 ಅಡಿ ಆಳಕ್ಕೆ ಅಗೆಯಲಾಗಿದೆ. ಆದರೆ ಇನ್ನೊಂದಷ್ಟು ಅಡಿ ಆಳಕ್ಕೆ ಅಗೆಯುವಂತಹ ಒಂದು ಪ್ರಕ್ರಿಯೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಯಂತ್ರಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ಕಡೆಯಿಂದ ಮಳೆ ಬರ್ತಾ ಇದೆ, ಅಗಿತಾ ಇದ್ದ ಹಾಗೆ ಹೊಂಡದಲ್ಲಿ ನೀರು ತುಂಬಿಕೊಳ್ತಾ ಇದೆ. ಹೀಗಾಗಿ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ, ಜೊತೆಗೆ ಇಲ್ಲಿ ಇನ್ನೊಂದು ವಿಚಾರವನ್ನ ಇಲ್ಲಿ ಅಧಿಕಾರಿಗಳು ಗಮನದಲ್ಲಿಟ್ಟುಕೊಂಡು ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ದೊಡ್ಡ ಯಂತ್ರೋಪಕರಣಗಳನ್ನು ಬಳಕೆ ಮಾಡಿದರೆ ಒಂದಷ್ಟು ಸಮಸ್ಯೆಗಳಾಗಬಹುದು ಎನ್ನುವಂಥ ಹಿನ್ನೆಲೆಯಲ್ಲಿ ಈಗ ಈ ಒಂದು ಮಿನಿ ಎಕ್ಸ್ಕವೇಟರ್ ಅನ್ನು, ಅಂದರೆ ಮಣ್ಣು ಅಗೆಯುವಂತಹ ಯಂತ್ರವನ್ನು ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಅದು ಅತ್ಯಂತ ಸೂಕ್ಷ್ಮವಾದ ಕೆಲಸ ಆಗಿರೋದ್ರಿಂದ ಅತ್ಯಂತ ಜಾಗರೂಕತೆಯಿಂದ ಈ ಒಂದು ಕೆಲಸವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಸೊ ಬೆಳಗ್ಗಿನಿಂದಲೇ ಈ ಒಂದು ಪ್ರಕ್ರಿಯೆಗಳು ಆರಂಭ ಆಗಿದೆ. ಗುಡ್ಡದ, ಅಂದರೆ ಒಂದು ಕಾಡಿನ ನಡುವೆ ಇರುವಂತಹ ಜಾಗ, ಮಾಧ್ಯಮಗಳಿಗೆ ಅಲ್ಲಿ ಪ್ರವೇಶ ಇಲ್ಲ. ಹೀಗಾಗಿ ದೂರದಿಂದಲೇ ಅಲ್ಲಿನ ಒಂದಷ್ಟು ದೃಶ್ಯಾವಳಿಗಳನ್ನು ತೋರಿಸುವಂತಹ ಕೆಲಸಗಳಾಗ್ತಾ ಇದೆ. ಸೊ ಅಧಿಕಾರಿಗಳು ಸಾಕ್ಷಿ ದೂರುದಾರನ ಜೊತೆಗೆ AC ಅವರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇನ್ನು FSL ಇರ್ಬೋದು, ಅಂದರೆ ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್ನ ಸಿಬ್ಬಂದಿಗಳಿರ್ಬೋದು, ಸೋಕೋ ಸಿಬ್ಬಂದಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಪಂಚರ್ ಇರ್ಬೋದು, ಇನ್ನು SIT ಅಧಿಕಾರಿಗಳು ಮತ್ತು ಪೊಲೀಸರು ಎಲ್ಲರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಇಲ್ಲಿ ಒಂದು ಅಗೆಯುವಂತಹ ಕಾರ್ಯ, ಈತ ಹೂತಿದ್ದೇನೆ ಅಂತ ಹೇಳಲಾಗ್ತಾ ಇರುವಂತಹ ಸ್ಥಳದಲ್ಲಿ ಏನಾದರೂ ಸಿಗುತ್ತಾ, ಆತ ಹೇಳಿದಂತಹ ಮಾತುಗಳಿಗೆ ಪುಷ್ಟಿ ನೀಡುವಂತೆ ಏನಾದರೂ ಕಳೆ ಬರವಾಗಲಿ ಅಥವಾ ಅಸ್ಥಿಪಂಜರವಾಗಲಿ ಏನಾದರೂ ಸಿಗುತ್ತಾ ಅನ್ನುವಂಥದ್ದು ಈಗ ಇರುವಂತಹ ವ್ಯಾಪಕ ಪ್ರಶ್ನೆ. ಸೊ ಆ ನೆಲೆಯಲ್ಲಿ ಈಗಾಗಲೇ ಕಾರ್ಯಾಚರಣೆ ನಡೀತಾ ಇದೆ, ಕಾರ್ಯೋನ್ಮುಖ ಆಗಿದೆ ಅನ್ನುವಂಥದ್ದು. ಸೊ ಈಗ ಮುಂದಿನ ಪ್ರಕ್ರಿಯೆಗಳೇನು ಅನ್ನುವಂಥದ್ದು ಕೂಡ ಇಲ್ಲಿ ಬಹಳಷ್ಟು ಕುತೂಹಲ ಕೆರಳಿಸಿರುವಂಥದ್ದು. ಏನಾದರೂ ಸಿಕ್ಕರೆ, ಅಂದರೆ ಇವರಿಗೆ ಏನು ಸಿಕ್ಕಿಲ್ಲ, ಸಿಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಇತ್ಯಾದಿಗಳೆಲ್ಲವೂ ಕೂಡ ಬಹಳಷ್ಟು ಒಂದು ಕ್ಯೂರಿಯಾಸಿಟಿಯನ್ನು ಹುಟ್ಟು ಹಾಕಿರುವಂತಹ ವಿಚಾರಗಳು. ಸೊ ಈಗ ಲಭ್ಯ ಇರುವಂತಹ ಮಾಹಿತಿಗಳ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ
ಏನಾದರೂ ಸಿಕ್ಕರೆ ಅಥವಾ ಯಾವುದಾದ್ರೂ ಮೃತದೇಹಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ಅವಶೇಷಗಳೇನಾದರೂ ಸಿಕ್ಕರೆ ಅದನ್ನು ವೈದ್ಯರು ಡೀಟೇಲ್ ಆಗಿ ಇನ್ಸ್ಪೆಕ್ಷನ್ ಮಾಡ್ತಾರೆ, ಅಂದರೆ ಪರಿಶೀಲನೆ ಮಾಡ್ತಾರೆ. ಆಮೇಲೆ ಅದನ್ನು ಸೈಂಟಿಫಿಕ್ ಆಗಿ ಕಲೆಕ್ಟ್ ಮಾಡುವಂತಹ ಒಂದು ಪ್ರಕ್ರಿಯೆಗಳಾಗುತ್ತೆ, ಅಂದರೆ ಅದನ್ನು ಶೇಖರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ವೈಜ್ಞಾನಿಕ ರೀತಿಯಲ್ಲಿ ಈ ಒಂದು ಸ್ಯಾಂಪಲ್ ಅನ್ನ ಮಾದರಿಯನ್ನ ಸಂಗ್ರಹ ಮಾಡಿ FSL ಲ್ಯಾಬ್ಗೆ ಅಂದರೆ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಮುಂದಿನ ವಿಧಿವಿಜ್ಞಾನ ಪರೀಕ್ಷೆಗಳಿಗೋಸ್ಕರ ಅವುಗಳನ್ನು ಕಳುಹಿಸಿಕೊಡಲಾಗುತ್ತೆ. ಇನ್ ಕೇಸ್ ಆ ಜಾಗದಲ್ಲಿ ಯಾವುದೇ ಅವಶೇಷಗಳಾಗಲಿ ಅಥವಾ ಯಾವುದೇ ಕುರುಹುಗಳು ಅಥವಾ ಏನೋ ಕಳೆಬರಗಳು ಸಿಗದೆ ಹೋದಂಥ ಸಂದರ್ಭದಲ್ಲಿ ಕೂಡ ಆ ಜಾಗವನ್ನು ಹಾಗೇನೆ ಒಂದು ಕಾದಿರಿಸಲಾಗುತ್ತೆ, ಅಂದರೆ ಆ ಜಾಗವನ್ನು ಮಾರ್ಕ್ ಮಾಡಲಾಗುತ್ತೆ ಅನ್ನುವಂಥದ್ದು ಕೂಡ ಇರುವಂಥ ವಿಚಾರಗಳು. ಸೊ ಹೀಗಾಗಿ ನಿನ್ನೆ ಜುಲೈ 28ರಂದು ಸರಿಸುಮಾರು 15 ಜಾಗಗಳ ಐಡೆಂಟಿಫಿಕೇಶನ್ ಆಗಿದೆ. ಅವುಗಳಲ್ಲಿ 13 ಜಾಗಗಳನ್ನು ಈಗಾಗಲೇ ಮಾರ್ಕಿಂಗ್ ಮಾಡಿದ್ದಾರೆ. 12 ಜಾಗಗಳ ಬಗ್ಗೆ ಕೂಡ ಆತ ಮಾಹಿತಿಯನ್ನ ಕೊಟ್ಟಿದ್ದ ಅನ್ನುವಂಥದ್ದು ಲಭ್ಯ ಇರುವಂತಹ ಮಾಹಿತಿ. ಹೀಗಾಗಿ 13 ಸ್ಥಳಗಳಿಗೆ ಗುರುತು ಹಾಕಲಾಗಿದೆ. ಇನ್ನು ನದಿಯ ಮತ್ತೊಂದು ಭಾಗದಲ್ಲಿರುವಂತಹ 2 ಜಾಗಗಳೇನಿದೆ ಅವುಗಳ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿದ್ದು. ಅಲ್ಲಿ ಇವತ್ತು ಮಾರ್ಕಿಂಗ್ ಆಗಬಹುದು, ಗುರುತು ಹಾಕುವಂತಹ ಪ್ರಕ್ರಿಯೆಗಳಾಗಬಹುದು ಅನ್ನುವಂತಹ ಒಂದು ವಿಚಾರಗಳಿತ್ತು. ಆದರೆ ಬೆಳಗ್ಗಿನಿಂದ ಇಲ್ಲಿ ಈಗ ಅಗೆಯುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಬೆಳಗ್ಗೆ ಅಧಿಕಾರಿಗಳು ಸರಿಸುಮಾರು 11:30 ಹೊತ್ತಿಗೆ ತಮ್ಮ ಕಚೇರಿಯಿಂದ ಈ ಒಂದು ಜಾಗಕ್ಕೆ ಆಗಮಿಸಿದ್ದಾರೆ. ಸೊ ಅಲ್ಲಿಂದ ನಿರಂತರವಾಗಿ ಪ್ರಕ್ರಿಯೆಗಳು ನಡೀತಾ ಇದೆ. ಸೊ ಹೀಗಾಗಿ ಮುಂದಕ್ಕೆ ಏನು ಎಷ್ಟು ಹೊತ್ತಿನವರೆಗೆ ಈ ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಈ ಮಧ್ಯೆ 4 ರಿಂದ 5 ಅಡಿ ಆಳಕ್ಕೆ ಅಗೆದ್ರೂ ಕೂಡ ಯಾವುದೇ ವಿಚಾರಗಳು ಸಿಕ್ಕಿಲ್ಲ ಎನ್ನುವಂತ ಹಿನ್ನೆಲೆಯಲ್ಲಿ 2ನೇ ಹಾಗೂ 3ನೇ ಜಾಗ ಏನು ಸಾಕ್ಷಿ ದೂರುದಾರ ತೋರಿಸಿದ್ದ ಆ ಜಾಗವನ್ನು ಅಗೆಯುವಂತಹ ಒಂದು ನಿಟ್ಟಿನಲ್ಲೂ ಕೂಡ ಚಿಂತನೆಯನ್ನ ನಡೆಸಿದ್ರು. ಸೊ ಆದ್ರೆ ಈಗ ಸಾಕ್ಷಿ ದೂರುದಾರ ತೃಪ್ತಿಯಾಗುವವರೆಗೂ ಕೂಡ, ಅಂದ್ರೆ ಆತನಿಗೆ ಒಂದು ತೃಪ್ತಿದಾಯಕ ಅಂತ ಅನಿಸುವವರೆಗೂ ಕೂಡ ಈ ಒಂದು ಮೊದಲ ಜಾಗ ಏನಿದೆ ಅಲ್ಲಿ ಒಂದು ಅಗೆಸೋದಿಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಸೊ ಅಲ್ಲಿ ಈಗ ಮಿನಿ ಎಕ್ಸ್ಕವೇಟರ್ನ ಮೂಲಕ ಒಂದು ಅಗಿತಾ ಇರುವಂತಹ ದೃಶ್ಯಗಳು ಕೂಡ ನೀವು ನೇರ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಗಾಡಿ ಬರ್ಬಿಡ ಮಾಡೋರು
ಈಗ ಮತ್ತೆ ಕಾರ್ಯಾಚರಣೆ ನಡೀತಾ ಇದೆ. ಮಿನಿ ಎಕ್ಸ್ಕವೇಟರ್ ಅನ್ನ ಬಳಕೆ ಮಾಡಿಕೊಂಡು ಅಲ್ಲಿ ಅಗೆಯುವಂತಹ ಕೆಲಸಗಳಾಗ್ತಾ ಇದೆ. ಸೊ ಈಗ ಮತ್ತೆ ಈ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಕೇಳೋಣ. ನಮ್ಮ ಚಾನೆಲ್ ಮುಖ್ಯಸ್ಥರಾಗಿರುವಂತಹ ದಾಮೋದರ ದಂಡೋಲಿ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನಿದೆ ಈಗಿನ ಲೇಟೆಸ್ಟ್ ಅಪ್ಡೇಟ್ ದಾಮೋದರ್? ಗೌತಮ್, ಈಗ ಮೊದಲ ಬಾರಿಗೆ 1ನೇ ಗುರುತಿನ ಉತ್ಖನನ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ಮೊದಲಿಗೆ ಮ್ಯಾನ್ಯುವಲ್ ಆಗಿ ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಏನೂ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಮಿನಿ JCB ಯನ್ನ ಕರೆಸಿಕೊಳ್ಳಲಾಗಿತ್ತು. ಇದೀಗ ಮಿನಿ JCB ಯನ್ನ ಕರೆಸಿಕೊಳ್ಳಲಾಗಿದ್ದು ಆ ಮಿನಿ JCB ಅಲ್ಲಿ ಏನಾದ್ರೂ ಸಿಕ್ಕಿದ್ಯಾ ಅನ್ನುವಂತಹ ಕುತೂಹಲಕ್ಕೆ ಕಾರಣ ಆಗಿದೆ. ಈಗಾಗಲೇ 6 ಫೀಟ್ಗಿಂತ ಹೆಚ್ಚು 6 ಅಡಿಗಿಂತ ಹೆಚ್ಚು ಅಗೆಯಲಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದ್ರೆ ಯಾವುದೇ ಅಧಿಕೃತ ಮಾಹಿತಿಗಳು ಲಭಿಸಿಲ್ಲ. ಆದ್ರೆ 6 ಅಡಿಗಿಂತ ಜಾಸ್ತಿ ಅಗೆಯಲಾಗಿದೆ ಅನ್ನುವಂತಹ ಮಾಹಿತಿ ಅಂತೂ ಸ್ಪಷ್ಟವಾಗಿ ಸಿಗ್ತಾ ಇದೆ. ಏನಾದ್ರೂ ಸಿಕ್ಕಿದ್ಯಾ ಸಿಕ್ಕಿಲ್ಲ ಅನ್ನುವಂತಹ ಒಂದು ಕುತೂಹಲ ಅಂತೂ ಇಲ್ಲಿ ನೆರೆದಿರುವಂತಹ ಸಾರ್ವಜನಿಕರಲ್ಲಿ ಇರ್ಬೋದು, ಮಾಧ್ಯಮದಲ್ಲಿ ಇರ್ಬೋದು, ಎಲ್ಲರಲ್ಲೂ ಕೂಡ ಇದೆ. ಆದ್ರೆ ಬಹಳ ಕುತೂಹಲಕಾರಿಯಾಗಿ ಬಹಳಷ್ಟು ಜನ ಬಂದು ನಿಂತುಕೊಂಡು ಈ ಒಂದು ಕಾರ್ಯಾಚರಣೆಯನ್ನ ಅಥವಾ ಈ ಒಂದು ಅಗೆಯುವ ಕಾರ್ಯವನ್ನ ನೋಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಬರಿಗಣ್ಣಿಂದ ಕಾಣ್ತಾ ಇಲ್ಲ ಅನ್ನುವಂಥದ್ದು ಮತ್ತೆ ಮತ್ತೆ ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೇವೆ. ಯಾಕೆ ಅಂತಂದ್ರೆ ನಮ್ಮ ಕ್ಯಾಮರಾ ಕಣ್ಣಿಗೆ ಮಾತ್ರ ಕಾಣ್ತಾ ಇದೆ. ಸಂಪೂರ್ಣವಾಗಿ ಒಂದು ಪೊದೆಗಳ ಸಂಧಿಯಲ್ಲಿ ಸಿಲುಕಿರುವಂತಹ ಈ ಕಾರ್ಯಾಚರಣೆ ಆಗ್ತಾ ಇರುವಂತದ್ದು ಪೊದೆಗಳ ಸಂಧಿಯಲ್ಲಿ ಇರುವಂತಹ ಗುರುತು ಒಂದರ ಅಗೆಯುವಿಕೆ ಆಗ್ತಾ ಇರುವಂತದ್ದು. ಇಲ್ಲಿ ಈಗಾಗಲೇ ಏನಾದ್ರೂ ಸಿಕ್ಕಿದ್ಯಾ ಅನ್ನುವಂಥದ್ರ ಬಗ್ಗೆ ಅನುಮಾನಗಳು ಇರುವಂತಹದ್ದು. ಅಂದ್ರೆ ಸಿಕ್ಕಿದ್ಯಾ ಸಿಕ್ಕಿಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಅಂತೂ ಇಂತೂ ನಿರಂತರವಾದಂತಹ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ನಿರಂತರವಾಗಿ ಅಲ್ಲಿ ಏನಾದ್ರೂ ಸಿಗುತ್ತಾ ಅನ್ನುವಂತಹ ಕುತೂಹಲ ಇಲ್ಲಿಯ ಜನರಲ್ಲಿ. ಅದರ ಜೊತೆಗೆ ಈಗಾಗಲೇ 6 ಅಡಿಯಷ್ಟು ಆ ಒಂದು ಉತ್ಖನನ ಮಾಡಲಾಗಿದೆ ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 6 ಅಡಿಯಷ್ಟು ಉತ್ಖನನ ಮಾಡಿದ ತನಕ ಏನು ಸಿಗ್ಲಿಲ್ಲ ಅನ್ನುವಂತ ಮಾಹಿತಿಗಳು ಲಭಿಸ್ತಾ ಇದೆ. ಇನ್ನೂ ಕೂಡ ಆ ಸಾಕ್ಷಿ ದೂರುದಾರನ ಒಂದು ಮಾತಿಗೆ, ಅಂದ್ರೆ ಆತ ಏನ್ ಹೇಳ್ತಾ ಇದ್ದಾರೆ ಅದಕ್ಕೆ ಅಧಿಕಾರಿಗಳು ಮನ್ನಣೆಯನ್ನು ನೀಡಿ ಮತ್ತೆ ಉತ್ಖನನ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂತಹದನ್ನು ನೀವು ಸ್ಪಷ್ಟವಾಗಿ ನೋಡ್ತಾ ಇದ್ದೀರಿ. ಉತ್ಖನನ ಕಾರ್ಯದಲ್ಲಿ ನಿರಂತರವಾಗಿ ಉತ್ಖನನ ಕಾರ್ಯವನ್ನ ಮಾಡ್ಲಾಗ್ತಾ ಇದೆ. ಜೊತೆಗೆ ಇಲ್ಲಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ಈಗಾಗಲೇ ಬಾಬ್ ಕಾಟ್ JCB ಮಿನಿ JCB ಇದೆ. ಅದರಲ್ಲಿ ನಿರಂತರವಾಗಿ ಒಂದು ಅಗೆಯುವಂತಹ ಕಾರ್ಯ ಆಗ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ನೀರಿನ ವ್ಯವಸ್ಥೆಗಳಿರ್ಬೋದು, ಅಧಿಕಾರಿಗಳಿಗೆ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇತ್ಯಾದಿಗಳನ್ನ ಮಾಡುವಂತಹದನ್ನ ತಾವು ನೇರ ದೃಶ್ಯಾವಳಿಗಳಲ್ಲಿಯೂ ಕೂಡ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಈಗಾಗಲೇ ಅಧಿಕಾರಿಗಳ ನಡುವೆ ಒಂದಷ್ಟು ಸಮಾಲೋಚನೆಗಳು ಕೂಡ ನಡೀತಾ ಇರುವಂತಹದನ್ನ ನಾವಿಲ್ಲಿ ನಮಗೆ ಕಂಡುಬರ್ತಾ ಇರುವಂತದ್ದು. ಈ ಸಮಾಲೋಚನೆಯ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಅದರ ಜೊತೆಗೆ ಈಗಾಗಲೇ 6 ಅಡಿಗಿಂತ ಜಾಸ್ತಿ ಒಂದು ಅಗೆಯುವಂತಹ ಕಾರ್ಯಗಳಾಗಿವೆ. ಈಗ ಅಲ್ಲಿ ಆ ಸರಿಯಾದ ಅಪ್ಡೇಟ್ಗಳು ಇಲ್ಲ. ಆದರೆ 6 ಅಡಿಯ ತನಕ ಏನು ಸಿಕ್ಕಿಲ್ಲ ಅನ್ನುವಂತಹ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದಾವೆ ಗೌತಮ್. ಅದರ ಜೊತೆಗೆ ಬಹಳಷ್ಟು ಕುತೂಹಲ ಕೆರಳಿಸಿರುವಂತಹ ಒಂದು ಈ ಒಂದು ಅಗೆಯುವಿಕೆ ಬಹಳಷ್ಟು ವಿಶೇಷವಾಗಿ ಜನರು ಕುತೂಹಲದಿಂದಿದ್ದಾರೆ. ಬಹಳಷ್ಟು ಜನರು ಬಂದು ಇಲ್ಲಿ ವೀಕ್ಷಣೆಯನ್ನ ಮಾಡ್ತಿದ್ದಾರೆ ಗೌತಮ್. ಎಸ್, ಈಗ ಬಂದಿರುವಂತದ್ದು ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಪಾರ್ಕ್ ಆಗಿರುವಂತದ್ದನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಹೊರಭಾಗದಿಂದ ಬಂದಿರುವಂತವ್ರು ಅಥವಾ ಸ್ಥಳೀಯ ಗ್ರಾಮಸ್ಥರು ಬಂದಿರುವಂತದ್ದ. ಸೊ ಈ ಕುತೂಹಲದಿಂದ ನೆರೆದಿರುವಂತವರ ಒಂದು ಬಗ್ಗೆ ಹೇಳೋದಿದ್ರೆ ಹೊರಗಿನಿಂದವರು ಬಂದವರು ಜಾಸ್ತಿ ಇದ್ದಾರಾ ಹೇಗೆ ಅನ್ನುವಂಥದ್ದು? ಇಲ್ಲಿ ಸ್ಥಳೀಯರು ಜಾಸ್ತಿ ಇರುವಂತದ್ದು. ಸ್ಥಳೀಯರು ಜಾಸ್ತಿಯಾಗಿ ಇಲ್ಲಿ ಬಂದು ನೋಡ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿಗೆ ಬಂದಂತ ಯಾತ್ರಾರ್ಥಿಗಳು ಕೂಡ ಇದ್ದಾರೆ. ಆದ್ರೆ ಹೆಚ್ಚಿನದಾಗಿ ಸ್ಥಳೀಯರು ಬಂದು ವೀಕ್ಷಣೆಯನ್ನ ಮಾಡ್ತಾ ಇರುವಂತಹದ್ದು. ಒಂದು ಏನಾದ್ರೂ ಸಿಗುತ್ತಾ ಅನ್ನುವಂತಹದಕ್ಕಿಂತ ಕಾರ್ಯಾಚರಣೆ ಮತ್ತು ಹೇಗೆ ಆ ಒಂದು ಅಗೆಯುವ ಕಾರ್ಯ ಆಗ್ತಾ ಇದೆ ಅನ್ನುವಂಥದ್ದು, ಅದರ ಜೊತೆಗೆ JCB ಬಳಕೆಯ ಬಗ್ಗೆಯೂ ಕೂಡ ಬಹಳಷ್ಟು ಕುತೂಹಲ ಮೂಡಿಸಿದೆ. ಆದ್ರಿಂದ ಅಲ್ಲೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು, ಸ್ಥಳೀಯರು, ಬೆಳ್ತಂಗಡಿ ತಾಲೂಕಿನ ಬೇರೆ ಬೇರೆ ಗ್ರಾಮದವರು ಕೂಡ ಆಗಮಿಸಿಕೊಂಡು ಇಲ್ಲಿ ಒಂದು ವೀಕ್ಷಣೆ ಮಾಡ್ತಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಮಾಧ್ಯಮದವರು, ಕೇರಳದ 2-3 ಮಾಧ್ಯಮದವರು ಮತ್ತು ರಾಷ್ಟ್ರದ ಮಾಧ್ಯಮಗಳು ಕೂಡ ಬಂದು ಇಲ್ಲಿ ಕಾರ್ಯಾಚರಿಸ್ತಾ ಇದ್ದಾವೆ. ಅವರು ಸುದ್ದಿಯ ಶೋಧ ಮಾಡ್ತಾ ಇದ್ದಾರೆ. ಎಸ್,
ಅದರ ಜೊತೆಗೆ ಈಗ ಒಂದಷ್ಟು ಹಿರಿಯ ಅಧಿಕಾರಿಗಳು ಬಂದ್ರು, ಮಧ್ಯೆ ಮಾರ್ಗದರ್ಶನವನ್ನ ಮಾಡಿದ್ರು, ಮತ್ತೆ ವಾಪಸ್ ಆಗಿರುವಂತದನ್ನ ಕೂಡ ನಾವು ಗಮನಿಸಿದ್ದೇವೆ. ಸೊ ಇದನ್ನ ಗಮನಿಸಿದಾಗ ಒಂದು ಕಡೆಯಿಂದ ಇಲ್ಲಿ ಈ ರೀತಿ ಒಂದು ಅಗೆಯುವಿಕೆ ಮೂಲಕ ಒಂದಷ್ಟು ತನಿಖೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ಬೋದು. ಇನ್ನು ಇದಕ್ಕೆ ಪ್ಯಾರಲಲ್ ಆಗಿ ಅಂದ್ರೆ ಈಗ ಬೇರೆ ಆಯಾಮಗಳಲ್ಲಿ ಅಥವಾ ಬೇರೆ ಕಡೆಗಳಿಂದ ಪ್ಯಾರಲಲ್ ಆಗಿ ಬೇರೆ ಏನಾದ್ರು ಇನ್ವೆಸ್ಟಿಗೇಷನ್ಗಳಾಗ್ತಾ ಇದೆಯಾ, ಈ ಬಗ್ಗೆ ಏನಾದ್ರು ಈಗ ಸದ್ಯಕ್ಕೆ ಡೀಟೇಲ್ಸ್ ಇದೆಯಾ ಅನ್ನುವಂಥದ್ದು? ಇಲ್ಲ ಖಂಡಿತವಾಗಿಯೂ ಏನಂತಂದ್ರೆ ಬೇರೆ ಆಯಾಮಗಳಲ್ಲಿ ಪ್ಯಾರಲಲ್ ಆಗಿ ಒಂದು ತನಿಖೆ ಆಗ್ತಾ ಇದೆ ಅನ್ನುವಂತಹದ್ದು ಕೂಡ ಹೇಳ್ಬೋದು. ಯಾಕಂದ್ರೆ ಹಿರಿಯ ಅಧಿಕಾರಿಗಳು ಅದು ಪ್ಯಾರಲಲ್ ಆಗಿ ಅದರ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತಹದ್ದು. ಯಾಕಂತಂದ್ರೆ ಇಲ್ಲಿಗೆ ಬಂದು ಇಲ್ಲಿಯ ಕಾರ್ಯಾಚರಣೆ ಅಥವಾ ಅಗೆಯುವ ಕಾರ್ಯ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂತಹದನ್ನ ನೋಡಿಕೊಂಡು ಅಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ನೀಡ್ಕೊಂಡು ಇವತ್ತು DIG ಅನುಚೇತ್ ಅವರು ಮೊದಲ ಅರ್ಧದಲ್ಲಿ ಅಂದ್ರೆ ಒಂದು 2 ಗಂಟೆಯ ಸುಮಾರಿಗೆ ಇಲ್ಲಿಗೆ ಆಗಮಿಸಿರುವಂತದ್ದು. ಯಾಕೆ ಅಂತಂದ್ರೆ ಮೊದಲ ಅರ್ಧದಲ್ಲಿ ಸುಮಾರು 3 ರಿಂದ 4 ಅಡಿಯಷ್ಟು ಅಗೆದಂತಹ ಸಂದರ್ಭದಲ್ಲಿ ಏನೂ ಸಿಗದಿದ್ದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಅವರಲ್ಲಿ ಈ ಬಗ್ಗೆ ತಿಳಿಸಿದಾಗ ಆ ಬಗ್ಗೆ ಸಮಾಲೋಚನೆಯನ್ನು ನಡೆಸಿ ಮುಂದಿನ ಕ್ರಮದ ಬಗ್ಗೆ ಅವರು ಬಂದು ಸಮಾಲೋಚನೆ ನಡೆಸಿ ಮುಂದಿನ ಕ್ರಮ ಹೇಗೆ ಕೈಗೊಳ್ಳುವುದು ಅನ್ನುವಂಥದ್ದನ್ನ ಅವರು ಮಾರ್ಗದರ್ಶನ ನೀಡಿದರು. ಆ ಕಾರಣಕ್ಕಾಗಿ ಇಲ್ಲಿ ಮಿನಿ JCB ಬಂದಿರುವಂತಹದ್ದು, ಮಿನಿ JCBಯ ಮೂಲಕ ಅಗೆಯುವ ಕಾರ್ಯ ಮುಂದುವರೆದಿರುವಂತದ್ದು. ಅಂತಹ ಒಂದು ಸಂಪೂರ್ಣವಾದಂತಹ ಒಂದು ಅಧಿಕಾರಿಗಳ ಸಮಾಲೋಚನೆಯ ನಂತರವೇ ಆ ನಿರ್ಧಾರಗಳನ್ನ ಕೈಗೊಂಡಿರುವಂತದ್ದು. ಅದರಿಂದ ಈಗಾಗಲೇ JCBಯಲ್ಲಿ ಅಗೆಯುವಂತಹ ಕಾರ್ಯ ಆಗ್ತಾ ಇದೆ. ಆದ್ರೆ ಯಾವುದೇ ಅಪ್ಡೇಟ್ಸ್ಗಳು ಅಂದ್ರೆ 6 ಅಡಿಯ ತನಕ ಏನೂ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಲಭ್ಯ ಆಗ್ತದೆ. ಮುಂದಿನ ಅಪ್ಡೇಟ್ ಗಳನ್ನ ಕೆಲವೇ ಕ್ಷಣಗಳಲ್ಲಿ ನಿಮಗೆ ಕೊಡ್ಲಿಕ್ಕಿದ್ದಾರೆ. ಎಸ್, ಈಗಾಗಲೇ 5 ಗಂಟೆ ದಾಟಿದೆ. ಅಂದ್ರೆ ಬಹುಶಃ ನಿನ್ನೆ ಒಂದಷ್ಟು ಕತ್ತಲು ಆವರಿಸ್ತಾ ಇದ್ದ ಹಾಗೆ ಒಂದು ಪ್ರಕ್ರಿಯೆಗಳನ್ನ ಸ್ಥಗಿತಗೊಳಿಸಿ ಇವತ್ತು ಮತ್ತೆ ಆರಂಭ ಮಾಡಿದ್ರು. ಸೊ ಈಗ ಇವತ್ತಿನ ಒಂದು ಬೆಳವಣಿಗೆಗಳನ್ನ ಗಮನಿಸಿದ್ರೆ ಈಗಾಗಲೇ ನೀವು ಹೇಳಿದ ಹಾಗೆ 6 ಅಡಿಯವರೆಗೂ ಕೂಡ ಈಗ ಅಗೆಯುವಂತ ಕೆಲಸಗಳಾಗಿದೆ. ಸೊ ಏನು ಕೂಡ ಇವರಿಗೆ ಸಿಕ್ಕಿಲ್ಲ ಅನ್ನುವಂಥದ್ದು. ಸೊ ಈಗ ಇವತ್ತಿನ ಒಂದು ಕಾರ್ಯಾಚರಣೆ ಎಷ್ಟು ಹೊತ್ತಿನವರೆಗೆ ಮುಂದುವರಿಬಹುದು, ಏನಾದ್ರೂ ಈಗ ಸದ್ಯಕ್ಕೆ ಐಡಿಯಾಸ್ ಇದೆಯಾ ಅಲ್ಲಿ ಅನ್ನುವಂಥದ್ದು? ಈಗ ಅಂತೂ ಐಡಿಯಾಗಳು ಅಸ್ಪಷ್ಟ. ಆದ್ರೆ ಮೊದಲ ಒಂದು ಗುರುತು ಏನಿದೆ ಅದನ್ನ ಸಂಪೂರ್ಣವಾಗಿ ಅಗೆಯುವ ತನಕ ಕಾರ್ಯಾಚರಣೆ ಇವತ್ತು ಆಗಬಹುದು ಅನ್ನುವಂತ ಲೆಕ್ಕಾಚಾರ ಇದೆ. ಸಿಕ್ಕಿದ್ರು ಸಿಗದಿದ್ರು ಅದಕ್ಕೊಂದು ಸೀಲ್ ಹಾಕುವಂತಹ ಸಾಧ್ಯತೆಗಳಿವೆ. ಅದನ್ನ ಸೀಲ್ಡ್ ಹಾಕಿ ಅಲ್ಲಿಂದ ಮುಂದಿನ ಒಂದು ಗುರುತಿನತ್ತ ಹೋಗುವಂತ ಸಾಧ್ಯತೆ ಇದೆ. ಈಗಿನ ಕಾರ್ಯಾಚರಣೆಯ ವೇಗವನ್ನ ನೋಡ್ತಾ ಇದ್ರೆ ಬಹಳ ನಿಧಾನಗತಿಯಲ್ಲಿ ನಡೀತಾ ಇರುವಂತಹ ರೀತಿಯಲ್ಲಿ ಭಾಸವಾಗ್ತದೆ. ಒಂದು ವೇಳೆ ಇದೇ ರೀತಿಯಾಗಿ ನಡೆದುಕೊಂಡು ಹೋದ್ರೆ ಖಂಡಿತವಾಗಿಯೂ ಇವತ್ತಿನ ಕಾರ್ಯಾಚರಣೆ ಮೊದಲ ಗುರುತಿನಲ್ಲಿ ಮುಗಿಯುವಂತ ಸಾಧ್ಯತೆ ಇದೆ. ಓಕೆ, ಎಸ್, ಅಂದ್ರೆ ಬಹುಶಃ ಪರಿಸ್ಥಿತಿಗಳನ್ನ ಕೂಡ ನೋಡ್ಬೇಕಾಗುತ್ತೆ. ಕತ್ತಲು ಆವರಿಸಿದ್ರೆ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡುವುದು ಕಷ್ಟ. ಒಂದಷ್ಟು ಬೆಳಕಿನ ವ್ಯವಸ್ಥೆಗಳಾಗ್ಲಿ ಬೇರೆ ಬೇರೆ ವ್ಯವಸ್ಥೆಗಳನ್ನ ಕೂಡ ಮಾಡ್ಬೇಕಾಗುತ್ತೆ. ಅದೇ ರೀತಿ ಇನ್ನು ಅದಕ್ಕೆ ಸಂಬಂಧಪಟ್ಟಾಗಿ ಏನಾದ್ರು ಸಿದ್ಧತೆಗಳು ವ್ಯವಸ್ಥೆಗಳು ಆಗ್ತಾ ಇರುವಂತದ್ದು ಏನಾದ್ರು ಕಂಡು ಬರ್ತಾ ಇದೆಯಾ ಅಲ್ಲಿ ಅನ್ನುವಂಥದ್ದು? ಇಲ್ಲ, ಬೆಳಕಿನ ವ್ಯವಸ್ಥೆಗಳಿಗಾಗ್ಲಿ ಯಾವುದೇ ರೀತಿಯಂತಹ ವ್ಯವಸ್ಥೆಗಳಿಲ್ಲ, ಆಗ್ತಾ ಇಲ್ಲ, ಈವರೆಗೂ ಆಗಿಲ್ಲ. ಅದರಿಂದ ಕತ್ತಲಾದ ನಂತರ ಕಾರ್ಯಾಚರಣೆ ನಡೆಯುವುದು ಬಹುತೇಕ ಅನುಮಾನ ಆಗೌತಮ್. ಯಾಕಂತಂದ್ರೆ ಒಂದು ವೇಳೆ ಹಾಗಿದ್ರೆ ಇಲ್ಲಿ ಯಾವ್ದಾದ್ರು ಬೆಳಕಿನ ವ್ಯವಸ್ಥೆಗಳನ್ನಾಗಿರ್ಬೋದು ಅಥವಾ ವೈರಿಂಗ್ ಮಾಡ್ಕೊಂಡು ಆ ಬೆಳಕಿಗೆ ಅಲ್ಲಿಗೆ ಬೇಕಾದಂತ ವ್ಯವಸ್ಥೆಗಳನ್ನ ಕಲ್ಪಿಸುವಂತದ್ದು ಏನಾದ್ರು ಮಾಡ್ಕೋಬೇಕಿತ್ತು. ಆದ್ರೆ ಅಂತದ್ದೇನು ಈಗಿನ ತನಕ ಇಲ್ಲ ಗೌತಮ್. ಓಕೆ, ಎಸ್, ಥ್ಯಾಂಕ್ ಯು ದಾಮೋದರ್. ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಎಸ್, ಇದು ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ಸ್. ಈಗಾಗಲೇ 6 ಅಡಿಯವರೆಗೂ ಕೂಡ ಅಗೆಯುವಂತಹ ಕೆಲಸಗಳಾಗಿದೆ. ಯಾಕಂತ ಹೇಳಿದ್ರೆ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಇದು ನೇರ ದೃಶ್ಯಾವಳಿಗಳು. ಅಲ್ಲಿಂದ ನೇರ ದೃಶ್ಯಗಳಲ್ಲಿ ಅಲ್ಲಿನ ಒಂದು ವಿಚಾರಗಳನ್ನ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಪ್ರತಿ ಹಂತದ ಒಂದು ಬೆಳವಣಿಗೆಗಳನ್ನ ಕೊಡುವಂತಹ ಕೆಲಸಗಳಾಗ್ತಾ ಇದೆ. ನಮ್ಮ ಚಾನಲ್ ಮುಖ್ಯಸ್ಥರಾದಂತಹ ದಾಮೋದರ್ ದುಂಡೋಲೆ ಅವರು ನಿರಂತರವಾಗಿ ಈ ಬಗೆಗಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ನಿರಂತರವಾಗಿ ಈ ಒಂದು ಪ್ರಕರಣದಲ್ಲಿ ಏನೇನೆಲ್ಲ ಆಗ್ತಾ ಇದೆ, ತನಿಖೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಎಲ್ಲವನ್ನೂ ಕೂಡ ನಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದಾರೆ. ಸೊ ಇದು ಈಗ ಸರಿಸುಮಾರು 5 ಗಂಟೆ 8 ನಿಮಿಷಕ್ಕೆ ಕೊಡ್ತಾ ಇರುವಂತಹ ಅಪ್ಡೇಟ್ಸ್. ಈಗಾಗಲೇ 6 ಅಡಿಯವರೆಗೂ ಕೂಡ ಒಂದು ಅಗೆಯುವಂತಹ ಕೆಲಸ ಆಗಿದೆ. ಅಂದ್ರೆ ಈ ಒಂದು ಬಾಬ್ ಕ್ಯಾಟ್ ಮಿನಿ ಎಕ್ಸ್ಕವೇಟರ್ ನ ಮೂಲಕ ಅಲ್ಲಿ ಅಗೆಯುವಂತ ಕೆಲಸಗಳಾಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಮರಗಳ ಎಲೆಗಳ ನಡುವಿನಿಂದ ನೀವು ಗಮನಿಸಬಹುದು. ಅಂದ್ರೆ ಇದು
ಝೂಮ್ ಮಾಡಿ ನಿಮಗೆ ಕೊಡ್ತಾ ಇರುವಂತಹ ತೋರಿಸ್ತಾ ಇರುವಂತಹ ದೃಶ್ಯಗಳು, ಕ್ಯಾಮರಾ ಅಲ್ಲಿಂದ ಬಹಳಷ್ಟು ಮೀಟರ್ಗಳಷ್ಟು ದೂರ ಇದೆ, ಅಲ್ಲಿಂದ ಝೂಮ್ ಮಾಡಿ ನಿಮಗೆ ಸಾಧ್ಯ ಆದಷ್ಟು ಈ ಒಂದು ದೃಶ್ಯಾವಳಿಗಳನ್ನ ತೋರಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ಅಗೆತಾ ಇರುವಂತಹ ಸ್ಥಳಕ್ಕೆ ಅಥವಾ ಒಂದು ನಿರ್ಬಂಧಿತ ಪ್ರದೇಶ ಏನಿದೆ ಅದರಿಂದ ಮುಂಭಾಗಕ್ಕೆ ಯಾವುದೇ ಮಾಧ್ಯಮದ ಪ್ರತಿನಿಧಿಗಳಿಗಾಗ್ಲಿ ಅಥವಾ ಕ್ಯಾಮರಾಗಳಿಗಾಗ್ಲಿ ಅವಕಾಶಗಳಿಲ್ಲ. ಅಲ್ಲಿ ನಡೀತಾ ಇರುವಂತಹ ಟೋಟಲ್ ಪ್ರಕ್ರಿಯೆಗಳು, ಒಟ್ಟು ಪ್ರಕ್ರಿಯೆಗಳನ್ನ SIT ಅಧಿಕಾರಿಗಳ ತಂಡ ಇರ್ಬೋದು ಅಥವಾ ಫೊರೆನ್ಸಿಕ್ ತಂಡ ಇರ್ಬೋದು, ಅವರು ತಮ್ಮ ತಮ್ಮ ಕ್ಯಾಮರಾಗಳಲ್ಲಿ ಕ್ಯಾಪ್ಚರ್ ಮಾಡಿಕೊಳ್ತಾ ಇದ್ದಾರೆ, ಅವುಗಳನ್ನ ರೆಕಾರ್ಡ್ ಮಾಡಿಕೊಳ್ತಾ ಇದ್ದಾರೆ. ಸೊ ಟೋಟಲಿ ಎಲ್ಲವನ್ನು ಕೂಡ ಒಂದು ರೆಕಾರ್ಡ್ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗಳೆಲ್ಲ ಆಗ್ತಾ ಇದೆ. ಆದ್ರೆ ಹೊರಗಿನವರಿಗೆ ಅಂದ್ರೆ ಆ ಒಂದು ತನಿಖೆಯ ಅಥವಾ ಒಂದು ಇನ್ವೆಸ್ಟಿಗೇಷನ್ ನ ಟೀಮ್ ನ ಒಂದು ಹೊರತುಪಡಿಸಿ, ಆ ಸಿಬ್ಬಂದಿಗಳ ಅಧಿಕಾರಿಗಳನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಅಲ್ಲಿಗೆ ಅವಕಾಶಗಳಿಲ್ಲ. ಸಾಕ್ಷಿ ದೂರುದಾರ ವ್ಯಕ್ತಿ ಜೊತೆಗೆ ಈ ಒಂದು ಅಗೆಯುವಂತ ಪ್ರಕ್ರಿಯೆಗೆ ಬೇಕಾದಂತಹ ವಿಭಾಗಗಳ ಒಂದು ಸಿಬ್ಬಂದಿಗಳ ಅಧಿಕಾರಿಗಳನ್ನು ಹೊರತುಪಡಿಸಿದ್ರೆ ಬೇರೆ ಯಾರಿಗೂ ಕೂಡ ಅಲ್ಲಿಗೆ ತೆರಳುವುದಕ್ಕೆ ಅವಕಾಶಗಳಿಲ್ಲ. ಸೊ ಈಗಾಗಲೇ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಈಗಾಗಲೇ 6 ಅಡಿಗಳಷ್ಟು ಒಂದು ಅಗೆಯುವಂತಹ ಕೆಲಸಗಳಾಗಿದೆ. ಇದು ಬೆಳಗ್ಗೆ ಒಂದು ಹಂತದಲ್ಲಿ ಕಾರ್ಮಿಕರ ಮೂಲಕ 3 ರಿಂದ 4 ಅಡಿಗಳಷ್ಟು ಒಂದು ಅಗೆಯುವಂತಹ ಕೆಲಸಗಳಾಗಿತ್ತು. ಸೊ ಯಾವುದೇ ರೀತಿಯ ಒಂದು ಕಳೇಬರ ಆಗಲಿ ಅಥವಾ ಯಾವುದೇ ಒಂದು ವಸ್ತುಗಳು ಕಂಡು ಬರದಂತ ಹಿನ್ನೆಲೆಯಲ್ಲಿ ಈಗ ಮತ್ತೆ ಈ ಒಂದು ಮಿನಿ ಎಕ್ಸ್ಕವೇಟರ್ ಅನ್ನ ಬಳಸಿಕೊಂಡು ಇಲ್ಲಿ ಅಗೆಯುವಂತಹ ಕೆಲಸಗಳು ಆಗ್ತಾ ಇದೆ. ಕಾರ್ಯಾಚರಣೆ ಮುಂದುವರೆದಿದೆ. ಬಹುಶಃ ಈ ಒಂದು ಫಸ್ಟ್ ಪಾಯಿಂಟ್ ಏನಿದೆ ಅದರ ಬಗ್ಗೆ ಒಂದು ಕನ್ಕ್ಲೂಷನ್ಗೆ ಬರುವವರೆಗೂ ಕೂಡ ಅದು ಮುಂದುವರಿಯುವಂತಹ ಸಾಧ್ಯತೆಗಳಿದೆ. ಅಥವಾ ಇನ್ನು ಮುಂದಿನ ಹಂತದಲ್ಲಿ ಅದು ಮತ್ತೆ ವಿಸ್ತರಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅದರ ಸದ್ಯಕ್ಕೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಹೀಗೆ ಆಗುತ್ತೆ ಅನ್ನುವಂಥದ್ದನ್ನ. ಸೊ ಅದೆಲ್ಲವೂ ಕೂಡ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿರುವಂತಹ ವಿಚಾರ. ಆದ್ರೆ ಕತ್ತಲಾಗ್ತಾ ಇದ್ದ ಹಾಗೆ ಈಗೇನು ಸರಿಸುಮಾರು 5 ಗಂಟೆ ಕಳೆದಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕತ್ತಲು ಆವರಿಸಿರುವಂಥದ್ದು. ಅದರ ನಡುವೆ ಈ ಒಂದು ಜಾಗ ಆ ಒಂದು ಕಾಡಿನ ಮಧ್ಯೆ ಕೂಡ ಇದೆ. ಒಂದು ಕಡೆಯಿಂದ ಮಳೆಯ ಒಂದು ಸಾಧ್ಯತೆಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಕತ್ತಲು ಆವರಿಸಿದ ಹಾಗೆ ಇಲ್ಲಿ ಕಾರ್ಯಾಚರಣೆಯನ್ನ ನಡೆಸೋದಕ್ಕೆ ಸಾಧ್ಯವಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಇನ್ನು ಅಲ್ಲಿ ಸದ್ಯಕ್ಕೆ ಇರುವಂತಹ ಒಂದು ಬೆಳವಣಿಗೆಯ ಪ್ರಕಾರ ಅಲ್ಲಿ ಯಾವುದೇ ರೀತಿಯ ಒಂದು ವ್ಯವಸ್ಥೆಗಳಿಗೆ ಅಂದ್ರೆ ಬೆಳಕಿನ ವ್ಯವಸ್ಥೆಯನ್ನ ಮಾಡುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಇನ್ನು ಮುಂದಕ್ಕೆ ಮಾಡೋದಿಕ್ಕೂ ಅವಕಾಶಗಳಿದೆ, ಮಾಡಲೂಬಹುದು. ಸೊ ಸದ್ಯದ ಒಂದು ಪರಿಸ್ಥಿತಿಯನ್ನು ಗಮನಿಸಿದ್ರೆ ಅಲ್ಲಿ ಸಂಜೆ ವೇಳೆಗೆ ಅಂದ್ರೆ ಕತ್ತಲು ಕವಿತಾ ಇದ್ದ ಹಾಗೆ ಈ ಒಂದು ಕಾರ್ಯಾಚರಣೆ ಇವತ್ತಿಗೆ ಇಲ್ಲಿಗೆ ಒಂದು ಸ್ಥಗಿತಗೊಳ್ಳುವಂತಹ ಸಾಧ್ಯತೆಗಳಿದೆ. ಮತ್ತೆ ಮುಂದಿನ ಒಂದು ಪ್ರಕ್ರಿಯೆಯನ್ನು ಅವರು ನಾಳೆ ಅಥವಾ ಯಾವಾಗ ಅವರು ಮಾಡ್ತಾರೋ ಅವತ್ತಿಗೆ ಅದನ್ನ ಮುಂದುವರಿಸುವಂತಹ ಚಾನ್ಸಸ್ ಇದೆ ಅನ್ನುವಂಥದ್ದನ್ನು ಅದು ಕೂಡ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿರುವಂತಹ ವಿಚಾರ. ಸೊ SIT ವಿವೇಚನೆಗೆ ಬಿಟ್ಟಿರುವಂತಹ ವಿಚಾರ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಗಮನಿಸಿದ್ರೆ ಅಲ್ಲಿ ಈಗ ಒಂದು ಅಗೆಯುವಂತಹ ಕೆಲಸ ನಡೀತಾ ಇದೆ. ಸೊ ಎಷ್ಟು ಹೊತ್ತಿನವರೆಗೆ ನಡೆಯುತ್ತೆ ಅನ್ನುವಂಥದ್ದಕ್ಕೆ ಇನ್ನು ಕೆಲವೇ ಹೊತ್ತಿನಲ್ಲಿ ಉತ್ತರ ಕೂಡ ಸಿಗ್ತಾ ಇದೆ. ಆದ್ರೆ ಸದ್ಯಕ್ಕೆ ಯಾವುದೇ ರೀತಿಯ ಒಂದು ಅಪ್ಡೇಟ್ಸ್ ಇಲ್ಲ, ಅಂದ್ರೆ ಸಿಕ್ಕಿಲ್ವಾ ಅನ್ನುವಂಥದ್ದು. ಸೊ ಅದು ಅಗೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಒಂದು ಯಂತ್ರದ ಸಹಾಯದಿಂದ. ಅದನ್ನ ಕೂಡ ನೀವು ಸ್ಕ್ರೀನ್ನ ಒಂದು ಭಾಗದಲ್ಲಿ ಗಮನಿಸಬಹುದು. ಸಾಕ್ಷಿ ದೂರುದಾರ ತೋರಿಸಿದಂತಹ ಜಾಗದಲ್ಲಿ ಇವತ್ತು ಬೆಳಗ್ಗಿನಿಂದ ಅಂದ್ರೆ 13 ಸ್ಥಳಗಳನ್ನು ಗುರುತು ಮಾಡಿರುವಂತದ್ದು. ಅದರಲ್ಲಿ ಮೊದಲ ಪಾಯಿಂಟ್, ಫಸ್ಟ್ ಪಾಯಿಂಟ್ ಅಲ್ಲಿ ಬೆಳಗ್ಗಿನಿಂದಲೇ ಈಗಿನವರೆಗೂ ಕೂಡ ಈ ಒಂದು ಅಗೆಯುವಂತಹ ಕಾರ್ಯಾಚರಣೆ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ.
ಈಗಾಗಲೇ ಸ್ಥಳದಲ್ಲಿ ಅಗೆಯುವಂತಹ ಕಾರ್ಯಾಚರಣೆ ನಡೀತಾ ಇದೆ, ಮುಂದುವರಿತಾ ಇದೆ. ಈ ನಡುವೆ ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಈಗ ಶ್ವಾನದಳವನ್ನ ಸ್ಥಳಕ್ಕೆ ಕರೆಸಿಕೊಳ್ಳಲಾಗಿದೆ. ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಶ್ವಾನದಳ ಆಗಮಿಸಿರುವಂತಹ ದೃಶ್ಯಗಳನ್ನ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಹೆಣಗಳನ್ನ ಹೂತಿಟ್ಟಿದ್ದೇನೆ ಅಂತ ಸಾಕ್ಷಿ ದೂರುದಾರ ನೀಡಿದಂತಹ ದೂರಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಂತಹ ಮಹಜರು ಜೊತೆಗೆ ಆತ ಗುರುತಿಸಿದಂತಹ ಸ್ಥಳದಲ್ಲಿ ನಡೀತಾ ಇರುವಂತಹ ಎಕ್ಸ್ಹ್ಯೂಮೇಷನ್ ಕಾರ್ಯ ಬೆಳಗ್ಗಿನಿಂದಲೇ ನಡೀತಾ ಇದೆ. ಮಧ್ಯಾಹ್ನ ಒಂದು ವಿರಾಮದ ಬಳಿಕ ಮತ್ತೆ ಈಗ ಯಂತ್ರದ ಮೂಲಕ ಅಲ್ಲಿ ಒಂದಷ್ಟು ಅಗೆಯುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮಿನಿ ಎಕ್ಸ್ಕವೇಟರ್ ಗಳನ್ನ ಬಳಕೆ ಮಾಡಿಕೊಂಡು ಅಗೆಯುವಂತಹ ಕೆಲಸಗಳಾಗ್ತಾ ಇದೆ. ಅದರ ಮಧ್ಯೆ ಈಗ ಸಂಜೆಯ ವೇಳೆಗೆ ಈಗ ಶ್ವಾನದಳವನ್ನ ಕೂಡ ಕರೆಸಿಕೊಳ್ಳಲಾಗಿದೆ ಎನ್ನುವಂತಹ ಒಂದು ಮಾಹಿತಿ ಬರ್ತಾ ಇರುವಂತದ್ದು. ಸೊ ಇದು ಕೂಡ ಬಹಳಷ್ಟು ಒಂದು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ 3 ರಿಂದ 4 ಅಡಿ ಕಾರ್ಮಿಕರು ಅಗೆದಿದ್ರು ಮ್ಯಾನುವಲ್ ಆಗಿ, ಅಂದ್ರೆ ಮಾನವ ಶ್ರಮದ ಮೂಲಕ ಅಗೆಯುವಂತಹ ಕೆಲಸಗಳಾಗಿತ್ತು. ಆ ಬಳಿಕ ಸಿಕ್ಕಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ಈಗ ಮತ್ತಷ್ಟು ಆಳಕ್ಕೆ ಅಗೆಯುವಂತಹ ಹಿನ್ನೆಲೆ, ಅಂದ್ರೆ ಸಾಕ್ಷಿ ದೂರುದಾರ ಇನ್ನಷ್ಟು ಅಗೆಯಬೇಕು ಎನ್ನುವಂಥದ್ದನ್ನ ಹೇಳಿದ್ರೆ ಅಗೆಯುವಂತಹ ನಿರ್ಧಾರಕ್ಕೂ ಕೂಡ ಅಧಿಕಾರಿಗಳು ಬಂದಿದ್ರು. ಅದಕ್ಕೋಸ್ಕರ ಅಗಿಬೇಕು ಎನ್ನುವಂತಹ ವಿಚಾರದ ಹಿನ್ನೆಲೆಯಲ್ಲಿ ಯಂತ್ರವನ್ನ ಕೂಡ, ಅಂದ್ರೆ ಮಿನಿ ಎಕ್ಸ್ಕವೇಟರ್ ವಾಹನವನ್ನ ಯಂತ್ರವನ್ನ ಕೂಡ ಅಲ್ಲಿಗೆ ಕರೆತರಲಾಗಿತ್ತು. ಅದರ ಮೂಲಕ ಕೂಡ ಈಗ ಅಗೆಯುವಂತಹ ಕೆಲಸಗಳು ನಡೀತಾ ಇದೆ. ಸೊ ಅದರ ಮಧ್ಯೆ ಈಗ ಶ್ವಾನದಳವನ್ನ ಕರೆಸಿಕೊಳ್ಳಲಾಗಿದೆ ಅನ್ನುವಂಥದ್ದು. ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದಾಮೋದರ್ ದಂಡೋಲೆ ಮತ್ತೆ ಜಾಯಿನ್ ಆಗಿದ್ದಾರೆ. ಎಸ್ ದಾಮೋದರ್, ಈಗ ಶ್ವಾನದಳ ಆಗಮಿಸಿದೆ ಅನ್ನುವಂತಹ ಒಂದು ಮಾಹಿತಿ ಬರ್ತಾ ಇರುವಂತದ್ದು, ಯಾಕಾಗಿ ಮತ್ತೆ ಏನು ಮುಂದಿನ ಒಂದು ಪ್ರಕ್ರಿಯೆಗಳು ಅನ್ನುವಂಥದ್ದು? ಈಗ ಅಲ್ಲಿ ಈಗಾಗಲೇ ಮೊದಲ ಗುರುತು ಹಾಕಿದಂತಹ ಸ್ಥಳದಲ್ಲಿ ಒಂದು ಸರಿ ಮಾನವರು ಅಂದ್ರೆ ಕಾರ್ಮಿಕರು ಅಲ್ಲಿ ಅಗೆದ ನಂತರ ಈಗ ಅಲ್ಲಿ ಯಂತ್ರದ ಮೂಲಕ ಅಗೆಯಲಾಗ್ತಾ ಇದೆ. ಆದ್ರೆ ಈ ಯಂತ್ರದ ಮೂಲಕ ಅಗಿತಾ ಇರುವಂತಹ ಸಂದರ್ಭ ಶ್ವಾನದಳ ಆಗಮಿಸಿರುವಂತಹದ್ದು. ಜೊತೆಗೆ ಅದು ಒಂದು ಪ್ರಕ್ರಿಯೆ ಅಲ್ಲಿಗೆ ಆಗಮಿಸಿರುವಂತದ್ದು. ಆ ಶ್ವಾನದಳ ಈಗಾಗಲೇ ಆ ಒಂದು ಸ್ಥಳಕ್ಕೆ ಶ್ವಾನವನ್ನ ಕರೆದುಕೊಂಡು ಹೋಗಿರುವಂತಹದ್ದು ಆಗಿದೆ. ಈಗ ಇರುವಂತಹ ಮಾಹಿತಿಯ ಪ್ರಕಾರ ಈಗಾಗಲೇ 6 ಫೀಟ್ಗಿಂತ ಅಧಿಕ ಅಗೆದಿದ್ದಾರೆ, ಯಾವುದೇ ಕಳೆಬರ ಸಿಕ್ಕಿಲ್ಲ ಅನ್ನುವಂತಹದ್ದು ಈಗಿನ ಮಾಹಿತಿ. ಮತ್ತು ನಿರಂತರವಾಗಿ ಅಗೆಯುವಂತ ಕೆಲಸ, ಸಾಕ್ಷಿ ದೂರುದಾರನಿಗೆ ತೃಪ್ತಿಯಾಗುವ ತನಕ ಅಗೆಯುತ್ತೇವೆ ಅಂತ ಹೇಳಿ ಅಂದ್ರೆ SIT ಅವೆಲ್ಲ ಮೂಲಗಳು ತಿಳಿಸಿರೋದ್ರಿಂದ ಆ ಒಂದು ಕಾರ್ಯ ನಿರಂತರವಾಗಿ ಆಗ್ತಾ ಇದೆ. ಮೊದಲ ಗುರುತನ್ನೇ ಇವತ್ತು ಕೊನೆಗೊಳಿಸುವಂತ ಸಾಧ್ಯತೆ ಇದೆ. ಮೊದಲ ಗುರುತು ಬಿಟ್ಟು 2ನೇ ಗುರುತಿನತ್ತ ಹೋಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇರೋದ್ರಿಂದ ಇನ್ನೇನು ಒಂದು ಅರ್ಧ ಗಂಟೆಯಲ್ಲಿ, ಅಂದ್ರೆ 30 ನಿಮಿಷದಲ್ಲಿ ಕಾರ್ಯಾಚರಣೆ ಮುಗಿಯುವಂತ ಸಾಧ್ಯತೆ ಇದೆ. ಗೌತಮ್, ಓಕೆ. ಅದರ ಮಧ್ಯೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಏನಂತ ಹೇಳಿದ್ರೆ, ಈಗ ಸಂಜೆ ವೇಳೆಗೆ, ಅಂದ್ರೆ ಈಗ ಮೊದಲ ದಿನದ ಆಲ್ಮೋಸ್ಟ್ ಈ ಒಂದು ಕಾರ್ಯಾಚರಣೆಯನ್ನ ಮುಗಿಸ್ತಾರೆ ಅನ್ನುವಂತ ಹಂತದಲ್ಲಿ ಈ ಶ್ವಾನದಳವನ್ನ ಕರೆಸೋದಕ್ಕೆ ಕಾರಣಗಳೇನು? ಇದಕ್ಕೇನಾದ್ರೂ ಬೇರೆ ಕಾರಣಗಳಿದೆಯಾ, ಅಥವಾ ಮುಂದಿನ ಜಾಗಗಳನ್ನ ಒಂದು ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡೋದಕ್ಕೆ ಈ ರೀತಿಯ ಪ್ರಯತ್ನಗಳ ಹೇಗೆ ಅನ್ನುವಂಥದ್ದು, ಈ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಅಲ್ಲಿ ಈಗ ಸಿಗ್ತಾ ಇದೆಯಾ ಅಂತ? ಇಲ್ಲ, ಈಗ ಯಾವುದಿಲ್ಲ. 8 ಫೀಟ್ ನಷ್ಟು ಅಗೆದ್ರೂ ಕೂಡ ಯಾವುದೇ ಕಳೆಬರ ಸಿಕ್ಕಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಾವು ನಿಮಗೆ ಕೆಲವೇ ಕ್ಷಣಗಳಲ್ಲಿ ಅಪ್ಡೇಟ್ ಮಾಡಿದ್ವಿ ಗೌತಮ್. ಎಸ್ ಥ್ಯಾಂಕ್ ಯು ದಾಮೋದರ್. ಈಗ ಈ ಕ್ಷಣದ ಮಾಹಿತಿಗಾಗಿ ಈಗಷ್ಟೇ ಬರ್ತಾ ಇರುವಂತಹ ಮಾಹಿತಿ, ಈಗಷ್ಟೇ ನಮ್ಮ ಪ್ರತಿನಿಧಿ ಚಾನಲ್ ಮುಖ್ಯಸ್ಥರಾದಂತಹ ದಾಮೋದರ್ ದಂಡೋಲೆ ಕೊಟ್ಟಿರುವಂತಹ ಮಾಹಿತಿ. ಆಲ್ಮೋಸ್ಟ್ 8 ಅಡಿಯವರೆಗೆ ಈಗ ಈ ಒಂದು ಫಸ್ಟ್ ಪಾಯಿಂಟ್ ಏನಿದೆ, ನೇತ್ರಾವತಿ ಸ್ನಾನಘಟ್ಟ ಸಮೀಪದಲ್ಲಿ ಸಾಕ್ಷಿ ದೂರುದಾರ ವ್ಯಕ್ತಿ ಗುರುತಿಸಿದಂತಹ ಪ್ರಥಮ ಜಾಗದಲ್ಲಿ 8 ಅಡಿಯವರೆಗೂ, ಅಂದ್ರೆ 8 ಫೀಟಿನವರೆಗೂ ಕೂಡ ಅಗೆಯುವಂತಹ ಕೆಲಸಗಳಾಯ್ತು. ಅಂದ್ರೆ 3 ರಿಂದ 4 ಅಡಿಗಳಷ್ಟು ಕಾರ್ಮಿಕರ ಮೂಲಕ ಒಂದು ಬೆಳಗಿನ ಹೊತ್ತಿನಲ್ಲಿ, ಬೆಳಗಿನ ಅವಧಿಯಲ್ಲಿ ಒಂದು ಅಗೆಸಲಾಗಿತ್ತು. ಆ ಬಳಿಕ ಇನ್ನಷ್ಟು ಅಗಿಬೇಕು ಎನ್ನುವಂತಹ ಕಾರಣಕ್ಕಾಗಿ ಮತ್ತೆ ಯಂತ್ರದ ಮೂಲಕ ಒಂದು ಅಲ್ಲಿಂದ ಒಂದು ಮಣ್ಣನ್ನು ಅಗೆಯುವಂತಹ ಕೆಲಸಗಳಾಗಿತ್ತು ಆತ ತೋರಿಸಿದಂತಹ ಸ್ಥಳದಲ್ಲಿ. ಆದ್ರೆ ಈಗ 8 ಫೀಟ್ನವರೆಗೂ ಕೂಡ, ಅಷ್ಟು ಆಳದವರೆಗೂ ಕೂಡ ಅಗೆದ್ರು ಕೂಡ ಏನೂ ಸಿಕ್ಕಿಲ್ಲ ಫಸ್ಟ್ ಪಾಯಿಂಟ್ ನಲ್ಲಿ ಅನ್ನುವಂಥದ್ದು ಈಗ ಲಭ್ಯ ಆಗ್ತಾ ಇರುವಂತಹ ಮಾಹಿತಿ. ಸೊ ಅದರ ಜೊತೆಗೆ ಇನ್ನೇನು ಕತ್ತಲು ಆವರಿಸ್ತಾ ಇದೆ. ಆಲ್ಮೋಸ್ಟ್ 5:15 ಕಳೆದಿದೆ. ಸೊ ಹೀಗಾಗಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕತ್ತಲು ಆವರಿಸುವಂತಹ ಕಾರಣಕ್ಕಾಗಿ ಇವತ್ತಿನ ಒಂದು ಕಾರ್ಯಾಚರಣೆಯನ್ನ
ಅಲ್ಲಿಗೆ ಸ್ಥಗಿತಗೊಳಿಸುವಂತಹ ಸಾಧ್ಯತೆಗಳಿದೆ. ಅಂದ್ರೆ ಆ ಒಂದು ಪಾಯಿಂಟ್ ನಲ್ಲಿ, ಅಂದ್ರೆ ಫಸ್ಟ್ ಪಾಯಿಂಟ್ ಅಂದ್ರೆ ಮೊದಲ ಜಾಗದಲ್ಲಿ ಆ ಒಂದು ಉತ್ಖನನದ ಕಾರ್ಯ ಮುಕ್ತಾಯ ಆಗುತ್ತಾ ಅಥವಾ ಅದನ್ನ ನಾಳೆಗೆ ಅಥವಾ ಮುಂದಿನ ಹಂತಕ್ಕೆ ಮುಂದುವರಿಸ್ತಾರ ಅನ್ನುವಂಥದ್ದು ಇನ್ನಷ್ಟೇ ಖಚಿತ ಆಗಬೇಕಾಗಿದೆ. ಆದ್ರೆ ಈ ಹೊತ್ತಿನ ಕಾರ್ಯಾಚರಣೆಯನ್ನ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅದನ್ನ ಮುಗಿಸುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಅಲ್ಲಿಂದ ಈಗ ನಮಗೆ ಲಭಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈಗ ಅದರ ಜೊತೆಗೆ ಈಗ ಶ್ವಾನದಳವನ್ನ ಕೂಡ ಅಲ್ಲಿಗೆ ಒಂದು ಕರೆಸಿಕೊಳ್ಳಲಾಗಿದೆ. ಸೊ ಆ ಒಂದು ದೃಶ್ಯಗಳನ್ನ ಕೂಡ ನೀವು ಗಮನಿಸಿರಬಹುದು. ಸಿಬ್ಬಂದಿಯ ಜೊತೆಗೆ ಶ್ವಾನವನ್ನ ಕೂಡ ಇಲ್ಲಿ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಮತ್ತೊಂದು ವಿಂಡೋದಲ್ಲಿ ಅಲ್ಲಿನ ನೇರ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ಬಹುಶಃ ಮೊದಲಿಗೆ ನಮಗೆ ಕೆಲ ಹೊತ್ತಿನ ಮುಂಚೆ ಅಲ್ಲಿ ಮಿನಿ ಎಕ್ಸ್ಕವೇಟರ್ ವಾಹನ ಕಾರ್ಯನಿರ್ವಹಣೆಯನ್ನ ಮಾಡೋದು ಕಾಣಿಸ್ತಾ ಇತ್ತು. ಅಂದ್ರೆ ಬಹುಶಃ ಈಗ ಅದು ಅಂದ್ರೆ ಸಣ್ಣ ಗಾತ್ರದ ಒಂದು ಯಂತ್ರೋಪಕರಣ ಆಗಿರೋದ್ರಿಂದ ಅದು ಹೊಂಡ ಅಂದ್ರೆ ಅಗೆದಂತಹ ಹೊಂಡ ಆಳ ಆಗ್ತಾ ಹೋದ ಹಾಗೆ ಅದು ಈಗ ನಮಗೆ ಕಾಣಿಸ್ತಾ ಇಲ್ಲ. ಅಲ್ಲಿ ಅಂದ್ರೆ ಕಾರ್ಯಾಚರಣೆ ನಡೀತಾ ಇದೆ, ಆದ್ರೆ ಆ ಒಂದು ಯಂತ್ರವನ್ನ ನಮಗೆ ಕಾಣೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಕೂಡ ನಾವು ಇಲ್ಲಿ ವಿಶೇಷವಾಗಿ ಗಮನಿಸಬಹುದು. ಸೊ ಅದರ ಜೊತೆಗೆ ಈಗ ಆಲ್ಮೋಸ್ಟ್ 8 ಅಡಿಗಳಷ್ಟು ಅಂದ್ರೆ 8 ಫೀಟ್ನಷ್ಟು ಅಗೆಯುವಂತಹ ಕೆಲಸಗಳಾಗಿದೆ. ಸೊ ಮುಂದಕ್ಕೆ ಏನು ಅಂದ್ರೆ ಸಾಕ್ಷಿ ದೂರುದಾರನಿಗೆ ತೃಪ್ತಿಯಾಗುವವರೆಗೂ ಕೂಡ ನಾವು ಅಯ್ಯುವಂತಹ ಒಂದು ಪ್ರಕ್ರಿಯೆಯನ್ನ ಮಾಡ್ತೇವೆ ಅನ್ನುವಂಥದ್ದು SIT ಬಲ್ಲ ಮೂಲಗಳಿಂದ ಲಭಿಸಿದ್ದಂತಹ ಮಾಹಿತಿ, ಅವರು ಕೊಟ್ಟಿದ್ದಂತಹ ಮಾಹಿತಿ. ಸೊ ಅದರಂತೆ ಈಗ ಈ ಒಂದು ಯಂತ್ರದ ಮೂಲಕ ಅಗೆಯುವಂತಹ ಕೆಲಸಗಳಾಗಿತ್ತು. ಆ ಮೂಲಕ ಮತ್ತಷ್ಟು ಅಂದ್ರೆ ಆ ಒಂದು ಪ್ರಕ್ರಿಯೆ ಮುಂದುವರೆದಿತ್ತು. ಸೊ ಈಗ ಇಷ್ಟು ಅಗೆದ್ರೂ ಕೂಡ ಏನು ಕೂಡ ಇವರಿಗೆ ಯಾವುದೇ ಕಳೆಬರ ಆಗ್ಲಿ ಅಥವಾ ಯಾವುದೇ ಒಂದು ಭಾಗಗಳು ಸಿಕ್ಕಿಲ್ಲ, ಯಾವುದೇ ವಸ್ತುಗಳು ಸಿಕ್ಕಿಲ್ಲ. ಹಾಗಾಗಿ ಮುಂದಕ್ಕೆ ಏನು ಇಲ್ಲಿ ಈ ಒಂದು ಜಾಗದ ಒಂದು ಉತ್ಖನನವನ್ನ ಇಲ್ಲಿಗೆ ಸ್ಥಗಿತಗೊಳಿಸ್ತಾರ ಅಥವಾ ಮತ್ತೆ ಮುಂದುವರಿಯುತ್ತಾ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಬಹುಶಃ ಈ ಪ್ರಶ್ನೆಗೂ ಕೂಡ ಕೆಲವೇ ಹೊತ್ತಿನಲ್ಲಿ ಉತ್ತರ ಲಭಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಹೇಳ್ಬಹುದು.
ಗೊತ್ತಾಂದಿಜ್ಜಿ 75 ನಾವು ಗಾಡಿ మొత్తం ವೈಕ್ ಬರ್ತದೆ
ಎಂತಿ ಲೆವೆಲ್ ಮಾಡ್ತೀವಿ ಬೀಜ ಒಂದು
ಎಸ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇನ್ನೂ ಕೂಡ ಅಲ್ಲಿ ಮಿನಿ ಎಕ್ಸ್ಕವೇಟರ್ನ ಮೂಲಕ ಮಣ್ಣು ಅಗೆಯುವಂತಹ ಕೆಲಸಗಳಾಗ್ತಾ ಇದೆ. ಸಾಕ್ಷಿ ದೂರುದಾರ ತೋರಿಸಿದಂತಹ ಜಾಗದಲ್ಲಿ ಅಗೆಯುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಇನ್ನೂ ಕೂಡ ಕತ್ತಲು ಒಂದು ಕಡೆಯಿಂದ ಆವರಿಸ್ತಾ ಇದ್ರು ಕೂಡ ಆ ಒಂದು ಕಾನನದ ನಡುವೆ ಒಂದಷ್ಟು ಬೆಳಕು ಕಡಿಮೆ ಆಗ್ತಾ ಬರ್ತಾ ಇದ್ರು ಕೂಡ ಮುಂದುವರಿಸ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಸರಿಸುಮಾರು 8 ಫೀಟ್ನವರೆಗೆ ಈಗಾಗಲೇ ಅಗಿತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಈಗಾಗಲೇ ಲಭಿಸಿದೆ. 8 ಫೀಟ್ನವರೆಗೂ ಕೂಡ ಅಗೆಯುವಂತಹ ಕೆಲಸಗಳಾಗ್ತಾ ಇದೆ. ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಅವಶೇಷಗಳಾಗ್ಲಿ ಕಳೆಬರವಾಗ್ಲಿ ಪತ್ತೆಯಾಗಿಲ್ಲ. ಹೀಗಾಗಿ ಸಾಕ್ಷಿ ದೂರುದಾರನಿಗೆ ತೃಪ್ತಿಯಾಗುವವರೆಗೂ ಕೂಡ ಒಂದು ಅಗೆಯುವಂತಹ ಪ್ರಕ್ರಿಯೆ ನಡೆಯುತ್ತೆ ಅನ್ನುವಂಥದ್ದು SIT ಬಲ್ಲ ಮೂಲಗಳಿಂದ ಬಂದಂತಹ ಮಾಹಿತಿ ಆಗಿತ್ತು. ಸೊ ಅದೇ ಹಿನ್ನೆಲೆಯಲ್ಲಿ ಈಗ ಕಾರ್ಯಾಚರಣೆ ನಡೀತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಎಲ್ಲರೂ ಕೂಡ ಅಲ್ಲಿ ನಿಂತುಕೊಂಡು ಈ ಒಂದು ಅಗೆಯುವಂತಹ ಒಂದು ಪ್ರಕ್ರಿಯೆಯನ್ನ ಗಮನಿಸ್ತಾ ಇದ್ದಾರೆ, ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದು ಬಹಳ ಸೂಕ್ಷ್ಮವಾದ ಪ್ರಕ್ರಿಯೆ, ಅತ್ಯಂತ ಜಾಗರೂಕತೆಯಿಂದ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಮಣ್ಣು ಅಗೆಯುವಂತಹ ಪ್ರಕ್ರಿಯೆಗಳಾದ್ರೆ ಈ ಒಂದು ಯಂತ್ರಗಳನ್ನ ಬಳಕೆ ಮಾಡಿಕೊಂಡು ವೇಗವಾಗಿ ಒಂದು ಕಾರ್ಯಚಟುವಟಿಕೆಗಳನ್ನ ಮಾಡಬಹುದಾಗುತ್ತೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಇದು ಮುಖ್ಯವಾಗಿ ಹೂತಿಟ್ಟಲ್ಲಿ ಏನಾದ್ರೂ ಇದೆಯಾ ಅನ್ನುವಂಥದ್ದನ್ನ ಕಂಡು ಹಿಡಿಯುವಂತ ಒಂದು ಕಾರ್ಯಾಚರಣೆ. ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಬಹಳಷ್ಟು ಜಾಗರೂಕತೆಯನ್ನ ವಹಿಸಬೇಕಾಗತ್ತೆ. ಹಾಗಾಗಿ ಅತ್ಯಂತ ಜೋಪಾನವಾಗಿ ಅತ್ಯಂತ ಜಾಗರೂಕತೆಯಿಂದ ಅಗೆಯುವಂತಹ ಕೆಲಸ ಇಲ್ಲಿ ಆಗ್ತಾ ಇದೆ. ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂಥದ್ದನ್ನ ಮರಗಿಡಗಳ ನಡುವಿನಿಂದ ನಾವು ನೇರ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೇವೆ. ಈ ಒಂದು ಯಂತ್ರದ ಮೂಲಕ ಇಲ್ಲಿ ಮಣ್ಣನ್ನ ಅಗೆಯುವಂತಹ ಕೆಲಸಗಳು ನಡೀತಾ ಇದೆ. ಇನ್ನು ಅಲ್ಲಿ ಉಪಸ್ಥಿತರಿರುವಂತಹ ಅಧಿಕಾರಿಗಳು, ಸಿಬ್ಬಂದಿಗಳೆಲ್ಲರೂ ಕೂಡ ಈ ಒಂದು ಪ್ರಕ್ರಿಯೆಯನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಏನಾದ್ರೂ ಸಿಗುತ್ತಾ ಅನ್ನುವಂಥದ್ದು ಬಹುಶಃ ಬೆಳಗ್ಗಿನಿಂದಲೇ ಅಲ್ಲಿ ನೆರೆದಿರುವಂತಹ ನೂರಾರು ಮಂದಿಯ ಒಂದು ಕುತೂಹಲ ಆಗಿತ್ತು. ಆದ್ರೆ ಸದ್ಯದವರೆಗೆ ಯಾವುದೂ ಕೂಡ ಸಿಕ್ಕಿಲ್ಲ ಅನ್ನುವಂಥದ್ದು ಈಗ ಲಭಿಸ್ತಾ ಇರುವಂತಹ ಮಾಹಿತಿ. ಸರಿಸುಮಾರು 6 ಗಂಟೆ 10 ನಿಮಿಷಗಳು ಕಳೆದಿದೆ. ನಿರಂತರವಾಗಿ ಕಾರ್ಯಾಚರಣೆ ನಡೆದಿದೆ. ಒಂದು ಮಧ್ಯಾಹ್ನ ಒಂದಷ್ಟು ಊಟದ ವಿರಾಮವನ್ನ ಜೊತೆಗೆ ಒಂದಷ್ಟು ಸಮಾಲೋಚನೆಗಾಗಿ ಅಧಿಕಾರಿಗಳು ಒಂದಷ್ಟು ಸಮಯವನ್ನ ತೆಗೆದುಕೊಂಡಿದ್ರು ಅನ್ನುವಂಥದ್ದನ್ನ ಬಿಟ್ರೆ ಬಹುತೇಕ ನಿರಂತರವಾಗಿ ಈ ಒಂದು ಕಾರ್ಯಾಚರಣೆ ಸಾಗಿದೆ. ಅದರ ನಡುವೆ ಈಗ ಶ್ವಾನದಳವನ್ನ ಕೂಡ ಒಂದು ಕರೆಸಿಕೊಂಡಿರುವಂಥದ್ದು ಈಗ ಸಂಜೆಯ ವೇಳೆಗೆ ಒಂದಷ್ಟು ಕುತೂಹಲ ಹೆಚ್ಚಾಗೋದಿಕ್ಕೆ ಈಗ ಕಾರಣ ಆಗಿರುವಂಥದ್ದು. ಸೊ ಅದರ ಬಗ್ಗೆ ಕೂಡ ಇನ್ನೊಂದಷ್ಟು ಮಾಹಿತಿಗಳು ಲಭ್ಯ ಆಗ್ಬೇಕಾಗಿದೆ. ಸೊ ಅದರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮುಂದಿನ ಹಂತದಲ್ಲಿ ಮಾಡ್ತೇವೆ. ಅದರ ಜೊತೆಗೆ ಈಗ ಕಾರ್ಯಾಚರಣೆ ಯಾವ ರೀತಿ ಸಾಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಬಹುಶಃ ಸೋಮವಾರ, ಮಂಗಳವಾರ, ನಿನ್ನೆ ಮತ್ತು ಇವತ್ತು ಇಡೀ ದಿನ ಈ ನಿಟ್ಟಿನಲ್ಲಿ ಅಂದ್ರೆ SITಯ ತನಿಖೆ ಭಾಗವಾಗಿ ಇಲ್ಲಿ ಕಾರ್ಯಾಚರಣೆಗಳು ಅಂದ್ರೆ ಕಾರ್ಯಚಟುವಟಿಕೆಗಳು ಗರಿಗೆದರಿರುವಂತದ್ದು ನಾವು ನೋಡ್ತಾ ಇದ್ದೇವೆ. ನಿನ್ನೆ ಬೆಳಗ್ಗಿನಿಂದಲೇ SIT ತಂಡ ಈ ಒಂದು ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ, ಧರ್ಮಸ್ಥಳ ಗ್ರಾಮ ವ್ಯಾಪ್ತಿಯಲ್ಲಿ ಒಂದಷ್ಟು ಪ್ರಕ್ರಿಯೆಗಳನ್ನ ನಡೆಸಿರುವಂತದ್ದು. ಮೊದಲಿಗೆ ಸಾಕ್ಷಿ ದೂರುದಾರ ತೋರಿಸಿದಂತಹ ಸ್ಥಳಗಳನ್ನ ಒಂದು ಗುರುತು ಮಾಡುವಂತಹ, ಐಡೆಂಟಿಫೈ ಮಾಡುವಂತಹ ಕೆಲಸಗಳನ್ನ, ಜೊತೆಗೆ ಅವುಗಳಿಗೆ ಕ್ರೈಮ್ ಲೈನ್ ಹಾಕುವಂತಹ ಒಂದು ಕೆಲಸಗಳು ಕೂಡ ಆಗಿತ್ತು. ನಿನ್ನೆ ಬಹುತೇಕ ಇಡೀ ದಿನ ಸಂಜೆಯವರೆಗೂ ಕೂಡ ಅಂದ್ರೆ ಕತ್ತಲು ಆವರಿಸುವವರೆಗೂ ಕೂಡ ಕಾರ್ಯಾಚರಣೆಯನ್ನ ಮಾಡಿದ್ರು. 13 ಸ್ಥಳಗಳನ್ನ ಮಾರ್ಕಿಂಗ್ ಮಾಡಲಾಗಿತ್ತು. 2 ಸ್ಥಳಗಳ ಬಗ್ಗೆ ಮಾಹಿತಿಯನ್ನ ಸಾಕ್ಷಿ ದೂರುದಾರನಿಂದ ಪಡೆಯುವಂತಹ ಕೆಲಸಗಳಾಗಿತ್ತು. ಆ ಬಳಿಕ ಇವತ್ತು ಅದೇ ಪ್ರಕ್ರಿಯೆ ಮುಂದುವರಿಯುತ್ತೆ. ಯಾಕಂತ ಹೇಳಿದ್ರೆ ದೂರಿನಲ್ಲಿ ನೂರಾರು ಒಂದು ಮೃತದೇಹಗಳನ್ನ ಹೂತಿದ್ದೇನೆ ಅಥವಾ ದಫನ ಮಾಡಿದ್ದೇನೆ ಎನ್ನುವಂತಹ ಒಂದು ವಿಚಾರವನ್ನ ಉಲ್ಲೇಖ ಮಾಡಿದಂತಹ ಹಿನ್ನೆಲೆಯಲ್ಲಿ ಇವತ್ತು ಇನ್ನೊಂದಷ್ಟು ಸ್ಥಳಗಳ ಮಾರ್ಕಿಂಗ್ ಅಥವಾ ಒಂದು ಮಹಜಾರ ಆಗಬಹುದು ಅನ್ನುವಂತಹ ಒಂದಷ್ಟು ಲೆಕ್ಕಾಚಾರಗಳು, ನಿರೀಕ್ಷೆಗಳಿತ್ತು. ಸಾರ್ವಜನಿಕ ವಲಯದಲ್ಲೂ ಕೂಡ ಈ ಬಗ್ಗೆ ಒಂದಷ್ಟು ಚರ್ಚೆಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಇವತ್ತಿಗೆ ಒಂದು ಆತ ತೋರಿಸಿದಂತಹ ಸ್ಥಳಗಳಲ್ಲಿ ಅಗೆಯುವಂತಹ ಒಂದು ಪ್ರಕ್ರಿಯೆಗೆ ಮುಂದಾದ್ರು SIT ಅಧಿಕಾರಿಗಳು. AC ಸಮಕ್ಷಮದಲ್ಲಿ ಅಂದ್ರೆ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರ ಸಮಕ್ಷಮದಲ್ಲಿ ಈ ಒಂದು ಪ್ರಕ್ರಿಯೆಯನ್ನ ನಡೆಸೋದಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ, ಸಿದ್ಧತೆಗಳನ್ನ ಮಾಡಿಕೊಂಡು ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡ ಬಳಿಕ
ಆ ಸ್ಥಳಕ್ಕೆ ಆಗಮಿಸಿ ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ರು. ಆರಂಭದಲ್ಲಿ ಈಗಾಗಲೇ ಹೇಳಿದ ಹಾಗೆ ಕಾರ್ಮಿಕರನ್ನ ಬಳಸಿಕೊಂಡು ಈ ಒಂದು ಅಗೆಯುವಂತಹ ಕೆಲಸ ಆರಂಭಗೊಂಡಿತ್ತು. ನೋಡ್ತಾ ಇದ್ದೇವೆ ದೃಶ್ಯಗಳಲ್ಲಿ, ನೇರ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ಈ ಒಂದು ಘಟನಾ ಸ್ಥಳದಿಂದ, ಅಂದ್ರೆ ಈ ಒಂದು ಅಗಿತಾ ಇರುವಂತಹ ಜಾಗದಿಂದ ನೇರ ದೃಶ್ಯಾವಳಿಗಳು. ಒಂದಷ್ಟು ಮಂದಿ ಅಲ್ಲಿಂದ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಸೊ ಈ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ ಅನ್ನ ಕೂಡ ನಾವು ಪಡೆದುಕೊಳ್ತೇವೆ. ಮುಂದಿನ ಹಂತದಲ್ಲಿ ಸ್ಪಷ್ಟವಾದ ಮಾಹಿತಿ ಅನ್ನುವಂಥದ್ದನ್ನ ಕೊಡುವಂತಹ ಒಂದು ಪ್ರಯತ್ನಗಳನ್ನ ಕೂಡ ಮಾಡ್ತೇವೆ ಅನ್ನುವಂಥದ್ದು. ಸೊ ಈಗ ಕತ್ತಲು ಆವರಿಸಿದೆ, ಅಂದ್ರೆ ಈಗಾಗಲೇ ಇವತ್ತು ಕೂಡ ಕತ್ತಲು ಆವರಿಸಿದ ನಂತರ ಕಾರ್ಯಾಚರಣೆ ನಡೆಯೋದು ಕಷ್ಟ ಅನ್ನುವಂಥ ಒಂದು ವಿಚಾರಗಳಿತ್ತು. ಯಾಕಂತ ಹೇಳಿದ್ರೆ ಬೆಳಕಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಯಾವುದೇ ವ್ಯವಸ್ಥೆಗಳು ಮಾಡಿಕೊಂಡ ಲಕ್ಷಣಗಳು ಕಾಣ್ತಾ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಕೂಡ ಸಂಜೆ ಆಗ್ತಾ ಇದ್ದ ಹಾಗೆ ಕಾರ್ಯಾಚರಣೆ ಸ್ಥಗಿತಗೊಳಿಸಿ ಮತ್ತೆ ನಾಳೆಗೆ ಅಥವಾ ಮುಂದಿನ ಒಂದು ಹಂತದಲ್ಲಿ ಅದನ್ನ ಮುಂದುವರಿಸಬಹುದು ಅನ್ನುವಂಥದ್ದಿತ್ತು. ಸೊ ಬಹುಶಃ ಅದೇ ರೀತಿ ಇವತ್ತಿನ ಒಂದು ಕಾರ್ಯಾಚರಣೆಯನ್ನ ಒಂದು ಸ್ಥಗಿತಗೊಳಿಸುವಂತಹ ಒಂದು ಲಕ್ಷಣಗಳು ಕಾಣ್ತಾ ಇದೆ. ಅಧಿಕೃತವಾದ ಮಾಹಿತಿಗಳು ಇನ್ನಷ್ಟೇ ಲಭ್ಯ ಆಗ್ಬೇಕಾಗಿದೆ. ಸೊ ಅದರ ಜೊತೆಗೆ ಇನ್ನೊಂದಷ್ಟು ಅಪ್ಡೇಟ್ಸ್ ಗಳನ್ನ ಕೂಡ ನಾವು ಹಂತ ಹಂತವಾಗಿ ಕೊಡ್ತಾ ಹೋಗ್ತೇವೆ ಅನ್ನುವಂಥದ್ದಲ್ಲಿ ಸಾಕ್ಷಿ ದೂರುದಾರ ವ್ಯಕ್ತಿಯನ್ನ ಕೂಡ ನಾವು ಗಮನಿಸಬಹುದು. ಅಂದ್ರೆ ಪ್ರತಿಯೊಂದು ಹಂತದ ವಿಚಾರಗಳನ್ನು ಕೂಡ ಇಲ್ಲಿ ದಾಖಲೀಕರಣ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಬಹುಶಃ ಅಲ್ಲಿ ನಿಯೋಜನೆಗೊಂಡಿದ್ದಂತಹ ಸಿಬ್ಬಂದಿಗಳು ಅಥವಾ ಈ ಒಂದು ಉಪಸ್ಥಿತರಿದ್ದಂತಹ ಎಲ್ಲರೂ ಕೂಡ ಈಗ ಅಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ ಎನ್ನುವಂತಹ ಒಂದು ದೃಶ್ಯಗಳು ಕೂಡ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಎಸ್, ಅಗೆಯುವಂತಹ ಕಾರ್ಯಾಚರಣೆ ಇವತ್ತು ಮೊದಲ ದಿನ ಅನ್ನುವಂಥದ್ದನ್ನ ಹೇಳ್ಬೋದು. ಅಂದ್ರೆ ನಿನ್ನೆ ಮಹಜರು ಮಾಡಿದ್ರೆ ಐಡೆಂಟಿಫೈ ಮಾಡುವಂತಹ ಕೆಲಸಗಳಾಗಿದ್ರೆ ಅಗೆಯುವಂತಹ ಕಾರ್ಯಾಚರಣೆ ಇವತ್ತು ಆರಂಭಗೊಂಡಿತ್ತು. ಸೊ ಇವತ್ತಿನ ಕಾರ್ಯಾಚರಣೆ ಈಗ ಸ್ಥಗಿತಗೊಂಡಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಕತ್ತಲಾಗ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಸಂಜೆ ಆಗ್ತಾ ಇದ್ದ ಹಾಗೆ ಅಧಿಕಾರಿಗಳು ಈ ಒಂದು ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿದ್ದಾರೆ. ಆದ್ರೆ ಯಾವುದೇ ರೀತಿಯಲ್ಲೂ ಯಾವುದೇ ಅವಶೇಷಗಳು ಪತ್ತೆಯಾಗಿಲ್ಲ. ಸುಮಾರು 15 ಅಡಿ ವ್ಯಾಪ್ತಿಯಲ್ಲಿ, ಸರಿಸುಮಾರು 15 ಅಡಿ ಅಗಲ ವ್ಯಾಪ್ತಿಯಲ್ಲಿ ಸುಮಾರು 8 ಅಡಿ ಆಳದವರೆಗೆ ಅಗೆದರೂ ಕೂಡ ಯಾವುದೇ ರೀತಿಯಲ್ಲಿ ಯಾವುದೇ ಅವಶೇಷಗಳಾಗ್ಲಿ ಯಾವುದೇ ಕಳೆ ಬರವಾಗ್ಲಿ ಇಲ್ಲಿ ಪತ್ತೆಯಾಗಿಲ್ಲ ಅನ್ನುವಂಥದ್ದು ಲಭ್ಯ ಆಗ್ತಾ ಇರುವಂತಹ ಮಾಹಿತಿ. ಸೊ ಹೀಗಾಗಿ ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಿದೆವು. ಅಲ್ಲಿಂದ ಅಂದ್ರೆ ಅಗಿತಾ ಇದ್ದಂತಹ ಸ್ಥಳದಿಂದ ಅಲ್ಲಿ ನಿಯೋಜನೆಯಾಗಿದ್ದಂತಹ ಅಧಿಕಾರಿಗಳು ಸಿಬ್ಬಂದಿಗಳು ಒಬ್ಬೊಬ್ಬರಾಗಿ ಅಲ್ಲಿಂದ ಹೊರಗಡೆ ಬರ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸಿದ್ವಿ. ಅದರ ಜೊತೆಗೆ ಅಲ್ಲಿ ಮಧ್ಯಾಹ್ನದ ಬಳಿಕ ಅಂದ್ರೆ ಯಂತ್ರದ ಮೂಲಕ ಒಂದಷ್ಟು ಅಗೆಯುವಂತಹ ಕೆಲಸಗಳನ್ನ ಮಾಡಿದ್ರು. ಆದ್ರೂ ಕೂಡ ಯಾವುದು ಕೂಡ ಪತ್ತೆಯಾಗಿಲ್ಲ ಎನ್ನುವಂತಹ ಹಿನ್ನೆಲೆಯಲ್ಲಿ ಬಹುಶಃ ಇವತ್ತಿನ ಕಾರ್ಯಾಚರಣೆಯನ್ನು ಇಲ್ಲಿಗೆ ಮುಗಿಸಿದ್ದಾರೆ. ಎಸ್, ನೋಡಬಹುದು ನಾವಲ್ಲಿ ಬಾಬ್ಕ್ಯಾಟ್ ಮಿನಿ ಎಕ್ಸ್ಕವೇಟರ್ ವಾಹನವನ್ನ ಕೂಡ ಅಲ್ಲಿಂದ ಘಟನಾ ಸ್ಥಳದಿಂದ ಈಗ ಹೊರಗಡೆಗೆ ತರ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅದೇ ರೀತಿ ತೆರಳಿದ್ದಂತಹ ಕಾರ್ಮಿಕರು ಕೂಡ ತಮ್ಮ ಸಲಕರಣೆಗಳ ಜೊತೆಗೆ ವಾಪಸ್ ಆಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಈಗ ನೇರ ಸಂಪರ್ಕದಲ್ಲಿ ನೋಡ್ತಾ ಇದ್ದೇವೆ. ಸೊ ಇನ್ನೊಂದಷ್ಟು ಅಪ್ಡೇಟ್ಸ್ ಗಳನ್ನ ಕೂಡ ನಾವು ಪಡೆದುಕೊಳ್ಬೇಕಾಗತ್ತೆ. ಸೊ ಇದು ಈಗ ಸದ್ಯಕ್ಕಿರುವಂತಹ ಮಾಹಿತಿ. ಆಲ್ಮೋಸ್ಟ್ ಈಗ
15 ಅಡಿ ವ್ಯಾಪ್ತಿಯಲ್ಲಿ 15 ಫೀಟ್ ವ್ಯಾಪ್ತಿಯಲ್ಲಿ ಸುಮಾರು 8 ಅಡಿ ಆಳದವರೆಗೂ ಕೂಡ ಈಗ ಉತ್ಖನನ ಅಂದ್ರೆ ಅಗೆಯುವಂತಹ ಕೆಲಸಗಳಾಗಿದೆ, ಮಣ್ಣನ್ನ ಹೊರತೆಗೆಯುವಂತಹ ಕೆಲಸಗಳಾಗಿದೆ. ಆದ್ರೆ ಯಾವುದೇ ರೀತಿಯಲ್ಲಿ ಯಾವುದೇ ಕಳೆ ಬರವಾಗ್ಲಿ, ಯಾವುದೇ ಅವಶೇಷಗಳು ಕೂಡ ಅಲ್ಲಿ ಪತ್ತೆಯಾಗಿಲ್ಲ, ಯಾವುದೇ ಮೃತದೇಹದ ಭಾಗಗಳು ಕೂಡ ಪತ್ತೆಯಾಗಿಲ್ಲ ಅನ್ನುವಂಥದ್ದು ಈಗ ಬರ್ತಾ ಇರುವಂತಹ ಮಾಹಿತಿ. ಸೊ ಈಗ ಮುಂದಕ್ಕೆ ಏನು, ಹೇಗೆ, ಅದೇ ಜಾಗದಲ್ಲಿ ಮತ್ತೆ ಉತ್ಖನನ ಮುಂದುವರಿಯುತ್ತಾ ಅಥವಾ ಮುಂದಿನ ಪಾಯಿಂಟ್ ಅಂದ್ರೆ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಮತ್ತೊಂದು ಪ್ರದೇಶದತ್ತ ಅಧಿಕಾರಿಗಳು ಅಲ್ಲಿ ಉತ್ಖನನ ಮಾಡೋದಕ್ಕೆ ಮುಂದುವರಿತಾರ, ಬಹಳಷ್ಟು ಪ್ರಶ್ನೆಗಳಿದೆ. ಸೊ ಆ ಬಗ್ಗೆ ಕೂಡ ನಿಮಗೆ ಮುಂದಿನ ಹಂತದಲ್ಲಿ ಡೀಟೇಲ್ಸ್ ಗಳನ್ನ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ನೀವು ದೃಶ್ಯಗಳಲ್ಲಿ ನೋಡಬಹುದು, ಅಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ವಾಪಸ್ ಆಗ್ತಾ ಇರುವಂತಹ ದೃಶ್ಯಗಳು. ಬಹುಶಃ ಆ ದೃಶ್ಯಗಳನ್ನ ಸೆರೆ ಹಿಡಿಯುವಲ್ಲಿ ಮಾಧ್ಯಮಗಳ ಕ್ಯಾಮರಾಮ್ಯಾನ್ಗಳು ಕಾರ್ಯಪ್ರವೃತ್ತ ಆಗಿರುವಂತಹದನ್ನು ಕೂಡ ನಾವು ಗಮನಿಸಬಹುದು. ಎಲ್ಲರೂ ಕೂಡ ಆ ಒಂದು ಸ್ಥಳದಿಂದ ವಾಪಸ್ ಆಗ್ತಾ ಇದ್ದಾರೆ. ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ನೇತ್ರಾವತಿ ಸ್ನಾನಘಟ್ಟ ಸಮೀಪದಿಂದ, ಅಂದ್ರೆ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಸಾಕ್ಷಿ ದೂರುದಾರ ವ್ಯಕ್ತಿ ತೋರಿಸಿದಂತಹ ಮೊದಲ ಜಾಗದಲ್ಲಿ ಇವತ್ತು ನಡೆದಿರುವಂತಹ ಕಾರ್ಯಾಚರಣೆ. ಬೆಳಗ್ಗೆ ಸರಿಸುಮಾರು 11:30 ಬಳಿಕ ಆರಂಭಗೊಂಡಿರುವಂತಹ ಕಾರ್ಯಾಚರಣೆ ಈಗ ಆಲ್ಮೋಸ್ಟ್ ಮುಕ್ತಾಯವಾಗ್ತಾ ಬಂದಿದೆ. ಇವತ್ತಿನ ಕಾರ್ಯಾಚರಣೆ ಮತ್ತೆ ಮುಂದಿನ ಹಂತದಲ್ಲಿ ಏನು, ಹೇಗೆ, ಯಾವ ಜಾಗ, ಇದೇ ಜಾಗದಲ್ಲಿ ಮತ್ತೆ ಮುಂದುವರಿಯುತ್ತಾ ಅಥವಾ ಈಗ ಶ್ವಾನದಳವನ್ನ ಕರೆಸಿಕೊಂಡಿರೋದಿಕ್ಕೆ ಕಾರಣಗಳೇನು ಇತ್ಯಾದಿ ಎಲ್ಲವೂ ಕೂಡ ಒಂದಷ್ಟು ಪ್ರಶ್ನೆಗಳಿದೆ. ಸೊ ಆ ಎಲ್ಲಾ ಪ್ರಶ್ನೆಗಳಿಗೆ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಲಭಿಸುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಸೊ ಈಗ ಅಲ್ಲಿನ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೇವೆ. ಅಧಿಕಾರಿಗಳು ಕೂಡ ತಮ್ಮ ತಮ್ಮ ವಾಹನಗಳಲ್ಲಿ ವಾಪಸ್ ಆಗ್ತಾ ಇದ್ದಾರೆ, ವಾಪಸ್ ಆಗೋದಿಕ್ಕೆ ಸಿದ್ಧರಾಗ್ತಾ ಇರುವಂತದ್ದನ್ನು ಕೂಡ ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು.
ಮಾಹಿತಿಯನ್ನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಚಾನಲ್ ಮುಖ್ಯಸ್ಥರಾದಂತಹ ದಾಮೋದರ್ ದೊಂಡೋಲೆ. ಎಸ್ ದಾಮೋದರ್, ಆಲ್ಮೋಸ್ಟ್ ಈಗ ಕಾರ್ಯಾಚರಣೆ ಮುಕ್ತಾಯ ಆಗಿದೆ ಅನ್ನುವಂತಹ ಮಾಹಿತಿ. ಏನಾಯ್ತು, ಏನು ಫೈನಲ್ ಆಗಿ ಏನು ಕಂಡು ಬಂದಂತಹ ವಿಚಾರಗಳು ಅನ್ನುವಂಥದ್ದು ಇವತ್ತಿನ ಒಂದು ಕಾರ್ಯಾಚರಣೆಯಲ್ಲಿ? ಗೌತಮ್, ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ ಸ್ನಾನಘಟ್ಟದ ಸಮೀಪದಲ್ಲಿ ಮುಸುಕುದಾರಿ ಅಥವಾ ಸಾಕ್ಷಿ ದೂರುದಾರ ಕೊಟ್ಟಂತಹ ಮೊದಲ ಗುರುತಲ್ಲಿ ನಿರಂತರವಾಗಿ ಶೋಧ ಕಾರ್ಯ ನಡೆಯಿತು. ಆರಂಭದಲ್ಲಿ ಕಾರ್ಮಿಕರು ಸುಮಾರು 3 ರಿಂದ 4 ಅಡಿಯಷ್ಟು ಕಾರ್ಮಿಕರು ಅಗದ್ರು. ಆದ್ರೆ ಆ ಸಂದರ್ಭದ ತನಕವೂ ಕೂಡ 3 ರಿಂದ 4 ಅಡಿಯಷ್ಟು ಅಗದಾಗಲೂ ಕೂಡ ಏನೂ ಸಿಗದಂತಹ ಹಿನ್ನೆಲೆಯಲ್ಲಿ ಮತ್ತೆ ಮಿನಿ ಜೆಸಿಬಿಯಲ್ಲಿ ಅಗೆಸುವಂತಹ ಕಾರ್ಯಾಚರಣೆಯನ್ನ ಮಾಡಲಾಯಿತು. ನಿರಂತರವಾಗಿ ಮಿನಿ ಜೆಸಿಬಿ ನಲ್ಲಿ ಅಗೆಸುವಂತಹ ಕಾರ್ಯಾಚರಣೆಯಲ್ಲಿ 15 ಅಡಿ ಅಗಲ ಮತ್ತು 8 ಅಡಿ ಆಳ ಅಗೆಯಲಾಯಿತು. ಸುಮಾರು 15 ಅಡಿ ಅಗಲ ಮತ್ತು 8 ಅಡಿ ಆಳವನ್ನ ಅಗೆದರೂ ಕೂಡ ಯಾವುದೇ ಕಳೇಬರ ಪತ್ತೆ ಆಗ್ಲಿಲ್ಲ ಅನ್ನುವಂತಹ ಮಾಹಿತಿ ಈಗಾಗಲೇ ಲಭ್ಯವಾಗ್ತಾ ಇರುವಂತದ್ದು. 15 ಅಡಿ ಅಗಲ, 8 ಅಡಿ ಆಳ, ಇಷ್ಟು ಡಿಗ್ ಮಾಡಿದ್ರು ಕೂಡ ಯಾವುದೇ ಕಳೇಬರ ಪತ್ತೆ ಆಗಲಿಲ್ಲ. ಮೊದಲ ಗುರುತಿಸಿದಂತಹ ಮೊದಲ ಜಾಗದ ಒಂದು ಕಾರ್ಯಾಚರಣೆ ಈಗಾಗಲೇ ಅಂತ್ಯಗೊಂಡಿದೆ. ಆತನನ್ನ ಪೊಲೀಸರು ಕರೆದುಕೊಂಡು ಹೋದ್ರು. ನಾಳೆ ಮತ್ತೆ ಯಥಾಸ್ಥಿತಿ ಅಂದ್ರೆ 2ನೇ ಗುರುತಿನಲ್ಲಿ ಅಗೆಯುವಂತಹ ಕಾರ್ಯ. ನಾಳೆ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳು ಆಗಬಹುದು ಅನ್ನುವಂತಹ ನಿರೀಕ್ಷೆಗಳಿವೆ. ಅದರ ಜೊತೆಗೆ ನಾಳೆ 2ನೇ ಗುರುತಿನ ಕಾರ್ಯಾಚರಣೆ ಆರಂಭವಾಗ್ಲಿಕ್ಕಿದೆ. ನಾಳೆ ಎಂದಿಗಿಂತ ಸ್ವಲ್ಪ ಬೇಗ ಕಾರ್ಯಾಚರಣೆ ನಡೆಯುವಂತಹ ಸಾಧ್ಯತೆಗಳು ಇವೆ ಗೌತಮ್. ಅದರ ಜೊತೆಗೆ ಇವತ್ತು ನಿರಂತರವಾಗಿ ನಡೆದಂತಹ ಒಂದು ಕಾರ್ಯಾಚರಣೆಯಲ್ಲಿ ಯಾವುದೇ ರೀತಿಯಾದಂತಹ ಕಳೇಬರ ಆಗ್ಲಿ, ಯಾವುದೇ ದೇಹದ ಕುರುಹಾಗ್ಲಿ ಯಾವುದೂ ಕೂಡ ಪತ್ತೆ ಆಗ್ಲಿಲ್ಲ ಅನ್ನುವಂಥದ್ದು ಸ್ಪಷ್ಟ. 15 ಅಡಿ ಅಗಲ, 8 ಅಡಿಯಷ್ಟು ಆಳ ಅಗೆದ್ರೂ ಕೂಡ ಯಾವುದೇ ಕಳೇಬರ ಪತ್ತೆ ಆಗ್ಲಿಲ್ಲ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಮೊದಲನೇ ಏನು ಗುರುತು ಇದೆ ಅದನ್ನ ತೆಗೆದಿರುವಂತಹ ಹೊಂಡವನ್ನ ಮುಚ್ಚಿ ಇದೀಗ ಅದಕ್ಕೆ ಸೀಲ್ ಹಾಕಿ ಅಧಿಕಾರಿಗಳು ಹೊರಟಿರುವಂತದ್ದು. ಮೊದಲ ಗುರುತಿನಲ್ಲಿ ಏನೂ ಕೂಡ ಪತ್ತೆಯಾಗಿಲ್ಲ ಅನ್ನುವಂತಹದ್ದು ಈಗ ಬಂದಿರುವಂತಹ ಮಾಹಿತಿ. ಈಗ ಸ್ಪಷ್ಟವಾಗಿ ಆ ಮಾಹಿತಿಯನ್ನ ತಿಳಿಸ್ತಾ ಇದ್ದೇವೆ. ಓಕೆ, ಅಂದ್ರೆ ಈಗ ಮೊದಲ ಪಾಯಿಂಟ್ ಅಂದ್ರೆ ಫಸ್ಟ್ ಪಾಯಿಂಟ್ ಏನಿದೆ ಅದರ ಒಂದು ಉತ್ಖನನ ಕಾರ್ಯ ಕಂಪ್ಲೀಟ್ ಆಗಿದೆ. ಸೊ ಹಾಗಿದ್ರೆ ನಾಳೆ ಈಗ ಮತ್ತೆ ಅಂದ್ರೆ 2ನೇ ಪಾಯಿಂಟ್ ಅಲ್ಲಿ ಈ ಒಂದು ಉತ್ಖನನ ಕಾರ್ಯ ನಡೆಯುತ್ತೆ ಅನ್ನುವಂಥದ್ದಾಗಿದ್ರೆ ಓಕೆ. ಈಗ ನಾಳೆ ಮತ್ತೆ 2ನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ನಡೀಲಿಕ್ಕಿದೆ. 2ನೇ ಪಾಯಿಂಟ್ ನ ಉತ್ಖನನ ಕಾರ್ಯದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ನೋಡಬೇಕು. ಈಗಾಗಲೇ ಅಧಿಕಾರಿಗಳು ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ನಾಳೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ಳೋದು ಅನ್ನುವಂಥದ್ದು. ಕಾರ್ಮಿಕರು ಕೂಡ ಈಗ ವಾಪಸ್ ಆಗಿದ್ದಾರೆ. ಕಾರ್ಮಿಕರು ಬಂದು ಅವರವರ ಕೆಲಸ ಕಾರ್ಯಗಳಿಗೆ ತೆರಳ್ತಾ ಇರುವಂತಹದನ್ನ ಕೂಡ ತಾವು ನೋಡ್ತಾ ಇದ್ರಿ. ಇನ್ನೇನು ಈಗಾಗಲೇ ಮೊದಲ ಗುರುತಿನ ಗುರುತು ಹಾಕಿದಂತಹ ಒಂದು ಮೊದಲ ಗುರುತಿದೆ, ಅದರಲ್ಲಿ ಏನೂ ಕೂಡ ಪತ್ತೆಯಾಗದಂತಹ ಹಿನ್ನೆಲೆಯಲ್ಲಿ ಇದೀಗ ಅದನ್ನ ಸೀಲ್ ಮಾಡಲಾಗಿದೆ. 2ನೇ ಗುರುತಿನಲ್ಲಿ ಏನಾದ್ರೂ ಸಿಗತ್ತಾ ಅಂತ ನಾಳೆ ಅದರ ಅಗೆಯುವಂತಹ ಕಾರ್ಯ ನಡೀಲಿಕ್ಕಿದೆ. ಈಗಾಗಲೇ ಸ್ಥಳದಲ್ಲಿದ್ದಂತಹ AC ಇರಬಹುದು, ತಹಶೀಲ್ದಾರ್ ಇರ್ಬೋದು, ಎಲ್ಲರೂ ಕೂಡ ಸ್ಥಳದಿಂದ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಇದೀಗ ನಿಮಗೆ ಕೊಡ್ತಾ ಇದೀವಿ. ಇದು ನೇರ ಪ್ರಸಾರದ ಮೂಲಕ ಸಂಪೂರ್ಣವಾದಂತಹ ಮಾಹಿತಿ. ಈ ಮೂಲಕ ಇವತ್ತಿನ ಅಗೆಯುವಂತಹ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ. ಇನ್ನು ನಾಳೆ ಅಗೆಯುವಂತಹ ಕಾರ್ಯಾಚರಣೆ ಮುಂದುವರಿಯಲಿದೆ ಗೌತಮ್. ಓಕೆ, ಅಂದ್ರೆ ಯಥಾ ಪ್ರಕಾರ ಇವತ್ತು ಅಂದ್ರೆ ಯಾರೆಲ್ಲ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಕಾರ್ಯಾಚರಣೆ ನಡೆಯುತ್ತೋ ಅವರು ಕೂಡ ನಾಳೆ ಉಪಸ್ಥಿತರಿರ್ತಾರೆ. ಸೇಮ್ ಫಾರ್ಮೆಟ್ ಅಲ್ಲಿ ನಾಳೆ ಕೂಡ ಒಂದು ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂಥದ್ದು. ಖಂಡಿತ ಸೇಮ್ ಫಾರ್ಮೆಟ್ ನಲ್ಲಿ ನಾಳೆಯೂ ಕೂಡ ಕಾರ್ಯಾಚರಣೆ ನಡೀಲಿಕ್ಕಿದೆ. ಓಕೆ. ಅದರ ಜೊತೆಗೆ ಈಗ ಶ್ವಾನದಳವನ್ನ ಕೂಡ ಅಲ್ಲಿ ಕರೆಸಿಕೊಂಡಿದ್ರು. ಸೊ ಇದರ ಬಗ್ಗೆ ಏನಾದ್ರು ಹೆಚ್ಚಿನ ಡೀಟೇಲ್ಸ್ ಯಾಕಾಗಿ ಕರೆಸಿದ್ರು ಅಥವಾ ಏನಾದ್ರೂ ಕುರುಹುಗಳು ಇಂತ ಒಂದು ಸಾಧ್ಯತೆಯ ಹಿನ್ನೆಲೆಯಲ್ಲಿ ಅಥವಾ ಏನಾದ್ರೂ ಹೆಚ್ಚುವರಿ ಮಾಹಿತಿಯನ್ನ ಕಲೆ ಹಾಕುವುದಕ್ಕಾಗಿ ಕರೆಸಿಕೊಂಡಿದ್ರ ಏನು, ಈ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಕ್ಕಿದೆಯಾ ಅನ್ನುವಂಥದ್ದು? ಶ್ವಾನದಳವನ್ನ ಕರೆಸಿಕೊಂಡಿರೋದರ ರೀಸನ್ ಗೊತ್ತಾಗ್ಲಿಲ್ಲ. ಬಟ್ ಶ್ವಾನದಳವನ್ನ ಕರೆಸಿಕೊಂಡಂತದ್ದು ಮತ್ತೆ ಅಲ್ಲಿಗೆ ಕರೆದುಕೊಂಡು ಹೋಗಿರುವಂತದ್ದು ಈ ಸಂದರ್ಭದಲ್ಲಿ ಬಹುತೇಕ ಕಾರ್ಯಾಚರಣೆ ಅಂತ್ಯಗೊಂಡಿತ್ತು ಅನ್ನುವಂಥದ್ದು ಈಗ ಬರ್ತಿರುವ ಮಾಹಿತಿ ಗೌತಮ್. ಓಕೆ, ಅಂದ್ರೆ ಈಗ ಅಗೆದಿರುವಂತಹ ಒಂದು ಗುಂಡಿಯನ್ನ ಈಗ ಮತ್ತೆ ಮುಚ್ಚುವಂತಹ ಕೆಲಸಗಳು ಕೂಡ ಆಗಿದೆ, ಅದನ್ನು ಸೀಲ್ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಆಗಿದೆ. ಆಗಿದೆ. ಮೊದಲ ಗುರುತಿನಲ್ಲಿ ಏನು ಸಿಗದೆ ಸೀಲ್ ಮಾಡಲಾಗಿದೆ. ಓಕೆ. ಎಸ್, ಥ್ಯಾಂಕ್ ಯು ದಾಮೋದರ್. ಅಂದ್ರೆ ಬಹುಶಃ ಬೆಳಗ್ಗಿನಿಂದಲೂ ಕೂಡ ನಿರಂತರವಾಗಿ ಕ್ಷಣದ ಒಂದು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗಿದ್ರಿ ಬಹುಶಃ ನೀವು ಮತ್ತೆ ನಿಮ್ಮ ತಂಡ. ಬಹುಶಃ ಮುಂದಕ್ಕೂ ಕೂಡ ಇಂತ ಒಂದು ಕಾರ್ಯಾಚರಣೆ ಮತ್ತೆ ನಡೆಯೋದಕ್ಕಿದೆ. ಸೊ ಮತ್ತೆ ಅಪ್ಡೇಟ್ಸ್ ಅನ್ನ ಕೂಡ ನಾವು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇರ್ತೇವೆ ಅನ್ನುವಂಥದ್ದನ್ನ ಹೇಳ್ತಾ ಥ್ಯಾಂಕ್ ಯು ದಾಮೋದರ್. ತಮ್ಮೆಲ್ಲ ಧನ್ಯವಾದ. ನಿಮಗೂ ಕೂಡ ಸಂಪೂರ್ಣ ತಂಡಕ್ಕೆ ಧನ್ಯವಾದ ಹೇಳ್ತಾ ಈ ನೇರ ಪ್ರಸಾರವನ್ನು ಇವತ್ತು ಕೊನೆಗೊಳಿಸುವ. ಎಸ್
ಇದು ಬಹುಶಃ ಇವತ್ತು ನಡೆದಂತಹ ಈ ಒಂದು ಅಗೆಯುವಂತಹ ಪ್ರಕ್ರಿಯೆ ಅಥವಾ ಉತ್ಖನನ ಪ್ರಕ್ರಿಯೆ ಅಥವಾ ಎಕ್ಸ್ಹ್ಯೂಮೇಷನ್ ಏನಿದೆ ಇದರ ಬಗ್ಗೆ ಇದ್ದಂತಹ ಬೆಳವಣಿಗೆಗಳು. ಈಗಾಗಲೇ ಅಧಿಕಾರಿಗಳೆಲ್ಲರೂ ಕೂಡ ಈ ಒಂದು ಸ್ಥಳದಿಂದ ತೆರಳಿದ್ದಾರೆ. SIT ಅಧಿಕಾರಿಗಳು ತಮ್ಮ ತಮ್ಮ ಒಂದು ಕ್ಷೇತ್ರಗಳಿಗೆ ವಾಪಸ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಅದೇ ರೀತಿ AC ಅವರು ಕೂಡ ಈ ಒಂದು ಸ್ಥಳದಿಂದ ನಿರ್ಗಮಿಸಿದ್ದಾರೆ, ತಹಶೀಲ್ದಾರ್ ಅವರು ಕೂಡ ನಿರ್ಗಮಿಸಿದ್ದಾರೆ. ಸೊ ಇವತ್ತಿನ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಸರಿಸುಮಾರು ಬೆಳಗ್ಗೆ 11:30 ಸುಮಾರಿಗೆ ಬೆಳ್ತಂಗಡಿಯ SIT ಕಚೇರಿಯಿಂದ SIT ಅಧಿಕಾರಿಗಳು ಸಾಕ್ಷಿ ದೂರುದಾರನ ಜೊತೆಗೆ ಈ ಒಂದು ಸ್ಥಳಕ್ಕೆ, ಅಂದ್ರೆ ಸಾಕ್ಷಿ ದೂರುದಾರ ಒಂದು ತೋರಿಸಿದಂತಹ ಸ್ಥಳಕ್ಕೆ, ಅಂದ್ರೆ ಮೊದಲ ಪಾಯಿಂಟ್ಗೆ ತೆರಳಿದ್ರು. ಅಲ್ಲಿ ಒಂದು ಉತ್ಖನನ ಕಾರ್ಯವನ್ನ ಆರಂಭ ಮಾಡಿದ್ರು. ಅಂದ್ರೆ ಮಣ್ಣು ಒಗೆಯುವಂತಹ ಪ್ರಕ್ರಿಯೆಗಳಾಯ್ತು. ಮೊದಲನೆಯದಾಗಿ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಮ್ಯಾನ್ಯುವಲ್ ಆಗಿ ಮಾನವ ಶ್ರಮದ ಮೂಲಕ 3 ರಿಂದ 4 ಅಡಿ ಅಗೆದ್ರು ಕೂಡ ಯಾವುದೇ ರೀತಿಯಲ್ಲೂ ಯಾವುದೇ ಒಂದು ಅವಶೇಷಗಳು ಪತ್ತೆಯಾಗಿಲ್ಲ. ಹೀಗಾಗಿ ಸಾಕ್ಷಿ ದೂರುದಾರನಿಗೆ ತೃಪ್ತಿಯಾಗುವ ತನಕ ನಾವು ಈ ಒಂದು ಪ್ರಕ್ರಿಯೆಯನ್ನ ಮುಂದುವರಿಸ್ತೇವೆ ಅನ್ನುವಂತ ಹಿನ್ನೆಲೆಯಲ್ಲಿ ಒಂದು ಸಮಾಲೋಚನೆ ಹಾಗೂ ಒಂದು ಮಧ್ಯಾಹ್ನದ ವಿರಾಮದ ಬಳಿಕ ಮತ್ತೆ ಒಂದು ಎಕ್ಸ್ಕವೇಟರ್ನ ಮೂಲಕ, ಮಿನಿ ಎಕ್ಸ್ಕವೇಟರ್ನ ಮೂಲಕ ಮಣ್ಣನ್ನು ಅಗೆಯುವಂತಹ ಕೆಲಸಗಳಾಯಿತು. ಅದರಲ್ಲಿ ಸರಿಸುಮಾರು 15 ಅಡಿ ವ್ಯಾಪ್ತಿಯಲ್ಲಿ ಸುಮಾರು 8 ಅಡಿಯಷ್ಟು ಆಳದವರೆಗೆ ಅಗೆದ್ರು ಕೂಡ ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಅವಶೇಷಗಳಾಗ್ಲಿ ಅಥವಾ ಯಾವುದೇ ಕಳೆಬರ ಪತ್ತೆಯಾಗಲಿಲ್ಲ. ಹೀಗಾಗಿ ಅದನ್ನ ಮತ್ತೆ ಮಣ್ಣನ್ನ ಮುಚ್ಚಿ ಅದನ್ನ ಸೀಲ್ ಮಾಡುವಂತಹ ಪ್ರಕ್ರಿಯೆಗಳಾಗಿದೆ. ಅಂದ್ರೆ ಇದೆಲ್ಲವೂ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಬರುವಂತದ್ದು, ಕಾನೂನು ಪ್ರಕ್ರಿಯೆಯಲ್ಲಿ ಬರುವಂತದ್ದು. ಸೊ ಅದೆಲ್ಲವನ್ನ ಮಾಡಿ ಈಗ ಮೊದಲ ದಿನದ ಒಂದು ಅಗೆಯುವಂತಹ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಲಾಗಿದೆ. ಸೊ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಈ ಫಸ್ಟ್ ಪಾಯಿಂಟ್ ಏನಿದೆ ಅದರಲ್ಲಿ ಈ ಒಂದು ಅಗೆಯುವಂತಹ ಕಾರ್ಯಾಚರಣೆ ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ ಮತ್ತೆ ಮಣ್ಣನ್ನ ಹಾಕಿ ಮುಚ್ಚಿ ಅದನ್ನ ಸೀಲ್ ಮಾಡಲಾಗಿದೆ ಅನ್ನುವಂಥದ್ದು. ಸೊ ನಾಳೆ ಮತ್ತೆ ಕಾರ್ಯಾಚರಣೆ ಮುಂದುವರಿಯುತ್ತೆ. ನಾಳೆ ಮತ್ತೆ 2ನೇ ಪಾಯಿಂಟ್ ಅಲ್ಲಿ, ಅಂದ್ರೆ ಸಾಕ್ಷಿ ದೂರುದಾರ ತೋರಿಸಿರುವಂತಹ 13-15 ಜಾಗಗಳೇನಿದೆ ಅದರ ಆ ಪೈಕಿ 2ನೇ ಜಾಗದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಮಾಹಿತಿ. ಸೊ ಆ ಒಂದು ಎಲ್ಲ ಪ್ರಕ್ರಿಯೆಗಳ ಬಗ್ಗೆಯೂ ಕೂಡ ನಿಮಗೆ ಕ್ಷಣದ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಸೊ ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಳಿಗಾಗಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಯನ್ನ ನೋಡ್ತಾ ಇರಿ ಅನ್ನುವಂಥದ್ದನ್ನ ಹೇಳ್ತಾ ಈ ಒಂದು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.